ಎಸ್ಐಟಿ ಇನ್ವೆಸ್ಟಿಗೇಷನ್ ಡೇ 8ರ ಕಾರ್ಯಾಚರಣೆಯ ಸಮಗ್ರವನ್ನ ಮಾಹಿತಿ ಕೊಡುವಂತಹ ಈ ಒಂದು ವಿಶೇಷವಾದ ನೇರ ಪ್ರಸಾರಕ್ಕೆ ನಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇವತ್ತು ಎಸ್ಐಟಿ ತನಿಖೆ 8ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಾಗಲೇ 7 ದಿನಗಳ ತನಿಖೆಯನ್ನ, ಇನ್ವೆಸ್ಟಿಗೇಷನ್ ಅನ್ನ, ಶೋಧ ಕಾರ್ಯಾಚರಣೆಯನ್ನ ಎಸ್ಐಟಿ ಮುಂದುವರಿಸಿದೆ. ಅದೇ ರೀತಿ ಇವತ್ತು 8ನೇ ದಿನಕ್ಕೆ ಈಗ ಕಾರ್ಯಾಚರಣೆ ಕಾಲಿಟ್ಟಿರುವಂತದ್ದು. ಸೊ ಈಗಾಗಲೇ ಬೆಳ್ತಂಗಡಿ ಎಸ್ಐಟಿ ಆಫೀಸ್ನಿಂದ ಅಫಿಷಿಯಲ್ಸ್ ಈಗ ಹೊರಟಿದ್ದಾರೆ. ಮುಖ್ಯವಾಗಿ ಈಗ ಈ ಒಂದು ಉತ್ಖನನ ನಡೆಯುವಂತಹ ಸ್ಥಳ ಯಾವಾಗಲೂ ಸಾಕ್ಷಿ ದೂರುದಾರನ ಜೊತೆಗೆ ತೆರಳುವಂತಹ ಪ್ರಕ್ರಿಯೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕೂಡ ಈಗಾಗಲೇ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಆಫೀಸ್ನಿಂದ ಈಗಾಗಲೇ ಸಾಕ್ಷಿ ದೂರುದಾರನ ಜೊತೆಗೆ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ತೆರಳುತ್ತಾರೆ. ಇವತ್ತು ಉತ್ಖನನ ನಡೆಯುತ್ತಾ ಇರುವಂತದ್ದು ಮುಖ್ಯವಾದ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಕೂಡ ಉತ್ಖನನಕ್ಕೆ ಅಂತ ತೆರಳಿದ್ರು. ಆದ್ರೆ ಬಳಿಕ ಅಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು ನೇರವಾಗಿ ಗುಡ್ಡದ ಮೇಲ್ಭಾಗಕ್ಕೆ ಹೋಗಿರುವಂತದ್ದು. ಬಂಗ್ಲಗುಡ್ಡೆಯ ಅರಣ್ಯ ಪ್ರದೇಶದ ಮೇಲ್ಭಾಗಕ್ಕೆ ಹೋಗಿದ್ರು. ಅಲ್ಲಿ ಒಂದು ಅಸ್ಥಿಪಂಜರದ ಕಳೇಬರಗಳು ಪತ್ತೆಯಾಯಿತು. ಅದನ್ನ ತೆಗೆದುಕೊಂಡು ವಾಪಸ್ ಬರುವಾಗ ಸಂಜೆ ಆಗಿತ್ತು. ಮಧ್ಯಾಹ್ನ ಊಟದ ವಿರಾಮವನ್ನು ಕೂಡ ಪಡೆದುಕೊಳ್ಳದೆ, ಅಂದ್ರೆ ಮಧ್ಯಾಹ್ನ ಊಟವನ್ನು ಕೂಡ ಮಾಡದೆ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಂತಹ ಅಧಿಕಾರಿಗಳ ತಂಡ. ಸೊ ಇವತ್ತು ಅವರ ನಡೆ ಏನು ಅನ್ನುವಂಥದ್ದು ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಸೊ ಆ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಹಂತ ಹಂತದಲ್ಲೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಸೊ ಈಗ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಬೆಳ್ತಂಗಡಿ ಎಸ್ಐಟಿ ಆಫೀಸ್ನಿಂದ, ಬೆಳ್ತಂಗಡಿ ಎಸ್ಐಟಿ ಕಚೇರಿಯಿಂದ ಸಾಕ್ಷಿ ದೂರುದಾರನ ಜೊತೆಗೆ ಎಸ್ಐಟಿ ಅಧಿಕಾರಿಗಳ ತಂಡ, ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರ ಜೊತೆಗೆ ಅಂದ್ರೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಜೊತೆಗೆ ಅಫಿಷಿಯಲ್ಸ್ ಈಗಾಗಲೇ ತೆರಳುತ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಲುಪೋದಕ್ಕಿದ್ದಾರೆ. ಉಜಿರೆ ಭಾಗದಿಂದ ನಮ್ಮ ವಾಹನ ಕೂಡ ಇವರ ಒಂದು ವಾಹನವನ್ನ ಅಂದ್ರೆ ಎಸ್ಐಟಿ ಟೀಮ್ ಹೋಗುವಂತಹ ವಾಹನವನ್ನ, ಆ ಒಂದು ಚಿತ್ರಣವನ್ನ ನೇರ ಪ್ರಸಾರದಲ್ಲಿ ನಿಮಗೆ ಒದಗಿಸುವಂತಹ ಕೆಲಸವನ್ನ ಮಾಡುತ್ತೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರು, ಇದು ಎಸಿ ಅವರ ವಾಹನ, ಎಸಿ ಅವರನ್ನ ಕರೆದುಕೊಂಡು ಹೋಗುವಂತಹ ವಾಹನ ಈಗ ಸ್ಥಳದತ್ತ ತೆರಳುತ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಆಫೀಸ್ನಿಂದ ಈಗಾಗಲೇ ಹೊರಟಿರುವಂತದ್ದು. ಸೊ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ಈ ಒಂದು ಪ್ರದೇಶಕ್ಕೆ ತಲುಪೋದಕ್ಕಿದ್ದಾರೆ. ನಾವು ಗಮನಿಸ್ತಾ ಇದ್ದೇವೆ ಮುಖ್ಯವಾಗಿ ಪಾಯಿಂಟ್ ನಂಬರ್ 11, 12, 13 ಈಗ ಉತ್ಖನನಕ್ಕೆ ಬಾಕಿ ಇರುವಂತದ್ದು. ಸೊ ನಿನ್ನೆ ಅಂದ್ರೆ ಶನಿವಾರದವರೆಗೆ ಪಾಯಿಂಟ್ ನಂಬರ್ 10ರವರೆಗಿನ ಒಂದು ಉತ್ಖನನ ಪ್ರಕ್ರಿಯೆಯನ್ನ ಮುಗಿಸಿದ್ರು ಎಸ್ಐಟಿ. ಆ ಬಳಿಕ ಸೋಮವಾರ ಅಂದ್ರೆ ನಿನ್ನೆ ಆಗಸ್ಟ್ 4ರಂದು ಪಾಯಿಂಟ್ ನಂಬರ್ 11ರಿಂದ ಕಾರ್ಯಾಚರಣೆ ಆರಂಭ ಆಗುತ್ತೆ. ಎಕ್ಸಿಬಿಷನ್ ಅನ್ನ ಪ್ರಾರಂಭ ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆಗಳಿತ್ತು. ಆದ್ರೆ ಮೊದಲಿಗೆ ಪಾಯಿಂಟ್ ನಂಬರ್ 11ರ ಬಳಿಗೆ ತೆರಳಿದಂತಹ ಅಧಿಕಾರಿಗಳು ಆ ಬಳಿಕ ನೇರವಾಗಿ ಅರಣ್ಯದ ಮೇಲ್ಭಾಗಕ್ಕೆ ತೆರಳಿದ್ರು. ಅಂದ್ರೆ ತುದಿಗೆ ಅಂದ್ರೆ ಆ ಹಾದಿಯ ಮೂಲಕ ಮೇಲ್ಭಾಗಕ್ಕೆ ಹೋಗಿದ್ರು. ಯಾಕೆ ಹೋದ್ರು, ಏನು ವಿಚಾರ ಅನ್ನುವಂಥದ್ದು ಗೊತ್ತಾಗಿರ್ಲಿಲ್ಲ. ಆದ್ರೆ ಆ ಬಳಿಕ ಗೊತ್ತಾದಂತಹ ಮಾಹಿತಿ ಪ್ರಕಾರ ಅಲ್ಲಿ ಒಂದು ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿದೆ, ಒಂದಷ್ಟು ಮೂಳೆಗಳು ಕೂಡ ಪತ್ತೆಯಾಗಿದೆ ಅನ್ನುವಂಥದ್ದು. ಸೊ ಅದನ್ನ ಸಂಗ್ರಹ ಮಾಡಿ ಅಲ್ಲಿಂದ ಸೀಲ್ ಮಾಡಿ ಆ ಒಂದು ವ್ಯವಸ್ಥೆಯ ಮೂಲಕ ತೆಗೆದುಕೊಂಡು ಬರಲಾಗಿದೆ. ಅಂದ್ರೆ ಈ ಒಂದು ಅಧಿಕಾರಿಗಳು ಮೇಲ್ಭಾಗಕ್ಕೆ ತೆರಳಿದಂತಹ ಕೆಲವೇ ಹೊತ್ತಿನಲ್ಲಿ 1-2 ಮೂಟೆ ಉಪ್ಪನ್ನ ಅಲ್ಲಿಂದ ಕೆಳಭಾಗದಿಂದ ತರಿಸಿಕೊಂಡಿದ್ರು. ಕಾರ್ಮಿಕರು ತಲೆಯಲ್ಲಿ ಹೊತ್ತುಕೊಂಡು ಉಪ್ಪಿನ ಮೂಟೆಗಳನ್ನು ಹೊತ್ತುಕೊಂಡು ಹೋಗಿದ್ರು. ಇದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಯಿತು. ಏನಾದರೂ ಸಿಕ್ಕಿರಬಹುದು ಎನ್ನುವಂತಹ ಒಂದು ಊಹಾಪೋಹಗಳು ಹರಿದಾಡೋಕ್ಕೆ ಶುರುವಾಯಿತು. ಅದರ ಜೊತೆಗೆ ಸಾಮಾಜಿಕ ಜಾಲತಾಣಗಳ ವಿಚಾರವನ್ನ ಗಮನಿಸಿದ್ರೆ ಬಹಳಷ್ಟು ಚರ್ಚೆಗಳು, ಸಾಕಷ್ಟು ವದಂತಿಗಳು ಕೂಡ ಈ ಒಂದು ವಿಚಾರದ ಬಗ್ಗೆ ಹರಡಿತ್ತು. ಆದ್ರೆ ಸುದ್ದಿ ನ್ಯೂಸ್ ಖಚಿತವಾದ ಮಾಹಿತಿ ಅಂದ್ರೆ ಬಲ್ಲ ಮೂಲಗಳಿಂದ, ನಿಖರವಾದ ಒಂದು ಮೂಲಗಳಿಂದ ಒಂದಷ್ಟು ಸ್ಪಷ್ಟ ಮಾಹಿತಿ ಲಭ್ಯವಾದ ಬಳಿಕವೇ ಈ ಬಗ್ಗೆ ಒಂದು ಮಾಹಿತಿಯನ್ನು ಒದಗಿಸುವಂತಹ ಕೆಲಸವನ್ನ ಮಾಡಿದೆ. ಯಾವುದೇ ಆತರಕ್ಕೆ ಬೀಳದೆ, ಯಾವುದೇ ಧಾವಂತಕ್ಕೆ ಬಲಿಯಾಗದೆ ಇರುವಂತಹ ವಿಚಾರ ಏನು ಅನ್ನುವಂಥದ್ದನ್ನು ತಿಳಿಸುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ನಡೆದಿದೆ. ಸೊ ಸಂಜೆಯ ವೇಳೆಗೆ ಅದು ಅಲ್ಲಿ ಅಂದ್ರೆ ನಿನ್ನೆ ಯಾವುದೇ ರೀತಿಯಲ್ಲೂ ಕೂಡ ಉತ್ಖನನವನ್ನ ನಡೆಸಿಲ್ಲ, ಅಂದ್ರೆ ಅಗೆಯುವಂತಹ ಕೆಲಸವನ್ನ ಮಾಡಿಲ್ಲ. ನಿನ್ನೆ ಪತ್ತೆಯಾದಂತಹ ಕಳೇಬರ ಏನಿದೆ ಅದು ಭೂಮಿಯ ಮೇಲ್ಮೈನಲ್ಲೇ ಪತ್ತೆಯಾಗಿರುವಂತದ್ದು. ಅಂದ್ರೆ ಯಾವುದೇ ಹೂತಿಟ್ಟಿದ್ದಂತಹ ಕಳೇಬರ ಅಲ್ಲ, ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲೇ ಇದ್ದಂತಹ ಒಂದು ಕಳೇಬರ ಎನ್ನುವಂತಹ ಮಾಹಿತಿ ಇರುವಂತದ್ದು. ಸೊ ಆ ಒಂದು ವಿಚಾರವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿನ್ನೆಯೇ ಒಂದು ಮಾಹಿತಿಯನ್ನ ಕೊಟ್ಟಿತ್ತು. ಅದರ ಬಳಿಕ ವೆಬ್ಸೈಟ್ ನಲ್ಲೂ ಮೂಲಕ ನಿರಂತರವಾದ ಒಂದು ಬಗೆಗಿನ ಅಂದ್ರೆ ಈ ಬಗೆಗೆ ಸಿಗುವಂತಹ ಅಪ್ಡೇಟ್ಗಳನ್ನು ಕೊಡುವಂತಹ ಕೆಲಸ ಸುದ್ದಿ ನ್ಯೂಸ್ ಬೆಳ್ತಂಗಡಿ ವೆಬ್ಸೈಟ್ ಮೂಲಕವೂ ಕೂಡ ನಡೆದಿದೆ. ಸೊ ಆ ಬಳಿಕ ಖಚಿತವಾದಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ಅದು ಅಸ್ಥಿಪಂಜರ ಪತ್ತೆಯಾಗಿರುವಂತದ್ದು ಅಂದ್ರೆ
ಹೂತು ಹಾಕಿರುವಂತಹ ಪರಿಸ್ಥಿತಿಯಲ್ಲಿ ಅಲ್ಲ ಅನ್ನುವಂಥದ್ದು. ಸೊ ಅದರ ಜೊತೆಗೆ ಒಂದು ಪುರುಷನ ವಸ್ತ್ರಗಳು ಕೂಡ ಅದೇ ಒಂದು ಕಳೇಬರದ ಜೊತೆಗೆ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ. ಸೊ ಹಾಗಾಗಿ ಜೊತೆಗೆ ಹಗ್ಗ ಕೂಡ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ. ಸೊ ಯಾರಾದ್ರೂ ಆತ್ಮಹತ್ಯೆ ಮಾಡಿಕೊಂಡಿರಬಹುದಾ ಎನ್ನುವಂತಹ ಒಂದು ಅನುಮಾನಗಳು ಕೂಡ ಇದೆ. ಸೊ ಆ ನೆಲೆಯಲ್ಲಿ ಒಟ್ಟಾರೆಯಾಗಿ ಈಗ SIT ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದೆ. ಅಲ್ಲಿ ಸಿಕ್ಕಂತಹ ಕಳೇಬರಗಳನ್ನ ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಕೆಲಸಗಳು ಕೂಡ ಆಗಿದೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ಕಳೇಬರದ ಒಂದು ಮಾಹಿತಿ ಕೂಡ ಲಭ್ಯ ಆಗುವುದಕ್ಕಿದೆ. ಅಂದ್ರೆ ಅಲ್ಲಿ ಸಿಕ್ಕಂತಹ ಒಂದಷ್ಟು ಅವಶೇಷಗಳನ್ನ ಗಮನಿಸಿದ್ರೆ, ಜೊತೆಗೆ ಆ ಕಳೇಬರದ ಜೊತೆಗೆ ಇದ್ದಂತಹ ವಸ್ತುಗಳನ್ನ ಗಮನಿಸಿದ್ರೆ ಪುರುಷನ ಬಟ್ಟೆಗಳು ಪತ್ತೆಯಾಗಿದೆ, ಜೊತೆಗೆ ಒಂದು ಹಗ್ಗ ಕೂಡ ಪತ್ತೆಯಾಗಿತ್ತು ಅನ್ನುವಂಥದ್ದು. ಸೊ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಅಲ್ಲಿ ಯಾರಾದ್ರೂ ಆತ್ಮಹತ್ಯೆ ಮಾಡಿಕೊಂಡಿರಬಹುದಾ ಎನ್ನುವಂತಹ ಒಂದು ಅನುಮಾನ ಕಾಡುವಂಥದ್ದು. ಸೊ ಅದಕ್ಕೆ ಇನ್ನೇನು ಇವರ ಮುಂದಿನ ಹಂತದ ತನಿಖೆಯಲ್ಲಿ ಉತ್ತರ ದೊರಕುತ್ತೆ ಅನ್ನುವಂಥದ್ದು. ಅದರ ನಡುವೆ ಇವತ್ತಿನ ಕಾರ್ಯಾಚರಣೆ ಏನು ಎತ್ತ ಅನ್ನುವಂಥದ್ದು ಇರುವಂತಹ ಕುತೂಹಲ. ಈಗಾಗಲೇ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ, ಉಜಿರೆ ಭಾಗದಿಂದ ಸುದ್ದಿಯ ವಾಹನ ಈ SIT ಅಫಿಷಿಯಲ್ಸ್ ತೆರಳ್ತಾ ಇರುವಂತಹ ವಾಹನವನ್ನ ಫಾಲೋ ಮಾಡಿಕೊಂಡು ಹೋಗ್ತಾ ಇದೆ. ಅವರ ವಾಹನ ಆಗಮಿಸ್ತಾ ಇರುವಂಥದ್ದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪ್ರದೇಶಕ್ಕೆ ತಲುಪೋದಕ್ಕಿದ್ದಾರೆ. ಅಂದ್ರೆ ಎಲ್ಲರೂ ಕೂಡ ಈಗ ನೇತ್ರಾವತಿ ಸೇತುವೆ ಹಾಗೂ ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಅಂದ್ರೆ ಆ ನೇತ್ರಾವತಿ ಸ್ನಾನಘಟ್ಟ ಮತ್ತು ನೇತ್ರಾವತಿ ಸೇತುವೆಯ ನಡುವಿನ ಒಂದು ಪ್ರದೇಶ ಏನಿದೆ ಅಲ್ಲಿ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಅಂದಾಜು ಮಾಡಿದ್ದಂತಹ ಅಥವಾ ನಿನ್ನೆ ಉತ್ಖನನ ನಡೆಯಬೇಕಿದ್ದಂತಹ ಪಾಯಿಂಟ್ ನಂಬರ್ 11 ಇರುವಂಥದ್ದು ನೇತ್ರಾವತಿ ಸೇತುವೆ ಹಾಗೂ ನೇತ್ರಾವತಿ ಸ್ನಾನಘಟ್ಟದ ನಡುವೆ ರಸ್ತೆ ಬದಿಯಲ್ಲಿ. ಸೊ ಅಲ್ಲಿ ನಿನ್ನೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನ ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡಿಕೊಂಡಿದ್ರು. ಮುಖ್ಯವಾಗಿ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡಿದ್ರು. ಅಲ್ಲಿ ನಡೆಯುವಂತಹ ಕಾರ್ಯಚಟುವಟಿಕೆಗಳು ಹೊರಭಾಗಕ್ಕೆ ಕಾಣಿಸಬಾರದು ಎನ್ನುವಂತಹ ನೆಲೆಯಲ್ಲಿ ಅದೇ ರೀತಿ ಭದ್ರತಾ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿತ್ತು. ಶಸ್ತ್ರಸಜ್ಜಿತರಾಗಿ ಅಲ್ಲಿ ಪೊಲೀಸರು ಬಂದೋಬಸ್ತನ್ನು ಕೂಡ ಏರ್ಪಡಿಸಿದ್ರು. ಅದರ ಜೊತೆಗೆ ಬೇರೆ ಬೇರೆ ಠಾಣೆಗಳ ಪೊಲೀಸರು ಕೂಡ ಅಲ್ಲಿ ಒಂದು ಭದ್ರತೆಯನ್ನು ಒದಗಿಸುವಂತಹ ಬಂದೋಬಸ್ತನ್ನು ಒದಗಿಸುವಂತಹ ಕೆಲಸವನ್ನ ಮಾಡಿದ್ರು. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಪಾಯಿಂಟ್ ನಂಬರ್ 11 ಉತ್ಖನನ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಬೆಳಗ್ಗೆ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ತಲುಪಿದಂತಹ ಸಂದರ್ಭದಲ್ಲಿ ಯಥಾ ಪ್ರಕಾರ ವಾಹನಗಳಿಂದ ಇಳಿದಂತಹ ಅಧಿಕಾರಿಗಳು ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ನೇರವಾಗಿ ಪಾಯಿಂಟ್ ನಂಬರ್ 11 ತೆರಳಿದ್ರು. ಆದ್ರೆ ಅಲ್ಲಿ ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಆಗ್ಲಿಲ್ಲ. ಬಳಿಕ ನೇರವಾಗಿ ಮೇಲ್ಭಾಗಕ್ಕೆ ತೆರಳಿದ್ರು. ಅಲ್ಲಿ ಮೇಲ್ಭಾಗದಲ್ಲೇ ಅಂದ್ರೆ ಮೇಲ್ಮೈನಲ್ಲೇ ಒಂದು ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಯಿತು ಅನ್ನುವಂಥದ್ದು. ಸೊ ಅದನ್ನ ಸಂಗ್ರಹ ಮಾಡಿಕೊಂಡು ವಾಪಸ್ ಬಂದ್ರು. ಮಧ್ಯೆ ಯಾವುದೇ ರೀತಿಯಲ್ಲೂ ಕೂಡ ವಿರಾಮ ಇರಲಿಲ್ಲ. ಊಟವನ್ನೂ ಕೂಡ ಮಾಡದೆ ನಿನ್ನೆ ಅಧಿಕಾರಿಗಳ ತಂಡ ಕಾರ್ಯಾಚರಣೆಯನ್ನ ಮಾಡಿದೆ ಅನ್ನುವಂಥದ್ದು ನಾವು ಇಲ್ಲಿ ಉಲ್ಲೇಖಿಸಬೇಕಾದಂತಹ ವಿಚಾರ. ಅದರ ಜೊತೆಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಊಟದ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ರು. ಆದ್ರೆ ಊಟವನ್ನ ಮಾಡುವುದಕ್ಕೆ ಅಥವಾ ಮಧ್ಯಾಹ್ನದ ಭೋಜನವನ್ನ ಸ್ವೀಕಾರ ಮಾಡೋದಕ್ಕೆ ಯಾರು ಕೂಡ ಕಾರ್ಯಾಚರಣೆ ನಡೆಯುವಂತಹ ಜಾಗದಿಂದ ಬರಲಿಲ್ಲ ಅನ್ನುವಂಥದ್ದು ಇರುವಂತಹ ವಿಚಾರಗಳು. ಈ ಹಿಂದಿನ ಶನಿವಾರದ ಕಾರ್ಯಾಚರಣೆಯನ್ನು ಗಮನಿಸಿದ್ರೆ ಪಾಯಿಂಟ್ ನಂಬರ್ 9 ಕಾರ್ಯಾಚರಣೆಯನ್ನು ಮುಗಿಸಿ ಊಟಕ್ಕೆ ತೆರಳಿದ್ರು. ಧರ್ಮಸ್ಥಳ ಠಾಣೆಯಲ್ಲಿ ಏನು ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಅಲ್ಲಿಗೆ ಊಟಕ್ಕೆ ಅಂತ ತೆರಳಿದ್ರು. ಆದ್ರೆ ನಿನ್ನೆಯ ಕಾರ್ಯಾಚರಣೆಯನ್ನ ಗಮನಿಸಿದ್ರೆ, ಸೋಮವಾರದ ಕಾರ್ಯಾಚರಣೆಯನ್ನ ಗಮನಿಸಿದ್ರೆ ಯಾವುದೇ ರೀತಿಯಲ್ಲೂ ಊಟದ ವಿರಾಮವನ್ನ ಪಡೆದುಕೊಳ್ಳಿಲ್ಲ. ಜೊತೆಗೆ ಅಲ್ಲಿಗೂ ಕೂಡ ಒಂದು ಊಟವನ್ನ ಕಳುಹಿಸಿಕೊಡುವಂತಹ ಕೆಲಸಗಳಾಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅರಣ್ಯ ಭಾಗದಲ್ಲಿ ಅಂದ್ರೆ ಬಂಗ್ಲಗುಡ್ಡೆಯ ತುದಿ ಭಾಗಕ್ಕೆ ತೆರಳಿದ್ರು ಎನ್ನುವಂತಹ ಮಾಹಿತಿ ಇರುವಂತದ್ದು. ಅದರ ಜೊತೆಗೆ ನಿನ್ನೆ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೂಡ ತೆಗೆದುಕೊಂಡಿದ್ರು ಎನ್ನುವಂತಹ ಮಾಹಿತಿ. ಅಂದ್ರೆ ಅಲ್ಲಿ ನಡೆಯುವಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಲ್ಲಿಂದ ಯಾವುದೇ ರೀತಿಯ ಮಾಹಿತಿಗಳು ಹೊರಗಡೆ ಸೋರಿಕೆ ಆಗಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಕಠಿಣ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗಿತ್ತು ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಸಂಜೆಯವರೆಗೂ ಏನಾಗ್ತಾ ಇದೆ ಅನ್ನುವಂಥದ್ದು ದೊಡ್ಡ ಕುತೂಹಲಕ್ಕೆ ಕಾರಣ ಆದಂತಹ ವಿಚಾರ ಆಗಿತ್ತು. ಆ ನಡುವೆ ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋದಂತಹ ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ಕೆಳಭಾಗದಿಂದ ಉಪ್ಪಿನ ಮೂಟೆಗಳನ್ನ ಅಂದ್ರೆ ಉಪ್ಪಿನ ಬ್ಯಾಗ್ಗಳನ್ನ ತರಿಸಿಕೊಂಡಿದ್ರು. 2 ಬ್ಯಾಗ್ ಉಪ್ಪನ್ನ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗಿತ್ತು. ಸೊ ಇದು ಒಂದಷ್ಟು ಕುತೂಹಲಕ್ಕೆ ಕಾರಣ ಆಯಿತು. ಯಾಕಾಗಿ ತಕೊಂಡು ಹೋಗಿದ್ದಾರೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಆರಂಭ ಆಯಿತು. ಆದ್ರೆ ಸಂಜೆ ವೇಳೆಗೆ ಅಲ್ಲಿಂದ
ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು FSL ಸಿಬ್ಬಂದಿಗಳಾಗಿರ್ಬೋದು ಅಥವಾ ತೆರಳಿದ್ದಂತಹ ಕಾರ್ಯಾಚರಣೆಗೆ ತೆರಳಿದ್ದಂತಹ ಮಂದಿ ಬರುವಾಗ ಒಂದಷ್ಟು ಅವಶೇಷಗಳನ್ನ ಬ್ಯಾಗ್ಗಳಲ್ಲಿ ಅಥವಾ PVC ಪೈಪ್ಗಳಲ್ಲಿ ತುಂಬಿಸಿಕೊಂಡು ಬಂದಿರುವಂಥದ್ದು ಅಲ್ಲಿ ಕಳೇಬರ ಸಿಕ್ಕಿದೆ ಅನ್ನುವಂತಹ ವಿಚಾರಕ್ಕೆ ಪುಷ್ಟಿ ಒದಗಿಸಿತು. ಸೊ ಆ ಮೂಲಕ ನಿನ್ನೆ ಸರಿಸುಮಾರು 6:30 ಸುಮಾರಿಗೆ ಕಾರ್ಯಾಚರಣೆಯನ್ನು ಮುಗಿಸಿ ಅಧಿಕಾರಿಗಳು ಆ ಅರಣ್ಯ ಭಾಗದಿಂದ ಕೆಳಭಾಗಕ್ಕೆ ಬಂದಿದ್ರು. ಆ ಬಳಿಕ ನೇರವಾಗಿ ವಾಪಸ್ಸಾಗಿದ್ರು. ಆ ಮೂಲಕ ನಿನ್ನೆಯ ಕಾರ್ಯಾಚರಣೆ ಅಂತ್ಯಗೊಂಡಿತ್ತು. ಸೊ ಈಗ ಇವತ್ತು ಕಾರ್ಯಾಚರಣೆ ಹೇಗೆ, ಏನು, ಎಲ್ಲಿ ಅನ್ನುವಂಥದ್ದು ಇರುವಂತಹ ಕುತೂಹಲ. ಮತ್ತೆ ಮೇಲ್ಭಾಗಕ್ಕೆ ಹೋಗ್ತಾರಾ ಅಥವಾ ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಆರಂಭ ಆಗುತ್ತಾ ಇರುವಂತಹ ಪ್ರಶ್ನೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ತೇವೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ತಂಡ ಈ ಹಿನ್ನೆಲೆಯಲ್ಲಿ ಅಂದ್ರೆ ಈ ಒಂದು ಕಾರ್ಯಾಚರಣೆ ಆರಂಭ ಆದಂತಹ ದಿನದಿಂದಲೂ ಕೂಡ ಈ ಒಂದು ವಿಚಾರದ ಬೆನ್ನು ಬಿದ್ದಿದೆ. ಅಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಕ್ಷಣದ ಅಪ್ಡೇಟ್ಸ್ ಅನ್ನ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಮಗೆ ಕೊಡ್ತಾ ಇದೆ. ಈ ನಡುವೆ ಯಾವುದೇ ಆತುರಕ್ಕೆ ಬೀಳದೆ, ಯಾವುದೇ ಗಾಳಿ ಸುದ್ದಿ ಅಥವಾ ಯಾವುದೇ ಸುಳ್ಳು ಮಾಹಿತಿಗಳನ್ನ ಸುದ್ದಿ ನ್ಯೂಸ್ ಎಂದಿಗೂ ಕೂಡ ಕೊಡೋದಿಲ್ಲ. ಅಂತಹ ಒಂದು ಆತುರ ಕೂಡ ಸುದ್ದಿ ನ್ಯೂಸ್ಗೆ ಇಲ್ಲ. ಅಂದ್ರೆ ತನ್ನ ನಿರಂತರವಾದ ಇಷ್ಟು ವರ್ಷಗಳ ಪಯಣದಲ್ಲಿ ಬ್ರೇಕಿಂಗ್ ನ್ಯೂಸ್ನ ಧಾವಂತಕ್ಕೆ ಬೀಳದೆ ಇರುವಂತಹ ವಿಚಾರವನ್ನ, ನೈಜ ವಿಚಾರವನ್ನ ಜನರ ಮುಂದೆ ಇಡ್ತಾ ಬಂದಿರುವಂಥದ್ದು ಸುದ್ದಿಯ ಒಂದು ವಿಶೇಷತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಅಂತೆಕಂತೆಗಳಿಗೆ ಕಿವಿಗೊಡದೆ ಇರುವಂತಹ ವಿಚಾರಗಳೇನು ಅಥವಾ ಅಲ್ಲಿನ ಒಂದಷ್ಟು ನಂಬಲರ್ಹ ಬಲ್ಲ ಮೂಲಗಳಿಂದ, SIT ಮೂಲಗಳಿಂದ ಲಭಿಸುವಂತಹ ಮಾಹಿತಿಯನ್ನೇ ವೀಕ್ಷಕರ ಮುಂದೆ ಇಡುವಂಥದ್ದು ಸುದ್ದಿಯ ಒಂದು ಆದ್ಯತೆ. ಸೊ ಆ ನೆಲೆಯಲ್ಲಿ ಇರುವಂತಹ ವಿಚಾರಗಳನ್ನ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನಗಳಾಗ್ತಾ ಹೋಗುತ್ತೆ. ಸೊ ಅಂದ್ರೆ ಇವತ್ತಿನ ಕಾರ್ಯಾಚರಣೆ ಏನು ಎತ್ತ ಅನ್ನುವಂಥದ್ದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ದೊರಕೋದಕ್ಕಿದೆ. ಸೊ ಆ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಸುದ್ದಿ ಬೆಳ್ತಂಗಡಿ ಚಾನಲ್ ಮುಖ್ಯಸ್ಥ ದಾಮೋದರ್ ದುಂಡೋಲೆ, ಕ್ಯಾಮರಾ ಪರ್ಸನ್ಸ್ ಆದಿತ್ಯ ಶೆಟ್ಟಿ, ಅದೇ ರೀತಿ ವನೀಶ್ ಬಂಗೇರ, ನಿಶಾನ್ ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಸ್ಥಳದಲ್ಲಿ ಉಪಸ್ಥಿತರಿದ್ದಾರೆ. ಅಲ್ಲಿನ ಪ್ರತಿಯೊಂದು ಹಂತದ ಬೆಳವಣಿಗೆಗಳನ್ನ ಕೂಡ ನಮಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಫಿಷಿಯಲ್ಸ್ ಆ ಒಂದು ಜಾಗವನ್ನ ತಲುಪೋದಕ್ಕಿದ್ದಾರೆ. 11ಕ್ಕೆ ತೆರಳ್ತಾರ ಅಥವಾ ಮತ್ತೆ ನಿನ್ನೆ ಹೋದ ಹಾಗೆ ಗುಡ್ಡದ ಮೇಲ್ಭಾಗಕ್ಕೆ ತೆರಳ್ತಾರ ಅಂದ್ರೆ ನಿನ್ನೆ ಇವರು ಒಂದು ಅವಶೇಷವನ್ನ ಪತ್ತೆ ಹಚ್ಚಿದಂತಹ ಜಾಗ ಏನಿದೆ ಅದು ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗ ಅಲ್ಲ. ಯಾಕಂತ ಹೇಳಿದ್ರೆ ಆತ ತೋರಿಸಿರುವಂತಹ 13 ಜಾಗಗಳ ಪೈಕಿ 10 ಜಾಗಗಳ ಎಕ್ಸ್ಹ್ಯೂಮೇಷನ್ ಈಗಾಗಲೇ ನಡೆದಿದೆ. 3 ಬಾಕಿ ಇತ್ತು. ಅಂದ್ರೆ ನಿನ್ನೆ 11ರಲ್ಲಿ ಆರಂಭ ಆಗ್ಬೋದು ಎನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಮೇಲ್ಭಾಗಕ್ಕೆ ಹೋದ್ರು. ಅದು ಹೊಸ ಜಾಗ. ಆ ಒಂದು ಜಾಗವನ್ನ ಗುರುತಿಸುವಂತಹ ಕೆಲಸಗಳು ಈ ಹಿಂದೆ ಆಗಿರಲಿಲ್ಲ. ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಜುಲೈ 28ಕ್ಕೆ ಬಂದು ಮಹಜರು ನಡೆಸಿದ್ರು. ಆ ಸಂದರ್ಭದಲ್ಲಿ ಆ ಜಾಗವನ್ನ ಆತ ತೋರಿಸಿರ್ಲಿಲ್ಲ. ಅಂದ್ರೆ ಇದು ಅಧಿಕಾರಿಗಳು ಮೇಲ್ಭಾಗಕ್ಕೆ ಹೋಗಿರುವಂತದ್ದು ಯಾಕೆ ಅನ್ನುವಂಥದ್ದು ಕೂಡ ಇರುವಂತಹ ಒಂದು ಪ್ರಶ್ನೆ. ಅಂದ್ರೆ ಪಾಯಿಂಟ್ ನಂಬರ್ 11ರಲ್ಲಿ ಕಾರ್ಯಾಚರಣೆಯನ್ನ ಮಾಡದೆ ಯಾಕೆ ಗುಡ್ಡದ ಮೇಲ್ಭಾಗಕ್ಕೆ ಹೋದ್ರು? ಸಾಕ್ಷಿ ದೂರುದಾರ ಏನಾದ್ರು ಈ ವಿಚಾರದ ಬಗ್ಗೆ ಏನಾದ್ರು ಹೇಳಿರುವಂಥದ್ದು ಅಥವಾ ಬೇರೆ ಜಾಗವನ್ನ ತೋರಿಸ್ತೇನೆ ಎನ್ನುವಂತ ಒಂದು ವಿಚಾರವನ್ನ ಉಲ್ಲೇಖಿಸಿದ್ದ ಅನ್ನುವಂಥದ್ದು ಕೂಡ ಇರುವಂತಹ ಪ್ರಶ್ನೆ. ಸೊ ಆ ಬಗ್ಗೆ ಕೂಡ ನಾವು ಇನ್ನೊಂದಷ್ಟು ಮಾಹಿತಿಯನ್ನ, ನಿಖರ ಮಾಹಿತಿಯನ್ನ ಎಂದು ಕಲೆ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಸೊ ಆ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡುವಂತಹ ಕೆಲಸಗಳಾಗುತ್ತೆ. ಅದೇ ರೀತಿ ನಿನ್ನೆ ಗುರುತಿಸಿರುವಂತಹ ಜಾಗ ಏನಿದೆ ಅದನ್ನೇನಾದ್ರೂ ಐಡೆಂಟಿಫೈ ಮಾಡಿದ್ದಾರಾ, ಗುರುತಿಸಿದ್ದಾರಾ, ಅಥವಾ ಅಂದ್ರೆ ಈಗ 13 ಜಾಗಗಳು ಇರುವಂಥದ್ದು ಐಡೆಂಟಿಫೈ ಮಾಡಿರುವಂಥದ್ದು ಸಾಕ್ಷಿ ದೂರುದಾರ. ಸೊ ಈ ಒಂದು ಜಾಗವನ್ನು ಕೂಡ ಅದೇ ರೀತಿ ಐಡೆಂಟಿಫೈ ಮಾಡಿದ್ದಾರಾ, ಅಂದ್ರೆ ಪಾಯಿಂಟ್ ನಂಬರ್ 14 ಅನ್ನುವಂತಹ ಒಂದು ಗುರುತನ್ನ ಏನಾದ್ರೂ ಮಾಡಿದ್ದಾರಾ ಅನ್ನುವಂಥದ್ದು ಕೂಡ ಇರುವಂತಹ ಒಂದು ಪ್ರಶ್ನೆ. ಸೊ ಆ ಒಂದು ಪ್ರಶ್ನೆಗಳಿಗೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ನಮಗೆ ಸಿಗೋದಕ್ಕಿದೆ. ಸೊ ಆ ಒಂದು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆಗೆ ಇಡುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ಆಗುತ್ತೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ, ಈಗಾಗಲೇ ಅತ್ತ ತಲುಪ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳು ಅಲ್ಲಿಂದ ಇಳಿದು ಸಾಕ್ಷಿ ದೂರುದಾರನ ಜೊತೆಗೆ ಮುಖ್ಯವಾಗಿ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ AC ಸ್ಟೆಲ್ಲಾ ವರ್ಗೀಸ್ ಅವರಾಗಿರ್ಬೋದು, ಅದೇ ರೀತಿ FSL ಆಗಿರ್ಬೋದು, ಅದೇ ರೀತಿ ಸೋಕೋ ಅಫಿಷಿಯಲ್ಸ್ ಆಗಿರ್ಬೋದು, ಅದೇ ರೀತಿ SIT ಅಧಿಕಾರಿಗಳು SP ದಯಾಮ್ ಅವರಿರ್ಬೋದು, ಅದೇ ರೀತಿ CA ಸೈಮನ್ ಅವರಿರ್ಬೋದು, ಎಲ್ಲರೂ ಕೂಡ ನಿನ್ನೆ ಉಪಸ್ಥಿತರಿದ್ರು. ಸಾಕ್ಷಿ ದೂರುದಾರನ ಜೊತೆಗೆ ಕಾರ್ಯಾಚರಣೆಗೆ ತೆರಳಿದ್ರು. ಸೊ ಇವತ್ತು ಹೇಗೆ ಏನು ಅನ್ನುವಂಥದ್ದಕ್ಕೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮಗೆ ಸ್ಪಷ್ಟವಾದ ಚಿತ್ರಣ ಲಭಿಸೋದಕ್ಕಿದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ
ಅಧಿಕಾರಿಗಳು ತಲುಪುವುದಕ್ಕಿದ್ದಾರೆ. ಈಗಾಗಲೇ ತಲುಪಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಇದು ಈಗಾಗಲೇ ಗುರುತಿಸಿರುವಂತಹ ಜಾಗ ಪಾಯಿಂಟ್ ನಂಬರ್ 11ಕ್ಕೆ ಶೇಡ್ ನೆಟ್ ಅಳವಡಿಕೆ ಮಾಡಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಶೇಡ್ ನೆಟ್ ಅಳವಡಿಕೆ ಮಾಡಿರುವಂತದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಅಂದ್ರೆ ನಿನ್ನೆ ಹಿಡಿದಂತಹ ಜಾಗ, ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಇಳಿತಾ ಇದ್ದಾರೆ. ಮೊದಲನೇದಾಗಿ ಎಸ್ಐಟಿಯ ಪ್ರಮುಖ ಭಾಗ ಆಗಿರುವಂತಹ ಅಧಿಕಾರಿ ದಯಾಮ ಅವರು ಸಾಕ್ಷಿ ದೂರುದಾರನ ಜೊತೆಗೆ ಕಾಡಿನ ಒಳಭಾಗಕ್ಕೆ ತೆರಳುತ್ತಾ ಇರುವಂತದ್ದು ನಮಗೆ ಕಂಡು ಬರ್ತಾ ಇದೆ. ನಾವು ದೃಶ್ಯಗಳಲ್ಲಿ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನುಳಿದಂತಹ ಅಧಿಕಾರಿಗಳು, ಕಾರ್ಯಾಚರಣೆಯ ಭಾಗ ಆಗಿರುವಂತಹ ಅಧಿಕಾರಿ ಸಿಬ್ಬಂದಿಗಳೆಲ್ಲರೂ ಕೂಡ ಇಳಿದುಕೊಳ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ವಾಹನದಿಂದ ಇಳಿದು ಈ ಒಂದು ಕಾಡಿನೊಳಗೆ ತೆರಳುತ್ತಾ ಇರುವಂತದ್ದನ್ನು ನಾವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಪೊಲೀಸ್ ವಾಹನದಿಂದ ಸಾಕ್ಷಿ ದೂರುದಾರನ ಜೊತೆಗೆ ಬಂದಿರುವಂತಹ ಅಧಿಕಾರಿ ಸಿಬ್ಬಂದಿಗಳೆಲ್ಲರೂ ಕೂಡ ಈಗ ಕಾರ್ಯಾಚರಣೆ ನಡೆಯುವಂತಹ ಒಂದು ಪ್ರದೇಶಕ್ಕೆ ತೆರಳುತ್ತಾ ಇರುವಂತದ್ದನ್ನ ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ. ನೇತ್ರಾವತಿ ಸ್ನಾನಘಟ್ಟ ಹಾಗೂ ನೇತ್ರಾವತಿ ಸೇತುವೆಯ ಮಧ್ಯದ ಜಾಗ ಇದು. ರಸ್ತೆಯ ಪಕ್ಕದಲ್ಲೇ ಇರುವಂತಹ ಜಾಗ. ಈಗಾಗಲೇ ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡಿದ್ರು. ನಿನ್ನೆ ಕಾರ್ಯಾಚರಣೆ ನಡೆಯುತ್ತೆ ಅಂತ ಹೇಳಲಾಗಿರುವಂತಹ ಪಾಯಿಂಟ್ ನಂಬರ್ 11ರಲ್ಲಿ. ಸೊ ಆ ಒಂದು ಪಾಯಿಂಟ್ ನಂಬರ್ 11ರಲ್ಲಿ ಅಳವಡಿಕೆ ಮಾಡಿರುವಂತಹ ಶೇಡ್ ನೆಟ್ ಇವತ್ತು ಕೂಡ ಹಾಗೆ ಇದೆ. ಕಾರ್ಮಿಕರನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಕಾರ್ಮಿಕರು ಕೂಡ ಒಬ್ಬೊಬ್ಬರಾಗಿ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಕಾರ್ಯಾಚರಣೆಗೆ ನಿಯೋಜನೆಗೊಂಡಿರುವಂತಹ ಅಧಿಕಾರಿ ಸಿಬ್ಬಂದಿಗಳು ಕೂಡ ಅತ್ತ ತೆರಳುತ್ತಾ ಇರುವಂತದ್ದು, ಮಹಿಳಾ ಸಿಬ್ಬಂದಿಗಳ ಸಹಿತ ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ ಎನ್ನುವಂಥದ್ದನ್ನ ನಾವು ನೇರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಇವರ ಒಂದು ಡೆಡಿಕೇಶನ್ಗೆ ನಾವು ವಿಶೇಷವಾಗಿ ಒಂದು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮಹಿಳಾ ಸಿಬ್ಬಂದಿಗಳು, ಒಂದಷ್ಟು ವಯಸ್ಕ ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ತಂಡದಲ್ಲಿದ್ದಾರೆ. ಆದ್ರೆ ಈ ಒಂದು ಕಾರ್ಯತತ್ಪರತೆಯನ್ನು ನಾವು ಗಮನಿಸಲೇಬೇಕು. ನಿನ್ನೆ ಮಧ್ಯಾಹ್ನದ ಊಟವನ್ನು ಕೂಡ ಮಾಡದೆ ನಿರಂತರವಾಗಿ ತಮ್ಮ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು. ಅಂದ್ರೆ ಸಾಮಾನ್ಯವಾಗಿ ಅಧಿಕಾರಿಗಳು ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ಸಮಯಕ್ಕೆ ಸರಿಯಾಗಿ ಮಾಡುವಂತವರು, ಊಟದ ಸಮಯ ಆದ್ರೆ ಸಾಕು ಇಳಿದು ಬರ್ತಾರೆ ಅನ್ನುವಂಥದ್ದನ್ನ ನಾವು ಕೇಳ್ತಾ ಇದ್ವಿ. ಆದ್ರೆ ನಿನ್ನೆಯ ಒಂದು ವಿಚಾರವನ್ನ ಗಮನಿಸಿದ್ರೆ ಬೆಳಗ್ಗೆ ಹೋದವರು ಬಹುಶಃ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನ ಅಥವಾ ಕುಡಿಯುವ ನೀರಿನ ಬಾಟಲ್ಗಳನ್ನ ತೆಗೆದುಕೊಂಡು ಹೋಗಿರಬಹುದು ಅನ್ನುವಂಥದ್ದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ಉಪಹಾರಗಳಿರ್ಲಿಲ್ಲ. ಅಂದ್ರೆ ಊಟ ಆಗ್ಲಿ ಅಥವಾ ಇನ್ನಿತರ ಉಪಹಾರದ ವ್ಯವಸ್ಥೆಗಳಲ್ಲಿ ಇರಲಿಲ್ಲ. ಅಂದ್ರೆ ಸಾಮಾನ್ಯವಾಗಿ ಒಂದೆರಡು ದಿನ ಕಾರ್ಯಾಚರಣೆ ನಡೆಯುವಂತ ಸಂದರ್ಭದಲ್ಲಿ ಆ ಜಾಗಕ್ಕೆ ಊಟವನ್ನ ತರಿಸಿಕೊಂಡು ಅಲ್ಲೇ ಊಟ ಮಾಡಿದ್ರು. ಆದ್ರೆ ನಿನ್ನೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಬೆಳಗ್ಗೆ ಹೋದವರು ವಾಪಸ್ ಕೆಳಭಾಗಕ್ಕೆ ಬಂದಿರುವಂತದ್ದು, ಮತ್ತೆ ರಸ್ತೆ ಬದಿಗೆ ಬಂದಿರುವಂತದ್ದು ಸಂಜೆಯ ವೇಳೆಗೆ. ಅಂದ್ರೆ ನಿರಂತರವಾಗಿ ಈ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರು ಅನ್ನುವಂಥದ್ದಕ್ಕೆ ಸಾಕ್ಷಿ ಅದು. ಸೊ ಇವತ್ತು ಕೂಡ ತೆರಳಿದ್ದಾರೆ. ಸೊ ಇವತ್ತು ಎಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ, ಏನು ಎತ್ತ ಅನ್ನುವಂಥದ್ದು ಕೂಡ ನಮಗೆ ಇರುವಂತಹ ಕುತೂಹಲ. ಸೊ ಅದಕ್ಕೆ ಕೂಡ ಒಂದು ಉತ್ತರವನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮಗೆ ಉತ್ತರ ಸಿಗುತ್ತೆ. ಅಲ್ಲಿ ದಾಮೋದರ್ ದೊಂಡೋಲ ಇದ್ದಾರೆ, ಚಾನಲ್ ಮುಖ್ಯಸ್ಥ. ಸೊ ಏನಾಗ್ತಾ ಇದೆ, ಏನು ಎತ್ತ ಅನ್ನುವಂತಹ ಡೀಟೇಲ್ಸ್ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾವು ವೀಕ್ಷಕರಿಗೆ ಒಂದು ಕೊಡುವಂತಹ ಕೆಲಸವನ್ನ ಮಾಡೋದಕ್ಕಿದ್ದೇವೆ. ಅಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಇದು ಪಾಯಿಂಟ್ ನಂಬರ್ 11ರ ಸಮೀಪ. ಅಂದ್ರೆ ನಿನ್ನೆ ಯಾವ ಹಾದಿಯ ಮೂಲಕ ಕಾಡಿನ ಒಳಭಾಗಕ್ಕೆ ತೆರಳಿದ್ರು, ಇವತ್ತು ಕೂಡ ಅದೇ ಒಂದು ಹಾದಿಯ ಮೂಲಕ ಒಳಭಾಗಕ್ಕೆ ತೆರಳಿರುವಂತದ್ದನ್ನು ನಾವು ಗಮನಿಸಿದ್ದೇವೆ. ಅಧಿಕಾರಿಗಳು ಸಿಬ್ಬಂದಿಗಳನ್ನ ಇಳಿಸಿದಂತಹ ಪೊಲೀಸ್ ವಾಹನ ಮುಂದಕ್ಕೆ ಧರ್ಮಸ್ಥಳ ಠಾಣೆ ಹಾಗೂ ನೇತ್ರಾವತಿ ಸ್ನಾನಘಟ್ಟ ಸಮೀಪ ಪಾರ್ಕ್ ಆಗೋದಕ್ಕೆ ಈಗಾಗಲೇ ತೆರಳಿದೆ. ದೃಶ್ಯಗಳಲ್ಲಿ ನಾವು ಗಮನಿಸಿದ್ದೇವೆ. ಈಗಾಗಲೇ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಅದನ್ನ ರಿಪೀಟ್ ಮಾಡಿ ನಿಮಗೆ ತೋರಿಸ್ತಾ ಇರುವಂತದ್ದು. ಇನ್ನು ಈ ಒಂದು ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಒಂದು ದೃಶ್ಯಗಳು ಚಿತ್ರೀಕರಣ ಆಗ್ತಾ ಇದೆ, ದಾಖಲಿಸಲ್ಪಡ್ತಾ ಇದೆ. ಪ್ರತಿಯೊಂದು ಚಲನವಲನಗಳನ್ನ ಕೂಡ ಅಲ್ಲಿ ರೆಕಾರ್ಡ್ ಮಾಡಿಕೊಳ್ಳುವಂತಹ, ಡಿಜಿಟಲಿ ಅದನ್ನ ಸಂಗ್ರಹಿಸುವಂತಹ ಕೆಲಸಗಳು ಪ್ರತಿಯೊಂದು ಹಂತದಲ್ಲಿ ಕೂಡ ಆಗ್ತಾ ಇದೆ. ಸೊ ಇವತ್ತಿನ ಕಾರ್ಯಾಚರಣೆ ಏನು ಎತ್ತ, ಪಾಯಿಂಟ್ ನಂಬರ್ 11ರಲ್ಲಿ ಮುಂದುವರಿಯುತ್ತಾ ಅಥವಾ ನಿನ್ನೆಯ ರೀತಿ ಮತ್ತೆ ಮೇಲ್ಭಾಗಕ್ಕೆ ಹೋಗ್ತಾರಾ, ಇವತ್ತಿನ ಕಾರ್ಯಾಚರಣೆ ಎಲ್ಲಿ, ಅಥವಾ ಬೇರೆ ಏನಾದ್ರೂ ಜಾಗವನ್ನ ಸಾಕ್ಷಿ ದೂರುದಾರ ತೋರಿಸಿದ್ದಾನ ಅನ್ನುವಂಥದ್ದು ಕೂಡ ಇರುವಂತಹ ಸದ್ಯಕ್ಕೆ ಕುತೂಹಲ. ಸೊ ಆ ಒಂದು ಕುತೂಹಲಕ್ಕೆ ಉತ್ತರವನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಚಾನಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲೆ ಅವರು. ಈಗ ಅಲ್ಲಿನ ಇವತ್ತಿನ ಕಾರ್ಯಾಚರಣೆ ಎಲ್ಲಿ ನಡೆಯುತ್ತೆ, ಹೇಗೆ, ಏನು ಅನ್ನುವಂಥದ್ರ ಬಗ್ಗೆ ನಮಗೆ ಈಗ ಮೊದಲನೆಯದಾಗಿ ಮಾಹಿತಿಯನ್ನ ಕೊಡೋದಕ್ಕೆ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ನಿನ್ನೆ ಕೂಡ ನಿರೀಕ್ಷೆ ಇತ್ತು ಪಾಯಿಂಟ್ 11ರಿಂದ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನುವಂಥದ್ದು, ಆದ್ರೆ ನಿನ್ನೆ ಆಗಿದ್ದೇ ಬೇರೆ. ಸೊ ಇವತ್ತು ಹೇಗೆ, ಏನು ಅಂತ? ಈಗಾಗಲೇ ಇಲ್ಲಿಗೆ ಆಗಮಿಸಿರುವಂತಹ ಅಧಿಕಾರಿಗಳು ಉತ್ಖನನ ಸಂಖ್ಯೆ 11ರ ಗುರುತೇನಿದೆ ಅಲ್ಲಿ ಈಗಾಗಲೇ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ. ಮುಂದೆ ಏನಾಗ್ತದೆ ಅಂತ ಕಾದು ನೋಡಬೇಕು. ಯಾಕಂತಂದ್ರೆ ಈಗಾಗಲೇ ಅವರು ಆಗಮಿಸಿದ್ದಾರೆ.
ಉತ್ಖನನ ಸಂಖ್ಯೆ 11 ಏನಿದೆ ಅಲ್ಲಿ ಸಮಾಲೋಚನೆಯಲ್ಲಿ ತೊಡಗಿಕೊಂಡಿರುವಂತದ್ದು ಈಗ ನಮಗೆ ಕಾಣ ಸಿಗ್ತಾ ಇರುವಂತದ್ದು. ಆ Okay. ಸಮಾಲೋಚನೆ ಆದ ನಂತರ ಅವ್ರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ನೋಡ್ಬೇಕು. ಯಾಕಂತಂದ್ರೆ ಬಹಳ ಮುಖ್ಯವಾಗಿ ಉತ್ಖನನ ಸಂಖ್ಯೆ ಅಥವಾ ಗುರುತು ಸಂಖ್ಯೆ 11ರಲ್ಲಿ ಉತ್ಖನನ ಮಾಡ್ತಾರೋ ಇಲ್ವೋ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. Okay. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಉತ್ಖನನ ಸಂಖ್ಯೆ 11ರ ಸಮೀಪದಲ್ಲಿ ಬಂದು ಅಧಿಕಾರಿಗಳು ಬಂದು ಸೇರಿದ್ದಾರೆ. ಅವರು ಮತ್ತೆ ಗುಡ್ಡದ ಮೇಲ್ಭಾಗಕ್ಕೆ ಹೋಗ್ತಾರೋ ಅಥವಾ ಕೆಳಭಾಗದಲ್ಲಿ ಇರ್ತಾರೋ ಅನ್ನುವಂಥದ್ದು ನೋಡ್ಬೇಕು. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಗೌತಮ್. ಅದ್ರ ಜೊತೆಗೆ ಈಗಾಗಲೇ ಅವರು ಉತ್ಖನನ ಸಂಖ್ಯೆ 11ರ ಸಮೀಪದಲ್ಲಿ ನಿಂತು ಒಂದಷ್ಟು ಸಮಾಲೋಚನೆಯನ್ನು ನಡೆಸ್ತಾ ಇದ್ರೆ. ಸಮಾಲೋಚನೆಯ ಬಳಿಕ ಅಂತಿಮ ನಿರ್ಧಾರ ಏನ್ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಗೌತಮ್. ಓಕೆ, ಅದರ ಜೊತೆಗೆ ದಾಮೋದರ್ ನಿನ್ನೆ ಏನೇನಾಯ್ತು? ಯಾಕಂತ ಹೇಳಿದ್ರೆ ಜನರಿಗೆ ಇನ್ನೂ ಕೂಡ ಒಂದಷ್ಟು ಗೊಂದಲ ಇದೆ ಅನ್ನುವಂತಹ ವಿಚಾರಗಳು ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ಹೋಗಿದ್ರು, ಪಾಯಿಂಟ್ ನಂಬರ್ 11 ಆಗ್ಲಿಲ್ಲ, ಬೇರೆ ಜಾಗಕ್ಕೆ ಹೋಗಿದ್ರು. ಯಾಕೆ ಹೋದ್ರು? ಅಂದ್ರೆ ಸಾಕ್ಷಿ ದೂರುದಾರನ ಮಾಹಿತಿಯ ಹಿನ್ನೆಲೆಯಲ್ಲಿ ಅವರು ಹೋಗಿರುವಂತದ್ದ ಅಥವಾ ಬೇರೆ ಏನಾದ್ರೂ ಕಾರಣಗಳ ಹಿನ್ನೆಲೆಯಲ್ಲಿ ಅವರು ಹೋಗಿರುವಂತದ್ದ? ಏನೇನಾಯ್ತು? ಎಷ್ಟು ಕಳೆಬರ ಸಿಕ್ಕಿದೆ ಇತ್ಯಾದಿಗಳ ಬಗ್ಗೆ ಒಂದಷ್ಟು ಗೊಂದಲ ಇದೆ. ಸೊ ಈ ಬಗ್ಗೆ ಒಮ್ಮೆ ಎಕ್ಸ್ಪ್ಲೇನ್ ಮಾಡಬಹುದಾ ನಿನ್ನೆ ಇಡೀ ದಿನದ ಒಂದು ಡೆವಲಪ್ಮೆಂಟ್ ನ ಬಗ್ಗೆ? ನಿನ್ನೆ ಇಡೀ ದಿನದ ಡೆವಲಪ್ಮೆಂಟಿನಲ್ಲಿ ನಮಗೆ ಬಹಳಷ್ಟು ನಿನ್ನೆ ಇಡೀ ದಿನ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಅಲ್ಲಿ ಏನಾಗಿದೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಕುತೂಹಲಕ್ಕೆ ಕಾರಣವೂ ಕೂಡ ಒದಗಿಸಿ ಕೊಟ್ಟಿತ್ತು. ಅದರ ಜೊತೆಗೆ ಏನಾಗಬಹುದು ಅನ್ನುವಂತಹ ಊಹೆಗಳಿತ್ತು. ಆದ್ರೆ ನಿನ್ನೆ ಸ್ಪಾಟ್ ನಂಬರ್ 11 ಬದಲು ನಿನ್ನೆ ಅವರು ಸ್ಪಾಟ್ ನಂಬರ್ 14ಕ್ಕೆ ಹೋದ್ರು. ಅಂದ್ರೆ ನಿನ್ನೆ ಅನಾಮಧೇಯ ವ್ಯಕ್ತಿ ಕರೆದುಕೊಂಡು ಹೋದಂತಹ ಜಾಗವನ್ನ 14 ನಂಬರ್ ಅಂತ ಗುರುತಿಸಲ್ಪಟ್ರು. ಅಲ್ಲಿ ಅಗೆಯಲ್ಪಟ್ಟು ಅದಾದ ನಂತರ ಅಲ್ಲಿ ಅಗೆಯಲಿಕ್ಕೆ ಅಂತ ಕರ್ಕೊಂಡು ಹೋದ್ರು. ಆದ್ರೆ ಅಲ್ಲಿ ಅಗೆಯುವಂತಹ ಏನು ಪ್ರಮೇಯ ಬರಲಿಲ್ಲ. ಬದಲಾಗಿ ಅಲ್ಲಿ ಒಂದು ದೇಹ ಸಿಕ್ತು ಅನ್ನುವಂಥದ್ದು. ಕಲ್ಲಿನ ಎಡೆಯಲ್ಲಿ ಒಂದು ದೇಹ ಸಿಕ್ತು. ಆ ದೇಹದ ಸಮೀಪ ಒಂದು ಹಗ್ಗ ಅಥವಾ ಕೆಂಪು ಕಲರ್ನ ಸೀರೆ ಸಿಕ್ತು ಅನ್ನುವಂತಹ ಮಾಹಿತಿ. ಅದರ ಜೊತೆಗೆ ಅದೊಂದು ಆ ಬಾಡಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡಿದ್ರು. ಆ ಬಾಡಿಯನ್ನ ಸಂಗ್ರಹಿಸಿ ಅಲ್ಲಿ ಪರೀಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಅವರು ಮಾಡಿದ್ರು ಅನ್ನುವಂತಹ ಮಾಹಿತಿ ನಿನ್ನೆ ಲಭ್ಯವಾಗಿರುವಂತದ್ದು. ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಇವತ್ತು ಕೂಡ ಅಲ್ಲಿ ಗುಡ್ಡದ ಮೇಲ್ಭಾಗಕ್ಕೆ ಹೋಗ್ಬೋದು ಅನ್ನುವಂತ ನಿರೀಕ್ಷೆಗಳಿತ್ತು. ಆದ್ರೆ ಇವತ್ತು ಗುಡ್ಡದ ಮೇಲ್ಭಾಗಕ್ಕೆ ಅವರು ಹೋಗ್ಲಿಲ್ಲ. ಬದಲಾಗಿ 11ನೇ ಗುರುತು ಏನಿದೆ, 11ನೇ ಗುರುತಿನತ್ತವೇ ಈಗ ಉತ್ಖನನ ಕಾರ್ಯ ಆರಂಭಗೊಳಿಸುವ ಬಗ್ಗೆ ತೀರ್ಮಾನ ಕೈಗೊಂಡಿದ್ದಾರೆ ಅಂತ ಅನ್ಸುತ್ತೆ. 11ನೇ ಪಾಯಿಂಟ್ ನಲ್ಲೇ ಉತ್ಖನನ ಕಾರ್ಯ ಇವತ್ತು ನಡೆಯುವಂತಹ ಸಾಧ್ಯತೆಗಳಿವೆ. ನಿನ್ನೆ ಹೋಗಿ ಅಲ್ಲಿ ಸಿಕ್ಕಂತಹ ಏನು ದೇಹ ಇದೆ ಅದನ್ನ ಈಗಾಗಲೇ FSL ಗೆ ಕಳಿಸಿದ್ದಾರೆ. ಅದರ ಜೊತೆಗೆ ಅದನ್ನ 14 ನಂಬರ್ ಅಂತ ಗುರುತಿಸಿದ್ದಾರೆ ಗೌತಮ್. ಮತ್ತು ಅದು ಉತ್ಖನನ ಮಾಡಿ ಸಿಕ್ಕಿರುವಂತಹ ಯಾವುದೇ ದೇಹ ಅಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ ಗೌತಮ್. ಓಕೆ, ಅಂದ್ರೆ ಅದು ಉತ್ಖನನ ಮಾಡಿರುವಂತದ್ದಲ್ಲ, ಮೇಲ್ಭಾಗದಲ್ಲೇ ಇತ್ತು ಅನ್ನುವಂಥದ್ದು. ಹೌದೌದು, ನಿನ್ನೆ ಮೇಲ್ಭಾಗದಲ್ಲೇ ಸಿಕ್ಕಿರುವಂತಹ ಒಂದು ಅಸ್ಥಿಪಂಜರದ ಮೂಳೆಗಳು. ಅದರಿಂದ ನಿನ್ನೆ ಉತ್ಖನನ ಮಾಡ್ಲೇ ಇಲ್ಲ. ಬದಲಾಗಿ ನಿನ್ನೆ ಉತ್ಖನನ ಮಾಡದೆ ಮೇಲ್ಮೈಯಲ್ಲಿ ಸಿಕ್ಕಿದಂತಹ ದೇಹವನ್ನ ಸಂಗ್ರಹಿಸಿ ಅದನ್ನ FSL ಗೆ ಕಳಿಸಿಕೊಡಲಾಗಿದೆ. ಅದನ್ನ ನಿನ್ನೆ ಉತ್ಖನನ ಕಾರ್ಯ ಆಗಿಲ್ಲ. ಆದ್ರೆ ನಿನ್ನೆ ಅವರು 11:30 ಅಷ್ಟೊತ್ತಿಗೆ ಮೇಲ್ಭಾಗಕ್ಕೆ ಹೋದವರು ಸಂಜೆ 6 ಗಂಟೆ ತನಕ ಬರಲಿಲ್ಲ. ಅದರಿಂದ ಊಟ ತಿಂಡಿ ಯಾವುದೂ ಕೂಡ ಇಲ್ಲದೆ ನಿನ್ನೆ ಅವರು ಆ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು. ನಿನ್ನೆ ಅದಷ್ಟೇ ಕಾರ್ಯಗಳು ಆಗಿರೋದು. ಅಂದ್ರೆ ಒಂದು ದೇಹದ ಅಸ್ಥಿಪಂಜರ ದೊರಕಿರೋದ್ರಿಂದ ಅವುಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾತ್ರ ಮಾಡಿದ್ದಾರೆ. ಉಳಿದಂತೆ ಈಗ ಇವತ್ತು ಬಂದವರು ಈಗ 11ನೇ ನಂಬರ್ನ ಗುರುತಿನತ್ತ ಬರ್ತಾ ಇರುವಂತದ್ದು. ಅಲ್ಲಿಯ ಒಂದು ಸ್ಥಳವನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಇಲ್ಲೇ ಉತ್ಖನನ ಕೆಲಸಕ್ಕೆ ಮುಂದಾಗುವಂತ ಸಾಧ್ಯತೆಗಳಿವೆ. ನಿಮಗೀಗ ಆ ದೃಶ್ಯಾವಳಿಗಳು ಬರ್ತಾ ಇದೆ ಅಂತ ಅನ್ಸುತ್ತೆ ಗೌತಮ್. ಬರ್ತಾ ಇದೆಯಾ? 11ನೇ ನಂಬರ್ ಉತ್ಖನನದ ದೃಶ್ಯಾವಳಿಗಳು ಬರ್ತಾ ಇರಬಹುದು. ಅಲ್ಲಿ ನಡೆಯುತ್ತಿರುವಂತ ತಯಾರಿಗಳ ಬಗ್ಗೆ ಕೂಡ ತಾವು ನೋಡ್ತಾ ಇದ್ದೀರಿ. ಅಲ್ಲಿ ಯಾವ ರೀತಿಯಾಗಿ ತಯಾರಿಗಳು ನಡೀತಾ ಇದೆ ಅನ್ನುವಂಥದ್ದು. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಮೇಲ್ಭಾಗದಿಂದ ಆ ದೃಶ್ಯಾವಳಿಗಳನ್ನ ಕೊಡ್ತಾ ಇದ್ದಾರೆ ನೋಡಿ. ಅಲ್ಲಿ ಚಿಕ್ಕ ಚಿಕ್ಕ ಗಿಡಗಂಟಿಗಳನ್ನ ಕತ್ತರಿಸಿ ಉತ್ಖನನ ಕಾರ್ಯಕ್ಕೆ ಮುಂದಾಗುವ ಒಂದು ಸೂಚನೆಗಳು ನಮಗೆ ಸಿಗ್ತಾ ಇದೆ. ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಗುರುತು ನಂಬರ್ 11ರಲ್ಲಿ ನಡೆಯುತ್ತಿರುವಂತಹ ಉತ್ಖನನ ಕಾರ್ಯದ ಸಂಪೂರ್ಣ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಓಕೆ, ಅಂದ್ರೆ ಈಗ ಒಂದು ಪ್ರಶ್ನೆ ಇರುವಂತದ್ದು, ಯಾಕೆ ನಿನ್ನೆ ಮೇಲ್ಭಾಗಕ್ಕೆ ಹೋದ್ರು? ಅಂದ್ರೆ ಇಷ್ಟರವರೆಗೆ ಎಲ್ಲವನ್ನು ಕೂಡ ಆರ್ಡರ್ ವೈಸ್ ಮಾಡಿಕೊಂಡು ಬಂದ್ರು. ಅಂದ್ರೆ ನಡುವೆ ಕೂಡ ಮೊದಲಿಗೆ ಕೂಡ ಒಂದಷ್ಟು ಊಹಾಪೋಹಗಳಿತ್ತು. ಅಂದ್ರೆ ಫಸ್ಟ್ ಪಾಯಿಂಟ್ ಆದ್ಮೇಲೆ ಸೆಕೆಂಡ್ ಪಾಯಿಂಟ್ ಹೋಗೋದಿಲ್ಲ, ಬೇರೆ ಇನ್ಯಾವುದೋ ಒಂದು ಪಾಯಿಂಟ್ ಹೋಗ್ತಾರೆ ಇತ್ಯಾದಿ ಎಲ್ಲವೂ ಕೂಡ ಒಂದಷ್ಟು ಮಾಹಿತಿಗಳೆಲ್ಲವೂ ಕೂಡ ಹರಿದಾಡಿತ್ತು. ಆದ್ರೆ ಅಧಿಕಾರಿಗಳು ಎಲ್ಲವನ್ನು ಕೂಡ ಆರ್ಡರ್ ವೈಸ್, ಅಂದ್ರೆ ಒಂದಾದ್ಮೇಲೆ 2, 2 ಆದ್ಮೇಲೆ 3 ಇದೇ ಒಂದು ಆರ್ಡರ್ ಅಲ್ಲಿ ಮಾಡಿಕೊಂಡು ಬಂದಿದ್ರು.
ಸೊ ನಿನ್ನೆ ಮೇಲ್ಭಾಗಕ್ಕೆ ಹೋಗೋದಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಏನಾದ್ರೂ ಗೊತ್ತಾಗಿದ್ಯಾ ಅಂತ? ಹೌದು, ಮುಸುಕುದಾರಿ ತನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಮೇಲ್ಭಾಗಕ್ಕೆ ಒಮ್ಮೆ ಕರ್ಕೊಂಡು ಹೋಗಿ ಅಲ್ಲಿಯೂ ಕೂಡ ಕೆಲವು ಗುರುತುಗಳನ್ನ ತೋರಿಸ್ತೀನಿ ಅಂತಂದಾಗ ಎಸಿ ಸಮ್ಮತಿಸಿ ಕರೆದುಕೊಂಡು ಹೋದ್ರು ಅನ್ನುವಂತಹದ್ದು ಈಗಿರುವಂತಹ ಮಾಹಿತಿ. ಆದ್ರಿಂದ ಅದನ್ನ ಅಂದ್ರೆ ಅಲ್ಲಿ ಮೇಲೆ ಹೋಗಿ ಅಲ್ಲಿ ಒಂದು ಗುರುತುಗೆ ಅಂದ್ರೆ ಮೇಲ್ಭಾಗದಕ್ಕೆ ಕರ್ಕೊಂಡು ಹೋದಾಗ್ಲೇ ಅಲ್ಲೊಂದು ಆತ ತೋರಿಸಿದಂತ ಸ್ಥಳದಲ್ಲಿ ಒಂದು ಮೃತದೇಹ ಪತ್ತೆ ಆಗಿರುವಂತದ್ದು. ದೇಹ ಅಂತಂದ್ರೆ ದೇಹದಲ್ಲಿ ಚರ್ಮದ ಅಂಶಗಳಿರ್ಲಿಲ್ಲ, ಅಸ್ಥಿ ಪಂಜರ ಪತ್ತೆ ಆಗಿರುವಂತದ್ದು. ಆ ಅಸ್ಥಿ ಪಂಜರಗಳನ್ನ ಕಲೆಕ್ಟ್ ಮಾಡುವಂತದ್ದು ಮತ್ತೆ ಅವುಗಳನ್ನು ಸಂಗ್ರಹಿಸುವಂತ ಕೆಲಸ ನಿನ್ನೆ ಆಗಿರುವಂತದ್ದು. ಇದೀಗ ಗೌತಮ್ ತಮಗೆ ದೃಶ್ಯಾವಳಿಗಳಲ್ಲಿ ಕಾಣ್ತಾ ಇದೆ ಅಂತ ಅನ್ಸುತ್ತೆ. ಅಲ್ಲಿ ಈಗಾಗ್ಲೇ ಉತ್ಖನನ ಕಾರ್ಯದ ಮುಂಚೆ ಮಾಡುವಂತಹ ಕಳೆಗಿಡಗಳನ್ನ ತೆಗೆಯುವಂತದ್ದು ಇತ್ಯಾದಿಗಳನ್ನೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಆ ಕೆಲಸ ಕಾರ್ಯಗಳು ನಡೀತಾ ಇದಾವೆ. ಓಕೆ, ಇನ್ನು ಯಂತ್ರಗಳನ್ನ ಏನಾದ್ರು ಬಳಕೆ ಮಾಡಿಕೊಳ್ಳುವ ಅಂದ್ರೆ ಮಿನಿ ಎಕ್ಸ್ಕವೇಟರ್ ಏನಾದ್ರು ಬಂದಿದ್ಯಾ, ಅದನ್ನ ಬಳಕೆ ಮಾಡಿಕೊಳ್ಳುವಂತ ಚಾನ್ಸಸ್ ಇದೆಯಾ ಅಂತ? ಈಗಿನ ತನಕ ಮಿನಿ ಎಕ್ಸ್ಕವೇಟರ್ ಬಂದಿಲ್ಲ. ಅದು ಬಂದ ನಿನ್ನೆ ಅದು ಇಡೀ ದಿನ ಇಲ್ಲಿ ಬಂದು ನಿಂತಿತ್ತು, ಆದ್ರೆ ಅದನ್ನ ಬಳಕೆ ಮಾಡಿಕೊಂಡಿಲ್ಲ. ಇವತ್ತು ಅಂದ್ರೆ ನಿನ್ನೆಯೂ ಕೂಡ ಅವ್ರಿಗೆ ತರಿಸಿದ್ದು 11 ಮತ್ತು 12ನೇ ಪಾಯಿಂಟ್ಗೆ ಅಂತ, ಆದ್ರೆ ಇವತ್ತು ಇಲ್ಲಿ ತನಕ ಬಂದಿಲ್ಲ. ಬರುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಓಕೆ, ಅದರ ಜೊತೆಗೆ ಈಗ ನಿನ್ನೆ ಕೂಡ ಒಂದು ಮಾಹಿತಿ ಇತ್ತು, ಅಂದ್ರೆ ಮುಂದಿನ ಪಾಯಿಂಟ್ ನಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಅಂದ್ರೆ ಪಾಯಿಂಟ್ ನಂಬರ್ 12ರಲ್ಲೂ ಕೂಡ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡುವಂತ ಕೆಲಸಗಳೆಲ್ಲ ಕೂಡ ಆಗಿತ್ತು ಅನ್ನುವಂಥದ್ದು. ಅದು ಇವತ್ತು ಕೂಡ ಅಲ್ಲಿ ನಿನ್ನೆ ಪಾಯಿಂಟ್ ನಂಬರ್ 11 ಮತ್ತು 12ರಲ್ಲಿ ಅಳವಡಿಕೆ ಮಾಡಲಾಗಿದ್ದ ಶೇಡ್ ನೆಟ್ ಅನ್ನ ಹಾಗೆ ಉಳಿಸಿಕೊಂಡಿದ್ದಾರೆ. ಅಲ್ಲೇ ಸೆಕ್ಯೂರಿಟಿಯನ್ನು ಕೂಡ ಹಾಕಿದ್ದಾರೆ. ಅದರಿಂದ ಇವತ್ತು 11ನೇ ನಂಬರ್ ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗ್ಲಿಕ್ಕಿದೆ ಗೌತಮ್. ಯಾಕಂದ್ರೆ 11ನೇ ನಂಬರ್ ನಲ್ಲೇ ಉತ್ಖನನ ಕಾರ್ಯ ಆರಂಭಗೊಳ್ತಾ ಇದೆ. ಅದಕ್ಕೆ ಬೇಕಾದಂತ ಪೂರ್ವಭಾವಿ ಕೆಲಸಗಳು ಈಗ ಆಗ್ತಾ ಇದೆ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತೆ ಮುಂದಿನ ಹಂತದ ಮಾಹಿತಿಗಳಿಗಾಗಿ ನಿಮ್ಮನ್ನು ಸಂಪರ್ಕ ಮಾಡ್ತೇವೆ ಅಂತ. ಎಸ್ ಚಾನಲ್ ಮುಖ್ಯಸ್ಥ ದಾಮೋದರ್ ದೊಂಡಲೆ ಅವರು ಕೊಟ್ಟಿರುವಂತಹ ಮಾಹಿತಿ ಇದು. ಸೊ ಈಗ ಈ ಮೂಲಕ ಬೆಳಗ್ಗೆ ಇದ್ದಂತಹ ಒಂದು ಕುತೂಹಲಕ್ಕೆ ಬಹುಶಃ ಉತ್ತರ ದೊರಕಿದೆ. ಇವತ್ತು ಯಾವ ಪಾಯಿಂಟ್ ನಲ್ಲಿ ಎಕ್ಸ್ಹ್ಯೂಮೇಷನ್ ಆರಂಭ ಆಗುತ್ತೆ? ನಿನ್ನೆ ಹಾಗೆ ಮತ್ತೆ ಮೇಲ್ಭಾಗಕ್ಕೆ ತೆರಳುತ್ತಾರಾ ಅಥವಾ ಮುಂದಿನ ಪಾಯಿಂಟ್ ಅಂದ್ರೆ ಈ ಹಿಂದೆ ನಿಗದಿಪಡಿಸಿದಂತಹ ಅಥವಾ ಮುಂದಕ್ಕೆ ಎಕ್ಸ್ಹ್ಯೂಮೇಷನ್ ಆಗಬೇಕಾಗಿದ್ದಂತಹ ಪಾಯಿಂಟ್ ಏನಿದೆ ಪಾಯಿಂಟ್ ನಂಬರ್ 11 ಅಲ್ಲೇ ಎಕ್ಸ್ಹ್ಯೂಮೇಷನ್ ಆಗುತ್ತಾ ಅನ್ನುವಂಥದ್ದು. ಸೊ ಈಗ ಅದೇ ಒಂದು ಪಾಯಿಂಟ್ ನಲ್ಲಿ ಎಕ್ಸ್ಹ್ಯೂಮೇಷನ್ಗೆ ಬೇಕಾದಂತಹ ಪ್ರಾಥಮಿಕ ಸಿದ್ಧತೆಗಳನ್ನ ಈಗ ಮಾಡಿಕೊಳ್ತಾ ಇದ್ದಾರೆ. ಅಂದ್ರೆ ಮುಖ್ಯವಾಗಿ ಅಗಿಯೋದಿಕ್ಕೆ ಅಲ್ಲಿದ್ದಂತಹ ಗಿಡಗಂಟಿಗಳನ್ನ ಪೊದೆಗಳನ್ನ ಕಡಿಯುವಂತಹ ಕೆಲಸ ಈಗ ಆಗ್ತಾ ಇದೆ ಅನ್ನುವಂಥದ್ದು ಲಭಿಸ್ತಾ ಇರುವಂತಹ ಮಾಹಿತಿ. ದೃಶ್ಯಗಳಲ್ಲಿ ಕೂಡ ನಾವು ಇನ್ನೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿ ಕೆಲಸಗಳನ್ನ ಮಾಡಿಕೊಳ್ತಾ ಇರೋದು ಒಂದಷ್ಟು ಕಂಡು ಬರ್ತಾ ಇದೆ. ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಬಹುಶಃ ನಮ್ಮ ಕ್ಯಾಮರಾವನ್ನ ಇನ್ನೊಂದು ರಸ್ತೆಯ ಈ ಭಾಗದಲ್ಲಿ ಎತ್ತರದ ಜಾಗದಲ್ಲಿಟ್ಟು ಒಂದಷ್ಟು ದೃಶ್ಯಗಳನ್ನ ತೋರಿಸುವಂತಹ ಒಂದಷ್ಟು ದೃಶ್ಯಗಳನ್ನ ಸೆರೆ ಹಿಡಿಯುವಂತಹ ಪ್ರಯತ್ನವನ್ನ ನಮ್ಮ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಕ್ಯಾಮರಾ ಪರ್ಸನ್ಸ್ ಮಾಡ್ತಾ ಇದ್ದಾರೆ. ಬಹುಶಃ ಅಧಿಕಾರಿಗಳ ಜೊತೆಗೆ ಸುದ್ದಿಯ ತಂಡವು ಕೂಡ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಪ್ರತಿ ದಿನವೂ ಕೂಡ ಆ ಒಂದು ಸ್ಥಳದಲ್ಲಿ ಇದ್ದುಕೊಂಡು ಅಲ್ಲಿನ ಒಂದು ಪ್ರತಿಯೊಂದು ಹಂತದ ಅಪ್ಡೇಟ್ಸ್ ಗಳನ್ನ ಕೊಡುವಂತಹ ಕೆಲಸ ನಡೀತಾ ಇದೆ. ಬೇರೆ ಬೇರೆ ಮಾಧ್ಯಮಗಳು ಕೂಡ ಇರುವಂತದ್ದು, ರಾಜ್ಯ ಮಟ್ಟದ ಮಾಧ್ಯಮಗಳಿರ್ಬೋದು, ರಾಷ್ಟ್ರೀಯ ಮಟ್ಟದ ಮಾಧ್ಯಮ ಪ್ರತಿನಿಧಿಗಳಿರ್ಬೋದು, ಅದೇ ರೀತಿ ಪಕ್ಕದ ರಾಜ್ಯ ಕೇರಳದ ಒಂದಷ್ಟು ಮಾಧ್ಯಮಗಳು ಕೂಡ ಅಲ್ಲಿ ಬೀಡು ಬಿಟ್ಟಿದೆ. ಇಲ್ಲಿನ ಪ್ರತಿಯೊಂದು ಹಂತಗಳ ಒಂದು ಮಾಹಿತಿಯನ್ನ ಕೂಡ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ 2-3 ತಂಡಗಳು, ಪ್ರತಿಯೊಂದು ವಾಹಿನಿಯ 2-3 ತಂಡಗಳು ಇಲ್ಲಿ ಬೀಡು ಬಿಟ್ಟಿರುವಂತಹದ್ದನ್ನ ನಾವು ಗಮನಿಸಬಹುದು. ಕಳೆದ ಆಲ್ಮೋಸ್ಟ್ ಜುಲೈ 28ರಂದು ಆರಂಭಗೊಂಡಿರುವಂತಹ ಕಾರ್ಯಾಚರಣೆ 28ರಂದು ಯಾವುದೇ ರೀತಿ ಎಕ್ಸ್ಹ್ಯೂಮೇಷನ್ ನಡೆದಿಲ್ಲ. ಸಾಕ್ಷಿ ದೂರುದಾರ SIT ಅಧಿಕಾರಿಗಳನ್ನ ಕರೆದುಕೊಂಡು ಬಂದಿರುವಂತದ್ದು, ಅಂದ್ರೆ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದಂತಹ ಅಧಿಕಾರಿಗಳು ಇಲ್ಲಿ ಮಹಜರು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಎಲ್ಲೆಲ್ಲಿ ಹೂತಿಟ್ಟಿರುವಂತದ್ದು ಎನ್ನುವಂತಹ ಒಂದು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಆ ಬಳಿಕ ಜುಲೈ 29ರಿಂದ ಆರಂಭಗೊಂಡಿರುವಂತದ್ದು ಈ ಒಂದು ಎಕ್ಸ್ಹ್ಯೂಮೇಷನ್ ಪ್ರಕ್ರಿಯೆ. ಅಂದ್ರೆ ಉತ್ಖನನ ಕಾರ್ಯ, ಮಣ್ಣನ್ನ ಅಗೆದು ಕಳೆಬರವನ್ನ ಹುಡುಕುವಂತಹ ಕೆಲಸ ಕಾರ್ಯಗಳು ನಡೆದಿರುವಂತದ್ದು ಜುಲೈ 29ರಿಂದ. 29ರಂದು ಮೊದಲನೇ ದಿನದ ಎಕ್ಸ್ಹ್ಯೂಮೇಷನ್ ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ರು. ಮೊದಲ ಪಾಯಿಂಟ್ ನೇತ್ರಾವತಿ ಸ್ನಾನಘಟ್ಟ ಸಮೀಪದ ತೆಂಗಿನ ಮರಗಳ ಸಮೀಪ ಇದ್ದಂತಹ ಒಂದು ಪಾಯಿಂಟ್ ಅನ್ನ ಸಾಕ್ಷಿ ದೂರುದಾರ ತೋರಿಸಿರುವಂತದ್ದು. ಅದಕ್ಕೆ ಪಾಯಿಂಟ್ ನಂಬರ್ 1 ಎನ್ನುವಂತಹ ಒಂದು ನಂಬರಿಂಗ್ ಅನ್ನ ಮಾಡಿ ಅಲ್ಲಿ ಕ್ರೈಮ್ ಲೈನ್ ಅನ್ನ ಹಾಕಿ
ಜೊತೆಗೆ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು. ಶಸ್ತ್ರ ಸಹಿತ ಸಿಬ್ಬಂದಿಗಳನ್ನು ANF ಸಿಬ್ಬಂದಿಗಳನ್ನು ಅಲ್ಲಿ ಡಿಪ್ಲಾಯ್ ಮಾಡಿದ್ರು. ಆ ಬಳಿಕ ಜುಲೈ 29ರಂದು ಮೊದಲ ದಿನದ ಉತ್ಖನನ ಕಾರ್ಯ ಆರಂಭ ಆಯಿತು. ಫಸ್ಟ್ ಪಾಯಿಂಟ್ ನಲ್ಲಿ ಮೊದಲ ದಿನ ಅಂದ್ರೆ ಇಡೀ ದಿನದ ಕಾರ್ಯಾಚರಣೆಯನ್ನು ಒಂದೇ ಪಾಯಿಂಟ್ಗೆ ಸೀಮಿತ ಮಾಡಲಾಗಿತ್ತು. ಬೆಳಗ್ಗೆ ಆರಂಭಗೊಂಡಂತಹ ಕಾರ್ಯಾಚರಣೆ ಮುಗಿಯುವಾಗ ಸಂಜೆ 5:30-6 ಗಂಟೆ ಆಗಿತ್ತು. ಸೊ ಆ ನೆಲೆಯಲ್ಲಿ ಆವತ್ತಿನ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿದ್ರು. ಆ ಬಳಿಕ ಜುಲೈ 30ರಂದು 2, 3, 4, 5 ಹೀಗೆ ಒಟ್ಟು 4 ಪಾಯಿಂಟ್ಗಳ ಉತ್ಖನನ ಕಾರ್ಯವನ್ನು ಆರಂಭ ಮಾಡಿದ್ರು. ಸೊ ಆವತ್ತು ಕೂಡ ಯಾವುದೇ ಕಳೆ ಬರಗಳು ಅವಶೇಷಗಳು ಈ ಒಂದು ಅಗೆದಂತಹ ಗುಂಡಿಗಳಲ್ಲಿ ಪತ್ತೆಯಾಗಲಿಲ್ಲ. ಸೊ ಆ ಸಂದರ್ಭದಲ್ಲಿ ಆವತ್ತಿನ ಕಾರ್ಯಾಚರಣೆ ಕೂಡ ಸ್ಥಗಿತಗೊಂಡಿತ್ತು. ಜುಲೈ 31ರಂದು 6ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನು ಆರಂಭ ಮಾಡಿದ್ರು. ಆದರೆ ಆ ಒಂದು ಪಾಯಿಂಟ್ನಲ್ಲಿ ಒಂದಷ್ಟು ಕಳೆ ಬರದ ಅವಶೇಷಗಳು ಪತ್ತೆಯಾಯಿತು. ಒಂದಷ್ಟು ಮೂಳೆಗಳ ತುಂಡುಗಳು ಸಿಕ್ಕಿತು, ತಲೆಬುರುಡೆಯ ಒಂದಷ್ಟು ಚೂರುಗಳು ಲಭ್ಯವಾಯಿತು ಎನ್ನುವಂತಹ ಮಾಹಿತಿ. ಅದನ್ನ ಸಂಗ್ರಹಿಸಿ ಸೈಂಟಿಫಿಕ್ ಆಗಿ ಅದನ್ನ ಸ್ಯಾಂಪಲ್ ಆಗಿ ಸಂಗ್ರಹ ಮಾಡಿ ಅದನ್ನ ಸೀಲ್ ಮಾಡಿ ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಕೆಲಸಗಳಾಯಿತು. ಸೊ ಆ ಒಂದು ಪಾಯಿಂಟ್ ಏನಿದ್ರೆ ಜುಲೈ 30ರಂದು ಕಾರ್ಯಾಚರಣೆ ನಡೆದಂತಹ ಜಾಗ ಏನಿದೆ ಅದು 6ನೇ ಪಾಯಿಂಟ್. ಆ ಪಾಯಿಂಟ್ ನಲ್ಲಿ ಒಂದಷ್ಟು ಮೂಳೆಗಳ ಅವಶೇಷಗಳು ಲಭ್ಯ ಆಯಿತು. ಅದನ್ನ ಕಳುಹಿಸುವಂತಹ ಕೆಲಸಗಳಾಯಿತು. ಇನ್ನು ಮುಂದಿನ ದಿನದ ಕಾರ್ಯಾಚರಣೆ ಆಗಸ್ಟ್ 1ರಂದು ನಡೆಯಿತು. ಆಗಸ್ಟ್ 1ರಂದು 7 ಹಾಗೂ 8ನೇ ಪಾಯಿಂಟ್ಗಳನ್ನು ಉತ್ಖನನ ಮಾಡಿದ್ರು. ಆ 2 ಪಾಯಿಂಟ್ಗಳಲ್ಲಿ ಕೂಡ ಯಾವುದೇ ರೀತಿಯ ಕಳೆ ಬರಗಳು, ಅಸ್ಥಿಪಂಜರಗಳು ಪತ್ತೆಯಾಗಲಿಲ್ಲ. ಯಾವುದೇ ಮೂಳೆಯ ತುಂಡುಗಳು ಕೂಡ ಸಿಗಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಒಂದು ಅಂದ್ರೆ ಊಟದ ವಿರಾಮಕ್ಕಿಂತ ಮುಂಚೆ ಒಂದು ಪಾಯಿಂಟ್, ಊಟದ ವಿರಾಮದ ನಂತರ ಒಂದು ಪಾಯಿಂಟ್, ಹಾಗೆ 7 ಮತ್ತು 8 2 ಪಾಯಿಂಟ್ಗಳ ಉತ್ಖನನ ಪ್ರಕ್ರಿಯೆಯನ್ನ ಮುಗಿಸಿದ್ರು ಅಧಿಕಾರಿಗಳು. ಅದೇ ರೀತಿ ಆಗಸ್ಟ್ 2ರಂದು ಶನಿವಾರ 9 ಮತ್ತು 10ನೇ ಪಾಯಿಂಟ್ನ ಎಕ್ಸ್ಹ್ಯೂಮೇಷನ್ ಪ್ರಕ್ರಿಯೆ ನಡೆದಿರುವಂಥದ್ದು. ಪಾಯಿಂಟ್ ನಂಬರ್ 9ರಲ್ಲಿ ಯಾವುದೇ ರೀತಿಯ ಕಳೆ ಬರಗಳು ಸಿಕ್ಕಿರಲಿಲ್ಲ. ಅದರ ಜೊತೆಗೆ ಈ ಒಂದು ಪ್ರಕ್ರಿಯೆ ಮುಗಿಯುವಾಗ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನ ಊಟದ ವಿರಾಮವನ್ನ ಪಡೆದುಕೊಂಡಂತಹ ಅಧಿಕಾರಿಗಳು ಆ ಬಳಿಕ ಪಾಯಿಂಟ್ ನಂಬರ್ 10ರತ್ತ ತೆರಳಿದ್ರು. ಸಂಜೆಯವರೆಗೂ ಕೂಡ ಅಂದ್ರೆ ಈ ಸಂದರ್ಭದಲ್ಲಿ ಕಾರ್ಯಾಚರಣೆಗೆ ಮಳೆ ಬಹಳಷ್ಟು ಅಡ್ಡಿಪಡಿಸಿತು ಅನ್ನುವಂಥದ್ದು. ಸರಿಸುಮಾರು 1 ಗಂಟೆಯ ಕಾಲ ಮಳೆಯಿಂದಾಗಿ ಈ ಒಂದು ಕಾರ್ಯಾಚರಣೆಯನ್ನ ಒಂದಷ್ಟು ಸ್ಥಗಿತ ಮಾಡಿದ್ರು. ಆ ಬಳಿಕ ಮತ್ತೆ ಕಾರ್ಯಾಚರಣೆಯನ್ನ ಮುಂದುವರಿಸಿ ಅಲ್ಲಿ ಏನು ಸಿಗ್ಲಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಆವತ್ತಿನ ಕಾರ್ಯಾಚರಣೆಯನ್ನು ಮುಗಿಸಿ ಅಧಿಕಾರಿಗಳು ವಾಪಸ್ ಬಂದ್ರು. ಆ ಬಳಿಕ ಆಗಸ್ಟ್ 3 ಭಾನುವಾರ ಯಾವುದೇ ರೀತಿಯ ಕಾರ್ಯಾಚರಣೆಗಳು ಇರಲಿಲ್ಲ. ಅಧಿಕಾರಿಗಳೆಲ್ಲರೂ ಕೂಡ ಭಾನುವಾರದ ರಜಾ ದಿನದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಈ ಒಂದು ಉತ್ಖನನ ಕಾರ್ಯಾಚರಣೆಯನ್ನ ಅಥವಾ ಇನ್ವೆಸ್ಟಿಗೇಷನ್ ಅನ್ನ ನಡೆಸಲಿಲ್ಲ. ಭಾನುವಾರ ರಜೆ ಇತ್ತು. ಆ ಬಳಿಕ ಆಗಸ್ಟ್ 4 ನಿನ್ನೆ ಮತ್ತೆ ಕಾರ್ಯಾಚರಣೆ ಆರಂಭಗೊಂಡಿರುವಂಥದ್ದು. ಸೊ ಯಥಾ ಪ್ರಕಾರ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ದದ್ದು ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಆರಂಭ ಆಗುತ್ತೆ. ಪಾಯಿಂಟ್ ನಂಬರ್ 11ರತ್ತವೇ ಬಂದು ಇಳಿದಿದ್ರು. ಅದೇ ಒಂದು ಹಾದಿಯ ಮೂಲಕ ಹಿಡಿದು ಪಾಯಿಂಟ್ ನಂಬರ್ 11ರತ್ತ ತೆರಳಿದ್ರು. ಆದ್ರೆ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡದೆ ನೇರವಾಗಿ ಅರಣ್ಯದ ಮೇಲ್ಭಾಗಕ್ಕೆ ತೆರಳಿದ್ರು. ಸೊ ಅಲ್ಲಿ ಹೋದ ಮೇಲೆ ಏನಾಯ್ತು ಯಾಕಂತ ಹೇಳಿದ್ರೆ ಈ ಎಲ್ಲ ಪಾಯಿಂಟ್ಗಳಲ್ಲಿ ನೀವು ಗಮನಿಸಬಹುದು, ನಮ್ಮ ಕ್ಯಾಮೆರಾ ಕಣ್ಣಿಗೆ ಕೂಡ ಒಂದಷ್ಟು ಚಲನವಲನಗಳು, ಒಂದಷ್ಟು ದೃಶ್ಯಗಳು ಆ ಒಂದು ತೆರೆಯ ಮರೆಯಲ್ಲಿ ಕಂಡು ಬರ್ತಾ ಇದೆ. ಮರಗಿಡಗಳ ನಡುವಿನಿಂದ ಒಂದಷ್ಟು ಚಲನವಲನ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಕಾಣಬಹುದು. ಆದ್ರೆ ಅರಣ್ಯದ ಮೇಲ್ಭಾಗಕ್ಕೆ ಹೋದ ಹಾಗೆ ಅಂದ್ರೆ ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಮಾಹಿತಿ ಇರಲಿಲ್ಲ. ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಹೊರ ಜಗತ್ತಿಗೆ ಕೆಳಭಾಗದಲ್ಲಿದ್ದಂಥವರಿಗೂ ಕೂಡ ಏನೂ ಕೂಡ ಗೊತ್ತಾಗದಂತಹ ಒಂದು ಪರಿಸ್ಥಿತಿ ಇತ್ತು. ಸೊ ಹಾಗಾಗಿ ನಿನ್ನೆ ಏನಾಯ್ತು, ಯಾಕೆ ಮೇಲೆ ಹೋದ್ರು ಇತ್ಯಾದಿ ಎಲ್ಲವೂ ಕೂಡ ಇತ್ತು. ಸೊ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಕೆಳಭಾಗದಿಂದ 2 ಬ್ಯಾಗ್ ಉಪ್ಪನ್ನ ತೆಗೆದುಕೊಂಡು ಬರುವಂತೆ ಹೇಳಿದ್ದು. ಅದೇ ರೀತಿ ಕಾರ್ಮಿಕರು ತಲೆಹೊರೆಯ ಮೂಲಕ 2 ಬ್ಯಾಗ್ ಉಪ್ಪನ್ನ ತೆಗೆದುಕೊಂಡು ಹೋಗಿರುವಂತದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಯ್ತು. ಎಸ್, ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಮಿನಿ ಎಕ್ಸ್ಕವೇಟರ್ ವಾಹನ ಅಂದ್ರೆ ಮಣ್ಣು ಅಗೆಯುವಂತಹ ಯಂತ್ರ ಏನಿದೆ ಅದು ಈಗ ಈ ಒಂದು ಜಾಗದತ್ತ ಬರ್ತಾ ಇದೆ. ನಿನ್ನೆ ಕೂಡ ಇಡೀ ದಿನ ಈ ಒಂದು ಜಾಗದಲ್ಲೇ ಇತ್ತು. ಅಂದ್ರೆ ಬಹುಶಃ ಕಾಯ್ತಾ ಇದ್ರು ಮುಂದಿನ ಕಾರ್ಯಾಚರಣೆಗೆ ಯಾವಾಗ ಕರೀತಾರೆ ಎನ್ನುವಂತಹ ನೆಲೆಯಲ್ಲಿ. ಸೊ ಈಗ ಆ ಒಂದು ಸ್ಥಳದತ್ತ ಬರ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ನೇರ ದೃಶ್ಯಗಳನ್ನ ಗಮನಿಸ್ತಾ ಇರುವಂತದ್ದು. ಬಹುಶಃ ಆ ಒಂದು ವಾಹನ ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾವೆ. ಮಿನಿ ಎಕ್ಸ್ಕವೇಟರ್ ಅನ್ನ ಈಗ ಸ್ಥಳಕ್ಕೆ ಕರೆದುಕೊಳ್ಳಲಾಗ್ತಾ ಇದೆ, ಬರ್ತಾ ಇದೆ. ಇನ್ನೇನು ಈ ಒಂದು ಯಂತ್ರದ ಮೂಲಕವೇ ಅಗೆಯುವಂತಹ ಪ್ರಕ್ರಿಯೆ ಆರಂಭಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು. ಸೊ ಅಲ್ಲಿ ನಾವು ಈ ಒಂದು ವಾಹನ ಅಲ್ಲಿ ಬಂದು ಸಜ್ಜಾಗಿ ನಿಂತಿರುವಂತದ್ದನ್ನ ನೋಡ್ತಾ ಇದ್ದೇವೆ.
ಸೊ ಈ ಮೂಲಕ ಇವತ್ತು ಕೂಡ ಯಂತ್ರದ ಮೂಲಕ ಅಗೆಸುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇರುವಂತದ್ದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಸೊ ಆ ಶೇಡ್ ನೆಟ್ ನ ಆ ಭಾಗದಲ್ಲಿ ಪಾಯಿಂಟ್ ನಂಬರ್ 11 ಇರುವಂತದ್ದು, ಆ ಪಾಯಿಂಟ್ ನಂಬರ್ 12 ಕೂಡ ಇದೇ ಒಂದು ಪಾಯಿಂಟ್ ನ ಪಕ್ಕದಲ್ಲೇ ಇದೆ ಅನ್ನುವಂತಹ ಮಾಹಿತಿ. ಆ ಜಾಗದಲ್ಲಿ ಕೂಡ ಶೇಡ್ ನೆಟ್ ಅನ್ನ ಕಟ್ಟಿ ಕಾರ್ಯಾಚರಣೆಗೆ ಪೂರಕ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಇದನ್ನ ನಿನ್ನೆ ಮಾಡಲಾಗಿತ್ತು, ಆದ್ರೆ ಅಲ್ಲಿ ಯಾವುದೇ ರೀತಿಯ ಕಾರ್ಯಾಚರಣೆಗಳಾಗ್ಲಿಲ್ಲ. ಸೊ ಈಗ ಇವತ್ತು ಪಾಯಿಂಟ್ ನಂಬರ್ 11ರಲ್ಲೇ ಕಾರ್ಯಾಚರಣೆ ಆರಂಭಗೊಂಡಿರುವಂತದ್ದು. ಇನ್ನು ಈ ಒಂದು ಯಂತ್ರದ ಮೂಲಕ ಅಗೀತಾರ ಅನ್ನುವಂಥದ್ದು ಕೂಡ ಇರುವಂತಹ ಒಂದು ಪ್ರಶ್ನೆ. ಈಗಾಗಲೇ ಅಲ್ಲಿ ಯಂತ್ರ ಕೂಡ ಆಗಮಿಸಿದೆ. ಸೊ ಹಾಗಾಗಿ ಈಗ ಈ ಒಂದು ಯಂತ್ರದ ಮೂಲಕವೇ ಅಗೆಸುವಂತಹ ಸಾಧ್ಯತೆಗಳು ದಟ್ಟ ಆಗಿದೆ. ಸೊ ಈಗಾಗಲೇ ಅಲ್ಲಿ ವಾಹನ ಕೂಡ ಬಂದು ನಿಂತಿರುವಂತದ್ದನ್ನ ನಾವು ದೃಶ್ಯಗಳಲ್ಲಿ ಗಮನಿಸಿದ್ದೇವೆ. ಅದೇ ರೀತಿ ಶೇಡ್ ನೆಟ್ ಅನ್ನ ಕೂಡ ಆಲ್ಮೋಸ್ಟ್ ಡಬಲ್ ಲೇಯರ್ ಅಲ್ಲಿ ಹಾಕಿದ್ದಾರೆ, ಒಳಭಾಗದ ಯಾವುದೇ ಚಿತ್ರಣ ಹೊರಭಾಗಕ್ಕೆ ಕಾಣಿಸಬಾರದು ಎನ್ನುವಂತ ಹಿನ್ನೆಲೆಯಲ್ಲಿ. ಸೊ ಈಗ ಅದರ ನಡುವೆ ಒಳಭಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ಒಂದಷ್ಟು ದೃಶ್ಯಗಳು ನಮಗೆ ಲಭಿಸ್ತಾ ಇದೆ. ಅದನ್ನ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನ ನಡೀತಾ ಇರುವಂತದ್ದು. ಸೊ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಹಾರೆಯ ಮೂಲಕ ಅಗೆಯುವಂತಹ ಒಂದಷ್ಟು ಚಿತ್ರಣ ಅಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಆ ಒಂದು ಶೇಡ್ ನೆಟ್ ನ ಮೂಲಕ. ಸೊ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ ಪಾಯಿಂಟ್ ನಂಬರ್ 11ರಲ್ಲಿ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ.
ಪಾಯಿಂಟ್ ನಂಬರ್ 11ರಿಂದ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಗಳು. ಶೇಡ್ ನೆಟ್ ನ ನಡುವೆ ಒಂದಷ್ಟು ಚಟುವಟಿಕೆಗಳನ್ನ ನಾವು ಗಮನಿಸ್ತಾ ಇದ್ದೇವೆ. ಕಾರ್ಮಿಕರು ಅತ್ತಿಂದಿತ್ತ ಓಡಾಡ್ತಾ ಇದ್ದಾರೆ, ಜೊತೆಗೆ ಅಗೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಕೂಡ ನಮಗೆ ಒಂದಷ್ಟು ಕಾಣಿಸ್ತಾ ಇದೆ ಆ ಒಂದು ಶೇಡ್ ನೆಟ್ ನ ನಡುವಿನಿಂದ. ಆಲ್ಮೋಸ್ಟ್ ಸಾಕಷ್ಟು ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂತದ್ದು, ಒಳಗಿನ ಕಾರ್ಯಚಟುವಟಿಕೆಗಳು ಹೊರಭಾಗಕ್ಕೆ ಕಾಣಿಸಬಾರದು ಎನ್ನುವಂತಹ ಹಿನ್ನೆಲೆಯಲ್ಲಿ. ಆದರೆ ಅದಕ್ಕೋಸ್ಕರವೇ ಡಬಲ್ ಲೇಯರ್ನಲ್ಲಿ ಅಂದ್ರೆ 2 ಲೇಯರ್ನಲ್ಲಿ ಈ ಒಂದು ಶೇಡ್ ನೆಟ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಅಂದ್ರೆ ಒಂದಷ್ಟು ಬಿಸಿಲು ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಪಾರದರ್ಶಕವಾಗಿ ಒಳಗಿನ ದೃಶ್ಯಗಳು ಕಾಣಿಸುತ್ತೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಟ್ರಾನ್ಸ್ಪರೆಂಟ್ ಆಗುತ್ತೆ ಈ ಒಂದು ಶೇಡ್ ನೆಟ್ ಅನ್ನುವಂತಹ ಕಾರಣಕ್ಕಾಗಿ 2 ಲೇಯರ್ನಲ್ಲಿ ಅಳವಡಿಕೆ ಮಾಡಿರುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಇವತ್ತು ಬಹುಶಃ ಒಂದೇ ಲೇಯರ್ನಲ್ಲಿ ಇದೆ. ಒಂದಷ್ಟು ಚಟುವಟಿಕೆಗಳು ಅಲ್ಲಿ ಒಳಭಾಗದಲ್ಲಿ ನಡೀತಾ ಇರುವಂತದ್ದು ನಮಗೆ ಕಾಣಿಸ್ತಾ ಇದೆ. ಅದರ ನಡುವೆ ಈಗಾಗಲೇ ಮಿನಿ ಎಕ್ಸ್ಕವೇಟರ್ ಅನ್ನು ಕೂಡ ಅಲ್ಲಿಗೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಅದು ಕೂಡ ಈ ಭಾಗಕ್ಕೆ ಹೋಗಿ ಅಗೆಯುವಂತಹ ಕೆಲಸಗಳು ನಡೆಯಬಹುದು ಎನ್ನುವಂತಹ ಒಂದು ನಿರೀಕ್ಷೆಗಳು. ಸೊ ಈಗ ಕಾರ್ಯಾಚರಣೆಯನ್ನ ಆರಂಭ ಮಾಡಿರುವಂಥದ್ದು ಪಾಯಿಂಟ್ ನಂಬರ್ 11ರಲ್ಲಿ. ಸೊ ಏನಾಗುತ್ತೆ ಅನ್ನುವಂಥದ್ದು ಇರುವಂತಹ ಕುತೂಹಲ. ಏನಾದರೂ ಕಳೆ ಬರದ ಅವಶೇಷಗಳು ಸಿಗಬಹುದಾ ಇಲ್ಲವೋ, ಅಥವಾ ಮುಂದಿನ ಪಾಯಿಂಟ್ನಂತ ತೆರಳುತ್ತಾರ ಅನ್ನುವಂಥದ್ದು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಈಗಾಗಲೇ ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಕಾರ್ಯವನ್ನ ಅಧಿಕಾರಿಗಳು ಆರಂಭ ಮಾಡಿದ್ದಾರೆ. ಜುಲೈ 29ರಿಂದ ಆರಂಭಗೊಂಡಿರುವಂತಹ ಪ್ರಕ್ರಿಯೆ ಬಹುಶಃ ಇವತ್ತಿಗೆ 1 ವಾರ ಆಗುತ್ತೆ. ನಡುವಿನಲ್ಲಿ ಒಂದು ವಿರಾಮ ಇತ್ತು ಭಾನುವಾರ. ಅದರ ಬಳಿಕ ನಿರಂತರವಾಗಿ ಈ ಒಂದು ಕಾರ್ಯಾಚರಣೆಗಳು ನಡೀತಾ ಇದೆ. ನಿನ್ನೆ ಕೂಡ ಕಾರ್ಯಾಚರಣೆಯನ್ನ ಬೆಳಗ್ಗಿನಿಂದಲೇ ಆರಂಭ ಮಾಡಿದ್ರು. ಪಾಯಿಂಟ್ ನಂಬರ್ 11ಕ್ಕೆ ತೆರಳಬೇಕಿದ್ರು, ಅದೇ ಪಾಯಿಂಟ್ ನಂಬರ್ 11ರತ್ತ ತೆರಳಿದಂತಹ ಅಧಿಕಾರಿಗಳು ಅಲ್ಲಿ ಒಂದಷ್ಟು ಸಮಾಲೋಚನೆಯನ್ನ ಮಾಡಿದಂತಹ ಬಳಿಕ ನೇರವಾಗಿ ಅರಣ್ಯದ ಮೇಲ್ಭಾಗಕ್ಕೆ ತೆರಳಿದ್ರು. ಬಂಗ್ಲೆಗುಡ್ಡೆ ಅರಣ್ಯ ಪ್ರದೇಶ ಏನಿದೆ, ಈ ಒಂದು ಅರಣ್ಯ ಪ್ರದೇಶದ ಮೇಲ್ಭಾಗಕ್ಕೆ ತೆರಳಿದ್ರು. ಅಲ್ಲಿ ಒಂದು ಮೃತದೇಹದ ಕಳೇಬರ ಪತ್ತೆಯಾಗಿದೆ. ಅದರ ಜೊತೆಗೆ ಒಂದು ಹಗ್ಗ ಕೂಡ ಪತ್ತೆಯಾಗಿದೆ. ಒಂದಷ್ಟು ಪುರುಷನ ಬಟ್ಟೆಗಳು ಕೂಡ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿತ್ತು. ಸೊ ಸಂಜೆಯ ವೇಳೆಗೆ ಆ ಒಂದು ಕಳೇಬರವನ್ನ ಸಂಗ್ರಹ ಮಾಡಿಕೊಂಡು ಅಧಿಕಾರಿಗಳು ಮೇಲ್ಭಾಗದಿಂದ ಕೆಳಗಡೆ ಇಳಿದ್ರು. ಯಾವುದೇ ರೀತಿಯಲ್ಲೂ ಊಟದ ವಿರಾಮಗಳು ಕೂಡ ಇರಲಿಲ್ಲ ಅನ್ನುವಂಥದ್ದು. ಸೊ ಊಟ ತಿಂಡಿ ಯಾವುದೂ ಕೂಡ ಇಲ್ಲದೆ ನಿರಂತರವಾಗಿ ಒಂದು ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳ ತಂಡ ಇಲ್ಲಿ ಕಾರ್ಯಪ್ರವೃತ್ತ ಆಗಿತ್ತು. ನಿನ್ನೆ ಇಡೀ ದಿನ ಆ ಒಂದು ಕಾರ್ಯದಲ್ಲಿ ನಿರತರಾಗಿದ್ರು ಅನ್ನುವಂಥದ್ದು ಕೂಡ ನಾವು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬೇಕಾದಂತಹ ವಿಚಾರ. ಸಾಮಾನ್ಯವಾಗಿ ಈ ಒಂದು ತನಿಖೆಗಳ ವಿಚಾರಕ್ಕೆ ಸಂಬಂಧಪಟ್ಟರೆ ಅಥವಾ ಸರ್ಕಾರಿ ಅಧಿಕಾರಿಗಳ ಒಂದು ವಿಚಾರವನ್ನು ಗಮನಿಸಿದ್ರೆ ಎಲ್ಲವನ್ನು ಕೂಡ ಸಮಯಕ್ಕೆ ಸರಿಯಾಗಿ, ಅಂದರೆ ಊಟದ ಸಮಯ ಆದರೆ ಎದ್ದು ಹೋಗ್ತಾರೆ, ಅಥವಾ ಸಂಜೆ ಸಮಯ ಆಗ್ತಾ ಇದ್ದ ಹಾಗೆ ಕಚೇರಿಯಿಂದ ತೆರಳುತ್ತಾರೆ, ಬೆಳಗ್ಗೆ ಬರುವುದು ವಿಳಂಬ ಇತ್ಯಾದಿ ಎಲ್ಲವೂ ಕೂಡ ಒಂದಷ್ಟು ಆಪಾದನೆಗಳ ಆರೋಪಗಳನ್ನು ನಾವು ಕೇಳ್ತಾ ಇರ್ತೀವಿ. ಆದರೆ ಈ ಒಂದು ವಿಚಾರಕ್ಕೆ ಬಂದರೆ, ಈ ಒಂದು ಇನ್ವೆಸ್ಟಿಗೇಷನ್ನ ವಿಚಾರಕ್ಕೆ ಬಂದರೆ ಮುಖ್ಯವಾಗಿ ಇಲ್ಲಿ ಸಮಕ್ಷಮ ಇರಬೇಕಾದಂತಹ ಅಥವಾ ಇಲ್ಲಿ ಹಾಜರು ಇರಬೇಕಾದಂತಹ ಅಧಿಕಾರಿ ಯಾರಿದ್ದಾರೆ, ಪುತ್ತೂರು ಉಪವಿಭಾಗದ AC ಸಹಾಯಕ ಆಯುಕ್ತರಾದಂತಹ ಸ್ಟೆಲ್ಲಾ ವರ್ಗೀಸ್ ಅವರು, ಅದೇ ರೀತಿ ತಹಶೀಲ್ದಾರ್ ಅವರು, ಅದೇ ರೀತಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಒಂದಷ್ಟು ಅಧಿಕಾರಿಗಳಿರಬಹುದು, ಅದೇ ರೀತಿ SIT ಅಧಿಕಾರಿಗಳಿರಬಹುದು, ಅದೇ ರೀತಿ ಸಿಬ್ಬಂದಿಗಳಿರ್ಬೋದು, ಭದ್ರತಾ ಸಿಬ್ಬಂದಿಗಳಿರ್ಬೋದು, ಸೋಕೋ ಅಫಿಷಿಯಲ್ಸ್ ಇರ್ಬೋದು, FSL ಅಫಿಷಿಯಲ್ಸ್ ಇರ್ಬೋದು, ಆಫೀಸರ್ಸ್ ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಯಾರೆಲ್ಲ ತೊಡಗಿಸಿಕೊಂಡಿದ್ದಾರೆ, ಬಹುಶಃ ಈ ಒಂದು ಊಟ ತಿಂಡಿಯ ಪರಿವೇ ಇಲ್ಲದೆ ಒಂದು ಕಾರ್ಯದಲ್ಲಿ ನಿರತರಾಗಿರುವಂಥದ್ದು ನಾವು ನೋಡ್ತಾ ಇರುವಂಥದ್ದು. ಸೊ ಬೆಳಗ್ಗೆ ತೆರಳಿದವರು ನಿನ್ನೆ ಇಡೀ ದಿನ ಸಂಜೆ 6:30 ಸುಮಾರಿಗೆ ವಾಪಸ್ ಬಂದಿರುವಂಥದ್ದು. ಅಷ್ಟು ಹೊತ್ತು ಕೂಡ ಊಟ ತಿಂಡಿ ಇಲ್ಲದೆ ಅಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಇವತ್ತು ಕೂಡ ಆಲ್ಮೋಸ್ಟ್ 11 ಗಂಟೆ ಸುಮಾರಿಗೆ SIT ಆಫೀಸ್ನಿಂದ ಹೊರಟಿರುವಂತಹ ತಂಡ, ಸಾಕ್ಷಿ ದೂರುದಾರ ಬಂದ ಕೂಡಲೇ ಆತನ ಜೊತೆಗೆ ಸ್ಥಳಕ್ಕೆ ತೆರಳುವಂತಹ ತಂಡ ಇವತ್ತು ಕೂಡ ತೆರಳಿದೆ. ಪಾಯಿಂಟ್ ನಂಬರ್ 11ರಿಂದಲೇ ಇವತ್ತು ಕಾರ್ಯಾಚರಣೆಯನ್ನು ಆರಂಭ ಮಾಡಿರುವಂಥದ್ದು. ಸೊ ಪಾಯಿಂಟ್ ನಂಬರ್ 11ರ ಕಾರ್ಯಾಚರಣೆ ಈಗಾಗಲೇ ಚಾಲನೆಯನ್ನು ಪಡೆದುಕೊಂಡಿದೆ. ಅಲ್ಲಿ ಕಾರ್ಮಿಕರು ಗಿಡಗಂಟಿಗಳನ್ನು ಕಡಿಯುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಮಗೆ ಕಾಣಿಸ್ತಾ ಇದೆ ದೃಶ್ಯಗಳಲ್ಲಿ. ಅದೇ ರೀತಿ ಪೂರಕ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಜಾಗದಲ್ಲಿ ಕಾರ್ಮಿಕರು ಕೂಡ ಇಲ್ಲಿ ನಿರತರಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ
ಮಿನಿ ಎಕ್ಸ್ಕವೇಟರ್ ಅನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಇದು ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುತ್ತೆ ಅನ್ನುವಂಥದ್ದು, ಅಂದರೆ ಅಗೆಯುವಂತಹ ಕೆಲಸವನ್ನು ಈ ಒಂದು ಯಂತ್ರದ ಮೂಲಕ ಮಾಡಲಾಗುತ್ತೆ ಅನ್ನುವಂಥದ್ದು ಇರುವಂತಹ ನಿರೀಕ್ಷೆ. ಸೊ ಈ ಒಂದು ದೃಶ್ಯಗಳನ್ನು ಕೂಡ ನಿಮಗೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಕ್ಸ್ಕ್ಲೂಸಿವ್ ಆಗಿ ಕಟ್ಟಿಕೊಡ್ತಾ ಇದೆ, ತೋರಿಸಿಕೊಡ್ತಾ ಇದೆ ಅನ್ನುವಂಥದ್ದು. ಪಾಯಿಂಟ್ ನಂಬರ್ 11 ಉತ್ಖನನ ನಡೆಯುವಂತಹ ಪಾಯಿಂಟ್ ಏನಿದೆ ಅಲ್ಲಿನ ದೃಶ್ಯಗಳನ್ನು ನೀವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಭದ್ರತೆಗೋಸ್ಕರ, ಬಂದೋಬಸ್ತಿಗೋಸ್ಕರ ಪೊಲೀಸರು ಕೂಡ ನಿಯೋಜನೆಗೊಂಡಿದ್ದಾರೆ. ಬಹುಶಃ ಇವರು ಕೂಡ ನಿರಂತರವಾಗಿ ಈ ಒಂದು ಪ್ರದೇಶದಲ್ಲಿ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ನಿನ್ನೆ ಸೋಮವಾರ ಒಂದಷ್ಟು ವಾಹನ ದಟ್ಟಣೆ ಜಾಸ್ತಿ ಇತ್ತು. ಸೊ ಆ ಎಲ್ಲ ಸಂದರ್ಭದಲ್ಲಿ ವಾಹನ ದಟ್ಟಣೆಯನ್ನು ನಿಯಂತ್ರಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಕೂಡ, ಜೊತೆಗೆ ಅಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸದಂತೆ ಕೂಡ ಈ ಒಂದು ಬಂದೋಬಸ್ತ್ ನಿರತರಾಗಿರುವಂತಹ ಅಧಿಕಾರಿ ಸಿಬ್ಬಂದಿಗಳು ಅಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಬಹುಶಃ ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಸೊ ಈಗ ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ನಡೀತಾ ಇದೆ. ಏನಾಗುತ್ತೆ ಅನ್ನುವಂಥದ್ದು ಇರುವಂತಹ ಕುತೂಹಲ. ಆ ಒಂದು ಕುತೂಹಲಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗೋದಕ್ಕಿದೆ.
ಎಸ್, ದೃಶ್ಯಗಳಲ್ಲಿ ನಾವು ಈಗ ಗಮನಿಸ್ತಾ ಇದ್ದೇವೆ, ಇದು ಸಾಕ್ಷಿ ದೂರುದಾರ ಈ ಒಂದು ಸ್ಥಳಕ್ಕೆ ಬಂದು ವಾಹನದಿಂದ ಇಳಿದು ಒಳಭಾಗಕ್ಕೆ ತೆರಳ್ತಾ ಇರುವಂತಹ ದೃಶ್ಯ. ಈ ಸಂದರ್ಭದಲ್ಲಿ ಆತ ವಿಶ್ ಮಾಡಿರುವಂಥದ್ದು ಈಗ ಎಲ್ಲರ ಒಂದು ಗಮನವನ್ನ ಸೆಳೆದಿರುವಂತಹ ವಿಚಾರ. ಎಸ್, ನೀವು ಆತ ವಾಹನದಿಂದ ಇಳಿತಾ ಇರುವಂತಹ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇನ್ನು ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸರಿಗೆ ಒಂದು ವಿಶ್ ಮಾಡ್ತಾ ಇರುವಂಥದ್ದನ್ನ ಕೈ ಎತ್ತಿ ವಿಶ್ ಮಾಡ್ತಾ ಇರುವಂಥದ್ದು ಕೂಡ, ಕೈ ಎತ್ತಿ ನಮಸ್ಕಾರ ಎನ್ನುವಂತಹ ರೀತಿಯಲ್ಲಿ ತೋರಿಸಿರುವಂಥದ್ದು ಕೂಡ ಈಗ ಬಹಳಷ್ಟು ಒಂದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಂದ್ರೆ ಎಲ್ಲರ ಒಂದು ಗಮನವನ್ನ ಸೆಳೀತಾ ಇದೆ. ಬಹುಶಃ ಎಲ್ಲರೂ ಕೂಡ ಈ ಒಂದು ದೃಶ್ಯಗಳನ್ನ ನೋಡಿದಂಥವ್ರು ಈ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, ಆ ಒಂದು ಫೋಕಸ್ ಆಗಿರುವಂತಹ ಏರಿಯಾವನ್ನ ಗಮನಿಸಿದ್ರೆ ಆತ ವಾಹನದಿಂದ ಇಳಿಯುವಂಥದ್ದು, ಜೊತೆಗೆ ನಿಧಾನವಾಗಿ ವಾಹನದಿಂದ ಇಳಿತಾ ಇರುವಂಥದ್ದು ನಾವು ಸ್ಲೋ ಮೋಷನ್ ಅಲ್ಲಿ ನಿಮಗೆ ನೀವು ನೋಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಕೈ ಎತ್ತಿ ವಿಶ್ ಮಾಡ್ತಾ ಇರುವಂಥದ್ದು, ಅಲ್ಲಿದ್ದಂಥವರಿಗೆ ವಿಶ್ ಮಾಡ್ತಾ ಇರುವಂಥದ್ದು ಕೂಡ ನೀವು ನೋಡ್ತಾ ಇರುವಂತಹ ದೃಶ್ಯ ಇದು. ಇವತ್ತು ಈ ಒಂದು ಕಾರ್ಯಾಚರಣೆಗೆ ಪೊಲೀಸ್ ಜೊತೆಗೆ SIT ಅಧಿಕಾರಿಗಳ ಜೊತೆಗೆ ಈ ಒಂದು ಸ್ಥಳಕ್ಕೆ ಆಗಮಿಸಿ ಅಲ್ಲಿ ವಾಹನದಿಂದ ಇಳಿದು ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಇದು.
ಪಾಯಿಂಟ್ ನಂಬರ್ 11ರ ಸಮೀಪದಿಂದ ನೇರ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಅಲ್ಲಿ ಸೇರಿರುವಂತಹ ಜನರ ಒಂದು ಸಮೂಹವನ್ನು ನೀವು ನೋಡಬಹುದು. ಮಾಧ್ಯಮ ಪ್ರತಿನಿಧಿಗಳು ಕೂಡ ಅಲ್ಲಿ ನೆರೆದಿರುವಂಥದ್ದನ್ನು ನೋಡಬಹುದು. ಕ್ಯಾಮರಾಮ್ಯಾನ್ಗಳು ಅಲ್ಲಿನ ದೃಶ್ಯಗಳನ್ನು ಸೆರೆ ಹಿಡಿಯೋದಕ್ಕೆ ಪ್ರಯತ್ನಗಳನ್ನು ಪಡ್ತಾ ಇರುವಂಥದ್ದನ್ನು ನೀವು ನೋಡಬಹುದು. ಅದೇ ರೀತಿ ಇನ್ನೊಂದು ವಿಂಡೋದಲ್ಲಿ ಅಲ್ಲಿ ಈ ಒಂದು ಉತ್ಖನನ ನಡೀತಾ ಇರುವಂತಹ ಜಾಗದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಆ ಶೇಡ್ ನೆಟ್ನ ಒಳಭಾಗದಿಂದ ಒಂದಷ್ಟು ದೃಶ್ಯಗಳು ಕಂಡು ಬರ್ತಾ ಇದೆ. ಆ ಒಂದು ಶೇಡ್ ನೆಟ್ಟಿನ ಒಳಭಾಗದಲ್ಲಿ ಒಂದಷ್ಟು ಕಾರ್ಮಿಕರ ಓಡಾಟ, ಅವರ ಒಂದು ಕಾರ್ಯಚಟುವಟಿಕೆಗಳನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ತೋರಿಸುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ನ ಕ್ಯಾಮರಾ ಪರ್ಸನ್ಗಳಿಂದ ಆಗ್ತಾ ಇದೆ. ಅಲ್ಲಿ ಒಂದಷ್ಟು ಮಂದಿ ಅಲ್ಲಿ ಅಗಿತಾ ಇರುವಂಥದ್ದು ಕೂಡ ನಿಮಗೆ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಎಡಭಾಗದಲ್ಲಿರುವಂತಹ ವಿಂಡೋದಲ್ಲಿ ಗ್ರೀನ್ ಶೇಡ್ ನೆಟ್ನ ಆ ಭಾಗದಲ್ಲಿ ಏನೇನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಅದೇ ರೀತಿ ಮಿನಿ ಎಕ್ಸ್ಕವೇಟರನ್ನು ಕೂಡ ಸ್ಥಳದಲ್ಲೇ ಇಟ್ಟುಕೊಂಡಿದ್ದಾರೆ, ಕರೆಸಿಕೊಂಡಿದ್ದಾರೆ. ಯಾವಾಗ ಅವಶ್ಯಕತೆ ಬರುತ್ತೋ ಬಹುಶಃ ಆ ಸಂದರ್ಭದಲ್ಲಿ ಮೇಲಕ್ಕೆ ಕರೆಸಿಕೊಳ್ತಾರೆ ಎನ್ನುವಂತಹ ಮಾಹಿತಿ. ಸೊ ಯಾವ ರೀತಿ ಶೇಡ್ ನೆಟ್ಟನ್ನು ಕಟ್ಟಿದ್ದಾರೆ, ಒಳಭಾಗದಲ್ಲಿ ನಡೀತಾ ಇರುವಂಥದ್ದು ಹೊರಗೆ ಕಾಣಿಸಬಾರ್ದು ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ಒಂದು ಅಗೆಯುವಂತಹ ಪ್ರಕ್ರಿಯೆಗಳು ಅಥವಾ ಅಲ್ಲಿ ಏನಾದರೂ ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಸಂಗ್ರಹಿಸುವಂತಹ ಕೆಲಸ, ಮಹಜರು ಮಾಡುವಂತಹ ಕೆಲಸಗಳೇನಿದೆ ಇದು ಬಹಳಷ್ಟು ಸೂಕ್ಷ್ಮವಾದಂತಹ ವಿಚಾರಗಳು. ಈ ಸಂದರ್ಭದಲ್ಲಿ ಇವುಗಳ ಒಂದು ಗೌಪ್ಯತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು, ಅಂದರೆ ಸಾರ್ವಜನಿಕರಿಗಾಗಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಅಲ್ಲಿಗೆ ಅವಕಾಶಗಳಿಲ್ಲ ಹೋಗೋದಕ್ಕೆ ಈ ಒಂದು ಜಾಗಕ್ಕೆ. ಸೊ ಹಾಗಾಗಿ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ಅಲ್ಲಿ ನಡೆಯುವಂತಹ ಚಿತ್ರಣಗಳು ಕಾಣಿಸಬಾರ್ದು ಎನ್ನುವಂತಹ ಹಿನ್ನೆಲೆಯಲ್ಲಿ ಈ ರೀತಿ ಶೇಡ್ ನೆಟ್ಟನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ. ಅಲ್ಲಿ ಕಾರ್ಮಿಕರು ಕೆಲಸದಲ್ಲಿ ನಿರತರಾಗಿರುವಂಥದ್ದನ್ನು ಕೂಡ ನಾವು ಸ್ಕ್ರೀನ್ನಲ್ಲಿ ಗಮನಿಸಬಹುದು. ಅಲ್ಲಿ ಅಗೆಯುವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಸೊ ಈ ಒಂದು ಪಾಯಿಂಟ್ನಲ್ಲಿ ಈಗಾಗಲೇ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 11ರಲ್ಲಿ ನಿನ್ನೆ ಲೆಕ್ಕಾಚಾರದ ಪ್ರಕಾರ ಎಲ್ಲರೂ ಕೂಡ ಅಂದುಕೊಂಡ ಹಾಗೆ ನಿನ್ನೆ ಅಂದರೆ ಆಗಸ್ಟ್ 4ರಂದು ಈ ಒಂದು ಪಾಯಿಂಟ್ನ ಎಕ್ಸ್ಹ್ಯೂಮೇಷನ್ ನಡೆಯಬೇಕಿತ್ತು. ಆದರೆ ಅಲ್ಲಿ ಎಕ್ಸ್ಹ್ಯೂಮೇಷನ್ ಮಾಡದೆ ನೇರವಾಗಿ ಅರಣ್ಯದ ಮೇಲ್ಭಾಗಕ್ಕೆ ಹೋಗಿದ್ರು. ಅಲ್ಲಿ ಇನ್ನೊಂದು ಮೃತದೇಹದ ಕಳೇಬರ ಪತ್ತೆಯಾಯಿತು ಎನ್ನುವಂಥ ಒಂದು ಮಾಹಿತಿ. ಆ ಬಳಿಕ ಸಂಜೆ ವೇಳೆಗೆ ಆ ಒಂದು ಕಳೇಬರಗಳನ್ನು ಸಂಗ್ರಹ ಮಾಡಿಕೊಂಡು ವಾಪಸ್ಸಾಗಿರುವಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ನಿನ್ನೆಯ ಬೆಳವಣಿಗೆಯಲ್ಲಿ ಗಮನಿಸಿದ್ದೇವೆ. ಸೊ ಇವತ್ತು ಅದೇ ರೀತಿಯ ನಿರೀಕ್ಷೆಗಳಿತ್ತು. ವಾಪಸ್ ಮೇಲಕ್ಕೆ ಹೋಗ್ತಾರಾ ಅಥವಾ ಇನ್ನೇನಾದರೂ ಇತರ ಹೆಚ್ಚುವರಿ ಪಾಯಿಂಟ್ಗಳನ್ನು ಅಲ್ಲಿ ಗುರುತಿಸ್ತಾರ, ಮಹಜರು ಮಾಡ್ತಾರೆ ಎನ್ನುವಂತಹ ಒಂದು ಕುತೂಹಲ ಇತ್ತು. ಯಾಕಂತ ಹೇಳಿದರೆ ನಿನ್ನೆಯ ಬೆಳವಣಿಗೆಯನ್ನು ಗಮನಿಸಿ. ಆದರೆ ಇವತ್ತು ಬಂದಂತಹ ಆರಂಭದಲ್ಲಿ ಇದೇ ಒಂದು ಪಾಯಿಂಟ್ಗೆ ತೆರಳಿದಂತಹ ಅಧಿಕಾರಿಗಳು ಒಂದಷ್ಟು ಸಮಾಲೋಚನೆಯನ್ನು ಮಾಡಿದರು, ಒಂದಷ್ಟು ಚರ್ಚೆಯನ್ನು ಮಾಡಿದರು. ಆ ಬಳಿಕ ಇದೇ ಒಂದು ಪಾಯಿಂಟ್ನಲ್ಲಿ ಎಕ್ಸ್ಹ್ಯೂಮೇಷನ್ ಪ್ರಕ್ರಿಯೆ ಆರಂಭ ಆಯಿತು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪಾಯಿಂಟ್ನ ಒಂದು ಫಲಿತಾಂಶ ಏನು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಏನಾದರೂ ಸಿಗುತ್ತಾ ಇಲ್ಲವೋ ಅನ್ನುವಂಥದ್ದು ಕೂಡ ಇನ್ನೇನು ಕೆಲವೇ ಹೊತ್ತಿನ ಒಂದು ಕಾರ್ಯಾಚರಣೆಯಲ್ಲಿ ನಮಗೆ ಗೊತ್ತಾಗೋದಕ್ಕಿದೆ. ಸೊ ಆ ಒಂದು ಮಾಹಿತಿಯನ್ನು ಕೂಡ ಕೊಡುವಂತಹ ಕೆಲಸ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿರಂತರವಾಗಿ ಮಾಡುತ್ತೆ ಅನ್ನುವಂಥದ್ದು. ಜೊತೆಗೆ SIT ಹಲವು ಆಯಾಮಗಳಲ್ಲಿ ಈ ಒಂದು ತನಿಖೆಯ ಬೆನ್ನ ಹಿಂದಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಮುಖ್ಯವಾಗಿ ಈ ಒಂದು ವ್ಯಾಪ್ತಿಯಲ್ಲಿ ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರುವಂತಹ UDR ಪ್ರಕರಣಗಳು ಏನೆಲ್ಲ ಇದ್ದವು ಅವುಗಳ ಮಾಹಿತಿಯನ್ನು ಕೂಡ ಕಲೆ ಹಾಕಿದೆ. ಜೊತೆಗೆ 1995ರಿಂದ 2014ರವರೆಗೆ ಆಗಿರುವಂತಹ ದಫನಗಳ ಬಗ್ಗೆ, ಮೃತದೇಹಗಳ ದಫನಗಳ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೇಳಿ ಆ ಒಂದು ದಾಖಲೆಗಳನ್ನು ಸಂಗ್ರಹಿಸುವ ಕೆಲಸ ಕೂಡ SIT ಮೂಲಕ ಆಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಈಗಾಗಲೇ SIT ಮಾಡಿದೆ. ಅದೇ ರೀತಿ ಮುಖ್ಯವಾಗಿ ಅಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿದಂತಹ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮಾಹಿತಿಯನ್ನು ಕೂಡ ಕೇಳಿರುವಂಥದ್ದು ಇರುವಂತಹ ವಿಚಾರ. ಮುಖ್ಯವಾಗಿ 1995ರಿಂದ 2014ರವರೆಗೆ ಧರ್ಮಸ್ಥಳ ಹೊರಠಾಣೆ ಏನಿದೆ ಅಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿದಂತಹ
ಅಧಿಕಾರಿಗಳಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಯಾರ್ಯಾರು ಎಷ್ಟೆಷ್ಟು ಸಮಯ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಡೀಟೇಲ್ಸ್ ಏನಿದೆ ಅದನ್ನ ಕೊಡಬೇಕು ಎನ್ನುವಂಥ ಒಂದು ವಿಚಾರವನ್ನ ಕೂಡ SIT ಕೇಳಿರುವಂಥದ್ದು. ಆ ಒಂದು ಮಾಹಿತಿಯನ್ನ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಅವರ ಜೊತೆಗೆ ಕೇಳಿದೆ. ಬಹುಶಃ ಈಗಾಗಲೇ ಆ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕುವಂತಹ ಕೆಲಸ SIT ಮೂಲಕ ಆಗಿದೆ ಅನ್ನುವಂಥದ್ದು ಕೂಡ ಇರುವಂತಹ ವಿಚಾರಗಳು. ಸೊ ಹಲವು ಆಯಾಮಗಳಲ್ಲಿ ಈ ಬಗೆಗಿನ ಒಂದು ತನಿಖೆಯನ್ನ ಈಗಾಗಲೇ ಕೈಗೆತ್ತಿಕೊಂಡಿದೆ ಅಥವಾ ತನಿಖೆಯನ್ನ ಮಾಡ್ತಾ ಇದೆ. ಅದರ ಮುಖ್ಯವಾದ ಮೊದಲ ಹಂತದ ಭಾಗ ಅಥವಾ ಪ್ರೈಮರಿ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಈ ಒಂದು ಉತ್ಖನನ ಕಾರ್ಯ ಅಥವಾ ಎಕ್ಸ್ಹ್ಯೂಮೇಷನ್. ಸಾಕ್ಷಿ ದೂರುದಾರ ಕೊಟ್ಟಿರುವಂತಹ ಒಂದು ಮಾಹಿತಿಯ ಹಿನ್ನೆಲೆ ಅಥವಾ ದೂರಿನ ಹಿನ್ನೆಲೆಯಲ್ಲಿ SIT ಫಾರ್ಮೇಷನ್ ಆಗಿದೆ. SIT ಒಂದು ರಚನೆಗೊಂಡಂತಹ ಬಳಿಕ ಮೊದಲಿಗೆ ಅವರು ಸಾಕ್ಷಿ ದೂರುದಾರನನ್ನ ಕರೆಸಿಕೊಂಡು ಆತನಿಂದ ಹೇಳಿಕೆಯನ್ನ ಪಡಿತಾರೆ, ಆತನಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಸರಿಸುಮಾರು 15 ಗಂಟೆಗಳ ಕಾಲ, 15 ಗಂಟೆ 30 ನಿಮಿಷಗಳ ಕಾಲ 2 ದಿನಗಳ ಅವಧಿಯಲ್ಲಿ ಒಟ್ಟು 15 ಗಂಟೆಗಳ ಒಂದು ಹೇಳಿಕೆಯನ್ನು ಕೂಡ ಸಾಕ್ಷಿ ದೂರುದಾರನಿಂದ ಪಡೆದುಕೊಳ್ತಾರೆ SIT ಆಫೀಸರ್ಸ್. ಅಂದರೆ ಮುಖ್ಯವಾಗಿ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ, ಅದೇ ರೀತಿ DIG ಅನುಚೇತ್ ಇರ್ಬೋದು, ಅದೇ ರೀತಿ SP ಜಿತೇಂದ್ರ ಕುಮಾರ್ ದಯಾಮ ಅವರಿರ್ಬೋದು, ಅದೇ ರೀತಿ CS ಸೈಮನ್ ಅವರಿರ್ಬೋದು, ಅದೇ ರೀತಿ ಇನ್ನುಳಿದ ಅಧಿಕಾರಿ ಸಿಬ್ಬಂದಿಗಳ ಸಮ್ಮುಖದಲ್ಲೇ ಈ ಒಂದು ಹೇಳಿಕೆಯನ್ನ ದಾಖಲಿಸುವಂತಹ ಪ್ರಕ್ರಿಯೆಗಳಾಗುತ್ತೆ. ಆ ಬಳಿಕ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದು ಇಲ್ಲಿ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನ SIT ಆಫೀಸರ್ ಮಾಡಿದ್ರು. ಸೊ ಅದಕ್ಕೂ ಮುನ್ನ ಸಾಕ್ಷಿ ದೂರುದಾರನಿಂದ ಹೇಳಿಕೆಯನ್ನ ಪಡೆಯುವಂತಹ ಮುನ್ನ ಮಂಗಳೂರಿನಲ್ಲಿ SIT ಆಫೀಸರ್ಸ್ ಒಂದು ಸಭೆಯನ್ನ ಕೂಡ ನಡೆಸ್ತಾರೆ. ಆ ಒಂದು ಸಭೆಯಲ್ಲಿ ಮುಂದಿನ ತನಿಖೆ ಅಥವಾ ಮುಂದಿನ ಕಾರ್ಯಯೋಜನೆಗಳು ಏನು, ಹೇಗೆ, ಎತ್ತ ಅನ್ನುವಂಥದ್ರ ಬಗ್ಗೆ ಒಂದು ಡಿಸ್ಕಷನ್ ಅನ್ನ ಮಾಡ್ತಾರೆ. ಸೊ ಅದೇ ಒಂದು ಡಿಸ್ಕಷನ್ನ ಬಳಿಕ ದಯಾಮ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬರ್ತಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ SP ಅವರಿಂದ ನೇಮಕಗೊಂಡಿದ್ದ ಅಥವಾ ಈ ಹಿಂದೆ ದೂರಿಗೆ ಸಂಬಂಧಪಟ್ಟ ಹಾಗೆ ನೇಮಕಗೊಂಡಿದ್ದಂತಹ ತನಿಖಾಧಿಕಾರಿಯಾಗಿದ್ದಂತಹ ಇಲ್ಲಿನ SI ಅವರಿಂದ ಆ ದಾಖಲೆಗಳನ್ನು ಪಡೆದುಕೊಂಡು ಹೋಗ್ತಾರೆ. ಆ ದಾಖಲೆಗಳನ್ನು ಪಡೆದುಕೊಂಡು ಹೋಗಿ ಮತ್ತೆ ಮಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನ ಬಳಿಕ ಮುಂದಿನ ಹಂತದ ಪ್ರಕ್ರಿಯೆಗಳನ್ನು SIT ಮಾಡಿರುವಂಥದ್ದು. SITಯ ಅಫಿಷಿಯಲ್ಸ್ ಜುಲೈ 28ರಂದು ಅಂದರೆ ಕಳೆದ ಸೋಮವಾರ ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದು ಈ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಆತ ತಾನು ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಜಾಗಗಳನ್ನು ತೋರಿಸುವಂತಹ ಹಿನ್ನೆಲೆಯಲ್ಲಿ ಅವುಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವಂತಹ ಹಿನ್ನೆಲೆಯಲ್ಲಿ ಕರೆದುಕೊಂಡು ಬಂದು ಆತ ತೋರಿಸಿದಂತಹ ಸ್ಪಾಟ್ಗಳು ಏನೆಲ್ಲ ಇದ್ದವು ಅದೆಲ್ಲವನ್ನು ಕೂಡ ಐಡೆಂಟಿಫೈ ಮಾಡಿಕೊಳ್ತಾರೆ. ಅಲ್ಲಿಗೆ ಗುರುತನ್ನು ಮಾಡಿ ಅದನ್ನು ಸೆಕ್ಯೂರ್ ಮಾಡುವಂತಹ ಕೆಲಸಗಳಾಗುತ್ತೆ. ಅದರ ಜೊತೆಗೆ ಅಲ್ಲಿ ಭದ್ರತೆಗೆ ಕೂಡ ರಾತ್ರಿ ವೇಳೆ ನಿಯೋಜನೆಯನ್ನು ಮಾಡಲಾಗುತ್ತೆ. ಆ ಬಳಿಕ ಈ ಒಂದು ಕಾರ್ಯಾಚರಣೆಯನ್ನು ಆರಂಭ ಮಾಡಿರುವಂಥದ್ದು. ಬಹುಶಃ ಈ ಒಂದು ಮಹಜರು ಪ್ರಕ್ರಿಯೆ ಕೂಡ ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ನಡೆದಿದೆ. 13 ಜಾಗಗಳನ್ನು ಆತ ಒಟ್ಟು ತೋರಿಸಿರುವಂಥದ್ದು. ಆ ಪೈಕಿ ಫಸ್ಟ್ ಪಾಯಿಂಟ್ ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಒಂದು ತೆಂಗಿನ ಮರಗಳ ಪಕ್ಕದಲ್ಲೇ ಇತ್ತು. ಸೆಕೆಂಡ್ ಪಾಯಿಂಟ್ ಅದರಿಂದ ಒಂದಷ್ಟು ದೂರದಲ್ಲಿತ್ತು, ಅರಣ್ಯ ಭಾಗದಲ್ಲಿ ಅನ್ನುವಂಥದ್ದು. 3ನೇ ಪಾಯಿಂಟ್ನಿಂದ ಸರಿಸುಮಾರು 6-7 ಪಾಯಿಂಟ್ನವರೆಗೂ ಕೂಡ ಅಂದರೆ 6ನೇ ಪಾಯಿಂಟ್ನವರೆಗೂ ಕೂಡ ಅದು ಅರಣ್ಯ ಭಾಗದಲ್ಲಿ ಇರುವಂಥದ್ದು. ಆ ಬಳಿಕ ಮುಂದಿನ ಪಾಯಿಂಟ್ಗಳ ಕಾರ್ಯಾಚರಣೆಗೆ ನೇತ್ರಾವತಿ ಸೇತುವೆ ಸಮೀಪದಿಂದ ಹಿಡಿದುಕೊಂಡು ಹೋಗಿದ್ರು. ನೇತ್ರಾವತಿ ನದಿಯಿಂದ ಕೆಲವೇ ಮೀಟರ್ ದೂರದಲ್ಲಿದ್ದಂತಹ ಈ ಒಂದು ಪಾಯಿಂಟ್ಗಳು ಮುಖ್ಯವಾಗಿ 6, 7, 8ನೇ ಪಾಯಿಂಟ್ಗಳ ಒಂದು ಉತ್ಖನನವನ್ನು ಕೂಡ ಅದೇ ಒಂದು ಜಾಗದಲ್ಲಿ ಮಾಡಿದ್ರು ಎನ್ನುವಂಥ ಒಂದು ಮಾಹಿತಿ. ಸೊ ಆ ಒಂದು ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸಿಕೊಂಡು ಬಂದಿದ್ದೇವೆ. ಅದಾದ ಬಳಿಕ ಈಗ ರಸ್ತೆ ಬದಿಯಲ್ಲೇ ಇರುವಂತಹ ಈ ಒಂದು ಪಾಯಿಂಟ್ಗಳನ್ನು ಉತ್ಖನನ ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಸೊ ಈಗಾಗಲೇ ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಇದರ ಫಲಿತಾಂಶ ಏನಾದರೂ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನು ಕೆಲವೇ ಗಂಟೆಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ.
ಶೇಡ್ ನೆಟ್ಟಿನ ಆ ಭಾಗದಲ್ಲಿ ಅಂದರೆ ಆಚೆ ಬದಿಯಲ್ಲಿ ನಡೀತಾ ಇರುವಂತಹ ಒಂದಷ್ಟು ಚಟುವಟಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ. ಸರ್ಕಲ್ನೊಳಗೆ ನೀವು ಗಮನಿಸಬಹುದು, ಅಲ್ಲಿನ ಒಂದಷ್ಟು ಚಟುವಟಿಕೆಗಳನ್ನು ತೋರಿಸುವಂತಹ ಕೆಲಸ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ನಡೀತಾ ಇದೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಕ್ಯಾಮರಾ ಪರ್ಸನ್ಸ್ ಆದಿತ್ಯ ಶೆಟ್ಟಿ, ಅದೇ ರೀತಿ ವನೀಶ್ ಬಂಗೇರ್ ಅವರು ನಿರಂತರವಾಗಿ ಇಷ್ಟು ದಿನಗಳ ಕಾಲ ಅಲ್ಲಿನ ಒಂದಷ್ಟು ಕಾರ್ಯಾಚರಣೆಯ ಬಗ್ಗೆ, ಅಲ್ಲಿನ ಒಂದಷ್ಟು ದೃಶ್ಯಗಳನ್ನು ತೋರಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅಲ್ಲಿ ಜನರು ಕೂಡ ಸೇರಿರುವಂಥದ್ದನ್ನು ನಾವು ಗಮನಿಸಬಹುದು. ಅಲ್ಲಿ ಕಾರ್ಮಿಕರು ಕೂಡ ಕಾರ್ಯನಿರತರಾಗಿರುವಂಥದ್ದು, ಅಲ್ಲಿ ಅಗಿತಾ ಇರುವಂಥದ್ದು ಕೂಡ ನಮಗೆ ಕಾಣಿಸ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ಅಗೆಯುವಂತಹ ದೃಶ್ಯಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಪಾಯಿಂಟ್ ನಂಬರ್ 11ರ ಉತ್ಖನನ ಕಾರ್ಯ ನಡೀತಾ ಇದೆ. ಅಲ್ಲಿ ಜನರು ಸೇರಿರುವಂಥದ್ದು, ಒಂದಷ್ಟು ಗ್ರಾಮಸ್ಥರು ಕೂಡ ಸೇರಿಕೊಂಡಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳು ಕೂಡ ಅಲ್ಲೇ ಒಂದು ಬೀಡು ಬಿಟ್ಟಿದ್ದು ಇಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಅದೇ ರೀತಿ ಒಂದಷ್ಟು ಗ್ರಾಮಸ್ಥರು ಜೊತೆಗೆ ಸಾರ್ವಜನಿಕರು ಕೂಡ ಬಂದು ಅಲ್ಲಿ ನಿಂತುಕೊಂಡಿದ್ದಾರೆ. ಏನಾಯ್ತಂತೆ, ಏನಾದರೂ ಸಿಕ್ತಂತೆಯಾ ಇನ್ನು ಇತ್ಯಾದಿ ಪ್ರಶ್ನೆಗಳೇ ಬಹುಶಃ ಅಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು. ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದಲೇ ಕಾಯ್ತಾ ಇರುವಂತಹ ಒಂದು ವಿಚಾರ. ಎಲ್ಲರಲ್ಲೂ ಕೂಡ ಒಂದು ರೀತಿಯ ಕುತೂಹಲ, ಏನಾಗ್ತಾ ಇದೆ, ಏನಾದರೂ ಸಿಕ್ಕಿತಾ ಇಲ್ಲವಾ ಅನ್ನುವಂಥದ್ದು. ಬಹುಶಃ ಯಾರೇ ಆ ಭಾಗದಲ್ಲಿದ್ದರೂ ಕೂಡ ಕೇಳುವಂತಹ ಮೊದಲ ಪ್ರಶ್ನೆ ಏನಾದರೂ ಸಿಕ್ತಾ ಅನ್ನುವಂಥದ್ದು. ಬಹುಶಃ ಈ ಬಗ್ಗೆ ದಾಮೋದರ ದುಂಡೋಲಿಯವರು ಈ ಹಿಂದೆ ಅಲ್ಲಿಂದ ಮಾಹಿತಿಯನ್ನು ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಎಲ್ಲರೂ ಕೂಡ ಕೇಳೋದು ಅದನ್ನೇ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಎಲ್ಲರ ಒಂದು ಕುತೂಹಲವನ್ನು ಕೆರಳಿಸಿರುವಂತಹ ವಿಚಾರ. ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅನ್ನುವಂಥದ್ದು. ಸೊ ಈ ನಡುವೆ ಈಗಾಗಲೇ ನಾನು ಉಲ್ಲೇಖ ಮಾಡಿದೆ, ಈ ಒಂದು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ SIT ಹಲವು ಆಯಾಮಗಳಲ್ಲಿ ಈಗಾಗಲೇ ತನಿಖೆಯನ್ನು, ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಬಹುಶಃ ಒಂದು ತಂಡ ಇಲ್ಲಿ ಈ ಒಂದು ಉತ್ಖನನದ ಕಾರ್ಯದ ಒಂದು ಮೇಲುಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ರೆ, ಇನ್ನುಳಿದ ತಂಡಗಳು, ಯಾಕಂತ ಹೇಳಿದರೆ ಸಿಬ್ಬಂದಿಗಳ ಸಂಖ್ಯೆಯನ್ನು ಹೆಚ್ಚಿಸಿ ಕೊಳ್ಳಲಾಗಿದೆ. ಮುಖ್ಯವಾಗಿ 20 ಮಂದಿ ಅಧಿಕಾರಿಗಳ ಒಂದು ತಂಡವನ್ನು ಫಸ್ಟ್ ಹಂತದಲ್ಲಿ ಮಾಡಿದರೆ, ಆ ಬಳಿಕ 9 ಸಿಬ್ಬಂದಿಗಳನ್ನು ಸಹಾಯಕ್ಕಾಗಿ, ಅಂದರೆ ಬೇರೆ ಬೇರೆ ಕಾರ್ಯಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಸಹಾಯಕ್ಕಾಗಿ ನೇಮಕ ಮಾಡಿಕೊಳ್ಳಲಾಗಿತ್ತು. ಈ ಬಗ್ಗೆ ಇಲಾಖೆಯಿಂದ ಒಂದು ಸೂಚನೆ ಕೂಡ, ಆದೇಶ ಕೂಡ ಬಂದಿತ್ತು ಅನ್ನುವಂಥದ್ದು. ಸೊ ಈ ಮೂಲಕ ಈ ಒಂದು SITಯ ಒಂದು ಮ್ಯಾನ್ ಪವರ್ ಏನಿದೆ, ಆ ಒಂದು ತಂಡದ ಒಂದು ಗಾತ್ರ ಹೆಚ್ಚಳ ಆಗಿದೆ. ಸೊ ಎಲ್ಲರೂ ಕೂಡ ತಮಗೆ ನಿಯೋಜನೆ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಈ ನಡುವೆ ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕಂತಹ ಒಂದಷ್ಟು ವಿಚಾರಗಳು, ಅಂದರೆ ಅಲ್ಲಿ ಒಂದು ಪರ್ಸ್ ಸಿಕ್ಕಿತ್ತು. ಆ ಪರ್ಸ್ನಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಆ ಪರ್ಸ್ನಲ್ಲಿ ಒಂದು ಪ್ಯಾನ್ ಕಾರ್ಡ್, ಹಾಗೆಯೇ ಒಂದು ATM ಕಾರ್ಡ್ ಇತ್ಯಾದಿ ಎಲ್ಲವೂ ಕೂಡ ಪತ್ತೆಯಾಗಿತ್ತು. ಸೊ ಅದರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಗಳು, ಬಹಳಷ್ಟು ವದಂತಿಗಳು ಕೂಡ ಹರಿದಾಡಿದ್ವು. ಅದು ಹಾಗಂತೆ ಹೀಗಂತೆ ಅನ್ನುವಂಥದ್ದು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ SIT ಮೂಲಕ ನಡೀತು. ಸೊ ಆ ಒಂದು ಕಾರ್ಡ್ನ ವಾರಸುದಾರರು ಬೆಂಗಳೂರಿನ ನೆಲಮಂಗಲ ಮೂಲದವರು ಎನ್ನುವಂಥ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಕೂಡ ಆಯಿತು. ಬೆಂಗಳೂರು ನೆಲಮಂಗಲದ ದಾಬಸ್ಪೇಟೆ ಮೂಲದ ಸುರೇಶ್ ಎಂಬವರಿಗೆ ಸೇರಿದಂತಹ ಪಾನ್ ಕಾರ್ಡ್ ಅಲ್ಲಿ ಪತ್ತೆಯಾಗಿತ್ತು. ಪಾನ್ ಕಾರ್ಡ್ನ ಜಾಡನ್ನು ಹಿಡಿದು ಇನ್ನೊಂದಷ್ಟು ಶೋಧವನ್ನು ಮುಂದುವರಿಸಿದಂತಹ ಅಧಿಕಾರಿಗಳಿಗೆ ಆ ವ್ಯಕ್ತಿ ಮೃತಪಟ್ಟಿರುವಂತಹ ಮಾಹಿತಿ ಲಭ್ಯ ಆಗಿತ್ತು. 2025ರ ಮಾರ್ಚ್ನಲ್ಲಿ, ಅಂದರೆ ಇದೇ ವರ್ಷದ ಮಾರ್ಚ್ನಲ್ಲಿ ಆ ವ್ಯಕ್ತಿ ಜಾಂಡಿಸ್ಗೆ ತುತ್ತಾಗಿ ತನ್ನ ಊರಿನಲ್ಲೇ ಮೃತಪಟ್ಟಿದ್ರು. ಆತನ ಮೃತದೇಹವನ್ನು ಅಲ್ಲೇ ಲಕ್ಕೂರು ಎನ್ನುವಂತಹ ಜಾಗದಲ್ಲಿ ಸಮಾಧಿ ಕೂಡ ಮಾಡಲಾಗಿತ್ತು ಎನ್ನುವಂತಹ
ಮಾಹಿತಿ ಕೂಡ ಲಭ್ಯ ಆಯಿತು. ಅದರ ಜೊತೆಗೆ ಅಲ್ಲಿ ಪತ್ತೆಯಾಗಿದ್ದಂತಹ ಇನ್ನೊಂದು ATM ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಏನಿದೆ ಅದು ಆ ವ್ಯಕ್ತಿಯ ತಾಯಿಯದ್ದಾಗಿತ್ತು ಅನ್ನುವಂತಹ ಒಂದು ವಿಚಾರಗಳು ಕೂಡ ಸಂದರ್ಭದಲ್ಲಿ ಕಂಡುಬಂತು. ಆ ಹಿನ್ನೆಲೆಯಲ್ಲಿ ಮಾಧ್ಯಮಗಳು ಕೂಡ ಅವರನ್ನು ಸಂಪರ್ಕಿಸಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಅವರು ವಿಚಾರವನ್ನ ಹೇಳಿದ್ರು. ಅಂದ್ರೆ ಪಾನ್ ಕಾರ್ಡ್ ಕಳೆದು ಹೋಗಿತ್ತು ಎನ್ನುವಂತಹ ವಿಚಾರವನ್ನ ಅವರ ಪುತ್ರ ಹೇಳಿದ್ರು. ಜೊತೆಗೆ ಮನೆಯಲ್ಲಿ ನಾವು ಹುಡುಕಿದ್ವಿ, ಅದಕ್ಕೋಸ್ಕರ ಹುಡುಕಿ ಅನ್ನುವಂಥ ಮಾತನ್ನ ಹೇಳಿದಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಹುಡುಕಾಡಿದ್ವಿ, ಆದರೆ ಸಿಕ್ಕಿರಲಿಲ್ಲ. ಇನ್ನು ತಮ್ಮ ಮಗ ತನ್ನ ಸ್ನೇಹಿತರ ಜೊತೆಗೆ ಈ ದಕ್ಷಿಣ ಕನ್ನಡ ಕರಾವಳಿ ಭಾಗಕ್ಕೆ ಆಗಾಗ ಪಿಕ್ನಿಕ್ ಬರ್ತಾ ಇದ್ರು. ಅದೇ ರೀತಿ ಧರ್ಮಸ್ಥಳಕ್ಕೆ ಬಂದಿರುವಂತಹ ಸಾಧ್ಯತೆಗಳಿದೆ. ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಕಳೆದು ಹೋಗಿರಬಹುದು ಅಥವಾ ಕಳ್ಳತನ ಆಗಿರಬಹುದು. ಹೇಗೆ ಅಲ್ಲಿಗೆ ಬಂತು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಆದರೆ ಅಲ್ಲಿಗೆ ಹೋಗ್ತಾ ಇದ್ರು ಎನ್ನುವಂತಹ ಒಂದು ಮಾಹಿತಿ. ಸೊ ಹಾಗಾಗಿ ಅದು ಯಾರಾದರೂ ಪಿಕ್ ಪಾಕೆಟ್ ಮಾಡಿ ಪರ್ಸನ್ನಲ್ಲಿ ಎಸೆದಿರಬಹುದು ಅಥವಾ ಎಲ್ಲಾದರೂ ಕಳೆದು ಹೋಗಿ ಅಲ್ಲಿ ಅದು ಕಸದ ಬುಟ್ಟಿಗೆ ಬಂದು ಅಲ್ಲಿಗೆ ಸಿಕ್ಕಿರಬಹುದಾ ಅನ್ನುವಂಥದ್ದು ಇದ್ದಂತಹ ಒಂದು ಕುತೂಹಲ. ಮಾತ್ರ ಅಲ್ಲ, ಅವರ ಮನೆಯವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಪಾನ್ ಕಾರ್ಡ್ ವಾರಸುದಾರ ತಮ್ಮ ಪುತ್ರ, ಅದೇ ರೀತಿ ATM ಕಾರ್ಡ್ ನಮ್ಮದೇ. ನಾವು ಕಳೆದು ಹೋದಂತಹ ಬಳಿಕ, ಅಂದರೆ ನಮ್ಮಲ್ಲಿದ್ದಂತಹ ಕಾರ್ಡ್ ಕಳೆದು ಹೋದಂತಹ ಬಳಿಕ ATM ಕಾರ್ಡನ್ನು ಆ ಕಾರ್ಡನ್ನು ಬ್ಲಾಕ್ ಮಾಡಿಸಿ ಬೇರೆ ಕಾರ್ಡನ್ನು ನಾವು ಬಳಕೆ ಮಾಡ್ತಾ ಇದ್ವಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಆ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡಿದ್ರು. ಸೊ ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಂತಹ ಊಹಾಪೋಹಗಳಿಗೆ ತೆರೆಯನ್ನ ಎಳೆಯುವಂತಹ ಕೆಲಸ SITಯ ಇನ್ವೆಸ್ಟಿಗೇಷನ್ ಮೂಲಕ ಆಗಿತ್ತು ಅನ್ನುವಂಥದ್ದು. ಆ ಬಳಿಕ ಮತ್ತೆ ಇನ್ನೊಂದಷ್ಟು ಪಾಯಿಂಟ್ಗಳಲ್ಲಿ ಒಂದಷ್ಟು ಬಟ್ಟೆಗಳು ಸಿಕ್ಕಿದ್ದಾವೆ ಎನ್ನುವಂಥ ಒಂದು ಮಾಹಿತಿ ಇತ್ತು. ಸೊ ಆ ಬಟ್ಟೆಗಳ ಕುರಿತು ಕೂಡ ಬಟ್ಟೆಗಳನ್ನು ಕೂಡ ಸಂಗ್ರಹಿಸಿಕೊಂಡು ಹೋಗುವಂತಹ ಕೆಲಸಗಳಾಗಿದೆ. ಆದರೆ ಬಟ್ಟೆಗಳು ಅಂದರೆ ಆ ಒಂದು ನದಿಯ ಪಕ್ಕದ ಪಾಯಿಂಟ್ಗಳಲ್ಲಿ ಪತ್ತೆಯಾಗಿರೋದ್ರಿಂದ ಅದು ನದಿಯಲ್ಲಿ ಸಿಕ್ಕಿರುವಂಥ ಅಥವಾ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನದಿಯ ನೀರಿನ ಪ್ರಮಾಣ ಹೆಚ್ಚಿದ್ದಂಥ ಸಂದರ್ಭದಲ್ಲಿ ಪಕ್ಕದ ಜಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿದ್ದಾಗಿರಬಹುದು ಇತ್ಯಾದಿ ಲೆಕ್ಕಾಚಾರಗಳು ಕೂಡ ಇದೆ. ಸೊ ಅವುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಈಗಾಗಲೇ SIT ಮೂಲಕ ಆಗ್ತಾ ಇದೆ. ಎಲ್ಲವನ್ನು ಕೂಡ ಪ್ರಯೋಗಾಲಯಗಳಿಗೆ ಕಳುಹಿಸುವಂತಹ ಕೆಲಸಗಳಾಗಿದೆ. ಅದೇ ರೀತಿ ನಿನ್ನೆ ಪತ್ತೆಯಾಗಿರುವಂತಹ ಕಳೇಬರ ಅಂದರೆ ಹೊಸ ಜಾಗ, ಸಾಕ್ಷಿ ದೂರುದಾರ ಬಹುಶಃ ಜಾಗ ಬದಲಾಗಿದೆ ಅಥವಾ ಕನ್ಫ್ಯೂಸ್ ಆಗಿದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಬೇರೆ ಜಾಗವನ್ನು ತೋರಿಸ್ತೇನೆ ಎನ್ನುವಂಥ ಹಿನ್ನೆಲೆಯಲ್ಲಿ ಅರಣ್ಯದ ಮೇಲ್ಭಾಗಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಕಳೇಬರ, ಮೃತದೇಹದ ಕಳೇಬರ ಏನಿದೆ, ಒಂದಷ್ಟು ಅಸ್ಥಿಪಂಜರದ ಭಾಗಗಳು ಸಿಕ್ಕಿರುವಂಥದ್ದು. ಸೊ ಈ ಜಾಗದಲ್ಲಿ ಪತ್ತೆಯಾದಂತಹ ಅವಶೇಷಗಳನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡಿದ್ದಾರೆ. ಅವುಗಳನ್ನು ಸೀಲ್ ಮಾಡಿ ಮೇಲ್ಭಾಗದಿಂದ ತೆಗೆದುಕೊಂಡು ಬಂದು, ಅಂದರೆ ಬಾಕ್ಸ್ಗಳಿರ್ಬೋದು ಅಥವಾ ಉದ್ದನೆಯ PVC ಪೈಪ್ಗಳಿರ್ಬೋದು, ದಪ್ಪನೆಯ PVC ಪೈಪ್ಗಳಲ್ಲಿ ತಂದಿರುವಂಥದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ನೋಡಿದ್ದೇವೆ. ಅದನ್ನು ವಾಹನದ ಮೂಲಕ ತೆಗೆದುಕೊಂಡು ಹೋಗಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಇವುಗಳನ್ನು ಕೂಡ ಈಗ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಸೊ ಇಲ್ಲಿನ ಒಂದು ರಿಪೋರ್ಟ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಕೈ ಸೇರೋದಕ್ಕಿದೆ. ಅಂದರೆ SITಗೆ ಈ ಒಂದು ರಿಪೋರ್ಟ್ FSLನಿಂದ ಸಲ್ಲಿಕೆಯಾಗೋದಕ್ಕಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಯಾವ ರೀತಿ ಮುಂದುವರಿಯುತ್ತೆ ಅನ್ನುವಂಥದ್ದು ಇರುವಂತಹ ಕುತೂಹಲ. ಈ ನಡುವೆ ಈ ಒಂದು ಪಾಯಿಂಟ್ ಏನಿದೆ ಅದನ್ನು ಸಾಕ್ಷಿ ದೂರುದಾರ ತೋರಿಸಿರುವಂತಹ 14ನೇ ಪಾಯಿಂಟ್ ಎನ್ನುವುದಾಗಿ ಗುರುತು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಚಾನಲ್ ಹೆಡ್ ದಾಮೋದರ ದೊಂಡಲಿಯವರು ಬೆಳಗ್ಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಳಿದರು. ಸೊ ಆ ಬಗ್ಗೆ ಕೂಡ ಅಂದರೆ ಪಾಯಿಂಟ್ ನಂಬರ್ 14 ಈಗಾಗಲೇ ಅಲ್ಲಿ ಗುರುತು ಮಾಡಿರುವಂಥದ್ದು. ಈವರೆಗೆ 13 ಪಾಯಿಂಟ್ಗಳನ್ನು ಸಾಕ್ಷಿ ದೂರುದಾರ ತೋರಿಸಿದ್ದಂಥದ್ದು. ಸೊ ನಿನ್ನೆ ಇನ್ನೊಂದು ಜಾಗಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಪತ್ತೆಯಾದಂತಹ ಕಳೇಬರ ಏನಿದೆ, ಆ ಕಳೇಬರ ಸಿಕ್ಕಂತಹ ಜಾಗವನ್ನು ಪಾಯಿಂಟ್ ನಂಬರ್ 14 ಅಂತ ಮಾರ್ಕ್ ಮಾಡಿದ್ದಾರೆ, ಐಡೆಂಟಿಫೈ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಶೇಡ್ ನೆಟ್ನ ಆ ಭಾಗದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಎಕ್ಸ್ಹ್ಯೂಮೇಷನ್ ನಡೀತಾ ಇದೆ. ಬಹುಶಃ ಮೊದಲಿಗೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಅಗೆಯುವಂತಹ ಕೆಲಸಗಳಾಗುತ್ತೆ. ಮತ್ತೆ ಅವಶ್ಯಕತೆ ಬಂದ್ರೆ ಈ ಒಂದು ಯಂತ್ರದ ಮೂಲಕ ಅಗೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದರೆ ಈ ಯಂತ್ರವನ್ನ ಕೂಡ ಈಗ ಸ್ಥಳಕ್ಕೆ ಕರೆಸಿಕೊಳ್ಳಲಾಗಿದೆ. ಆ ಒಂದು ಉತ್ಖನನ ನಡೀತಾ ಇರುವಂತಹ ಪಾಯಿಂಟ್ ಏನಿದೆ ಇದರ ಪಕ್ಕದಲ್ಲೇ ರಸ್ತೆ ಬದಿಯಲ್ಲೇ ಆ ಒಂದು ಎಕ್ಸ್ಕವೇಟರ್ ನಿಂತಿದೆ ಅನ್ನುವಂಥದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸಿದ್ದೇವೆ. ಸೊ ಅವಶ್ಯಕತೆ ಬಿದ್ದರೆ ಅದನ್ನ ಒಳಭಾಗಕ್ಕೆ ಅಂದರೆ ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ಕರೆಸಿಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿದೆ.
ಕಾರ್ಮಿಕರು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥದ್ದನ್ನ ನೀವು ನೇರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಇದು ರೆಕಾರ್ಡೆಡ್ ಫುಟೇಜ್ ಅಲ್ಲ, ಇದು ನೇರ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರುವಂತಹ ಅಲ್ಲಿನ ಚಿತ್ರಣವು. ಅಲ್ಲಿ ಶೇಡ್ ನೆಟ್ನ ಆ ಭಾಗದಲ್ಲಿ ಕಾರ್ಮಿಕರು ಅಗಿತಾ ಇರುವಂಥದ್ದು, ಆರ್ಯ ಪಿಕ್ಕಾಸ್ಗಳನ್ನು ಹಿಡಿದು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರುವಂಥದ್ದು, ಅಗಿತಾ ಇರುವಂಥದ್ದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಾರ್ಯಾಚರಣೆ ಮುಂದುವರಿತಾ ಇದೆ. ಅಧಿಕಾರಿಗಳು, ಸಿಬ್ಬಂದಿಗಳು ಅಥವಾ FSL ಇರ್ಬೋದು, ಸೋಕ್ ಆಫೀಷಿಯಲ್ಸ್ ಎಲ್ಲರೂ ಕೂಡ ಇದ್ದಾರೆ, ನೋಡ್ತಾ ಇದ್ದಾರೆ. ಆ ಒಂದು ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನು ಅವರು ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅವರ ಉಪಸ್ಥಿತಿಯಲ್ಲಿ ಮುಖ್ಯವಾಗಿ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ AC ಸ್ಟೆಲ್ಲಾ ವರ್ಗೀಸ್ ಅವರ ಸಮಕ್ಷಮದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಅದೇ ರೀತಿ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಆ ಒಂದು ಜಾಗದಲ್ಲಿ ಇದ್ದಾರೆ ಅನ್ನುವಂಥದ್ದು. ಬಹುಶಃ ಅವರೆಲ್ಲರೂ ಕೂಡ ನಿರಂತರವಾಗಿ ಅವರ ಸಮಕ್ಷಮದಲ್ಲೇ ನಡೆಯಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವಾಗ ಕಾರ್ಯಾಚರಣೆ ಆರಂಭ ಆಯಿತು ಅವತ್ತಿನಿಂದ ನಿರಂತರವಾಗಿ ಈ ಒಂದು SIT ತಂಡದ ಜೊತೆಗೆ ಅಲ್ಲಿರುವಂಥದ್ದನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೇವೆ. ಪ್ರತಿನಿತ್ಯ ಅಧಿಕಾರಿಗಳ ಜೊತೆಗೆ ಬಂದು, ಅಂದರೆ ಈ ಒಂದು ತಂಡದ ಜೊತೆಗೆ ಬಂದು ತಂಡದ ಜೊತೆಗೆ ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ದಿನನಿತ್ಯ ಗಮನಿಸ್ತಾ ಇದ್ದೇವೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಕೂಡ ನಿರಂತರವಾದ ಅಪ್ಡೇಟ್ಸನ್ನು, ಅಂದರೆ ಬೆಳಗ್ಗಿನಿಂದ ಸಂಜೆಯ ತನಕ ಕೂಡ ಯಾವಾಗ ಕಾರ್ಯಾಚರಣೆ ಆರಂಭ ಆಗುತ್ತೋ ಕಾರ್ಯಾಚರಣೆಯತ್ತ ಅಧಿಕಾರಿಗಳು ಬೆಳ್ತಂಗಡಿ SIT ಆಫೀಸ್ನಿಂದ ತೆರಳುವ ಕ್ಷಣದಿಂದ ಆ ಕಾರ್ಯಾಚರಣೆಯನ್ನು ಮುಗಿಸಿ ಅಧಿಕಾರಿಗಳು ವಾಹನದಲ್ಲಿ ಮತ್ತೆ ಬೆಳ್ತಂಗಡಿ SIT ಕಚೇರಿಯತ್ತ ಬರುವವರೆಗೂ ಕೂಡ ನಿರಂತರವಾಗಿ ನಾನ್ ಸ್ಟಾಪ್ ಆಗಿ ನೇರ ಪ್ರಸಾರವನ್ನು ಮಾಡ್ತಾ ಇರುವಂಥದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಿರಂತರವಾಗಿ ಅಲ್ಲಿನ ಒಂದು ಚಿತ್ರಣಗಳನ್ನು ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನಗಳು, ಜೊತೆಗೆ ನಿಖರವಾದ ಮಾಹಿತಿಗಳು, ನಂಬಲರ್ಹವಾದ ಮೂಲಗಳಿಂದ ನಿಖರವಾದ ಸ್ಪಷ್ಟ ಮಾಹಿತಿಯನ್ನು ವೀಕ್ಷಕರಿಗೆ ಒದಗಿಸುವಂತಹ ಪ್ರಯತ್ನಗಳು. ಒಂದಷ್ಟು ವಿಳಂಬ ಆಗ್ಬೋದು ಕೆಲವೊಂದು ಸಂದರ್ಭದಲ್ಲಿ, ಹಾಗಂತ ಯಾವುದೇ ಧಾವಂತಕ್ಕೆ ಬೀಳದೆ ನಮ್ಮಲ್ಲೇ ಮೊದಲು ಈ ಒಂದು ವಿಚಾರವನ್ನು ನಾವು ಹೇಳಬೇಕು ಎನ್ನುವಂತಹ ಒಂದು ಧಾವಂತಕ್ಕೆ ಬೀಳದೆ ನಿಖರವಾದ ನೈಜವಾದ ವಿಚಾರಗಳೇನಿದೆ ಅಲ್ಲಿ ಏನಾದರೂ ಸಿಕ್ಕಿದಂಥ ಸಂದರ್ಭದಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಅಥವಾ ಎಷ್ಟು ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾದರೆ ಅದನ್ನು ಕೂಡ ವೀಕ್ಷಕರ ಮುಂದೆ ಇಡುವಂತಹ ಕೆಲಸಗಳು ಸುದ್ದಿ ನ್ಯೂಸ್ ಮೂಲಕ ಆಗಿರುವಂಥದ್ದಾದರೆ ಯಾವುದೇ ರೀತಿಯಲ್ಲೂ ಊಹಾಪೋಹಗಳಾಗಲಿ, ವದಂತಿಗಳಾಗಲಿ ಅಥವಾ ಗಾಳಿ ಸುದ್ದಿಗಳಾಗಲಿ ಸುದ್ದಿ ನ್ಯೂಸ್ ಎಂದಿಗೂ ಕೂಡ ಕೊಡೋದಿಲ್ಲ. ಸೊ ಹೀಗಾಗಿ ನಿರಂತರವಾದ ಒಂದು ನೇರ ಪ್ರಸಾರವನ್ನು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಬರ್ತಾ ಇದೆ. ಅಂದರೆ ನಿನ್ನೆಯ ಚಟುವಟಿಕೆಗಳು ಏನೂ ಕೂಡ ಕಂಡು ಬರ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ನಿನ್ನೆ ಅವರು ಎಲ್ಲಿಗೆ ಹೋಗಿದ್ದಾರೆ, ಏನು ಎತ್ತ ಅನ್ನುವಂಥದ್ದು ಅರಣ್ಯದ ಒಳಭಾಗದಿಂದ ಯಾವುದೂ ಕೂಡ ಮಾಹಿತಿಗಳು ಲಭಿಸ್ತಾ ಇರಲಿಲ್ಲ. ಜೊತೆಗೆ ಏನೂ ಕೂಡ ಕಾಣಿಸ್ತಾನೂ ಇರಲಿಲ್ಲ. ಯಾಕಂದರೆ ಅಷ್ಟು ಮೇಲ್ಭಾಗಕ್ಕೆ ಒಳಭಾಗಕ್ಕೆ ಹೋಗಿದ್ರು ಈ ಒಂದು ಅರಣ್ಯದೊಳಗೆ ಬಂಗ್ಲೆಗುಡ್ಡೆ ಭಾಗದಲ್ಲಿ. ಆದರೆ ಇವತ್ತಿನ ಕಾರ್ಯಾಚರಣೆಯನ್ನು ಗಮನಿಸಿದರೆ ಇವತ್ತು ರಸ್ತೆ ಬದಿಯಲ್ಲೇ, ಆದರೆ ಯಾವುದೇ ರೀತಿಯ ಕಾರ್ಯಾಚರಣೆಗಳು ಕಾಣಿಸಬಾರ್ದು ಎನ್ನುವಂಥ ನೆಲೆಯಲ್ಲಿ ಶೇಡ್ ನೆಟ್ಟನ್ನು ಬಹಳ ಎತ್ತರಕ್ಕೆ ಹಾಕಿದ್ದಾರೆ. ಮೊದಲ ಒಂದು ದೃಶ್ಯಗಳನ್ನು ನೀವು ಈ ಒಂದು ಕಾರ್ಯಾಚರಣೆ ಆರಂಭಗೊಳ್ಳುವಂಥ ಹಂತದ ದೃಶ್ಯಗಳನ್ನು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಶೇಡ್ ನೆಟ್ ಇಷ್ಟೊಂದು ಎತ್ತರಕ್ಕೆ ಇರಲಿಲ್ಲ. ಈಗ ಈ ಎಲ್ಲ ದೃಶ್ಯಗಳನ್ನು ಎಲ್ಲ ಕ್ಯಾಮರಾಗಳು ಸೆರೆ ಹಿಡಿತಾ ಇದ್ದಾವೆ ಅನ್ನುವಂಥದ್ದನ್ನು ಗಮನಿಸಿದಂತಹ ಅಧಿಕಾರಿಗಳು ಈಗ ಮತ್ತೆ ಆ ಒಂದು ಶೇಡ್ ನೆಟ್ನ ಎತ್ತರವನ್ನು ಹೆಚ್ಚಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಆ ನೆಲೆಯಲ್ಲಿ ಅಲ್ಲಿ ಕಾರ್ಮಿಕರು ಆ ಶೇಡ್ ನೆಟ್ನ ಎತ್ತರವನ್ನು ಹೆಚ್ಚಿಸಿರುವಂಥದ್ದನ್ನು ಕೂಡ ನೀವು ನೋಡಬಹುದು. ಅದೇ ರೀತಿ ಅಲ್ಲಿ ಮಿನಿ ಎಕ್ಸ್ಕವೇಟರ್ ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟಿರುವಂಥದ್ದು ಕೂಡ ನಿಮಗೆ ಕಂಡು ಬರ್ತಾ ಇದೆ. ಸೊ ಈಗ ನೀವು ಆ ದೃಶ್ಯಗಳಲ್ಲಿ ನೋಡ್ತಾ ಇರುವಂಥದ್ದು ಬಹುಶಃ ನಿಮಗೆ ಇನ್ನೊಂದಷ್ಟು ಸ್ಪಷ್ಟವಾಗಿ ಕಾಣಿಸೋದಕ್ಕೆ, ಬಹುಶಃ ಮೊಬೈಲ್ನಲ್ಲಿ ನೋಡೋರಿಗೆ ಸ್ಪಷ್ಟವಾಗಿ ಕಾಣಿಸಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಏರಿಯಾವನ್ನು ಫೋಕಸ್ ಮಾಡಿ ತೋರಿಸ್ತಾ ಇದ್ದಾವೆ. ಬಾಕ್ಸ್ನಲ್ಲಿ ಆ ಫೋಕಸ್ಡ್ ಏರಿಯಾವನ್ನು ನೀವು ನೋಡಿದರೆ ಅಲ್ಲಿ ಒಂದಷ್ಟು ಬೆಳವಣಿಗೆಗಳು ಕಂಡು ಬರೋದು ಗೊತ್ತಾಗುತ್ತೆ. ಬಹುಶಃ ಸುದ್ದಿ ನ್ಯೂಸ್ ಒಂದಷ್ಟು ಚಿತ್ರಣಗಳನ್ನು ತೋರಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಇನ್ನೊಂದಷ್ಟು ಬೆಳವಣಿಗೆಗಳು ಏನಾದರೂ ಇದ್ದರೆ ಅದನ್ನು ಕೂಡ ಕೊಡುವಂತಹ ಒಂದು ಕೆಲಸವನ್ನು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡುತ್ತೆ. ಸೊ ಈಗ ಸದ್ಯಕ್ಕೆ ಕಾರ್ಯಾಚರಣೆ ಮುಂದುವರಿತಾ ಇದೆ, ಅಲ್ಲಿ ಅಗೆಯುವಂತಹ ಕೆಲಸಗಳಾಗ್ತಾ ಇದೆ. ಮೊದಲನೆಯದಾಗಿ ಮಾನವ ಶ್ರಮದ ಮೂಲಕ ಕಾರ್ಮಿಕರನ್ನೇ ಬಳಕೆ ಮಾಡಿಕೊಂಡು ಅಗಿತಾ ಇರುವಂಥದ್ದನ್ನು ನಾವು ನೋಡಬಹುದು. ಈವರೆಗೂ ಕೂಡ ಯಂತ್ರವನ್ನು ಬಳಕೆ ಮಾಡಿಕೊಂಡಿಲ್ಲ. ಬಹುಶಃ ಪ್ರತಿ ಒಂದು ಗುಂಡಿಯ ಕಾರ್ಯಾಚರಣೆಯಲ್ಲೂ ಕೂಡ ಇದೇ ಒಂದು ವಿಚಾರವನ್ನು ನಾವು ಗಮನಿಸಬಹುದು. ಮೊದಲಿಗೆ ಅಂದರೆ ಮೊದಲ ಒಂದಷ್ಟು ಅಡಿಗಳನ್ನು ಕಾರ್ಮಿಕರ ಮೂಲಕ ಅಗೆಯುವಂತಹ ಕೆಲಸಗಳಾಗುತ್ತೆ. ಯಾಕಂತ ಹೇಳಿದರೆ ಇನ್ ಕೇಸ್ ಏನಾದರೂ ಅವಶೇಷಗಳು ಸಿಕ್ಕರೆ ಅದನ್ನು ಜೋಪಾನವಾಗಿ ಸಂಗ್ರಹ ಮಾಡಬೇಕಾಗುತ್ತೆ. ಇನ್ನು ಯಂತ್ರದ ಮೂಲಕ ಆಗಿದ್ರೆ ಅದಕ್ಕೆ ಒಂದಷ್ಟು ಹಾನಿಗಳಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಅಂದರೆ
ಅದನ್ನ ಒಂದು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಅವಶೇಷಗಳು ಸಿಗುವ ಲಕ್ಷಣಗಳು ಇರುವಂತಹ ಒಂದು ಆಳ ಏನಿದೆ, ಕನಿಷ್ಠ ಪಕ್ಷ ಒಂದು 3ರಿಂದ 4 ಅಡಿ ಆಳವನ್ನ ಈಗ ಕಾರ್ಮಿಕರ ಮೂಲಕವೇ ಅಗೆಸುವಂಥದ್ದು. ಆ ಬಳಿಕ ಹೆಚ್ಚುವರಿಯಾಗಿ ಅಂದ್ರೆ ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಸಾಕ್ಷಿ ದೂರುದಾರ ಸಾಕು ಅಂತ ಹೇಳುವವರೆಗೂ ಕೂಡ ಅಗೆಸ್ತಾ ಇದ್ದಾರೆ. ಅಂದ್ರೆ ಮೊದಲ ಗುಂಡಿ ಏನಿದೆ, ಆ ಮೊದಲ ಎಕ್ಸ್ಹ್ಯೂಮೇಷನ್ ಆದಂತಹ ಪಾಯಿಂಟ್ ಏನಿದೆ, ಅಲ್ಲಿ ಮೃತದೇಹಗಳು ಪಕ್ಕಾ ಇದ್ದೇ ಇದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಸಾಕ್ಷಿ ದೂರುದಾರ SIT ಆಫೀಸರ್ಸ್ ಮುಂದೆ ಹೇಳಿದ್ರು ಎನ್ನುವಂತಹ ಒಂದು ವಿಚಾರಗಳು. ಸೊ ಹಾಗಾಗಿ ಸರಿಸುಮಾರು 8 ಫೀಟ್ನಷ್ಟು ಆಳಕ್ಕೆ 15 ಅಡಿ ಅಗಲದಲ್ಲಿ ಒಂದು ಅಗೆಯುವಂತಹ ಕೆಲಸವನ್ನ ಮಾಡಿದ್ರು ಆ ಒಂದು ಪ್ರದೇಶವನ್ನ. ಅಂದ್ರೆ ಸಾಕ್ಷಿ ದೂರುದಾರನಿಗೆ ತೃಪ್ತಿಯಾಗುವವರೆಗೂ ಕೂಡ ಅಗೆಸ್ತೇವೆ ಎನ್ನುವಂಥದ್ದು SIT ಅಧಿಕಾರಿಗಳು ಹೇಳುವಂಥದ್ದು, SIT ತಂಡ ಹೇಳುವಂಥದ್ದು. ಸೊ ಹಾಗಾಗಿ ಫಸ್ಟ್ ಪಾಯಿಂಟ್ ಅನ್ನ ಮೊದಲಿಗೆ ಕಾರ್ಮಿಕರನ್ನ ಬಳಸಿಕೊಂಡು 3ರಿಂದ 4 ಅಡಿ ಆಗಿದ್ರು, ಏನೂ ಕೂಡ ಸಿಗ್ಲಿಲ್ಲ. ಸೊ ಹಾಗಾಗಿ ಆ ಬಳಿಕ ಯಂತ್ರವನ್ನ ಸ್ಥಳಕ್ಕೆ ಕರೆಸಿಕೊಂಡು ಯಂತ್ರದ ಮೂಲಕ ಅಗೆಸುವಂತಹ ಒಂದು ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದು. ಸೊ ಅದೇ ರೀತಿ ಮುಂದಿನ ಹಂತಗಳಲ್ಲೂ ಕೂಡ ಅಂದ್ರೆ ಬಹುಶಃ ಪಾಯಿಂಟ್ ನಂಬರ್ 2, 3, 4, 5 ಏನಿದೆ ಅದನ್ನ ಒಂದು ಮಾನವ ಶ್ರಮದ ಮೂಲಕ ಅಗೆಸುವಂತಹ ಕೆಲಸ ಆಯಿತು. ಯಾಕಂತ ಹೇಳಿದ್ರೆ ಒಂದಷ್ಟು ಪ್ರದೇಶ ಮೀಸಲು ಅರಣ್ಯ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿಗೆ ಯಂತ್ರಗಳನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶಗಳಿಲ್ಲ ಎನ್ನುವಂತಹ ಒಂದು ಮಾಹಿತಿ ಇತ್ತು. ಸೊ ಹಾಗಾಗಿ ಅಲ್ಲಿ ಅವುಗಳನ್ನ ಮಾನವ ಶ್ರಮದ ಮೂಲಕ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡೇ ಅಗೆಯುವಂತಹ ಕೆಲಸಗಳಾಯಿತು. ಆ ಬಳಿಕ ಮುಂದಿನ ಪಾಯಿಂಟ್ಗಳಲ್ಲಿ ಒಂದಷ್ಟು ಈ ಒಂದು ಮೊದಲಿಗೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಆ ಬಳಿಕ ಯಂತ್ರಗಳನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ವಿಚಾರವನ್ನ ನಾವು ಗಮನಿಸಿದ್ದೇವೆ. ನೇರ ಪ್ರಸಾರದಲ್ಲಿ ಕೂಡ ಅವುಗಳ ಬಗ್ಗೆ ಮಾಹಿತಿಯನ್ನ ಸುದ್ದಿ ನ್ಯೂಸ್ ಕೊಡ್ತಾ ಹೋಗಿದೆ. ಸೊ ಈಗ ಕೂಡ ಬಹುಶಃ ಶನಿವಾರದ ದಿನ ಕೂಡ ಈ ಒಂದು ಯಂತ್ರವನ್ನ ಬಳಕೆ ಮಾಡಿಕೊಂಡೇ ಅಗೆಯುವಂತಹ ಕೆಲಸಗಳಾಗಿತ್ತು. ಪಾಯಿಂಟ್ ನಂಬರ್ 9 ಮತ್ತು 10ರಲ್ಲಿ ಅಂದ್ರೆ 10ರ ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ ಜೋರಾಗಿ ಸುರಿದಂತಹ ಮಳೆ ಜೊತೆಗೆ ಇದ್ದಂತಹ ಭಾರಿ ಗಾಳಿಯಿಂದಾಗಿ ಕಾರ್ಯಾಚರಣೆಗೆ ಒಂದಷ್ಟು ಅಡಚಣೆಯಾಯಿತು. ಆದರೆ ಅದರ ನಡುವೆಯೂ ಕೂಡ ಕಾರ್ಯಾಚರಣೆಯನ್ನು ಅಂದ್ರೆ ಒಂದಷ್ಟು ಕಾಲ ಸ್ಥಗಿತ ಮಾಡಿದ್ರು ಕೂಡ ಜೋರಾಗಿ ಮಳೆ ಸುರಿದಂತಹ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ರೀತಿಯ ಪೂರಕ ಸಿದ್ಧತೆಗಳು ವ್ಯವಸ್ಥೆಗಳಾಗಿರ್ಲಿಲ್ಲ. ಅಂದ್ರೆ ಈ ಹಿಂದಿನ ಪಾಯಿಂಟ್ಗಳಲ್ಲಿ ಶೀಟನ್ನು ಅಳವಡಿಕೆ ಮಾಡಿದ್ರು ಮಳೆಯಿಂದ ರಕ್ಷಣೆ ಪಡೆಯೋದಿಕ್ಕೆ. ಆದರೆ ಆ ದಿನ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಬೆಳಗ್ಗಿನ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಮಳೆ ಬರುವಂತಹ ಸೂಚನೆಗಳಿರಲಿಲ್ಲ. ಮಧ್ಯಾಹ್ನದ ಬಳಿಕ ಸಂಜೆ ಆಗ್ತಾ ಇದ್ದ ಹಾಗೆ ದಿಢೀರಾಗಿ ಮಳೆಯ ಆಗಮನ. ಸೊ ಆ ಮಳೆಯಿಂದಾಗಿ ಒಂದಷ್ಟು ಕಾರ್ಯಾಚರಣೆಗೆ ವಿಳಂಬ ಆಯಿತು ಅನ್ನುವಂಥದ್ದನ್ನು ಬಿಟ್ಟರೆ ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸಿ ಪಾಯಿಂಟ್ ನಂಬರ್ 10ರ ಆ ಒಂದು ಪ್ರಕ್ರಿಯೆಯನ್ನು ಕೂಡ ಅಧಿಕಾರಿಗಳು ಮುಗಿಸಿದ್ರು. ಆ ಬಳಿಕವೇ ಆ ಒಂದು ಸ್ಥಳದಿಂದ ವಾಪಸ್ಸಾಗಿರುವಂಥದ್ದು. ಸೊ ಆ ಬಳಿಕ ನಿನ್ನೆ ಪಾಯಿಂಟ್ 11ರ ಉತ್ಖನನ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಅದೇ ಒಂದು ಪಾಯಿಂಟ್ ಅಂತ ಬಂದು ಸೇರಿದ್ರು. ಬೇಕಾದಂತಹ ವ್ಯವಸ್ಥೆಗಳು ಕೂಡ ಆಗಿತ್ತು. ಶೇಡ್ ನೆಟ್ ಅನ್ನು ಕೂಡ ಅಳವಡಿಕೆ ಮಾಡಿದ್ರು. ಬಳಿಕ ಅಧಿಕಾರಿಗಳು ಸಾಕ್ಷಿ ದೂರುದಾರನ ಜೊತೆಗೆ ಅರಣ್ಯದ ಮೇಲ್ಭಾಗಕ್ಕೆ ತೆರಳಿದ್ರು ಇದೇ ಒಂದು ಹಾದಿಯ ಮೂಲಕ. ಸೊ ಎಲ್ಲರೂ ಕೂಡ ಏನಾಗ್ತಾ ಇದೆ ಅನ್ನುವಂತಹ ಒಂದು ಕುತೂಹಲದಿಂದಲೇ ಅಲ್ಲಿ ನೆರೆದಿರುವಂಥದ್ದನ್ನು ನಾವು ಗಮನಿಸಿದ್ದೆವು. ಸಂಜೆಯ ವೇಳೆಗೆ ಒಂದಷ್ಟು ಕಳೆ ಬರಗಳ ಜೊತೆಗೆ ಅಂದರೆ ಅಸ್ಥಿಪಂಜರದ ಒಂದಷ್ಟು ಭಾಗಗಳನ್ನು ಹೊತ್ತುಕೊಂಡು ಅಂದರೆ ಅವುಗಳನ್ನು ಅದು ಯಾವುದೂ ಕೂಡ ಹೊರಗಡೆಗೆ ಕಾಣಿಸಿಲ್ಲ. ಅದನ್ನು ಸ್ಥಳದಲ್ಲೇ ಹೇಗೆ ಬೇಕೋ ಹಾಗೆ ಅಂದರೆ ಅವರ ಒಂದು ನಿಯಮಾನುಸಾರ ಅಥವಾ ಯಾವ ರೀತಿ ಅದನ್ನು ಪ್ಯಾಕ್ ಮಾಡಬೇಕು, ಹೇಗೆ ಸೈಂಟಿಫಿಕಲಿ ಸಂಗ್ರಹ ಮಾಡಬೇಕು ಹಾಗೆ ಸಂಗ್ರಹ ಮಾಡಿಕೊಂಡು ಕೆಳಭಾಗಕ್ಕೆ ಬಂದಿರುವಂಥದ್ದು. ಬಳಿಕ ಅದನ್ನು ಪ್ರಯೋಗಾಲಯಕ್ಕೆ ರವಾನೆ ಮಾಡಿರುವಂಥದ್ದು ಕೂಡ ನಾವು ನಿನ್ನೆಯ ದಿನ ಅಂದರೆ ಆಗಸ್ಟ್ 4ರ ಬೆಳವಣಿಗೆಯಲ್ಲಿ ಗಮನಿಸಿರುವಂತಹ ವಿಚಾರಗಳು.
ದೃಶ್ಯಗಳಲ್ಲಿ ನಾವು ನೋಡಬಹುದು, ಇನ್ನೂ ಕೂಡ ಸ್ಪಷ್ಟವಾಗಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ವೀಕ್ಷಕರಿಗೆ ತೋರಿಸುವಂತಹ ನಿಟ್ಟಿನಲ್ಲಿ ಮಾರ್ಕ್ ಮಾಡಿ ಒಂದಷ್ಟು ಅಲ್ಲಿನ ಚಲನವಲನಗಳನ್ನ ತೋರಿಸುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಮೂಲಕ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಆ ಆರೋ ಮಾರ್ಕ್ನ ನಡುವಿನ ಒಂದು ಫೋಕಸ್ಡ್ ಏರಿಯಾ ಏನಿದೆ ಅದರಲ್ಲಿ ಆ ಭಾಗವನ್ನು ನೀವು ಗಮನಿಸಿದ್ರೆ ಅಲ್ಲಿ ಒಳಗಡೆ ಒಂದಷ್ಟು ಚಟುವಟಿಕೆಗಳು ನಡೀತಾ ಇರುವಂಥದ್ದು, ಕಾರ್ಮಿಕರು ಕೆಲಸದಲ್ಲಿ ತೊಡಗಿರುವಂಥದ್ದನ್ನು ನೀವು ಸ್ಪಷ್ಟವಾಗಿ ಗಮನಿಸಬಹುದು. ಸೊ ಈಗ ಏನಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಆಲ್ಮೋಸ್ಟ್ 1-1.5 ಗಂಟೆ ಆಗ್ತಾ ಬಂತು. ಆ ಒಂದು ಪಾಯಿಂಟ್ ನಂಬರ್ 11ರಲ್ಲಿ ಕಾರ್ಯಾಚರಣೆ ಆರಂಭಗೊಂಡು ಸೊ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಈಗ ಡೀಟೇಲ್ಸ್ ಕೊಡೋದಕ್ಕೆ ದಾಮೋದರ್ ದೊಂಡೋಲೆ ಚಾನಲ್ ಮುಖ್ಯಸ್ಥರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಾಗ್ತಾ ಇದೆ ಅಲ್ಲಿ ಈಗ ಅಂತ? ಗೌತಮ್, ನಿನ್ನೆ ನಡೆದಂತಹ ರೀತಿಯಲ್ಲಿ ಅಂದ್ರೆ ನಿನ್ನೆ ಏನ್ ನಡಿಬೇಕಿತ್ತು ಅದು ಇವತ್ತು ನಡೀತಾ ಇದೆ. ಪ್ರಮುಖವಾಗಿ ಉತ್ಖನನ ಕಾರ್ಯ ಆರಂಭಗೊಂಡಿರುವಂತದ್ದು. ನಿನ್ನೆ ಉತ್ಖನನ ಕಾರ್ಯ ಯಾವುದೇ ಉತ್ಖನನ ಕಾರ್ಯ ನಡೆದಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಯಾಕೆಂದ್ರೆ ನಿನ್ನೆ ಮೇಲ್ಬೈ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲೇ ಒಂದು ಅಸ್ಥಿ ಪಂಜರ ಸಿಕ್ಕಿರುವಂತದ್ದು, ಅದನ್ನು ಸಂಗ್ರಹಿಸಿರುವಂತದ್ದು SIT ಅಧಿಕಾರಿಗಳು. ಇವತ್ತು ಬೆಳಗ್ಗೆ ಬಂದಂತಹ SIT ಅಧಿಕಾರಿಗಳು ಮುಸುಕುದಾರಿ ಮತ್ತು SIT ಅಧಿಕಾರಿಗಳು ಬಂದ ಕೂಡಲೇ ಮೊನ್ನೆ ಗುರುತಿಸಲ್ಪಟ್ಟಂತಹ 11ನೇ ಗುರುತಿನ ಉತ್ಖನನ ಕಾರ್ಯವನ್ನ ಆರಂಭಿಸಿದ್ದಾರೆ. ಕಾರ್ಮಿಕರು ಈಗಾಗಲೇ ಉತ್ಖನನ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಕೊಂಡಿರುವಂತದ್ದು. ಜೊತೆಗೆ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಯೂಟ್ಯೂಬ್ ಪೇಜಿನಲ್ಲಿ ಬರ್ತಿರುವಂತಹ ನೇರ ಪ್ರಸಾರದಲ್ಲಿ ಸಂಪೂರ್ಣ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಆರಂಭದ ಕೆಲ ಹೊತ್ತು ಅಲ್ಲಿದ್ದಂತಹ ಕಳೆಗಿಡಗಳನ್ನ ತೆಗೆದು ಉತ್ಖನನ ಕಾರ್ಯಕ್ಕೆ ತಯಾರಿಯನ್ನ ನಡೆಸಲಾಯಿತು. ತದ ಬಳಿಕ ಇದೀಗ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಮೊನ್ನೆ ಎಲ್ಲ ಅಲ್ಲಿ ಸಮೀಪದಲ್ಲಿ ಆದಂತಹ ಉತ್ಖನನ ಕಾರ್ಯಕ್ಕೆ 9 ಮತ್ತು 10ನೇ ಗುರುತಿಗೆ JCBಯನ್ನ ಬಳಕೆ ಮಾಡಿಕೊಳ್ತಾ ಇದ್ರು. ಆದ್ರೆ ಇವತ್ತು ಅಂತಹ ಯಾವುದೇ ಸಾಧ್ಯತೆಗಳು ಇಲ್ಲ. ಯಾಕಂದ್ರೆ JCBಯನ್ನ ತರಲಿಲ್ಲ, ಹೊರಗಡೆ ಇಟ್ಟುಕೊಂಡಿದ್ದಾರೆ. ಆದ್ರೆ ಅಗತ್ಯ ಬಿದ್ರೆ ಯೂಸ್ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಬಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇರುವಂತದ್ದು. ಒಂದು ಅಂದಾಜಿನ ಪ್ರಕಾರ ಒಂದು ನಿಗದಿತವಾಗಿ ಒಂದು 3ರಿಂದ 4 ಅಡಿಯಷ್ಟು ತನಕ ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗದೆ ಇದ್ರೆ ಇಮಿಡಿಯೇಟ್ ಆಗಿ ಆ ಒಂದು ಮುಸುಕುದಾರಿಯ ಕೇಳಲಾಗತ್ತೆ. ಅದಾದ ನಂತರ ಆತನ ಸೂಚನೆ ಅಂತ ಅಂದ್ರೆ ಯಾಕೆಂತಂದ್ರೆ ಮೊದಲ ದಿನವೇ ಒಂದು ಮಾತನ್ನ ಹೇಳಿದ್ರು, ಅಂದ್ರೆ ಒಬ್ಬ ಮುಸುಕುದಾರಿಗೆ ತೃಪ್ತಿ ಆಗೋ ತನಕ ಅಗಿತೀವಿ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಮುಸುಕುದಾರಿ ಹತ್ರ ಕೇಳ್ತಾರೆ, ಇನ್ನೇನಾದ್ರೂ ಸ್ವಲ್ಪ ಅಗಲ ಅಗಿಬೇಕಾ ಅಂತ. ಈ ಸಂದರ್ಭದಲ್ಲಿ ಒಂದಷ್ಟು ಅಡಿ ಅಂದ್ರೆ ಮೊದಲ 2 ಅಡಿಯನ್ನ JCBಯ ಮೂಲಕ ಅಗಿಸುವಂತಹ ಸಾಧ್ಯತೆಗಳಿದಾವೆ. ಇಲ್ಲದೇ ಇದ್ದಲ್ಲಿ ಈಗೇನು ಇವ್ರು ಅಗಿತಾ ಇದ್ದಾರೆ ಅದರಲ್ಲಿಯೂ ಸಿಗದೇ ಇದ್ರೆ ಅದನ್ನ ಮುಚ್ಚೋದಕ್ಕೆ JCBಯನ್ನ ಬಳಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂತಂದ್ರೆ ಮೊನ್ನೆಯೂ ಕೂಡ 10ನೇ ನಂಬರ್ನಲ್ಲಿ ಉತ್ಖನನ ಬಹಳ ವೇಗವಾಗಿ ಆಗಿತ್ತು. ಕಡೆಯಲ್ಲಿ JCBಯನ್ನ ಬಳಕೆ ಮಾಡಿ ಅದನ್ನ ಮುಚ್ಚಲಾಗಿತ್ತು. ಅದು ಏನ್ ಅನ್ಕೊಂಡಿದ್ರು ಹೊರಗಡೆಯವರು ಅಂತಂದ್ರೆ ಅಲ್ಲಿ ಉತ್ಖನನವೇ ನಡೆದಿಲ್ಲ, ಅಂದ್ರೆ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ ಮಳೆಗಾಗಿ ಅನ್ನೋದು. ಆದ್ರೆ ಮಳೆಯ ನಡುವೆ ಅಲ್ಲಿ ಕಾರ್ಮಿಕರು ಉತ್ಖನನ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಲಭ್ಯವಾಗಿದ್ದು ಆನಂತರ ಅದು ಗೊತ್ತಾದ್ದು. ಈಗಲೂ ಕೂಡ ಹಾಗೆ ನಿರಂತರವಾಗಿ ಉತ್ಖನನ ಕಾರ್ಯ ನಡೀತಾ ಇದೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಮಳೆ ಇಲ್ಲ, ಸಂಪೂರ್ಣ ಬಿಸಿಲಿದೆ. ಕೆಲಸ ನಿರಂತರವಾಗಿ ನಡೀತಾ ಇದೆ. ಜೊತೆಗೆ ಅಧಿಕಾರಿಗಳು ಅದನ್ನ ನೋಡ್ತಾ ಇದ್ದಾರೆ. AC ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಇಲ್ಲಿ ಈಗ ಮೊನ್ನೆಯಿಂದ ಬರ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಂತೂ 9, 10, 11, 12, 13ರಲ್ಲಿದೆ ಅದಿದೆ ಇದಿದೆ ಅಂತ ಬರ್ತಾ ಇದೆ. ಇವುಗಳ ಪೈಕಿ 9 ಮತ್ತು 10ರಲ್ಲಿ ಏನೂ ಕೂಡ ಪತ್ತೆ ಆಗ್ಲಿಲ್ಲ. ಇದೀಗ 11ನೇ ಗುರುತನ್ನ ಅಗಿತಾ ಇದ್ದಾರೆ. ಅಂತಹ ಯಾವುದೇ ಒಂದು ಸೂಚನೆಗಳು ಕೂಡ ಕಾಣ್ತಾ ಇಲ್ಲ. ಮುಂದೆ ಕಾಣ್ಬೇಕು, ಮುಂದೆ ನೋಡ್ಬೇಕು ಏನಾಗತ್ತೆ, ಏನಾದ್ರು ಇದೆಯಾ ಅನ್ನುವಂಥದ್ದು. ಅದಾದ ನಂತರ ಅದರ ಪಕ್ಕದಲ್ಲಿ ಸುಮಾರು 5 ಅಡಿ ದೂರದಲ್ಲಿರ್ತಕ್ಕಂತಹ 5ರಿಂದ 6 ಅಡಿ ದೂರದಲ್ಲಿರ್ತಕ್ಕಂತಹ 12ನೇ ಗುರುತನ್ನ ಅಗಿಲಿಕ್ಕಿದ್ದಾರೆ. ನಿನ್ನೆಯೂ ಕೂಡ ಅಷ್ಟೇ, ಅಥವಾ ನಾವು 3 ದಿನವನ್ನ ಒಮ್ಮೆ ನೆನಪು ಮಾಡ್ಕೊಳ್ಬೇಕು. ಒಂದು ಮೊದಲನೇ ದಿನ ಅವತ್ತು ಒಂದಷ್ಟು ಆರಂಭಿಕ ಹಂತ, ಉತ್ಖನನದ ಆರಂಭಿಕ ಹಂತ ಆಗಿರೋದು 1 ದಿನ 1 ಪಾಯಿಂಟ್ ಮಾತ್ರ ಅಗೆಯಲಾಯ್ತು. ಅದಾದ ನಂತರ 6ನೇ ಪಾಯಿಂಟ್ ಅನ್ನು ಅಗೆದವತ್ತು ಅಲ್ಲಿ ಕಳೆ ಬರ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಅವತ್ತು ಕೂಡ ಒಂದೇ ಪಾಯಿಂಟ್ ಅನ್ನು ಅಗೆಯಲಾಗಿತ್ತು.
ಅದಾದ ನಂತರ ನಿನ್ನೆ ಉತ್ಖನನ ಆಗಿಲ್ಲ, ಆದ್ರೆ ಕಳೇಬರ ಸಿಕ್ಕಿರೋದ್ರಿಂದ ಅಲ್ಲಿ ಅದನ್ನ ಸಂಗ್ರಹಿಸುವುದು, ಅದಕ್ಕೆ ಏನು ವ್ಯವಸ್ಥೆಗಳಾಗಬೇಕು, ವಿಧಿವಿಧಾನಗಳಾಗಬೇಕು, ಅದಕ್ಕೆ ಯಾವ ನಿಯಮಾನುಸಾರ ಅದನ್ನ ಸಂಗ್ರಹಿಸಬೇಕು, ಅದನ್ನ ಕೂಲಂಕುಷವಾಗಿ ಹೇಗೆ ಪರಿಶೀಲನೆ ಮಾಡಬೇಕು, ಅದರ ತನಿಖೆಯನ್ನ ಹೇಗೆ ಮಾಡ, ಈ ಎಲ್ಲ ಕ್ರಮಗಳಿಗಾಗಿ ಈ ನಿಯಮಗಳ ಪಾಲನೆಗಾಗಿ ಇಡೀ ದಿನ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಹಾಗೆ ಒಂದು ಕಳೇಬರ ಸಿಕ್ಕರೆ ಆ ದಿನ ಒಂದೇ ಆಗೋದು ಅನ್ನುವಂತಹ ಲೆಕ್ಕಾಚಾರ ಮಾಧ್ಯಮದವ್ರದ್ದು, ನಮ್ದು ಕೂಡ. ಯಾಕಂತಂದ್ರೆ ಈಗ ಅದೊಂದು ನಮ್ಗೆ 4 ದಿನದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಮಾತಾಡ್ತಿರೋದು. ಈ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ವೇಗವಾಗಿ ಆಗ್ತಾ ಇದೆ. ಇಲ್ಲಿಯ ತನಕ ಏನೂ ಕೂಡ ಪತ್ತೆ ಆದಂತಹ ರೀತಿಯಾದಂತಹ ವಾತಾವರಣ ಇಲ್ಲ ಗೌತಮ್. ಅದರ ಜೊತೆಗೆ ನಾವು ನಿನ್ನೆಯೂ ಕೂಡ ಒಂದು ಮಾತು ಹೇಳಿದ್ವಿ, ಮೇಲ್ಭಾಗಕ್ಕೆ 2 ಗೋಣಿ ಉಪ್ಪು ಹೋಯ್ತು ಅಂತ. 2 ಗೋಣಿ ಉಪ್ಪು ಹೋದಾಗ ಅನುಮಾನಗಳು ಶುರುವಾಯ್ತು. ಹೌದು, ಸಿಕ್ಕಿದ್ಯೋ ಸಿಕ್ಕಿಲ್ವೋ, ಸಿಕ್ಕಿರುವ ಸಾಧ್ಯತೆ ಇದೆಯೋ ಏನೋ, ಈ ರೀತಿಯಂತ ಅನುಮಾನಗಳು ಶುರುವಾಯ್ತು. ಈಗಲೂ ಕೂಡ ಹಾಗೆ ಇದೆ. ಇಲ್ಲಿ ಯಾವುದೇ ರೀತಿಯಂತ ಬೆಳವಣಿಗೆಗಳಾಗ್ಲಿಲ್ಲ, ಯಾವುದೇ ರೀತಿಯಂತ ಚಲನವಲನಗಳಿಲ್ಲ. ಬದಲಾಗಿ ನಿರಂತರವಾದಂತಹ ಉತ್ಖನನ ಕಾರ್ಯ ಆಗ್ತಾ ಇದೆ ಗೌತಮ್. ಕಾದು ನೋಡ್ಬೇಕು ಏನಿದೆ ಅನ್ನುವಂಥದ್ದು. ಅದ್ರ ಜೊತೆಗೆ ನಮ್ಮ ಕ್ಯಾಮರಾ ನೇರವಾಗಿ ಅದರ ಎದುರು ಭಾಗದಲ್ಲಿ ಇರೋದ್ರಿಂದ ಒಂದಷ್ಟು ವಿಜುವಲ್ಸ್ ಕೂಡ ಡೈರೆಕ್ಟ್ ಆಗಿ ಬರ್ತಾ ಇದೆ. ಅವುಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಒಟ್ಟಿನಲ್ಲಿ ಬಹಳ ಕುತೂಹಲವನ್ನ ಕೆರಳಿಸಿದೆ 11ನೇ ಒಂದು ಗುರುತು. ಈ ಗುರುತಿನಲ್ಲಿ ಏನುಂಟು ಏನಿಲ್ಲ ಅನ್ನುವಂಥದ್ದು ಬಹಳ ಕುತೂಹಲದಿಂದ ಜನರು ಕೂಡ ಕಾಯ್ತಾ ಇದ್ದಾರೆ. ಜನರಲ್ಲಿ ನೋಡ್ತಾ ತುಂಬಾ ಜನ ಗ್ರಾಮಸ್ಥರಿದ್ದಾರೆ, ಹೊರಗಿನವರು ಕೂಡ ತುಂಬಾ ಜನ ನೋಡ್ತಾ ಇದ್ದಾರೆ. ಮಾಧ್ಯಮದವರು ಸುಮಾರು 50 ಜನ ಇದ್ದಾರೆ. 50 ಜನ ಮಾಧ್ಯಮದವರು ಕೂಡ ಇದ್ದಾರೆ. ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ನಿರಂತರವಾಗಿ ಈ ಉತ್ಖನನ ಕಾರ್ಯದ 11ನೇ ಪಾಯಿಂಟ್ ಏನಿದೆ ಅನ್ನುವಂತ ಒಂದು ಕುತೂಹಲದಲ್ಲಿದ್ದಾರೆ. ಅದಾದಂತಹ 12, ಅದಾದ ನಂತರ 13ನೇ ಗುರುತನ್ನು ಉತ್ಖನನ ಮಾಡುವಂತ ಸಾಧ್ಯತೆಗಳಿದ್ದಾವೆ ಗೌತಮ್. ಈಗಿನ ಲೇಟೆಸ್ಟ್ ಅಪ್ಡೇಟ್ ಅಂತಂದ್ರೆ ಉತ್ಖನನ ಕಾರ್ಯ ಈಗಾಗಲೇ 1.25 ಗಂಟೆ ಅಷ್ಟು ನಡೆದಿದೆ. ಇಲ್ಲಿಯ ತನಕ ಯಾವುದೇ ರೀತಿಯ ಕಳೇಬರ ಪತ್ತೆ ಆಗಿರುವುದ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಮುಂದೆ ಮತ್ತಷ್ಟು ಉತ್ಖನನ ಕಾರ್ಯ ನಡೀಲಿಕ್ಕಿದೆ. ಈ ನಿಟ್ಟಿನಲ್ಲಿ ಏನಾಗುತ್ತೆ ನೋಡ್ಬೇಕು ಗೌತಮ್. ಬೇರೆ ಬೇರೆ ಆಯಾಮಗಳಲ್ಲಿ ಈಗಾಗಲೇ SITಯ ಒಂದು ತನಿಖೆ ನಡೀತಾ ಇದೆ. ಬೇರೆ ಬೇರೆ ಆಯಾಮಗಳಲ್ಲಿ ಈಗಾಗಲೇ ನಾವು ಗಮನಿಸಿದ್ದೇವೆ. ಅಂದ್ರೆ ಮುಖ್ಯವಾಗಿ ಅಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ಸಿಕ್ಕಂತಹ ಕಾರ್ಡ್ಗಳಾಗಿರ್ಬೋದು, ಆ ಬಳಿಕ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅಲ್ಲಿ UDR ಪ್ರಕರಣಗಳ ಬಗ್ಗೆ ಇರಬಹುದು, ಇನ್ನು ಹೊರಟಾಣೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿದಂತಹ ಆಫೀಸರ್ಸ್ ಹಾಗೇನೆ ಸ್ಟಾಫ್ಗಳ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ SIT ಮೂಲಕ ಆಗ್ತಾ ಇದೆ. ಸೊ ಈಗ ಇದಕ್ಕೆ ಪ್ಯಾರಲಲ್ ಆಗಿ ಆಗ್ತಾ ಇರುವಂತಹ ಇನ್ವೆಸ್ಟಿಗೇಷನ್ಗಳು ಏನೇನು ಮತ್ತೆ ಅವುಗಳ ಬಗ್ಗೆ ಏನಾದ್ರು ಈಗ ಡೀಟೇಲ್ಸ್ ಏನಾದ್ರು ಸಿಗ್ತಾ ಇದೆಯಾ ಅಂತ? ಮೊನ್ನೆ ಆರಂಭಿಕ ಹಂತದಲ್ಲಿ ಒಂದು ವಿಡಿಯೋ ಕೂಡ ಹೊರಗೆ ಬಂತು. ಹೌದು. ಅದರ ಜೊತೆಗೆ ಆತ ಕೋರ್ಟಿಗೆ ಬಂದಾಗ ಇರ್ಬೋದು ಅಥವಾ ಬೆಳ್ತಂಗಡಿ ಠಾಣೆಗೆ ಬಂದಂತ ಸಂದರ್ಭ ಇರ್ಬೋದು, ಅವತ್ತು ಆತ ಒಂದು ತಲೆಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದ. ಆ ತಲೆಬುರುಡೆ ಯಾರ್ದು, ಅದಕ್ಕೂ ಈ ಉತ್ಖನನ ಪ್ರಕ್ರಿಯೆಯಲ್ಲಿ ಯಾವ ಒಂದು ಗುರುತಿಗೆ ಸಂಬಂಧಪಟ್ಟದ್ದು, ಇದು ಈಗ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ SIT ಅಧಿಕಾರಿಗಳಿಗೆ ಸಿಕ್ಕಿ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಅಂದ್ರೆ ನಮ್ಮ ಮೂಲಗಳ ಪ್ರಕಾರ ಈಗಾಗಲೇ ಮಹಜರು ಪ್ರಕ್ರಿಯೆ ಅದರದ್ದು ಆಗಿದೆ. ಅದು ಯಾವ ಸ್ಥಳದ್ದು ಅನ್ನುವಂಥದ್ದಕ್ಕೆ ಉತ್ತರ ಸಿಕ್ಕಿಲ್ಲ. ಒಂದು ಮೂಲದ ಪ್ರಕಾರ ಈ ನೇತ್ರಾವತಿಯ ಸಮೀಪದ್ದೇ ಅನ್ನುವಂತಹದ್ದಿದೆ, ಆದ್ರೆ ಎಲ್ಲಿದ್ದು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಇನ್ನೊಂದು ಮೂಲದ ಪ್ರಕಾರ ಅದು ನೇತ್ರಾವತಿ ಸಮೀಪದ ಅಲ್ಲ ಅನ್ನುವಂಥದ್ದು ಇದೆ. ಆದ್ರೆ ಇದಕ್ಕೆ ಸ್ಪಷ್ಟನೆ ಸಿಕ್ಕಿಲ್ಲ. ಆದ್ರೆ ಅದರ ಸ್ಥಳ ಮಹಜರು ಎಲ್ಲ ಮುಗಿದಿದೆ ಅನ್ನುವಂಥದ್ದಂತೂ ಸ್ಪಷ್ಟ. ಇದು ಒಂದು ಪಾಯಿಂಟ್. ಅದರ ಜೊತೆಗೆ ಈಗಾಗಲೇ SIT ಅಧಿಕಾರಿಗಳು ಜುಲೈ 30ನೇ ತಾರೀಕಿಗೆ ಒಂದು ಪತ್ರವನ್ನ ಬರೀತಾರೆ ಗ್ರಾಮ ಪಂಚಾಯತಿಗೆ. ನಿಮ್ಮಲ್ಲಿರ್ತಕ್ಕಂತಹ ಈ ಅನ್ಐಡೆಂಟಿಫೈಡ್ ಬಾಡೀಸ್ ನ ಬಗ್ಗೆ, ಅದರ ಬಗ್ಗೆ ಇರುವಂತ ಮಾಹಿತಿಗಳು ಬೇಕು ಅಂತ. ಆ ಮಾಹಿತಿಯನ್ನ 2 ದಿನದ ನಂತರ ಅವರು ಒದಗಿಸ್ತಾರೆ. SIT ಅಧಿಕಾರಿಗಳು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಅಲ್ಲಿಂದ ಅವರು ಆ ಎಲ್ಲ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ, ತೆಗೆದುಕೊಂಡಿದ್ದಾರೆ. ಇದೆಲ್ಲ ಏನು ಹೊರಗಡೆ ಅಂದ್ರೆ ಉತ್ಖನನ ಕಾರ್ಯದ ಹೊರಗಡೆ ಆಗ್ತಾ ಇರುವಂತ ಪ್ರಕ್ರಿಯೆಗಳು. ಅದರ ಜೊತೆಗೆ ಈತ ಈಗ ಕೆಲವು ಬಾರಿ UDR ಪ್ರಕರಣ ಆದಂತ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು, ಪೊಲೀಸ್ ಅಧಿಕಾರಿ ಯಾರಾಗಿದ್ರು, ಈ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹಿಸುವಂತದ್ದು, ಮಾಹಿತಿಯನ್ನ ಕಲೆ ಹಾಕುವಂತದ್ದು, ಮತ್ತೆ ಟ್ಯಾಲಿ ಮಾಡುವಂತದ್ದು, ಅವರನ್ನ ಮಾತನಾಡಿಸುವಂತಹ ಕೆಲಸವೂ ಕೂಡ ಮುಂದಿನ ಹಂತಗಳಲ್ಲಿ ಮಾಡ್ಲಿಕ್ಕಿದ್ದಾರೆ ಅವರು. ಯಾಕಂತಂದ್ರೆ ಒಂದಷ್ಟು ವಿಚಾರಣೆ ಅನ್ನುವಂತ ಕಾರಣಕ್ಕಲ್ಲ, ಮಾಹಿತಿ ಕಲೆ ಹಾಕುವಂತದ್ದು ಮೊದಲ ಪ್ರಯತ್ನ. ಆದ್ರೆ ನಂತರದ ಹಂತಗಳಲ್ಲಿ ಅದು ವಿಚಾರಣೆಯ ರೂಪವನ್ನು ಪಡಿಬಹುದು. ಮೊದಲ ಹಂತದಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ SIT ಅಧಿಕಾರಿಗಳು
ಕಾರ್ಯೋನ್ಮುಖರಾಗಿದ್ದಾರೆ. ಈಗ ನಾವು ನೋಡ್ತಾ ಇರ್ಬೋದು, ಮೊನ್ನೆ ಒಂದು ಆರೋಪ ಬಂತು, ಮಂಜುನಾಥ್ ಅನ್ನುವಂತಹ SIT ಇನ್ಸ್ಪೆಕ್ಟರ್ ಈತನಿಗೆ ಮುಸುಕುದಾರಿಗೆ ಬೆದರಿಸಿದ್ದಾರೆ ಅನ್ನುವಂತ ಒಂದು ಆರೋಪಗಳು ಬಂತು. ಅವತ್ತು ಇನ್ನೊಂದು ಆರೋಪ ಬಂದ ಬೆನ್ನಲ್ಲೇ ಮಂಜುನಾಥ್ ಅವರು ಉತ್ಖನನ ಕಾರ್ಯಕ್ಕೆ ಆಗಮಿಸ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬಂತು. ಆದ್ರೆ ಆ ದಿನ ಇನ್ನೊಂದು ಘಟನೆ ನಡೆದಿದೆ. ಏನು ಅಂತಂದ್ರೆ, ಮಂಜುನಾಥ್ ಅವರು ಉತ್ಖನನ ಕಾರ್ಯಕ್ಕೆ ಬಂದಿಲ್ಲ, ಬದಲಾಗಿ ಆ ಗ್ರಾಮ ಪಂಚಾಯತ್ ನಲ್ಲಿ ದಾಖಲೆಯನ್ನ ಪಡ್ಕೊಂಡಿದ್ದೇ ಮಂಜುನಾಥ್. ಅಂದ್ರೆ ಅವರು ಅಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಅವರು ಉತ್ಖನನ ಕಾರ್ಯದಲ್ಲಿ ಇರ್ಲಿಲ್ಲ, ಅದಕ್ಕೆ ಇದು ಕಾರಣವೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರು ಹೊರಗಡೆಯಿಂದ ಇನ್ನೊಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅದಕ್ಕೆ ನಮಗೆ ಸಾಕ್ಷಿಯಾಗಿ ಸಿಗುದೇನು? ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಅವರು ಆ ಒಂದು ದಾಖಲೆಗಳ ಪತ್ರಗಳನ್ನ ಪಡೆಯುವಂತ ನಿಟ್ಟಿನಲ್ಲಿ ಅವರು ತಿಳಿದ್ದಾರೆ. ಅವರು ಅಲ್ಲಿಗೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಯ್ತು. ಅಂದ್ರೆ ಅಧಿಕಾರಿಗಳು ಬೇರೆ ಬೇರೆ ಆಯಾಮಗಳಲ್ಲಿ ಇದರ ತನಿಖೆಯನ್ನ ಆರಂಭಿಸಿದ್ದಾರೆ, ಅದರಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದರದ್ದು ಭಾಗವಾಗಿ ವಿಚಾರಣೆಯೋ ಅಥವಾ ಮಾಹಿತಿ ಪಡೆಯೋದು ಇಂಥದ್ದೇನೋ ಮಾಡ್ತಿದ್ದಾರೆ. ಬೇರೆ ಬೇರೆ ಆಯಾಮಗಳು ಮತ್ತೆ ಅವರ ನಡೆ, ಅವರ ಅನುಭವ ಇವೆಲ್ಲ ನಮಗೆ ಅಷ್ಟು ಈಸಿಯಾಗಿ ಅರ್ಥ ಆಗ್ಲಿಕ್ಕಿಲ್ಲ. ಆದ್ರೆ SIT ಅಧಿಕಾರಿಗಳಂತೂ ನಿರಂತರವಾಗಿ ಇದರ ಹಿಂದೆ ಶೋಧ ಕಾರ್ಯದ ಜೊತೆಗೆ ಹೊರಗಡೆಯೂ ಕೂಡ ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಪ್ರತಿ ಒಂದು ಆರೋಪಗಳಿಗೂ ಉತ್ತರವನ್ನ ನೀಡುವಂತಹ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ ಈ 13 ಪಾಯಿಂಟಿನ ನಂತರ ಏನು ಅನ್ನುವಂಥದ್ದು ಕೂಡ ಇದೆ. ಮತ್ತಷ್ಟು ಪಾಯಿಂಟ್ಗಳ ಅಥವಾ ಈ 13 ಪಾಯಿಂಟ್ಗಳಲ್ಲಿ ಎಷ್ಟರಲ್ಲಿ ಸಿಕ್ಕಿದೆ ಅನ್ನೋದ್ರ ಮೇಲೆ ಮುಂದಿನ ಒಂದು ಹೆಜ್ಜೆಯನ್ನು ಇಡ್ತಾರೋ, ಅಥವಾ ಈ 13 ಪಾಯಿಂಟ್ಗಳಲ್ಲಿ ಸಿಕ್ಕಿರುವಂತಹ ಏನು ವಸ್ತುಗಳಿದಾವೆ ಅವುಗಳನ್ನ ನೋಡಿ ತದ ಬಳಿಕ ಆ ಒಂದು ವರದಿಯನ್ನ ಸಿದ್ಧಪಡಿಸಿ ಕೊಟ್ಟ ನಂತರ ಮುಂದಿನ ಕ್ರಮವನ್ನ ಕೈಗೊಳ್ತಾರೋ, ಈಗ ಮುಸುಕುದಾರಿ ಮತ್ತೆ ಇವತ್ತು ಗುಡ್ಡಕ್ಕೆ ಏನಾದ್ರೂ ಕರ್ಕೊಂಡು ಹೋಗ್ತಾರೋ, ಇವೆಲ್ಲ ಕ್ವಶನ್ ಮಾರ್ಕ್ ಗೌತಮ್. ಇದಕ್ಕೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಉತ್ತರ ಸಿಗುವಂತಹ ಸಾಧ್ಯತೆಗಳಿದಾವೆ. ಆದ್ರ ಉತ್ತರದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಪ್ರಶ್ನೆಗಳಿದಾವೆ, ಆ ಉತ್ತರದ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಗೌತಮ್. ಅಂದ್ರೆ ಈಗ ಆ ಪಾಯಿಂಟ್ ಗಳನ್ನ ಗಮನಿಸಿದ್ರೆ, ಹಾಗಿದ್ರೆ ಈಗ 14 ಪಾಯಿಂಟ್ಗಳಾಗುತ್ತೆ. ಈಗ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಪಾಯಿಂಟ್ ಗಳನ್ನೇ ಗಮನಿಸಿದ್ರು ಕೂಡ 14 ಆಗುತ್ತೆ. ಅಂದ್ರೆ ನಿನ್ನೆ ಕೂಡ ತೋರಿಸಿದಂತಹ ಪಾಯಿಂಟ್ ಅನ್ನ 14 ಅಂತ ಗುರುತು ಮಾಡಿದ್ದಾರೆ. ನಮ್ಮ ಮೂಲಗಳ ಮಾಹಿತಿಯ ಪ್ರಕಾರ ನಿನ್ನೆಯ ಗುರುತು ನಂಬರ್ 14 ಅಂತ ಮಾಡಿದ್ದಾರೆ ಅನ್ನುವಂತಹದ್ದು ತಿಳಿದು ಬಂದಿದೆ. ಇದರ ಲೆಕ್ಕಾಚಾರ ಹಾಕುವುದಾದ್ರೆ ಈಗ ಒಟ್ಟು ಗುರುತುಗಳು 14. ಅವುಗಳಲ್ಲಿ ಇವತ್ತು ಮಾಡ್ತಿರೋದು 11, 12, 13. 10 ಆದ ನಂತರ 14ನೇದು ಮಾಡಿದ್ದಾರೆ. 11, 12, 13 ಬಾಕಿ ಅನ್ನುವಂಥದ್ದು ಈಗಿನ ಲೆಕ್ಕಾಚಾರ. ಸೊ ಹಾಗಿದ್ರೆ ಒಂದು ಪಾಯಿಂಟ್ ಹೆಚ್ಚುವರಿಯಾಗಿ ಈಗ ಸಾಕ್ಷಿ ದೂರುದಾರ SITಗೆ ತೋರಿಸಿದಂತಾಗಿದೆ ಅನ್ನುವಂಥದ್ದು ಇಲ್ಲಿ. ಹೌದೌದು. ಎಸ್, ಥ್ಯಾಂಕ್ ಯು. ಮತ್ತೆ ಮುಂದಿನ ಹಂತದ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಮಾಹಿತಿಯನ್ನ ತಮ್ಮಿಂದ ಪಡೀತೀವಿ. ಎಸ್, ಇದು ದಾಮೋದರ್ ತೊಂಡೋಲೆ ಅಲ್ಲಿನ ಒಂದು ಪರಿಸ್ಥಿತಿಯ ಬಗ್ಗೆ, ಅದರ ಜೊತೆಗೆ ಇದರ ಪ್ಯಾರಲಲ್ ಆಗಿ ಆಗ್ತಾ ಇರುವಂತಹ ಒಂದಷ್ಟು ಇನ್ವೆಸ್ಟಿಗೇಷನ್ಸ್ ಜೊತೆಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ. ಸೊ ಇನ್ ಡೀಟೇಲ್ ಆಗಿ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು. ಮೊದಲನೆಯದಾಗಿ ಯಾವಾಗಿನಿಂದ ಈ ಒಂದು ಕಾರ್ಯಾಚರಣೆ ಆರಂಭ ಆಯಿತು, ಏನೇನಾಯ್ತು ಅನ್ನುವಂಥದ್ರ ಬಗ್ಗೆ ಕೂಡ ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಅದರ ಜೊತೆಗೆ ನಾವು ನೇರ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೇವೆ. ಆ ಮಾರ್ಕ್ ಮಾಡಿದಂತಹ ಜಾಗ ಏನಿದೆ, 2 ಆರೋಗಳ ನಡುವೆ ಇರುವಂತಹ ಜಾಗವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಆಗ್ತಾ ಇರುವಂತಹ ಕೆಲಸ ಕಾರ್ಯಗಳ ಒಂದು ಚಟುವಟಿಕೆಗಳನ್ನು ನೀವು ಖಂಡಿತವಾಗ್ಲೂ ಗಮನಿಸಬಹುದು. ಅಲ್ಲಿ ಪಿಕ್ಕಾಸನ್ನ ಹಿಡಿದುಕೊಂಡು ಅಲ್ಲಿ ಕಾರ್ಮಿಕರು ಅಗಿತಾ ಇರುವಂಥದ್ದು ನಿಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದರ ನಡುವೆ ಬಂದು ಅಲ್ಲಿ ಒಂದಷ್ಟು ಅಧಿಕಾರಿ ಸಿಬ್ಬಂದಿಗಳು ಆ ಸ್ಥಳವನ್ನ ವೀಕ್ಷಣೆ ಮಾಡ್ತಾ ಇರುವಂಥದ್ದು ಕೂಡ ನೀವು ನೇರ ದೃಶ್ಯಗಳಲ್ಲಿ ಗಮನಿಸಬಹುದು. ಏನಾದ್ರೂ ಸಿಗ್ತಾ ಇದೆಯಾ, ಇವರು ಅಗೆದು ಪಕ್ಕಕ್ಕೆ ಹಾಕಿದಂತಹ ಮಣ್ಣಿನಲ್ಲಿ ಏನಾದ್ರೂ ಅವಶೇಷಗಳಿದೆಯಾ, ಅಂದ್ರೆ ಅಸ್ಥಿಪಂಜರದ ತುಂಡುಗಳಾಗ್ಲಿ ಮೂಳೆಗಳ ತುಂಡುಗಳಾಗ್ಲಿ ಏನಾದ್ರೂ ಇದಕ್ಕೆ ಅಂದ್ರೆ ಈ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಇವರು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ಉದ್ದೇಶ ಏನಾದ್ರೂ ಕಳೆಬರ ಸಿಗುತ್ತಾ ಅನ್ನುವಂಥದ್ದು, ಅಸ್ಥಿಪಂಜರದ ಭಾಗಗಳು ಸಿಗುತ್ತಾ, ಬುರುಡೆ ಸಿಗುತ್ತಾ ಎನ್ನುವಂಥದ್ದು ಈ ಒಂದು ಪ್ರಾಥಮಿಕ ಇನ್ವೆಸ್ಟಿಗೇಷನ್.
ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪೂರಕವಾದ ಏನಾದರೂ ವಿಚಾರಗಳು ಅಲ್ಲಿ ಕಂಡು ಬರುತ್ತಾ, ಏನಾದರೂ ಡೆವಲಪ್ಮೆಂಟ್ಸ್ ಇದೆಯಾ ಅನ್ನುವಂಥದ್ದು ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅಲ್ಲಿ ಆಗ್ತಾ ಇರುವಂತಹ ಒಂದು ಚಟುವಟಿಕೆ, ಅಂದ್ರೆ ಆ ಒಂದು ಚಟುವಟಿಕೆಯ ಮೇಲೆ ನಿಗಾವನ್ನು ಇರಿಸ್ತಾ ಇದ್ದಾರೆ. ಅಲ್ಲಿ ಏನಾದರೂ ಸಿಗ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ನಿರಂತರವಾಗಿ ಗಮನ ಹರಿಸುವಂತಹ ಕೆಲಸಗಳು ಅಲ್ಲಿ ನಡೀತಾ ಇದೆ. ನಾವು ದೃಶ್ಯಗಳನ್ನ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಈಗ ಅಗಿಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಅಲ್ಲಿ ಒಂದಷ್ಟು ಅಧಿಕಾರಿಗಳು ಬಂದು ಅಲ್ಲಿ ಒಂದಷ್ಟು ವೀಕ್ಷಣೆಯನ್ನ ಮಾಡಿದ್ರು. ಒಂದು ಪರಿಶೀಲನೆ ಮಾಡುವಂತಹ ಒಂದಷ್ಟು ಚಲನವಲನಗಳನ್ನ ಕೂಡ ನಾವು ಆ ಒಂದು ಶೇಡ್ ನೆಟ್ ನ ನಡುವಿನಿಂದ ಗಮನಿಸಿದ್ದೇವೆ. ಆ ಗ್ರೀನ್ ಶೇಡ್ ನೆಟ್ ಅದರ ಆ ಭಾಗದಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳು ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಕ್ಯಾಮರಾ ಕಣ್ಣಿಗೆ ಸೆರೆಯಾಗಿರುವಂಥದ್ದು. ಅಲ್ಲಿಂದ ನೇರ ಪ್ರಸಾರದಲ್ಲಿ ನೇರ ದೃಶ್ಯಗಳನ್ನ ನೀವು ನೇರವಾಗಿ ನೋಡ್ತಾ ಇದ್ದೀರಿ. ಅಲ್ಲಿ ಅಗಿತಾ ಇರುವಂತಹ ದೃಶ್ಯ ಇನ್ನೊಂದಷ್ಟು ಸ್ಪಷ್ಟವಾಗಿ ಕಾಣಿಸಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಆರೋ ಮಾರ್ಕ್ಗಳ ನಡುವೆ ಆ ಒಂದು ಪ್ರದೇಶ ಏನಿದೆ ಅದನ್ನು ನಮಗೆ ಫೋಕಸ್ ಮಾಡಿ ತೋರಿಸ್ತಾ ಇರುವಂಥದ್ದು. ಸೊ ಅದರ ನಡುವೆ ನೀವು ಗಮನಿಸಿದ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗಮನಕ್ಕೆ ಬರುತ್ತೆ. ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಸರಿಸುಮಾರು 1.25 ಗಂಟೆ ಆಗ್ತಾ ಬಂತು. ಈ ಒಂದು ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಕಾರ್ಯ ಆರಂಭಗೊಂಡು ಸೊ ಇನ್ನೂ ಕೂಡ ಅಗಿತಾ ಇದ್ದಾರೆ. ಸೊ ಈವರೆಗೂ ಕೂಡ ಇದೇ ರೀತಿ ಕಾರ್ಯಾಚರಣೆಯನ್ನು ಮುಂದುವರಿಸಿಕೊಂಡು ಬಂದರು. ನಾನು ಈಗಾಗಲೇ ಉಲ್ಲೇಖವನ್ನು ಮಾಡಿರುವಂಥದ್ದು, ಅಂದರೆ ಮೊದಲಿಗೆ ಪ್ರಾಥಮಿಕ ಹಂತದಲ್ಲಿ ಒಂದಷ್ಟು ಸೂಕ್ಷ್ಮವಾಗಿ ಈ ಒಂದು ಅಗೆಯುವಂತಹ ಕೆಲಸ ಆಗಬೇಕಾಗಿರೋದ್ರಿಂದ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಮಾನವ ಶ್ರಮದ ಮೂಲಕ ಅಗೆಸುವಂತಹ ಕೆಲಸ ಆಗುತ್ತೆ. ಅಲ್ಲಿಂದ ಮಣ್ಣನ್ನು ತೆಗೆಯುವಂತಹ ಕೆಲಸಗಳಾಗುತ್ತೆ. ಬಳಿಕ ಸಿಗದೇ ಇದ್ದರೆ, ಏನು ಅವಶೇಷಗಳು ಸಿಗದೇ ಇದ್ದರೆ ಸಾಕ್ಷಿ ದೂರುದಾರನ್ನ ಕೇಳಿಕೊಂಡು ಎಷ್ಟು ಆಳಕ್ಕೆ ಅಗಿಬೇಕು ಅಷ್ಟು ಆಳಕ್ಕೆ ಅಗೆಸುವಂತಹ ಕೆಲಸವನ್ನು ಮಾಡ್ತಾರೆ. ಯಂತ್ರವನ್ನ ಬಳಕೆ ಮಾಡಿಕೊಂಡು ಸ್ಥಳಕ್ಕೆ ಕರೆಸಿಕೊಂಡು ಅಗೆಯುವಂತಹ ಕೆಲಸಗಳು ಕೂಡ ಇಲ್ಲಿ ಆಗುತ್ತೆ ಅನ್ನುವಂಥದ್ದು. ಸೊ ಈ ಹಿಂದಿನ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ನಾವು ಈ ಎಲ್ಲ ವಿಚಾರಗಳನ್ನು ಗಮನಿಸಿದ್ದೇವೆ. ಸೊ ಅದಕ್ಕೆ ಪೂರಕವಾಗಿ ಈಗ ಅಲ್ಲಿ ಈ ಒಂದು ಯಂತ್ರವನ್ನು ಕೂಡ ಕರೆಸಿಕೊಂಡು ಇರಿಸಿದ್ದಾರೆ. ಸೊ ಅವಶ್ಯಕತೆ ಬಂದಾಗ ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ಕೂಡ ಅದನ್ನು ಕರೆಸಿಕೊಳ್ಳುವಂತಹ ಒಂದು ಉದ್ದೇಶ ಇರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಅದರ ಜೊತೆಗೆ ಈವರೆಗಿನ ಒಂದು ಬೆಳವಣಿಗೆಗಳನ್ನು ಗಮನಿಸಿದ್ರೆ ಯಾವುದು ಕೂಡ ಸಿಕ್ಕಿರುವ ಹಾಗೆ ಕಾಣ್ತಾ ಇಲ್ಲ ಅನ್ನುವಂಥದ್ದನ್ನು ಅಲ್ಲಿ ದಾಮೋದರ್ ಮಾತನಾಡ್ತಾ ಉಲ್ಲೇಖ ಮಾಡಿದ್ರು. ಯಾಕಂತ ಹೇಳಿದರೆ ಏನಾದರೂ ಸಿಕ್ತು ಅಂತ ಹೇಳಿದಾಗ ಒಂದಷ್ಟು ಚಟುವಟಿಕೆಗಳಲ್ಲಾಗುತ್ತೆ. ಸೊ ಹಾಗಾಗಿ ಈಗಿನವರೆಗೆ ಅಂತಹ ಯಾವುದೇ ಒಂದು ಬೆಳವಣಿಗೆಗಳಾಗಲಿಲ್ಲ. ಇನ್ನೂ ಕೂಡ ಈ ಒಂದು ಪಾಯಿಂಟ್ನಲ್ಲಿ ಮುಂದುವರೆದಿದೆ. ಸೊ ಏನಾಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಉತ್ಖನನ ಆಗಬೇಕಾಗುತ್ತೆ. ಇನ್ನೂ ಕೂಡ ಅಗಿಯುವಂತಹ ಕೆಲಸಗಳು ನಡೆಯುತ್ತೆ. ಸೊ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗೋದಕ್ಕಿದೆ. ಸೊ ಈಗ ಅಲ್ಲಿ ಅಗೆಯುವಂತಹ ಕೆಲಸಗಳು ನಡೀತಾ ಇದೆ. ಆ ಒಂದು ಕೆಲಸದ ಕಾರ್ಯದಲ್ಲಿ ಕಾರ್ಮಿಕರು ತೊಡಗಿಕೊಂಡಿರುವಂಥದ್ದು ಒಂದಿಷ್ಟು ಈಗ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು, ಸಿಬ್ಬಂದಿಗಳು ಕೂಡ ಈ ಕಾರ್ಮಿಕರು ಅಗೆದಂತಹ ಜಾಗಕ್ಕೆ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ.
ಅಲ್ಲಿ ಕೆಲಸದಲ್ಲಿ ನಿರತರಾಗಿರುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಲ್ಲಿ ಎರಡು ಶೇಡ್ ನೆಟ್ಗಳ ನಡುವೆ ಒಂದು ಸ್ವಲ್ಪ ಏನು ಜಾಗ ಇದೆ, ಆ ಜಾಗದ ನಡುವೆಯೂ ಕೂಡ ಅವರ ಒಂದು ಚಲನವಲನವನ್ನು ನಾವು ಅತ್ಯಂತ ಸ್ಪಷ್ಟವಾಗಿ ಗಮನಿಸಬಹುದು. ಸೊ ವೀಕ್ಷಕರಿಗೆ ಸುಲಭ ಆಗಲಿ ಎನ್ನುವಂಥ ಉದ್ದೇಶಕ್ಕಾಗಿ ಇನ್ನೊಂದಷ್ಟು ಸ್ಪಷ್ಟವಾಗಿ ಕಾಣೋದಕ್ಕೆ ಮಾರ್ಕ್ ಮಾಡಿ ಎರಡು ಆ್ಯರೋಗಳ ನಡುವಿನ ದೃಶ್ಯವನ್ನು ಗಮನಿಸಿದರೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಒಂದಷ್ಟರ ಮಟ್ಟಿಗೆ ಕಂಡು ಬರುತ್ತೆ. ಸೊ ಅಲ್ಲಿ ನಾವು ವೀಕ್ಷಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರು ಕಾರ್ಮಿಕರು ಅಲ್ಲಿ ಅಗೆಯುವಂತಹ ಕೆಲಸದಲ್ಲಿ ನಿರತರಾಗಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಒಂದಷ್ಟು ಸಿಬ್ಬಂದಿಗಳು ಕೂಡ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಕೂಡ ನಾವು ನೋಡಬಹುದು. ಸೊ ಈ ಒಂದು ಪಾಯಿಂಟ್ನಲ್ಲಿ ಈಗಾಗಲೇ ಸರಿಸುಮಾರು ಒಂದೂವರೆ ಗಂಟೆಯಿಂದ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ, ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಏನಾದರೂ ಸಿಗುತ್ತಾ ಎನ್ನುವಂತಹ ನೆಲೆಯಲ್ಲಿ ಹುಡುಕಾಟ ಮುಂದುವರೆದಿದೆ ಅನ್ನುವಂಥದ್ದು. ಸೊ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಈ ಒಂದು ಪ್ರಕರಣ ಇಡೀ ದೇಶದ ಗಮನವನ್ನು ಸೆಳೆದಿದೆ ಅನ್ನುವಂಥದ್ದು. ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳಲ್ಲಿ ಕೂಡ ಈ ಒಂದು ಬೆಳವಣಿಗೆ ಚರ್ಚೆ ಆಗ್ತಾ ಇದೆ. ಸೊ ಬಹಳಷ್ಟು ಕುತೂಹಲದಿಂದ ಎಲ್ಲರೂ ಕೂಡ ಈ ಒಂದು ಪ್ರಕರಣದ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಅನ್ನುವಂಥದ್ದು, ಏನಾದರೂ ಸಿಕ್ತಾ ಎನ್ನುವಂಥದ್ದು ದಿನನಿತ್ಯ ಕೇಳ್ತಾ ಇರುವಂತಹ ವಿಚಾರಗಳು. ಏನಾದರೂ ಸಿಗಬಹುದಾ ಎನ್ನುವಂಥದ್ದು ಬಹುಶಃ ಬೆಳಗ್ಗಿನ ಸಂದರ್ಭದಲ್ಲೇ ಒಂದಷ್ಟು ಮಂದಿ ಕೇಳುವಂಥದ್ದು, ಇವತ್ತೇನಾದರೂ ಸಿಗುವಂತಹ ಚಾನ್ಸಸ್ ಇದೆಯಾ, ಸಿಗಬಹುದಾ ಅನ್ನುವಂಥದ್ದು. ಸೊ ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಿದ್ರೆ ಎಕ್ಸ್ಹ್ಯೂಮೇಷನ್ ಆಗಬೇಕು. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗದಲ್ಲಿ ಉತ್ಖನನವನ್ನು ಆರಂಭ ಮಾಡಬೇಕು. ಆ ಉತ್ಖನನ ನಡೆದ ಬಳಿಕವೇ ಆ ಒಂದು ಪಾಯಿಂಟ್ನ ಸ್ಪಷ್ಟತೆ ಏನು ಅನ್ನುವಂಥದ್ದು, ಅಲ್ಲಿನ ಸ್ಪಷ್ಟ ಮಾಹಿತಿ ಏನು ಅನ್ನುವಂಥದ್ದು ಲಭ್ಯ ಆಗುವಂಥದ್ದು. ಸೊ ಆ ನೆಲೆಯಲ್ಲಿ ಈಗಾಗಲೇ ಕಾರ್ಯಾಚರಣೆ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಸಾಕ್ಷಿ ದೂರುದಾರ ಮೊದಲಿಗೆ SIT ಅಧಿಕಾರಿಗಳು ಕರೆದುಕೊಂಡು ಬಂದು ಸ್ಥಳ ಮಹಜರು ನಡೆಸಿದಂತಹ ಸಂದರ್ಭದಲ್ಲಿ ತೋರಿಸಿರುವಂಥದ್ದು 13 ಜಾಗಗಳು. ಆ ಪೈಕಿ ಈಗ ಲಭ್ಯ ಮೂಲಗಳ ಮಾಹಿತಿಯ ಪ್ರಕಾರ 14ನೇ ಪಾಯಿಂಟನ್ನು ನಿನ್ನೆ ಒಂದು ಕಳೇಬರ ಪತ್ತೆಯಾದಂತಹ ಜಾಗದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿರುವಂತಹ ಜಾಗದಲ್ಲಿ 14ನೇ ಪಾಯಿಂಟನ್ನು ಗುರುತು ಮಾಡಿದ್ದಾರೆ ಅನ್ನುವಂಥದ್ದು, ಮಾರ್ಕಿಂಗ್ ಮಾಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ. ಸೊ ಆ ಮೂಲಕ ಸಾಕ್ಷಿ ದೂರುದಾರ ತೋರಿಸಿದಂತಹ ಸ್ಥಳಗಳು 14 ಆಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಕೂಡ ಇದೆ. ಈಗಾಗಲೇ 13 ಪಾಯಿಂಟ್ಗಳನ್ನು SIT ಅಧಿಕಾರಿಗಳು ಮಾರ್ಕ್ ಮಾಡಿದ್ದಾರೆ. ಅವುಗಳಿಗೆ ನಂಬರ್ ಫಲಕಗಳನ್ನು ಕೂಡ ಇಟ್ಟಿರುವಂಥದ್ದು. ಸೊ ಅದೇ ಒಂದು ಸಂಖ್ಯೆಗಳಿಂದಲೇ ಈ ಒಂದು ಪಾಯಿಂಟ್ಗಳನ್ನು ಗುರುತಿಸ್ತಾ ಇರುವಂಥದ್ದು. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4, ಹೀಗೆ ಪಾಯಿಂಟ್ ನಂಬರ್ 13ರವರೆಗೆ ಈ ಒಂದು ಸಂಖ್ಯೆಗಳನ್ನು ಈ ಒಂದು ಪಾಯಿಂಟ್ಗಳನ್ನು ಸಂಖ್ಯೆಗಳ ಆಧಾರದಲ್ಲಿ ಗುರುತಿಸಿರುವಂಥದ್ದು. ಅದೇ ಆರ್ಡರ್ನಲ್ಲಿ ಅದೇ ಕ್ರಮಾನುಸಾರ ಈ ಒಂದು ಉತ್ಖನನ ಪ್ರಕ್ರಿಯೆ ಕೂಡ ನಡೆದುಕೊಂಡು ಬಂದಿದೆ. ಮೊದಲ ದಿನ ಅಂದರೆ ಜುಲೈ 29ರಂದು ಫಸ್ಟ್ ಪಾಯಿಂಟ್ನಲ್ಲಿ ಉತ್ಖನನ ಪ್ರಕ್ರಿಯೆ ಆರಂಭ ಆಯಿತು. ಅವತ್ತು ಬಹಳಷ್ಟು ಕುತೂಹಲ ಇತ್ತು, ಬಹಳಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಮಾಯಿಸಿದ್ರು. ಯಾಕೆ ಅಂತ ಹೇಳಿದರೆ ಈ ರೀತಿಯ ಬೆಳವಣಿಗೆಗಳನ್ನು ಈ ಭಾಗದಲ್ಲಿ ನೋಡ್ತಾ ಇರುವಂಥದ್ದು ಇದೇ ಮೊದಲು ಅನೇಕ ಸಾರ್ವಜನಿಕರು. ಸೊ ಹಾಗಾಗಿ ಈ ಒಂದು ಉತ್ಖನನ ಅನ್ನೋದು ಹೇಗೆ ನಡೆಯುತ್ತೆ, ಹೇಗಿರುತ್ತೆ ಇದರ ಪ್ರಕ್ರಿಯೆಗಳು, ಒಂದಷ್ಟು ಮಂದಿ ಮಾತನಾಡೋದನ್ನು ಕೂಡ ನಾವು ಗಮನಿಸಿರಬಹುದು. 1-2 ದಿನಗಳಲ್ಲಿ ಮುಗಿದು ಹೋಗುತ್ತೆ, ಎಲ್ಲ ಜಾಗವನ್ನು ಅಗೆದು ನೋಡಿ ಹೋಗ್ತಾರೆ ಅನ್ನುವಂಥದ್ದು. ಆದರೆ ಈ ಒಂದು ಉತ್ಖನನ ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ಹೊಂಡ ಗುಂಡಿಗಳನ್ನು ತೋಡಿದ ಹಾಗಲ್ಲ. ಒಂದು ಪ್ರಶ್ನೆ ಬರ್ಬೋದು, ಈ ಒಂದು ಮೆಷಿನಲ್ಲಿ ಅಗೆಯೋದಲ್ವ, ಯಾಕಿಷ್ಟು ವಿಳಂಬವನ್ನು ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟು ಒಂದು 7-8 ಅಡಿ ಅಗೆಯೋದಕ್ಕೆ ಇಷ್ಟೊಂದು ಸಮಯ ಬೇಕಾ ಅನ್ನುವಂಥದ್ದು. ಆದರೆ ಅಲ್ಲಿರುವಂತಹ ವಿಚಾರಗಳು ಬಹಳಷ್ಟಿದೆ. ಇಂತಹ ಒಂದು ಉತ್ಖನನವನ್ನು ಮಾಡುವಂತಹ ಸಂದರ್ಭದಲ್ಲಿ ಎಕ್ಸ್ಹ್ಯೂಮೇಷನ್ ಅನ್ನುವಂಥದ್ದು ಬಹಳಷ್ಟು ಸೂಕ್ಷ್ಮವಾದ ಪ್ರಕ್ರಿಯೆ. ಅಲ್ಲಿ ಸಮಾಧಿ ಮಾಡಲಾಗಿದೆ ಅಂತ ಹೇಳಲಾಗುವಂತಹ ವಿಚಾರಗಳನ್ನು, ಅಂದರೆ ಮೃತದೇಹಗಳ ಒಂದು ಅವಶೇಷಗಳನ್ನು ಬಹಳಷ್ಟು ಸೂಕ್ಷ್ಮವಾಗಿ ಕಂಡುಹಿಡಿಯಬೇಕಾಗುತ್ತೆ, ಏನಾದರೂ ಸಿಗುತ್ತಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕಾಗುತ್ತೆ. ಹಾಗಾಗಿ ಬಹಳಷ್ಟು ಸೂಕ್ಷ್ಮವಾಗಿ ಬಹಳಷ್ಟು ಜತನದಿಂದ ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರವೇ ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡು ಬಹಳಷ್ಟು ಜಾಗರೂಕತೆಯಿಂದ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಜಾಗರೂಕತೆಯಿಂದ
ಇರುವಂತಹ ಜಾಗವನ್ನ ಅಥವಾ ಗುರುತು ಮಾಡಿರುವಂತಹ ಜಾಗವನ್ನ ಅಗೆಯುವಂತಹ ಕೆಲಸಗಳಾಗುತ್ತೆ. ಸೊ ಅಗೆಯುವಂತಹ ಸಂದರ್ಭದಲ್ಲಿ ಏನಾದರೂ ಸಿಕ್ಕರೆ ಮತ್ತಷ್ಟು ಸೂಕ್ಷ್ಮವಾಗಿ ಇನ್ನೊಂದಷ್ಟು ಆಳಕ್ಕೆ ಅಗೆದು, ಅಂದರೆ ಏನಾದರೂ ಸಿಕ್ಕಂತಹ ಸಂದರ್ಭದಲ್ಲಿ ಮಾನವ ಶ್ರಮದ ಮೂಲಕವೇ ಮತ್ತಷ್ಟು ಅಗೆಯುವಂತಹ ಕೆಲಸಗಳಾಗುತ್ತೆ. ಇನ್ನೊಂದಷ್ಟು ಅವಶೇಷಗಳನ್ನು ಕಂಡು ಹುಡುಕುವಂತಹ ಕೆಲಸವನ್ನ ಆಫೀಸರ್ಸ್ ಸಿಬ್ಬಂದಿಗಳು ಮಾಡ್ತಾರೆ. ಸಿಗಲಿಲ್ಲ ಅಂತಾದರೆ ಇನ್ನೊಂದಷ್ಟು ಆಳಕ್ಕೆ ಯಂತ್ರದ ಮೂಲಕ ಅಗೆದು ಸಾಕ್ಷಿ ದೂರುದಾರ ತೃಪ್ತಿ ಪಡುವವರೆಗೂ, ಅಂದರೆ ಇನ್ನು ಸಾಕು ಅಂತ ಹೇಳುವವರೆಗೂ ಕೂಡ ಒಂದು ಅಗೆಸುವಂತಹ ಕೆಲಸವನ್ನ ಮಾಡಿ ಮತ್ತೆ ಮಣ್ಣು ಹಾಕಿ ಮುಚ್ಚಿ ಆ ಅಗೆದಂತಹ ಹೊಂಡವನ್ನ, ಆ ಪ್ರದೇಶವನ್ನ ಸೀಲ್ ಮಾಡಿ ಅಲ್ಲಿಂದ ಮುಂದಿನ ಒಂದು ಸ್ಥಳವನ್ನು ಉತ್ಖನನ ಮಾಡುವಂತಹ ನೆಲೆಯಲ್ಲಿ ಅಧಿಕಾರಿಗಳು ತೆರಳುತ್ತಾರೆ ಅನ್ನುವಂಥದ್ದು. ಸೊ ಇಷ್ಟು ದಿನಗಳ ಕಾರ್ಯಾಚರಣೆಯಲ್ಲೂ ಕೂಡ ಈ ಒಂದು ವಿಚಾರವನ್ನು ನಾವು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೇವೆ. ಅದರ ಜೊತೆಗೆ ಅಲ್ಲಿ ಏನಾದರೂ ಅವಶೇಷಗಳು ಸಿಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳ ಒಂದು ಕಾರ್ಯಚಟುವಟಿಕೆಗಳು, ಚಲನವಲನಗಳು ಹೇಗಿರುತ್ತೆ, ಅಥವಾ ಏನಾದರೂ ಅವಶೇಷಗಳು ಸಿಕ್ಕಂಥ ಸಂದರ್ಭದಲ್ಲಿ ಕಾರ್ಯಾಚರಣೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ, ಇದನ್ನು ಕೂಡ ನಾವು ಗಮನಿಸಿದ್ದೇವೆ. ಯಾವುದಾದ್ರೂ ಒಂದು ಪಾಯಿಂಟ್ನಲ್ಲಿ ಬೆಳಗ್ಗಿನ ವೇಳೆಯೇ ಒಂದು ಅವಶೇಷ ಪತ್ತೆಯಾದರೆ ಸಂಜೆಯವರೆಗೂ ಕೂಡ ಅಲ್ಲಿನ ಒಂದು ಚಟುವಟಿಕೆಗಳು ಸಮಯವನ್ನು ತೆಗೆದುಕೊಳ್ಳುತ್ತೆ, ಅಲ್ಲಿನ ಪ್ರಕ್ರಿಯೆಗಳು ಅಷ್ಟು ಸಮಯವನ್ನು ಬೇಡುತ್ತೆ ಅನ್ನುವಂಥದ್ದು. ಪ್ರತಿಯೊಂದನ್ನು ಕೂಡ ಅಷ್ಟೊಂದು ಸೂಕ್ಷ್ಮವಾಗಿ ಸಂಗ್ರಹ ಮಾಡಬೇಕಾಗುತ್ತೆ. ಅದನ್ನು ಪ್ರಯೋಗಾಲಯಕ್ಕೆ ಕಳುಹಿಸುವಂಥ ನಿಟ್ಟಿನಲ್ಲಿ ಪೂರಕವಾಗಿ ಏನೆಲ್ಲ ವಿಧಿವಿಧಾನಗಳನ್ನು ಅನುಸರಣೆ ಮಾಡಬೇಕಾಗುತ್ತೋ ಅಥವಾ ಅವುಗಳನ್ನು ಯಾವ ರೀತಿ ಸಂಗ್ರಹ ಮಾಡಬೇಕಾಗುತ್ತೋ ಅದೇ ರೀತಿ ಸಂಗ್ರಹವನ್ನು ಮಾಡಿಕೊಂಡು ಆ ಬಳಿಕ ಅವುಗಳನ್ನು ಸೀಲ್ ಮಾಡಿ, ಅಂದರೆ ಆ ಪ್ರದೇಶದಲ್ಲಿ ಅಧಿಕಾರಿಗಳ ಸಮಕ್ಷಮದಲ್ಲಿ ಅದನ್ನು ಸಂಗ್ರಹ ಮಾಡಿ ಸೀಲ್ ಮಾಡಿ ಮುಂದಕ್ಕೆ ಎಲ್ಲೂ ಕೂಡ ಅದು ಓಪನ್ ಆಗದ ಹಾಗೆ ಕ್ರಮವನ್ನು ಕೈಗೊಂಡು, ಅಂದರೆ ಇಲ್ಲಿ ಪ್ಯಾಕ್ ಆಗಿ ಸೀಲ್ ಆದಂತಹ ಸ್ಯಾಂಪಲ್ಗಳು ಅಥವಾ ಸಂಗ್ರಹಗೊಂಡ ಅವಶೇಷಗಳು ಏನಿದೆಯೋ ಅದೆಲ್ಲವನ್ನು ಕೂಡ ಮತ್ತೆ ಎಲ್ಲೂ ಕೂಡ ಯಾರೂ ಕೂಡ ತೆಗೆಯುವ ಹಾಗಿಲ್ಲ. ಅದನ್ನು ಮತ್ತೆ ಓಪನ್ ಮಾಡಬೇಕಾಗಿರೋದು ಅದು ಎಲ್ಲಿ ತೆರೆಯಬೇಕು, ಅಂದರೆ ಎಲ್ಲಿ ಪರೀಕ್ಷೆಗೆ ಒಳಪಡಬೇಕೋ, ಮೆಡಿಕಲ್ ಇನ್ವೆಸ್ಟಿಗೇಷನ್ಗೆ ಒಳಪಡಬೇಕೋ ಅಂತಹ FSLನಲ್ಲೇ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ನಲ್ಲೇ ಅವುಗಳನ್ನು ಓಪನ್ ಮಾಡಬೇಕು. ಅದಕ್ಕೂ ಕೂಡ ಒಂದಷ್ಟು ನಿಯಮಗಳಿದೆ, ಕ್ರಮಗಳಿದೆ ಅನ್ನುವಂಥದ್ದು. ಸೊ ಆ ಎಲ್ಲ ನಿಯಮಗಳನ್ನು ಅನುಕರಣೆ ಮಾಡಿಕೊಂಡೇ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಡೆಯುತ್ತೆ. ಅದು ಕೂಡ ಇದು ಬಹಳಷ್ಟು ಸೂಕ್ಷ್ಮವಾಗಿರುವಂತಹ ಪ್ರಕರಣ, ಎಲ್ಲ ಗಮನವನ್ನು ಸೆಳೆದಿರುವಂತಹ ಪ್ರಕರಣ. ಸೊ ಹಾಗಾಗಿ ಎಲ್ಲೂ ಕೂಡ ಲೋಪ ದೋಷಗಳು ಕಂಡು ಬರದ ಹಾಗೆ ಕಾರ್ಯನಿರ್ವಹಣೆಯನ್ನು ಮಾಡೋದಕ್ಕೆ ಇಲ್ಲಿ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು, ಅಧಿಕಾರಿಗಳು ಮಾಡಿರುವಂಥದ್ದು. ಸೊ ಆ ನೆಲೆಯಲ್ಲಿ ಎಲ್ಲವನ್ನು ಕೂಡ ಒಂದು ನಿಯಮಬದ್ಧವಾಗಿ, ಕಾನೂನುಬದ್ಧವಾಗಿ, ಕಾನೂನು ಪ್ರಕ್ರಿಯೆಯ ಪ್ರಕಾರ ವಿಧಿವಿಧಾನಗಳನ್ನು ಒಂದು ಪೂರೈಕೆ ಮಾಡಿಕೊಂಡು ಅವುಗಳನ್ನು ಸಂಗ್ರಹ ಮಾಡುವುದು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಯಾವುದೇ ಒಂದು ಪಾಯಿಂಟ್ನಲ್ಲಿ ಏನಾದರೂ ಅವಶೇಷಗಳು, ಕಳೆಬರಗಳು ಪತ್ತೆಯಾದರೆ ಆ ಒಂದು ಪಾಯಿಂಟ್ನ ಕಾರ್ಯಾಚರಣೆ ಮತ್ತೆ ಇಡೀ ದಿನಕ್ಕೆ ಮುಂದುವರಿಯುತ್ತೆ ಅನ್ನುವಂಥದ್ದು. ನಿನ್ನೆಯ ಬೆಳವಣಿಗೆ ಕೂಡ ನಾವು ಅದನ್ನು ಗಮನಿಸಿದ್ದೇವೆ. ಬೆಳಗ್ಗೆ ಪಾಯಿಂಟ್ ನಂಬರ್ 11ಕ್ಕೆ ಆಗಮಿಸಿ ಅಲ್ಲಿಂದ ಬಳಿಕ ಮೇಲ್ಭಾಗಕ್ಕೆ ತೆರಳಿದಂತಹ ತಂಡ ಏನಿದೆ ಅದು ಮತ್ತೆ ಕೆಳಗಡೆ ಬರುವಾಗ ಸಂಜೆ 6:30 ದಾಟಿತ್ತು. ಅಷ್ಟು ಹೊತ್ತು ಕೂಡ ಊಟ ತಿಂಡಿಯನ್ನು ಬಿಟ್ಟು ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು, ತಮ್ಮ ಕೆಲಸದಲ್ಲಿ ನಿರತರಾಗಿದ್ರು ಅನ್ನುವಂಥದ್ದು. ಸೊ ಆ ಬಳಿಕವೇ ಅಲ್ಲಿಂದ ಕೆಳಗಡೆ ಬಂದಿದ್ದಾರೆ. ಸೊ ಇವತ್ತು ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ. ಪಾಯಿಂಟ್ ನಂಬರ್ 11ರಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಈಗ 1.5 ಗಂಟೆ ಆಗ್ತಾ ಬಂದಿದೆ ಕಾರ್ಯಾಚರಣೆ ಆರಂಭಗೊಂಡು. ಏನಾದರೂ ಸಿಗ್ತಾ ಇಲ್ವಾ ಅನ್ನುವಂಥದ್ದು ಎಲ್ಲರನ್ನು ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಕೂಡ ಇನ್ನೇನು ಕೆಲವೇ ಒಂದು ಗಂಟೆಗಳಲ್ಲಿ ಉತ್ತರ ಸಿಗೋದಕ್ಕಿದೆ. ಏನಾದರೂ ಸಿಗ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ಮುಂದಿನ ಹಂತದಲ್ಲಿ ಹೇಳುವಂತಹ ಕೆಲಸವನ್ನ ಮಾಡ್ತೇವೆ. 8ನೇ ದಿನದ ಕಾರ್ಯಾಚರಣೆ, 8ನೇ ದಿನದ ಉತ್ಖನನ ಇವತ್ತು ನಡೀತಾ ಇದೆ.
ಎಸ್, ನೇರ ದೃಶ್ಯಗಳನ್ನು ನಾವು ಇಷ್ಟೊತ್ತು ಗಮನಿಸ್ತಾ ಇದ್ದೇವೆ. ಈಗಲೂ ಕೂಡ ನೇರ ದೃಶ್ಯ ಇನ್ನೊಂದು ಕ್ಯಾಮೆರಾ ಮೂಲಕ ನಮಗೆ ಬರ್ತಾ ಇದೆ. ಅಲ್ಲಿ ಮಿನಿ ಎಕ್ಸ್ಕವೇಟರ್ ಅನ್ನ ನಾವು ನೋಡ್ತಾ ಇದ್ದೇವೆ. ಬಹುಶಃ ಅದು ಈ ಒಂದು ಪಾಯಿಂಟ್ ನಂಬರ್ 11 ತೆರಳುವಂತಹ ಸಾಧ್ಯತೆಗಳು ದಟ್ಟ ಆಗಿರುವಂಥದ್ದು. ಜೊತೆಗೆ ಈಗ ಅದನ್ನ ಕಳಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಒಂದಷ್ಟು ಶೇಡ್ ನೆಟ್ ಅನ್ನ ಸರಿಸುವಂತಹ ಕೆಲಸಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದು ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಒಳಭಾಗಕ್ಕೆ ಯಾಕೆ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇರುವಂತಹ ಕುತೂಹಲ. ಅಂದ್ರೆ ಇಷ್ಟು ಹೊತ್ತು ಕಾರ್ಮಿಕರು ಅಲ್ಲಿ ಕೆಲಸ ನಿರ್ವಹಣೆಯನ್ನ ಮಾಡ್ತಾ ಇದ್ರು, ಗುಂಡಿ ಅಗೆಯುವಂಥದ್ದನ್ನ ನಾವು ನೋಡಿದ್ದೇವೆ. ಸೊ ಈಗ ಇನ್ನೊಂದಷ್ಟು ಅಗೆಸುವಂತಹ ಕೆಲಸಕ್ಕೆ ಇದನ್ನ ಕರೆಸಿಕೊಳ್ಳಲಾಗ್ತಾ ಇದೆಯಾ, ಅಥವಾ ಈಗಾಗಲೇ ದಾಮೋದರ ಮಾತನಾಡ್ತಾ ಎಕ್ಸ್ಪ್ಲೇನ್ ಮಾಡಿದ್ರು, ಇಷ್ಟು ದಿನಗಳಲ್ಲಿ ಈಗ ಹೊಂಡವನ್ನ ಮುಚ್ಚೋದಕ್ಕೆ, ಅಂದ್ರೆ ಏನು ಸಿಗ್ಲಿಲ್ಲ ಎನ್ನುವಂತಹ ಸಂದರ್ಭದಲ್ಲಿ ವಾಪಸ್ ಹೊಂಡವನ್ನ ಮುಚ್ಚುವಂತಹ ಕೆಲಸಕ್ಕಾಗಿ ಒಂದು ಯಂತ್ರವನ್ನ ಬಳಕೆ ಮಾಡಿಕೊಳ್ತಾ ಇದ್ರು ಅಂತ. ಸೊ ಈಗ ಈ ಒಂದು ಯಂತ್ರ ಒಳಭಾಗಕ್ಕೆ ಹೋಗ್ತಾ ಇದೆ. ಸೊ ಯಾಕೆ ಹೋಗ್ತಾ ಇದೆ ಅನ್ನುವಂಥದ್ದು ಇರುವಂತಹ ಕುತೂಹಲ. ಹೆಚ್ಚುವರಿಯಾಗಿ ಆಳಕ್ಕೆ ಈ ಒಂದು ಉತ್ಖನನವನ್ನ ಮಾಡೋದಿಕ್ಕೆ ಇದನ್ನ ಒಳಭಾಗಕ್ಕೆ ಕರೆಸಿಕೊಳ್ತಾ ಇದ್ದಾರೆ, ಅಥವಾ ಈ ಒಂದು ಪಾಯಿಂಟ್ ನಲ್ಲಿ ಉತ್ಖನನ ಮುಗಿದಿದೆಯಾ ಅನ್ನುವಂಥದ್ದು ಇರುವಂತಹ ಕುತೂಹಲ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿಂದ ಮಣ್ಣನ್ನ ಎಳೆದು ಹಾಕ್ತಾ ಇರುವಂಥದ್ದು ಬಹುಶಃ ಹೋಗೋದಕ್ಕೆ ದಾರಿಯನ್ನ ಮಾಡಿಕೊಳ್ತಾ ಇದೆ. ಎಕ್ಸ್ಕವೇಟರ್ ದಾರಿಯನ್ನ ಮಾಡಿಕೊಂಡು ಆ ಒಂದು ಜಾಗದತ್ತ ತೆರಳ್ತಾ ಇರುವಂಥದ್ದು. ಇನ್ನು ಶೇಡ್ ನೆಟ್ ಅಳವಡಿಕೆ ಮಾಡಿದ್ರು, ಅದನ್ನ ಸರಿಸಿ ಈ ಒಂದು ವಾಹನ ತೆರಳೋದಿಕ್ಕೆ ಪೂರಕವಾಗಿ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಬಹುಶಃ ಅದರ ಒಂದು ವ್ಯವಸ್ಥೆಗಳಲ್ಲಿ ಆಗ್ತಾ ಇದೆ. ಬಹುಶಃ ಹಿಮ್ಮುಖವಾಗಿ ಒಂದು ವಾಹನ ಮೇಲ್ಭಾಗಕ್ಕೆ ತೆರಳುವಂತಹ ಸಾಧ್ಯತೆಗಳು ಇಲ್ಲಿ ಗೋಚರಿಸ್ತಾ ಇರುವಂಥದ್ದು. ಸೊ ಯಾಕಾಗಿ ಹೋಗ್ತಾ ಇದೆ ಅನ್ನುವಂಥದ್ದು ಕುತೂಹಲ. ಸೊ ಹೀಗಾಗಿ ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ. ಭಾಗಕ್ಕೆ ತೆರಳ್ತಾ ಇರುವಂಥದ್ದನ್ನ ನಾವು ನೋಡಿದ್ದೇವೆ. ಈಗಾಗಲೇ ಆ ಶೇಡ್ ನೆಟ್ನ ಒಳಭಾಗಕ್ಕೆ ತೆರಳಿದೆ. ಸೊ ಮುಂದಿನ ಕಾರ್ಯಾಚರಣೆ ಏನು ಅನ್ನುವಂಥದ್ದು, ಒಂದು ವೇಳೆ ಈ ಒಂದು ಹೊಂಡವನ್ನ ಮತ್ತೆ ಮುಚ್ತಾರ ಅಥವಾ ಅಲ್ಲಿ ಇನ್ನೊಂದಷ್ಟು ಅಗೆಯುವಂತಹ ಕೆಲಸಗಳಾಗುತ್ತಾ ಅನ್ನುವಂಥದ್ದು ಇರುವಂತಹ ಕುತೂಹಲ. ಯಾಕಂತ ಹೇಳಿದ್ರೆ ಕಾರ್ಯಾಚರಣೆ ಬೆಳಗ್ಗಿನಿಂದ ನಡೆದಿದೆ, ಇಷ್ಟರವರೆಗೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸಗಳಾಗಿತ್ತು. ಸೊ ಈಗ ಮಿಷಿನ್ ಅನ್ನ ಈಗ ಒಳಭಾಗಕ್ಕೆ ಕರೆಸಿಕೊಂಡಿದ್ದಾರೆ. ಸೊ ಇದರ ಒಂದು ಕಾರ್ಯಾಚರಣೆಯ ಒಂದು ದೃಶ್ಯಗಳನ್ನ ಕೂಡ ಒಂದಷ್ಟು ನಾವು ಗಮನಿಸಬಹುದು. ಶೇಡ್ ನೆಟ್ನ ಭಾಗದಲ್ಲಿ ನಾವು ಗಮನಿಸಬಹುದು.
ಆ ಭಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಅಲ್ಲಿ ಸಾರ್ವಜನಿಕರು ಕೂಡ ಜೊತೆಗೆ ಮಾಧ್ಯಮ ಪ್ರತಿನಿಧಿಗಳು ಕೂಡ ಸೇರಿದ್ದಾರೆ. ಏನಾಗ್ತಾ ಇದೆ ಅನ್ನುವಂಥದ್ದು ಎಲ್ಲರ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಈ ಸಾಲಿನ ದೃಶ್ಯಗಳನ್ನು ನಿಮಗೆ ಮತ್ತೆ ಈ ಒಂದು ಆರೋ ಮಾರ್ಕ್ಗಳ ಮೂಲಕ ಫೋಕಸ್ ಮಾಡಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಸುದ್ದಿ ನ್ಯೂಸ್ ಕ್ಯಾಮರಾ ಪರ್ಸನ್ಗಳಾಗಿರುವಂತಹ ಆದಿತ್ಯ ಶೆಟ್ಟಿ ಮತ್ತು ವನೀಶ್ ಅವರು 2 ಕ್ಯಾಮರಾಗಳಲ್ಲಿ ಅಲ್ಲಿ ಕಾರ್ಯಾಚರಣೆಯ ದೃಶ್ಯಗಳನ್ನು ಸೆರೆ ಹಿಡಿತಾ ಇದ್ದಾರೆ. ಅಲ್ಲಿನ ಕ್ಷಣದ ಒಂದು ಚಿತ್ರಣವು ಕೂಡ ಇಲ್ಲಿಗೆ ವೀಕ್ಷಕರಿಗೆ ಲಭ್ಯ ಆಗ್ತಾ ಇದೆ. ಸೊ ಅಲ್ಲಿ ಮಿನಿ ಎಕ್ಸ್ಕವೇಟರ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ, ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರುವಂಥದ್ದು ನಮಗೆ ಶೇಡ್ ನೆಟ್ನ ಆ ಭಾಗದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಸೊ ಆ ಭಾಗವನ್ನು ಗಮನಿಸಿದ್ರೆ ಸ್ಪಷ್ಟವಾಗಿ ಏನಾಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಬರ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಾಡು ಮಾಡಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು. ವಾಹನಗಳು ಕೂಡ ಅಲ್ಲಿ ಓಡಾಟವನ್ನು ಮಾಡ್ತಾ ಇರುವಂಥದ್ದು. ರಸ್ತೆ ಅದು ಹೆದ್ದಾರಿ. ಸೊ ಆ ಒಂದು ರಸ್ತೆಯ ಮೂಲಕ ವಾಹನಗಳು ಓಡಾಡುವಂಥ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗಬಾರ್ದು ಎನ್ನುವಂಥ ಹಿನ್ನೆಲೆಯಲ್ಲಿ ವ್ಯವಸ್ಥಿತ ಒಂದು ಸಂಚಾರಕ್ಕೆ, ಸುಗಮ ಸಂಚಾರಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಡುವಂತಹ ಕೆಲಸ ಆಗ್ತಾ ಇದೆ. ಸೊ ಈಗ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೇವೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು. ಸೊ ಬರ್ತಾ ಇದೆ. ಪಾಯಿಂಟ್ ನಂಬರ್ 11ರಲ್ಲಿ ಯಾವುದೇ ರೀತಿಯ ಅವಶೇಷಗಳು, ಕಳೇಬರಗಳು, ಅಸ್ಥಿಪಂಜರಗಳು ಪತ್ತೆಯಾಗಲಿಲ್ಲ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. 8ನೇ ದಿನದ ಉತ್ಖನನವನ್ನ ಇವತ್ತು SIT ಮುಂದುವರಿಸಿರುವಂತದ್ದು. ನಿರಂತರವಾಗಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಇವತ್ತು ಬೆಳಗ್ಗೆ ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡಿದ್ರು. ಸೊ ಈಗ ಆ ಒಂದು ಪಾಯಿಂಟ್ ನ ಉತ್ಖನನ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಸೊ ನಾವು ಈಗಾಗಲೇ ಉಲ್ಲೇಖವನ್ನ ಮಾಡಿದ್ವಿ. ಅದರ ಜೊತೆಗೆ ಆಗ ದಾಮೋದರ್ ಕೂಡ ಮಾತನಾಡ್ತಾ ಹೇಳಿದ್ರು, ಇವರು ಯಂತ್ರವನ್ನ ಬಳಕೆ ಮಾಡಿಕೊಳ್ಳೋದು ಯಾವುದೇ ಒಂದು ಅವಶೇಷಗಳು ಪತ್ತೆಯಾಗಿಲ್ಲ ಎನ್ನುವಂತಹ ಸಂದರ್ಭದಲ್ಲಿ ಇನ್ನೊಂದಷ್ಟು ಆಳಕ್ಕೆ ಅಗೆಸಬೇಕಾದಂತಹ ಅವಶ್ಯಕತೆ ಇದ್ದಾಗ ಅದರ ಜೊತೆಗೆ ಅಥವಾ ಈ ಒಂದು ಅಗೆದಂತಹ ಹೊಂಡವನ್ನ ಮತ್ತೆ ಮಣ್ಣು ಹಾಕಿ ಮುಚ್ಚೋದಿಕ್ಕೆ, ಅದನ್ನ ಆ ಒಂದು ಕೆಲಸವನ್ನ ವೇಗವಾಗಿ ಮಾಡೋದಿಕ್ಕೆ ಈ ಒಂದು ಯಂತ್ರಗಳನ್ನ ಬಳಕೆ ಮಾಡಿಕೊಳ್ತಾರೆ ಎನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಬಹುಶಃ ಅದಕ್ಕೆ ಒಂದು ಪುಷ್ಟಿ ಈ ಒಂದು ಬೆಳವಣಿಗೆ ಅನ್ನುವಂಥದ್ದನ್ನ ನಾವು ಹೇಳಬಹುದು. ಪಾಯಿಂಟ್ ನಂಬರ್ 11ರಲ್ಲಿ ಯಾವುದೇ ರೀತಿಯ ಕಳೇಬರಗಳು, ಅವಶೇಷಗಳು ಪತ್ತೆಯಾಗ್ಲಿಲ್ಲ, ಏನು ಕೂಡ ಸಿಗ್ಲಿಲ್ಲ ಎನ್ನುವಂತಹ ಅಪ್ಡೇಟ್ಸ್ ಈಗ ಲಭಿಸ್ತಾ ಇದೆ. ಜೊತೆಗೆ ಅಲ್ಲಿ ಗ್ರೀನ್ ಶೇಡ್ ನೆಟ್ ನ ಆ ಭಾಗದಲ್ಲಿ ಮಿನಿ ಎಕ್ಸ್ಕವೇಟರ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಬಹುಶಃ ಅದು ಆ ಹೊಂಡವನ್ನ ಮುಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ಬಹುದು. ಅದರ ಜೊತೆಗೆ ಈ ಭಾಗದ ಕಾರ್ಯಾಚರಣೆಯನ್ನ ಮುಗಿಸಿ
ಮುಂದಿನ ಒಂದು ಪಾಯಿಂಟ್ನತ್ತ ತೆರಳೋದಿಕ್ಕೆ ಅಧಿಕಾರಿಗಳು ಸಿದ್ಧರಾಗ್ತಾ ಇದ್ದಾರೆ ಅಥವಾ ಆ ಒಂದು ಪಾಯಿಂಟ್ ಅಂತ ಮುಂದಾಗ್ತಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಈಗ ಲಭಿಸ್ತಾ ಇದೆ. ಪಾಯಿಂಟ್ ನಂಬರ್ 11 ಇವತ್ತು ಬೆಳಗ್ಗೆ ಕಾರ್ಯಾಚರಣೆ ಆರಂಭಗೊಂಡಂತಹ ಜಾಗ. ಸೊ ಅಲ್ಲಿ ಏನೂ ಕೂಡ ಸಿಗ್ಲಿಲ್ಲ, ಏನು ಕೂಡ ಪತ್ತೆಯಾಗಿಲ್ಲ ಎನ್ನುವಂತಹ ಡೀಟೇಲ್ಸ್ ಇರುವಂತದ್ದು. ಸೊ ಈ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೂಡ ನಾವು ಪಡಿತೇವೆ, ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಬೆಳಗ್ಗಿನಿಂದ ಕೂಡ ಅಲ್ಲಿ ಏನೇನಾಗ್ತಾ ಇದೆ ಅನ್ನುವಂಥದ್ದನ್ನ ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಾವು ಕೂಡ ಅಲ್ಲಿನ ಚಿತ್ರಣವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸೊ ನೀವು ಗಮನಿಸ್ತಾ ಇರುವಂತದ್ದು ನೇರ ದೃಶ್ಯಾವಳಿಗಳು. ಪಾಯಿಂಟ್ ನಂಬರ್ 11 ಕಾರ್ಯಾಚರಣೆಯನ್ನ ನೀವು ನೋಡ್ತಾ ಇದ್ದೀರಿ. ಸೊ ಈಗ ಪಾಯಿಂಟ್ ನಂಬರ್ 11ರಲ್ಲಿ ಏನು ಕೂಡ ಸಿಗ್ಲಿಲ್ಲ, ಏನು ಕೂಡ ಪತ್ತೆಯಾಗಿಲ್ಲ ಎನ್ನುವಂತಹ ಅಪ್ಡೇಟ್ಸ್ ಇರುವಂತದ್ದು. ಎಸ್ ದಾಮೋದರ್, ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಗೌತಮ್, ಇವತ್ತು ಬೆಳಗಿನಿಂದ ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಕಾರ್ಯ ಆರಂಭವಾಯಿತು. ಆದ್ರೆ ಸುಮಾರು 5 ರಿಂದ 6 ಅಡಿ ಉತ್ಖನನ ಮಾಡಿದ್ರು ಕೂಡ ಯಾವುದೇ ಕಳೆಬರ ಪತ್ತೆಯಾಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಪಾಯಿಂಟ್ ನಂಬರ್ 11ರ ಉತ್ಖನನ ಮಾಡಿದ ಪ್ರದೇಶವನ್ನ ಮುಚ್ಚುವಂತ ಕೆಲಸವನ್ನ ಇದೀಗ ಎಕ್ಸ್ಕವೇಟರ್ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಈಗಾಗಲೇ ಅದನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಪಾಯಿಂಟ್ ನಂಬರ್ 11ರಲ್ಲಿ ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಯಾಕೆಂತಂದ್ರೆ ಪತ್ತೆಯಾದ್ರೆ ಇಲ್ಲಿಯ ಚಲನವಲನ ಬಹಳಷ್ಟು ಬದಲಾವಣೆಗಳಾಗ್ತದೆ. ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಅದನ್ನ ನೇರವಾಗಿ ಮುಚ್ಚಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಪ್ರಮುಖವಾಗಿ ಆ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ರಿ. ಅಲ್ಲಿ ಪಾಯಿಂಟ್ ನಂಬರ್ 11 ಮುಚ್ಚಿಸ್ತಾ ಇರುವಂತಹ ಒಂದು ಸ್ಥಳವನ್ನ ಮುಚ್ಚುತ್ತಾ ಇರುವಂತದನ್ನ ಗಮನಿಸ್ತಾ ಇದ್ರು. ಈ ಮೂಲಕ ಒಂದಂತೂ ಸ್ಪಷ್ಟ ಆಗಿದೆ, ಅಲ್ಲಿ ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಪಾಯಿಂಟ್ ನಂಬರ್ 12 ಇವತ್ತು ಮಧ್ಯಾಹ್ನ ನಂತರ ಅಗೀತಾರೆ ಅನ್ನುವಂತಹ ಸೂಚನೆಗಳಿದಾವೆ. ಅದರ ಜೊತೆಗೆ ಮುಸುಕುದಾರಿ ಮತ್ತು ಇತರರು ಈಗ ಊಟಕ್ಕೆ ತೆರಳುವಂತಹ ಸಾಧ್ಯತೆಗಳಿದಾವೆ. ಊಟದ ನಂತರ ಪಾಯಿಂಟ್ ನಂಬರ್ 12ರ ಉತ್ಖನನ ಕಾರ್ಯ ಆರಂಭವಾಗ್ಲಿಕ್ಕಿದ್ದು. ಈಗಾಗಲೇ ಪಾಯಿಂಟ್ ನಂಬರ್ 11ರಲ್ಲಿ ಯಾವುದೇ ರೀತಿಯಂತಹ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಈ ಮೂಲಕ ಪಾಯಿಂಟ್ ನಂಬರ್ 1 ರಿಂದ 11ರ ತನಕದಲ್ಲಿ 6ನೇ ಪಾಯಿಂಟ್ ನಲ್ಲಿ ಕಳೆಬರ ಸಿಕ್ಕಿದ್ದು ಹೊರತುಪಡಿಸಿದ್ರೆ ಉಳಿದ 10 ಪಾಯಿಂಟ್ಗಳಲ್ಲಿ ಯಾವುದೇ ಕಳೆಬರ ಪತ್ತೆಯಾಗಿಲ್ಲ. ನಿನ್ನೆ ಭೂಮಿಯ ಮೇಲ್ಭಾಗದಲ್ಲಿ ಒಂದು ಕಳೆಬರ ಪತ್ತೆಯಾಗಿತ್ತು. ಇದು ಪಾಯಿಂಟ್ ನಂಬರ್ 14 ಅಂತ ಹೇಳಿ ಗುರುತು ಮಾಡಿದ್ದಾರೆ ಅಥವಾ 14 ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಪಾಯಿಂಟ್ ನಂಬರ್ 11 ಮತ್ತು 14 ಈ 14ನೇದು ನಿನ್ನೆ ಗುರುತು ಅಂದ್ರೆ ಕಳೆಬರ ಸಿಕ್ಕಿದ ಜಾಗವನ್ನ 14 ಅಂತ ಗುರುತು ಮಾಡಿದ್ರಿಂದ ಅದು ಮತ್ತು 6ನೇ ಗುರುತಿನಲ್ಲಿ ಮಾತ್ರ ಕಳೆಬರ ಪತ್ತೆಯಾಗಿದೆ. ಉಳಿದಂತೆ ಯಾವ ಗುರುತಿನಲ್ಲೂ ಕೂಡ ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ 11ನೇ ಗುರುತಿನ ಉತ್ಖನನ ಕಾರ್ಯ ಸಂಪೂರ್ಣವಾಗಿ ಮುಗ್ದಿದೆ ಗೌತಮ್. ಅಂದ್ರೆ ಈಗ ಬಹುಶಃ ಅಧಿಕಾರಿಗಳು ಈಗ ಒಂದು ಊಟದ ವಿರಾಮವನ್ನ ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ ಅನ್ನುವಂಥದ್ದು ಈಗ. ಎಸ್, 100%. ಈಗ ಊಟದ ವಿರಾಮದ ನಂತರ 13ನೇ ಪಾಯಿಂಟ್ ಅನ್ನ ಉತ್ಖನನ ಮಾಡ್ಲಿಕ್ಕಿದ್ದಾರೆ. ಊಟದ ವಿರಾಮದ ನಂತರ ಈಗ 12ನೇ ಪಾಯಿಂಟ್ ಉತ್ಖನನ ಮಾಡ್ಲಿಕ್ಕಿದ್ದಾರೆ. ಊಟದ ವಿರಾಮದ ನಂತರ ಇದೀಗ ಕ್ಲೋಸ್ ಮಾಡಿಕೊಂಡು ಅವರು ಊಟದ ವಿರಾಮಕ್ಕೆ ತೆರಳುವಂತಹ ಸಾಧ್ಯತೆಗಳಿವೆ. ಈಗಾಗಲೇ ಆತನನ್ನ ಮುಸುಕುದಾರಿಯನ್ನ ಮತ್ತು ಅಧಿಕಾರಿಗಳನ್ನ ಕರೆದುಕೊಂಡು ಹೋಗುವಂತ ವೆಹಿಕಲ್ಸ್ ಬಂದು ನಿಂತಿದೆ. ಅವರು ಈಗ ವಾಪಸ್ ಹೋಗುವಂತದ್ದು ಬಾಕಿ ಇದೆ. ಸಂಪೂರ್ಣವಾಗಿ ಈಗಾಗಲೇ 11ನೇ ಉತ್ಖನನ ಕಾರ್ಯ ಕ್ಲೋಸ್ ಆಗಿದ್ದು ಊಟದ ವಿರಾಮದ ನಂತರ 12ನೇ ಗುರುತಿನ ಉತ್ಖನನ ಕಾರ್ಯ ನಡೀಲಿಕ್ಕಿದೆ ಗೌತಮ್. ಓಕೆ, ಬಂದ್ರೆ ಬಹುಶಃ ಧರ್ಮಸ್ಥಳ ಠಾಣೆಯಲ್ಲಿ ಊಟದ ವ್ಯವಸ್ಥೆಯನ್ನ ಅರೇಂಜ್ ಮಾಡಿದ್ದಾರೆ ಅನ್ಸುವಂಥದ್ದು ಇಲ್ಲಿ. ಹೌದು, ನಿನ್ನೆ ಧರ್ಮಸ್ಥಳ ಠಾಣೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದರೂ ಕೂಡ ಅವರಿಗೆ ಹೋಗೋದಕ್ಕಾಗ್ಲಿ ಅಥವಾ ಊಟ ಇಲ್ಲಿ ಗುಡ್ಡಕ್ಕೆ ತರೋದಕ್ಕೆ ಕೂಡ ಸಾಧ್ಯ ಆಗಿರ್ಲಿಲ್ಲ. ಇವತ್ತು ಧರ್ಮಸ್ಥಳ ಠಾಣೆಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿಂದ ಧರ್ಮಸ್ಥಳ ಠಾಣೆಗೆ ಊಟಕ್ಕೆ ತರಲಿಕ್ಕಿದ್ದಾರೆ. ತದನಂತರ 12ನೇ ಗುರುತಿನ ಉತ್ಖನನ ಕಾರ್ಯ ನಡೀಲಿಕ್ಕಿದೆ ಗೌತಮ್. ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತಷ್ಟು ಮಾಹಿತಿಗೆ ತಮ್ಮನ್ನ ಸಂಪರ್ಕ ಮಾಡ್ತೇವೆ. ಈಗ ಲಭ್ಯ ಇರುವಂತ ಮಾಹಿತಿ ಪ್ರಕಾರ ಈಗ ಬಂದಿರುವಂತಹ ಮಾಹಿತಿ ಪಾಯಿಂಟ್ ನಂಬರ್ 11ರಲ್ಲಿ ಯಾವುದೇ ರೀತಿಯ ಕಳೆಬರಗಳು ಸಿಗಲಿಲ್ಲ, ಯಾವುದೇ ರೀತಿಯ ಅವಶೇಷಗಳು ಕೂಡ ಕಂಡು ಬಂದಿಲ್ಲ. ಹೀಗಾಗಿ ಆ ಒಂದು ಪಾಯಿಂಟ್ ನ ಕಾರ್ಯಾಚರಣೆಯನ್ನ ಮುಗಿಸ್ತಾ ಇದ್ದಾರೆ ಅಧಿಕಾರಿಗಳು. ಸೊ ಅಗೆದಂತಹ ಒಂದು ಹೊಂಡ ಅಥವಾ ಗುಂಡಿ ಏನಿದೆ
ಈ ಒಂದು ಅವಶೇಷವನ್ನ ಹುಡುಕೋದಿಕ್ಕೆ ಮಾಡಿದಂತಹ ಗುಂಡಿಯನ್ನ ಮುಚ್ಚುವಂತಹ ಕೆಲಸ ಈ ಒಂದು ಎಸ್ಕವೇಟರ್ನ ಮೂಲಕ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಅಲ್ಲಿ ಯಂತ್ರ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದೆ. ಶೇಡ್ ನೆಟ್ ನ ಭಾಗದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯನ್ನ ಸುದ್ದಿ ನ್ಯೂಸ್ ನೇರವಾಗಿ ಪ್ರಸಾರ ಮಾಡ್ತಾ ಇದೆ. ಅಲ್ಲಿನ ನೇರ ಪ್ರಸಾರದಲ್ಲಿ ಆ ಒಂದು ಯಂತ್ರ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಈ ಭಾಗದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಭದ್ರತಾ ವ್ಯವಸ್ಥೆಯನ್ನ ಕೈಗೊಂಡಿದ್ದಾರೆ, ಬಂದೋಬಸ್ತನ್ನ ಏರ್ಪಾಡು ಮಾಡಿದ್ದಾರೆ, ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕಾರ್ಯಾಚರಣೆಗೆ ತೆರಳಿದಂತಹ ತಂಡ ಮತ್ತೆ ಕೆಳಗೆ ರಸ್ತೆ ಬದಿಗೆ ಬರುತ್ತೆ. ಆ ರಸ್ತೆ ಬದಿಯಿಂದ ಅವರನ್ನ ಕರೆದುಕೊಂಡು ಹೋಗೋದಿಕ್ಕೆ ವಾಹನಗಳು ಕೂಡ ಈಗಾಗಲೇ ಅಲ್ಲಿ ನಿಂತಿದೆ. ಅಲ್ಲಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಅಲ್ಲಿಗೆ ತೆರಳುತ್ತಾರೆ. ಅಲ್ಲಿ ಊಟ ಮುಗಿಸಿಕೊಂಡು ಮತ್ತೆ ಮುಂದಿನ ಪಾಯಿಂಟ್ ನ ಕಾರ್ಯಾಚರಣೆಯತ್ತ ಅಧಿಕಾರಿಗಳು ಮುಂದಾಗ್ತಾರೆ, SIT ಮುಂದಾಗುತ್ತೆ ಅನ್ನುವಂಥದ್ದು. ಸೊ ನಿನ್ನೆ ಯಾವುದೇ ರೀತಿಯ ಊಟದ ವಿರಾಮ ಇರಲಿಲ್ಲ. ಊಟ ತಿಂಡಿ ಎಲ್ಲವನ್ನೂ ಬಿಟ್ಟು ಅಧಿಕಾರಿಗಳ ತಂಡ ಕಾರ್ಯೋನ್ಮುಖವಾಗಿತ್ತು. ಬೆಳಗ್ಗೆ ಹೋದವರು ವಾಪಸ್ ಸಂಜೆ ಆದ ಮೇಲೆ ವಾಪಸ್ ಬಂದಿರುವಂಥದ್ದು. ಅಂದ್ರೆ ನಿನ್ನೆಯ ಒಂದು ಒಟ್ಟು ಪ್ರಕ್ರಿಯೆಯನ್ನ ಮುಗಿಸಿಕೊಂಡೇ ವಾಪಸ್ ಬಂದಿರುವಂಥದ್ದು. ನಿನ್ನೆ ಗುಡ್ಡದ ಮೇಲ್ಭಾಗದಲ್ಲಿ ಅಂದ್ರೆ ಬಂಗ್ಲೆಗುಡ್ಡೆ ಅರಣ್ಯ ವ್ಯಾಪ್ತಿಯಲ್ಲಿ ಮೇಲ್ಮೈನಲ್ಲೇ ಒಂದು ಮಾನವ ಅಸ್ಥಿಪಂಜರ ಪತ್ತೆಯಾಗಿತ್ತು. ಆ ಅಸ್ಥಿಪಂಜರದ ಕಳೇಬರವನ್ನ ಸಂಗ್ರಹ ಮಾಡಿಕೊಂಡು ಅದರ ಅವಶೇಷಗಳನ್ನ ಸಂಗ್ರಹಿಸಿಕೊಂಡು ಅಧಿಕಾರಿಗಳು ಹಾಗೂ ಈ ಒಂದು ತಂಡ ವಾಪಸ್ ಆಗಿತ್ತು. ಆ ಬಳಿಕ ಆ ಒಂದು ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಯಿತು. ಎಲ್ಲರೂ ಕೂಡ ಈ ಒಂದು ಸ್ಥಳದಿಂದ ತೆರಳಿದ್ರು. ಅದೇ ರೀತಿ ಇವತ್ತು ಬೆಳಗ್ಗೆ ಆರಂಭಗೊಂಡಂತಹ ಕಾರ್ಯಾಚರಣೆ ಪಾಯಿಂಟ್ ನಂಬರ್ 11ರಲ್ಲಿ ಆರಂಭ ಆಯಿತು. ಪಾಯಿಂಟ್ ನಂಬರ್ 11ರಲ್ಲಿ ಯಾವುದೇ ರೀತಿಯ ಅವಶೇಷಗಳು, ಕಳೇಬರಗಳು ಪತ್ತೆಯಾಗಲಿಲ್ಲ ಎನ್ನುವಂತಹ ಅಪ್ಡೇಟ್ಸ್ ಇದೀಗ ಬಂದಿರುವಂತದ್ದು. ಸೊ ಹೀಗಾಗಿ ಈ ಒಂದು ಪಾಯಿಂಟ್ ನ ಕಾರ್ಯಾಚರಣೆಯನ್ನ ಮುಗಿಸಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಲ್ಲರೂ ಕೂಡ ಕೆಳಗಡೆ ಬರ್ತಾರೆ. ಆ ಮೂಲಕ ಊಟದ ವಿರಾಮವನ್ನ ಪಡೆದುಕೊಂಡು ಮತ್ತೆ ಮುಂದಿನ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಮುಂದುವರಿಯುತ್ತೆ ಎನ್ನುವಂಥದ್ದು ಈಗ ಸದ್ಯಕ್ಕೆ ಲಭಿಸ್ತಾ ಇರುವಂತಹ ಅಪ್ಡೇಟ್ಸ್ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಮಿನಿ ಎಕ್ಸ್ಕವೇಟರ್ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಅದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಕೆಳಭಾಗದಲ್ಲಿ ಶಸ್ತ್ರ ಸಹಿತವಾಗಿ ಸಿಬ್ಬಂದಿಗಳು ಬಂದೋಬಸ್ತನ್ನ ಏರ್ಪಾಡು ಮಾಡಿರುವಂತದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಅವರನ್ನು ಕರೆದುಕೊಂಡು ಹೋಗೋದಿಕ್ಕೆ ವಾಹನಗಳು ಕೂಡ ಬಂದು ನಿಂತಿದೆ ಅನ್ನುವಂತಹ ಒಂದು ಅಪ್ಡೇಟ್ಸ್ ಕೂಡ ಲಭಿಸ್ತಾ ಇದೆ. ಅದರ ಜೊತೆಗೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಆ ಭಾಗದ ನೇರ ದೃಶ್ಯಗಳನ್ನ ನಾವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೇವೆ. ನೇರ ಎಲ್ಲರೂ ಕೂಡ ಅಲ್ಲಿ ಕಾಯ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದೊಂದು ತಂಡ ವಾಪಸ್ ಆಗುತ್ತೆ ಪಾಯಿಂಟ್ ನಂಬರ್ 11ರಿಂದ. ಆ ಬಳಿಕ ಮುಂದಿನ ಪಾಯಿಂಟ್ ನತ್ತ ತೆರಳುತ್ತಾರೆ. ಅದರ ನಡುವೆ ಊಟದ ವಿರಾಮ, ಊಟವನ್ನ ಸ್ವೀಕರಿಸಿದಂತಹ ಬಳಿಕ ಊಟ ಮಾಡಿಕೊಂಡು ಮತ್ತೆ ಮುಂದಿನ ಪಾಯಿಂಟ್ ನತ್ತ ಹೋಗ್ತಾರೆ. ಪಾಯಿಂಟ್ ನಂಬರ್ 12ರ ಉತ್ಖನನ ಆಗುತ್ತೆ ಅನ್ನುವಂತಹ ಮಾಹಿತಿ. ಅದಕ್ಕೋಸ್ಕರ ಪೂರಕ ವ್ಯವಸ್ಥೆಗಳು ಈಗಾಗಲೇ ನಡೀತಾ ಇದೆ ಎನ್ನುವಂಥದ್ದನ್ನು ನಾವು ಹೇಳ್ಬೋದು. ಅದೇ ರೀತಿ ಒಂದು ಹೊಂಡವನ್ನು ವಾಪಸ್ ಮುಚ್ಚುವಂತಹ ಕೆಲಸ ಕಾರ್ಯಗಳಾಗ್ತಾ ಇದೆ. ಪಾಯಿಂಟ್ ನಂಬರ್ 11ರಲ್ಲಿ ಯಾವುದೇ ರೀತಿಯ ಅವಶೇಷಗಳು ಪತ್ತೆಯಾಗಿಲ್ಲ. ಹೀಗಾಗಿ ಪಾಯಿಂಟ್ ನಂಬರ್ 11ರ ಕಾರ್ಯಾಚರಣೆಯನ್ನ ಇಲ್ಲಿಗೆ ಸ್ಥಗಿತಗೊಳಿಸಿ 11ರಲ್ಲಿ ನಡೀತಾ ಇದ್ದಂತಹ ಉತ್ಖನನ ಪ್ರಕ್ರಿಯೆ ಇನ್ನೇನು ಮುಕ್ತಾಯಗೊಳ್ಳುತ್ತೆ. ಅಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿ ಕಾರ್ಯಾಚರಣೆಗೆ ತೆರಳಿದ್ದಂಥವರು ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಅವರನ್ನ ಕರೆದುಕೊಂಡು ಹೋಗೋದಿಕ್ಕೆ ವಾಹನಗಳು ಕೂಡ ಅಲ್ಲಿ ನಿಂತಿರುವಂಥದ್ದು. ಯಾವ ಪಾಯಿಂಟ್ ನಿಂದ ಅವರು ಇಳಿದು ಹೋಗಿದ್ರು ಅದೇ ಒಂದು ಪಾಯಿಂಟ್ ನತ್ತ ಮತ್ತೆ ಅವರು ಬರ್ತಾ ಇರುವಂಥದ್ದು ಒಳಭಾಗದಿಂದ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿ ಅವರನ್ನ ಕರೆದುಕೊಂಡು ಹೋಗೋದಕ್ಕೆ ವಾಹನಗಳು ಕೂಡ ಅಲ್ಲಿ ನಿಂತಿದೆ. ಸೊ ಈಗ ಕಾರ್ಯಾಚರಣೆಗೆ ತೆರಳಿದಂಥವ್ರು ಒಬ್ಬೊಬ್ಬರಾಗಿ ಇತ್ತ ಕಡೆ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಪಾಯಿಂಟ್ ನಂಬರ್ 11ರತ್ತ ತೆರಳಿದ್ದಂಥವ್ರು ಮುಸುಕುದಾರಿ ವ್ಯಕ್ತಿ ಆಗಮಿಸ್ತಾ ಇದ್ದಾರೆ. ಊಟದ ಒಂದು ವಿರಾಮದ ಹಿನ್ನೆಲೆಯಲ್ಲಿ ಪಾಯಿಂಟ್ ನಂಬರ್ 11ರ ಕಾರ್ಯಾಚರಣೆ ಮುಕ್ತಾಯಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಂದ ವಾಪಸ್ ಆಗ್ತಾ ಇರುವಂಥದ್ದು. ವಾಹನದ ಮೂಲಕ ಮುಂದಿನ ಪಾಯಿಂಟ್ ನತ್ತ ಅಥವಾ ಒಂದು
ಊಟಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯಗಳು ನೇರ ಪ್ರಸಾರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪಾಯಿಂಟ್ ನಂಬರ್ 11 ತೆರಳಿದಂತಹ ಅಫಿಷಿಯಲ್ಸ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. SP ದಯಾಮ್ ಅವ್ರು ಇರ್ಬೋದು, ಅದೇ ರೀತಿ AC ಸ್ಟೆಲ್ಲಾ ವರ್ಗೀಸ್ ಅವ್ರು ಇರ್ಬೋದು, ಅದೇ ರೀತಿ ಇನ್ನಿತರ ಅಧಿಕಾರಿಗಳು, ತಹಶೀಲ್ದಾರ್ ಇರ್ಬೋದು, ಅದೇ ರೀತಿ ಧರ್ಮಸ್ಥಳ ಪಂಚಾಯತ್ನ ಅಧಿಕಾರಿಗಳಿರ್ಬೋದು, ಅದೇ ರೀತಿ ಸೋಕೋ, ಅದೇ ರೀತಿ FSL, ಅದೇ ರೀತಿ ANFನ ಭದ್ರತಾ ಸಿಬ್ಬಂದಿಗಳು, ಗರುಡ ಪಡೆ ಇರ್ಬೋದು, ಯಾರೆಲ್ಲ ಈ ಒಂದು ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ತೆರಳಿದ್ರು ಎಲ್ಲರೂ ಕೂಡ ಅಲ್ಲಿಂದ ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇರುವಂತಹ ದೃಶ್ಯಗಳು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಕ್ಸ್ಕ್ಲೂಸಿವ್ ಆಗಿ ಬೆಳಗ್ಗಿನಿಂದ ಏನೇನೆಲ್ಲ ಕಾರ್ಯಚಟುವಟಿಕೆಗಳಾಗ್ತಾ ಇದೆ, ಏನೇನೆಲ್ಲ ಬೆಳವಣಿಗೆಗಳಿದೆ ಎಲ್ಲದರ ಬಗ್ಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೆ. ಸೊ ನಿರಂತರವಾಗಿ ಮಾಹಿತಿಯನ್ನು ಒದಗಿಸುವಂತಹ ನಿಖರವಾದ ಸ್ಪಷ್ಟವಾದ ಮಾಹಿತಿಯನ್ನು ಒದಗಿಸುವಂತಹ ಕೆಲಸ ಸುದ್ದಿ ನ್ಯೂಸ್ ಮೂಲಕ ನಡೀತಾ ಇರುವಂತದ್ದು. ಸೊ ಈಗ ನೀವು ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಆ ಒಂದು ಕಾರ್ಯಾಚರಣೆಯ ಸ್ಥಳದಿಂದ ವಾಪಸ್ ಆಗ್ತಾ ಇದ್ದಾರೆ. ಬಹುಶಃ ಅವರ ಕೈಯಲ್ಲಿ ಏನೂ ಕೂಡ ಇಲ್ಲ. ಇನ್ ಕೇಸ್ ಏನಾದರೂ ಸಿಕ್ಕಿರ್ತಿದ್ರೆ ಅವರ ಕೈಯಲ್ಲಿ ಅದನ್ನ ಸಂಗ್ರಹಿಸಿಕೊಂಡು ಬರುವಂತಹ ಪರಿಕರಗಳಿರ್ತಾ ಇದ್ವು, ಬಾಕ್ಸ್ಗಳಿರ್ತಾ ಇದ್ವು, ಕಂಟೈನರ್ಗಳಿರ್ತಾ ಇದ್ವು. ಆ ಎಲ್ಲ ದೃಶ್ಯಗಳನ್ನು ನಾವು ಈ ಹಿಂದೆ ಕಾರ್ಯಾಚರಣೆ ನಡೆದಂತಹ ಸಂದರ್ಭಗಳಲ್ಲಿ ಗಮನಿಸಿದ್ದೇವೆ. ಆದರೆ ಈ ಒಂದು ಸಂದರ್ಭವನ್ನು ಗಮನಿಸಿದ್ರೆ ಎಲ್ಲರೂ ಕೂಡ ಯಾವ ರೀತಿ ತೆರಳಿದ್ದಾರೋ ಅದೇ ರೀತಿ ವಾಪಸ್ ಆಗ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಕಾರ್ಮಿಕರು ಕೂಡ ವಾಪಸ್ ಆಗ್ತಾ ಇದ್ದಾರೆ. ಅಂದ್ರೆ ಆ ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮುಗಿಸಿಕೊಂಡು ಬಂದಿರುವಂಥದ್ದು. ಸೊ ಇನ್ನೇನು ಮುಂದಿನ ಒಂದು ಪಾಯಿಂಟ್ ಏನಿದೆ, ಬಹುಶಃ ಪಾಯಿಂಟ್ ನಂಬರ್ 12 ತೆರಳುತ್ತಾರೆ, ಅಲ್ಲಿ ಕಾರ್ಯಾಚರಣೆ ಮುಂದುವರಿಯುತ್ತೆ ಎನ್ನುವಂತಹ ಒಂದು ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು. ಸೊ ಮುಂದಕ್ಕೆ ಏನಾದರೂ ಬದಲಾವಣೆಗಳಿದ್ರೆ ಆ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಸೊ ಈಗಾಗಲೇ ಅಲ್ಲಿಗೆ ತೆರಳಿದಂಥವ್ರು ಒಬ್ಬೊಬ್ಬರಾಗಿ ವಾಪಸ್ ಬರ್ತಾ ಇರುವಂತಹ ದೃಶ್ಯಗಳನ್ನ ನೀವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ನಮ್ಮ ಕ್ಯಾಮರಾ ಪರ್ಸನ್ಸ್ ಆದಿತ್ಯ ಶೆಟ್ಟಿ, ಅದೇ ರೀತಿ ವನೀಶ್, ಅದೇ ರೀತಿ ಚಾನಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲೆ ನಿರಂತರವಾಗಿ ಅಲ್ಲಿನ ಪ್ರತಿಯೊಂದು ಮಾಹಿತಿಗಳನ್ನ ಕೂಡ ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆ ಆರಂಭ ಆದಂದಿನಿಂದಲೂ ಕೂಡ ಅದೇ ಒಂದು ಸ್ಥಳದಲ್ಲಿ ಉಪಸ್ಥಿತರಿದ್ದುಕೊಂಡು ಅಲ್ಲಿನ ಪ್ರತಿಯೊಂದು ಬೆಳವಣಿಗೆಗಳ ಬಗ್ಗೆಯೂ ಕೂಡ ಕ್ಷಣದ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸ ನಡೀತಾ ಇದೆ. ನೇರವಾಗಿ ಅದನ್ನ ವೀಕ್ಷಕರ ಮುಂದಿಡುವಂತಹ ಕೆಲಸ ಈ ನೇರ ಪ್ರಸಾರದ ಮೂಲಕ ಆಗ್ತಾ ಇದೆ. SIT ಈ ಒಂದು ಭಾಗಕ್ಕೆ ಬಂದು ಸಾಕ್ಷಿ ದೂರುದಾರನನ್ನ ಕರೆತಂದು ಮಹಜರು ಮಾಡಿರುವಂಥ ಆ ಒಂದು ಪ್ರಕ್ರಿಯೆಯಿಂದ ತೊಡಗಿಸಿಕೊಂಡು ಇಂದಿನವರೆಗೂ ಕೂಡ ಈ ಒಂದು ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ಈ ಭಾಗದಲ್ಲಿ ಏನೇನಾಗ್ತಾ ಇದೆ ಎಲ್ಲವನ್ನು ಕೂಡ ಮುಂದಿಡುವಂತಹ ಕೆಲಸಗಳಾಗ್ತಾ ಇದೆ. ಸೊ ಈಗ ಪಾಯಿಂಟ್ ನಂಬರ್ 11 ಏನು ಕೂಡ ಸಿಗ್ಲಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಈಗ ವಿರಾಮವನ್ನ ಪಡೆದುಕೊಂಡು ಊಟವನ್ನ ಮಾಡೋದಕ್ಕೆ ತೆರಳುತ್ತಾ ಇದ್ದಾರೆ. ಧರ್ಮಸ್ಥಳ ಠಾಣೆಯಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಿನ್ನೆ ಕೂಡ ಊಟದ ವ್ಯವಸ್ಥೆಯನ್ನ ಮಾಡಿದ್ರು, ಆದ್ರೆ ಅಧಿಕಾರಿಗಳು ಯಾರು ಕೂಡ ಬರಲಿಲ್ಲ. ಸೊ ಹೀಗಾಗಿ ಈಗ ಇವತ್ತು ಒಂದಷ್ಟು ಕಾಲಾವಕಾಶ ಸಿಕ್ಕಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ತೆರಳುತ್ತಾ ಇದ್ದಾರೆ. ಅತ್ತ ಕಡೆ ವಾಹನದಲ್ಲಿ ಹೋಗಿರುವಂತದ್ದನ್ನ ನೋಡ್ತಾ ಇದ್ದೇವೆ. ಇನ್ನೇನು ಮುಂದಿನ ಪಾಯಿಂಟ್ ನ ಕಾರ್ಯಾಚರಣೆ ಕೂಡ ಒಂದಷ್ಟು ವಿರಾಮದ ಬಳಿಕ ಆರಂಭ ಆಗೋದಕ್ಕಿದೆ. ಸೊ ಆ ಸಂದರ್ಭದಲ್ಲೂ ಕೂಡ ಕಂಪ್ಲೀಟ್ ಆದ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೇವೆ. ದೃಶ್ಯಗಳನ್ನ ಗಮನಿಸಿದ್ರೆ ಈಗಾಗಲೇ ಒಂದು ಕಾರ್ಯಾಚರಣೆ ಪಾಯಿಂಟ್ 11 ಕಾರ್ಯಾಚರಣೆ ಮುಕ್ತಾಯಗೊಂಡಿರುವಂತದ್ದು ಸ್ಪಷ್ಟ ಆಗ್ತಾ ಇದೆ. ಎಸ್, ಈ ಕ್ಷಣದ ಸ್ಪಷ್ಟ ಮಾಹಿತಿಯನ್ನ ಪಡ್ಕೊಳ್ಳೋಣ. ದಾಮೋದರ್ ಈಗ ಮತ್ತೆ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್. ಎಸ್ ಗೌತಮ್, ಈಗಾಗಲೇ 11ನೇ ಪಾಯಿಂಟಿನ ಉತ್ಖನನ ಕಾರ್ಯ ಮುಕ್ತಾಯಗೊಂಡಿರುವಂತದ್ದು. 11ನೇ ಪಾಯಿಂಟ್ ಉತ್ಖನನ ಕಾರ್ಯದಲ್ಲಿ ಯಾವುದೇ ರೀತಿಯಂತಹ ಕಳೆಬರಗಳು ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಸ್ಪಷ್ಟವಾಗ್ತಾ ಇದೆ. ಅದರ ಜೊತೆಗೆ ಅಧಿಕಾರಿಗಳು ಈಗಾಗಲೇ ಮುಸುಕುದಾರಿಯ ಸಮೇತವಾಗಿ ಅಧಿಕಾರಿಗಳು ಮತ್ತು AC ಸ್ಟೆಲ್ಲಾ ವರ್ಗೀಸ್ ಅವರು ಎಲ್ಲರೂ ಕೂಡ ಊಟಕ್ಕೆ ತೆರಳಿರುವಂತದ್ದು. ಧರ್ಮಸ್ಥಳದ ಠಾಣೆಯಲ್ಲಿ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಠಾಣೆಗೆ ಊಟಕ್ಕೆ ಹೋಗಿದ್ದಾರೆ. ತದ ಬಳಿಕ ಸುಮಾರು 1 ಗಂಟೆಯ ವಿರಾಮದ ನಂತರ ಮತ್ತೆ ಅವರು ವಾಪಸ್ಸಾಗಿ ಇಲ್ಲಿ 12ನೇ ಗುರುತಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸುವಂತಹ ಸಾಧ್ಯತೆಗಳಿದಾವೆ. ಗೌತಮ್, ಈಗಾಗಲೇ ಇಲ್ಲಿಗೆ ಬಂದಿರುವಂತಹದ್ದು ನಾವು ಗಮನಿಸ್ತಾ ಇರಬಹುದು. ಅದ್ರ ಜೊತೆಗೆ ಬಹಳಷ್ಟು ಜನ ಕೂಡ ಇಲ್ಲಿ ಬಂದು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ವೀಕ್ಷಣೆಯನ್ನ
ಮಾಡ್ತಾ ಮಾಡ್ತಾ ಬಹಳಷ್ಟು ಕುತೂಹಲ ಕೂಡ ಅವರಲ್ಲಿ ಮನೆ ಮಾಡಿತ್ತು. ಆದ್ರೆ ಇದೀಗ 11ನೇ ಗುರುತಿನ ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಶೋಧ ಕಾರ್ಯ ಮುಕ್ತಾಯವಾಗಿದ್ದು 11ನೇ ಗುರುತಿನಲ್ಲಿ ಯಾವುದೇ ರೀತಿಯಂತಹ ಕಳೇಬರಗಳು ಪತ್ತೆಯಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಅದರ ಜೊತೆಗೆ ಮುಂದೆ ಊಟದ ನಂತರ 12ನೇ ಗುರುತಿನ ಶೋಧ ಕಾರ್ಯ ಆರಂಭವಾಗ್ಲಿಕ್ಕಿದೆ ಗೌತಮ್. ಈಗಾಗಲೇ 11ನೇ ಗುರುತಿನ ಶೋಧ ಕಾರ್ಯ ಮುಕ್ತಾಯಗೊಂಡಿದೆ ಗೌತಮ್. ಓಕೆ, ಸೊ ಈಗ 11ನೇ ಪಾಯಿಂಟ್ ನ ಕಾರ್ಯಾಚರಣೆ ಮುಗಿಸಿ ಈಗ ಊಟದ ಬಳಿಕ ಮತ್ತೆ ಮುಂದಿನ ಪಾಯಿಂಟ್ ಕೂಡ ಇದರ ಪಕ್ಕದಲ್ಲೇ ಇದೆ ಅನ್ನುವಂಥದ್ದು ಈಗ. ಎಸ್, ಅದರಿಂದ ಒಂದು 5 ರಿಂದ 10 ಫೀಟ್ ನ ಒಳಭಾಗದಲ್ಲಿ ಒಂದು ಅಲ್ಲಿ ಪಾಯಿಂಟ್ ಇರುವಂತದ್ದು. ಅದು ಕೂಡ ಮುಖ್ಯ ರಸ್ತೆಯ ಎದುರು ಭಾಗದಲ್ಲೇ ಇರೋದ್ರಿಂದ ಬಹಳಷ್ಟು ಹತ್ತಿರದಲ್ಲೇ ಇರೋದ್ರಿಂದ ಆ ಪಾಯಿಂಟ್ ಕುತೂಹಲವನ್ನ ಕೆರಳಿಸಿದೆ ಗೌತಮ್. ಓಕೆ, ಬಹುಶಃ ಊಟದ ವಿರಾಮದ ಬಳಿಕ ಮತ್ತೆ ಈಗ ಮುಂದಿನ ಪಾಯಿಂಟ್ ಏನು ಇತ್ತ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಅಧಿಕಾರಿಗಳು ಈಗ ತಂಡ ಊಟದ ವಿರಾಮವನ್ನ ಪಡೆದುಕೊಂಡಿದೆ. ತಾವು ಕೂಡ ಒಂದು ಊಟವನ್ನ ಮುಗಿಸಿಕೊಂಡು ಮತ್ತೆ ಮುಂದಿನ ಹಂತದಲ್ಲಿ ನಮಗೆ ಮಾಹಿತಿಯನ್ನ ಕೊಡ್ತಾ ಇರಿ ಅನ್ನುವಂಥದ್ದು ದಾಮೋದರ್. ಖಂಡಿತವಾಗಿಯೂ ನೀವು ಊಟಕ್ಕೆ ಹೋಗಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಈಗ ಕರೆಕ್ಟ್ ಆದ ಅಪ್ಡೇಟ್ಸ್ ಬಂದಿರುವಂತದ್ದು. ಪಾಯಿಂಟ್ ನಂಬರ್ 11ರ ಕಾರ್ಯಾಚರಣೆ ಅಂತ್ಯ ಆಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ವಿ, ಎಲ್ಲರೂ ಕೂಡ ಊಟಕ್ಕೆ ತೆರಳಿದ್ದಾರೆ. ವಾಹನ ಅವರನ್ನ ಕರೆದುಕೊಂಡು ಹೋಗೋದಿಕ್ಕೆ ಬಂದಂತಹ ವಾಹನ ಅತ್ತ ತೆರಳಿದೆ. ಎಸ್, ನಾವು ಈಗ ಅಧಿಕಾರಿಗಳೆಲ್ಲರೂ ಕೂಡ ಬಂದಂತಹ ದೃಶ್ಯವನ್ನ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೇವೆ. ಆ ಕಾರ್ಯಾಚರಣೆಗೆ ತೆರಳಿದಂಥವರು ವಾಪಸ್ ಆಗ್ತಾ ಇದ್ದಂತಹ ದೃಶ್ಯ. ಅಂದ್ರೆ ಇದು ಬೆಳಗಿನ ಅವಧಿಯಲ್ಲಿ ಈಗ ಪಾಯಿಂಟ್ ನಂಬರ್ 11ರ ಕಾರ್ಯಾಚರಣೆಯ ಕುರಿತು ನಾವು ಹೇಳ್ತಾ ಇರುವಂತದ್ದು. ಪಾಯಿಂಟ್ ನಂಬರ್ 11ರಲ್ಲಿ ಕಾರ್ಯಾಚರಣೆಯನ್ನ ಈಗಾಗಲೇ ಮುಕ್ತಾಯಗೊಳಿಸಿದ್ದಾರೆ. ಮುಂದಿನ ಒಂದು ಪಾಯಿಂಟ್ ಮಧ್ಯಾಹ್ನದ ಬಳಿಕ ಅಂದ್ರೆ ಊಟದ ವಿರಾಮದ ಬಳಿಕ ಆ ಒಂದು ಪಾಯಿಂಟ್ ನತ್ತ ಹೋಗ್ತಾರೆ, ಅಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಇದೆ. ಅಂದ್ರೆ ಇದೇ ಒಂದು ಪಾಯಿಂಟ್ ನ ಪಕ್ಕದಲ್ಲೇ ಇದೆ, ಸುಮಾರು 5 ಮೀಟರ್ ದೂರದಲ್ಲಿ ಇರುವಂತದ್ದು ಪಾಯಿಂಟ್ ನಂಬರ್ 11ರಿಂದ ಅನ್ನುವಂತಹ ಮಾಹಿತಿ ಇರುವಂತದ್ದು. ಸೊ ಅಲ್ಲಿನ ದೃಶ್ಯಗಳನ್ನ ಕೂಡ ಸಾಧ್ಯ ಆದಷ್ಟು ಮಟ್ಟಿಗೆ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ನ ಮೂಲಕ ನಡೆಯುತ್ತೆ ಅನ್ನುವಂಥದ್ದು. ಸೊ ಆ ಬಗೆಗಿನ ಮಾಹಿತಿಗಳನ್ನ ಕೂಡ ನಾವು ನಿರಂತರವಾಗಿ ಕೊಡ್ತಾ ಹೋಗ್ತೀವಿ.
SIT ತನಿಖೆ 8ನೇ ದಿನದ ತನಿಖೆ ನಡೀತಾ ಇರುವಂತದ್ದು. ಈಗಾಗಲೇ ಪಾಯಿಂಟ್ 11ರ ಉತ್ಖನನವನ್ನ ಮುಗಿಸಿ ಅಧಿಕಾರಿಗಳು ಊಟಕ್ಕಾಗಿ ತೆರಳಿದ್ದಾರೆ. ಊಟದ ವಿರಾಮದ ಬಳಿಕ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗೋದಕ್ಕಿದೆ. ಸೊ ಪಾಯಿಂಟ್ ನಂಬರ್ 11ರಲ್ಲಿ ಏನೇನಾಯ್ತು ಅನ್ನುವಂಥ ಡೆವಲಪ್ಮೆಂಟ್ಸ್ ಅನ್ನ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಬೆಳಗ್ಗೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ರು, ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದ್ರು, ಆ ಸ್ಥಳಕ್ಕೆ ತೆರಳಿದ್ರು, ನೇರವಾಗಿ ಕಾರ್ಯಾಚರಣೆ ಆರಂಭ ಆಯಿತು. ಸಂಪೂರ್ಣವಾಗಿ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಮಾನವ ಶ್ರಮದ ಮೂಲಕ ಅಗೆಯುವಂತಹ ಕೆಲಸಗಳಾಯಿತು. ಯಾವುದೇ ರೀತಿಯ ಅವಶೇಷಗಳು ಕಂಡು ಬಂದಿಲ್ಲ. ಹೀಗಾಗಿ ಮತ್ತೆ ಯಂತ್ರವನ್ನ ಸ್ಥಳಕ್ಕೆ ಕರೆಸಿಕೊಂಡು ಆ ಮಣ್ಣನ್ನ ಮುಚ್ಚುವಂತಹ ಕೆಲಸವನ್ನ ಮಾಡಿ ಆ ಪಾಯಿಂಟ್ ಅನ್ನ ಸೀಲ್ ಮಾಡಿದಂತಹ ಬಳಿಕ ಅಧಿಕಾರಿಗಳು ಆ ಸ್ಥಳದಿಂದ ವಾಪಸ್ ಬಂದ್ರು. ಆ ಬಳಿಕ ಧರ್ಮಸ್ಥಳ ಠಾಣೆಯಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿರುವಂತದ್ದು, ಅಲ್ಲಿಗೆ ಊಟಕ್ಕಾಗಿ ತೆರಳಿದ್ದಾರೆ. ಸೊ ಈಗ ಊಟದ ವಿರಾಮವನ್ನ ಮುಗಿಸಿಕೊಂಡು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಂದಿನ ಜಾಗದತ್ತ ತೆರಳುತ್ತಾರೆ. ಪಾಯಿಂಟ್ ನಂಬರ್ 12ರ ಉತ್ಖನನಕ್ಕೆ ಮುಂದಾಗ್ತಾರೆ ಎನ್ನುವಂತಹ ಒಂದು ಡೀಟೇಲ್ಸ್ ಈಗ ಸದ್ಯಕ್ಕೆ ಬರ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಾಯಿಂಟ್ ನಂಬರ್ 12ರ ಒಂದು ಕಾರ್ಯಾಚರಣೆ ಕೂಡ ಆರಂಭಗೊಳ್ಳುತ್ತೆ ಅನ್ನುವಂಥದ್ದು. ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರುವಂತದ್ದು ಪಾಯಿಂಟ್ ನಂಬರ್ 11ರಲ್ಲಿ ಆಗ ನಡೆದಂತಹ ಕಾರ್ಯಾಚರಣೆ. ಶೆಡ್ನಟ್ನ ಆ ಭಾಗದಲ್ಲಿ ನಡೀತಾ ಇದ್ದಂತಹ ಕಾರ್ಯಾಚರಣೆಯನ್ನ ಸುದ್ದಿ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿರುವಂತದ್ದು. ನೇರ ಪ್ರಸಾರದಲ್ಲಿ ಎಲ್ಲವನ್ನೂ ಕೂಡ ಗಮನಿಸಿದ್ದೀರಿ. ಸೊ ಇದೀಗ ಪಾಯಿಂಟ್ ನಂಬರ್ 11ರಲ್ಲಿ ನಡೆದಂತಹ ಕಾರ್ಯಾಚರಣೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಸೊ ಈಗ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ಈಗ ಮತ್ತೆ ಮುಂದಿನ ಹಂತದ ಕಾರ್ಯಾಚರಣೆ ಯಾವಾಗ ಆರಂಭಗೊಳ್ಳುತ್ತೆ ಅನ್ನುವಂತಹ ನೆಲೆಯಲ್ಲಿ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಈಗ ಅಲ್ಲಿ ಊಟಕ್ಕೆ ತೆರಳಿದಂತಹ SIT ಟೀಮ್ ಈಗ ಯಾವಾಗ ವಾಪಸ್ ಬರ್ತಾರೆ ಅನ್ನುವಂತಹ ನೆಲೆಯಲ್ಲಿ ವಿರಾಮವನ್ನು ಮುಗಿಸಿಕೊಂಡು ಬರೋದನ್ನ ಎಲ್ಲರೂ ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಸೊ ಪಾಯಿಂಟ್ ನಂಬರ್ 11ರಲ್ಲಿ ಇವತ್ತು ಬೆಳಗ್ಗಿನಿಂದ ಕಾರ್ಯಾಚರಣೆ ಆರಂಭಗೊಂಡಿತ್ತು. ಯಾವುದೇ ರೀತಿಯ ಅವಶೇಷಗಳು ಕೂಡ ಪತ್ತೆಯಾಗಲಿಲ್ಲ. ಇಡೀ ಪ್ರಕರಣದ ತನಿಖೆಯನ್ನ ಒಂದು ಕ್ಷಿಪ್ರವಾಗಿ ನಡೆಸಬೇಕು ಎನ್ನುವಂತಹ ನೆಲೆಯಲ್ಲಿ SIT ಕಾರ್ಯಪ್ರವೃತ್ತ ಆಗಿರುವಂಥದ್ದು. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದೆ ಅಂತ ಹೇಳಲಾದಂತಹ ಅಪರಾಧ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸೋದಿಕ್ಕೆ ರಾಜ್ಯ ಸರ್ಕಾರದಿಂದ ರಚಿಸಲ್ಪಟ್ಟಿರುವಂತಹ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ನಿರಂತರವಾಗಿ ಈ ಹಿನ್ನೆಲೆಯಲ್ಲಿ ಕಾರ್ಯಪ್ರವೃತ್ತವಾಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಅಪರಾಧ ಕೃತ್ಯಗಳ ಹಿನ್ನೆಲೆಯನ್ನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳನ್ನ ಸಂಗ್ರಹಿಸೋದಕ್ಕೆ ಸಾಹಸ ಪಡ್ತಾ ಇರುವಂತಹ ದೃಶ್ಯಗಳು ಅಥವಾ ಆ ಒಂದು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೇವೆ. ಜುಲೈ 28ರಿಂದ ಮುಖ್ಯವಾಗಿ ಈ ಭಾಗದಲ್ಲಿ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಅವರ ಕಾರ್ಯಚಟುವಟಿಕೆಗಳು ಬಿರುಸನ್ನ ಪಡೆದುಕೊಂಡಿರುವಂಥದ್ದು. ಮೊದಲನೆಯದಾಗಿ ಸಾಕ್ಷಿ ದೂರುದಾರ ಕೊಟ್ಟಂತಹ ಹೇಳಿಕೆಯ ಹಿನ್ನೆಲೆಯಲ್ಲಿ ಆತ ಕೊಟ್ಟಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರು ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಮುಖ್ಯವಾಗಿ ಸಾಕ್ಷಿ ದೂರುದಾರನನ್ನ ಸರಿಸುಮಾರು 15 ಗಂಟೆಗಳ ಕಾಲ ಒಂದು ವಿಚಾರಣೆ ಅಥವಾ ಆತನಿಂದ ಹೇಳಿಕೆ ಪಡೆಯುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಮಂಗಳೂರಿನ SIT ಆಫೀಸ್ನಲ್ಲಿ ಸಾಕ್ಷಿ ದೂರುದಾರನಿಂದ ಮಾಹಿತಿಯನ್ನ ಪಡೆದುಕೊಂಡು ಆ ಬಳಿಕ ಮುಂದಿನ ಒಂದು ತನಿಖೆಯ ರೂಪುರೇಷೆಗಳನ್ನ ಸಿದ್ಧಪಡಿಸಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಪೂರಕವಾದ ಮಾಹಿತಿಗಳು, ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಎಲ್ಲರ ಒಂದು ಗಮನ ಸೆಳೆದಂಥದ್ದು ಈ ಸಾಕ್ಷಿ ದೂರುದಾರ ಬರೆದಿದ್ದಾನೆ ಅಂತ ಹೇಳಲಾಗಿರುವಂತಹ ಪತ್ರ ಬಹುಶಃ ಜೂನ್ 22ರಿಂದ ಈ ಒಂದು ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಆತ ಬರೆದ ಪತ್ರ ಒಂದು ಸಂಚಲನವನ್ನ ಮೂಡಿಸಿರುವಂಥದ್ದು. ಸೊ ಆ ಬಳಿಕ ನಾನಾ ಬಗೆಯ ಬೆಳವಣಿಗೆಗಳು ನಡೆದು ಅಂತಿಮವಾಗಿ ಸರ್ಕಾರ ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸೋದಕ್ಕೆ ವಿಶೇಷ ತನಿಖಾ ದಳವನ್ನ ರಚನೆ ಮಾಡಿ ಆದೇಶವನ್ನ ಹೊರಡಿಸಿತ್ತು. ಹಿರಿಯ IPS ಅಧಿಕಾರಿಯಾಗಿರುವಂತಹ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ 3 ಹಿರಿಯ IPS ಅಧಿಕಾರಿಗಳನ್ನ ಜೊತೆಗೆ ಇನ್ನಿತರ ಅಧಿಕಾರಿಗಳನ್ನ ಒಳಗೊಂಡಿರುವಂತಹ SITಯನ್ನ ರಚನೆ ಮಾಡಲಾಗಿತ್ತು. ಸೊ ಆ ತಂಡ ಇಮಿಡಿಯೇಟ್ ಆಗಿ ಈ ಒಂದು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡು ಈ ಬಗ್ಗೆ ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿ ಆ ಬಳಿಕದ ಪ್ರಕ್ರಿಯೆಯನ್ನ ಈಗ ನಡೆಸ್ತಾ ಇದೆ.
ಈಗಾಗಲೇ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಂತಹ SIT ಚೀಫ್ ಪ್ರಣವ್ ಮೊಹಂತಿ ಅವರು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅನ್ನುವಂಥದ್ದನ್ನು ಹೇಳಿದ್ರು. ಅಂದರೆ ಪ್ರಾಥಮಿಕ ಹಂತದ ತನಿಖೆ ಈಗ ನಡೀತಾ ಇದೆ ಅನ್ನುವಂಥದ್ದು. ಅಂದರೆ ಅವರ ಒಂದು ತನಿಖೆಯ ಒಟ್ಟು ವಿಚಾರವನ್ನ ನಾವು ಪರಿಗಣಿಸಿದ್ರೆ ಇದು ಮೊದಲ ಪ್ರಕ್ರಿಯೆ. ದೂರಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂತಹ ಕೆಲಸ ಆಗಬೇಕು. ಸೊ ಆ ಸಾಕ್ಷ್ಯವನ್ನ ಸಂಗ್ರಹಿಸೋದು ಹೇಗೆ ಅನ್ನುವಂಥದ್ದನ್ನು ಹೇಳಿದ್ರೆ, ಆತ ದೂರಿನಲ್ಲಿ ಕೊಟ್ಟಿರುವಂತಹ ವಿಚಾರ, ನಾನು 100 ಹೆಣಗಳನ್ನ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಹೂತಿಟ್ಟಿದ್ದೇನೆ, ನನಗೆ ಈ ರೀತಿಯ ಕೃತ್ಯವನ್ನ ಮಾಡು ಎನ್ನುವಂತಹ ವ್ಯಕ್ತಿಯ ಹೇಳಿಕೆಯ ಹಿನ್ನೆಲೆಯಲ್ಲಿ ನಾನು ಈ ಕೃತ್ಯಗಳೆಲ್ಲವನ್ನು ಕೂಡ ಮಾಡಿದ್ದೇನೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹೀಗಾಗಿ ನಾನು ಈಗ ಈ ಬಗ್ಗೆ ದೂರು ಕೊಡೋದಕ್ಕೆ ಬಂದಿದ್ದೇನೆ ಎನ್ನುವಂತಹ ವಿಚಾರವನ್ನ ಸಾಕ್ಷಿ ದೂರುದಾರ ಉಲ್ಲೇಖ ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಒಂದು ವಿಚಾರ ದೂರಿನಲ್ಲಿ ಉಲ್ಲೇಖ ಆಗಿರುವ ಹಾಗೆ ಮೊದಲಿಗೆ ಆತ ಹೂತಿಟ್ಟಿರುವಂತಹ ಮೃತದೇಹಗಳ ಅವಶೇಷಗಳನ್ನ, ಕುರುಹುಗಳನ್ನ, ಕಳೆಬರಗಳನ್ನ, ಅಸ್ಥಿಪಂಜರಗಳನ್ನ ಸಂಗ್ರಹ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆತ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ, ಆತ ಕೊಟ್ಟಿರುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಉತ್ಖನನ ಕಾರ್ಯ ಈಗಾಗಲೇ ನಡೀತಾ ಇರುವಂಥದ್ದು. ಧರ್ಮಸ್ಥಳ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಯಾದ ಮತ್ತು ಅತ್ಯಾಚಾರಕ್ಕೆ ಈಡಾಗಿ ಕೊಲೆಯಾದಂತಹ ಹಲವಾರು ಮೃತದೇಹಗಳನ್ನ ನನಗೆ ನಿರಂತರವಾಗಿ ಬೆದರಿಕೆ ಒಡ್ಡಿ ಹೂತು ಹಾಕಲಾಗಿದೆ. ಜೊತೆಗೆ ಬೆದರಿಸಿ ಸಾಕ್ಷ್ಯಗಳನ್ನು ಕೂಡ ನಾಶ ಮಾಡಲಾಗಿದೆ. ಇದೀಗ ಪಾಪ ಪ್ರಜ್ಞೆಯಿಂದ ನಾನು ದೂರನ್ನು ಕೊಡ್ತಾ ಇದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎನ್ನುವಂತಹ ದೂರನ್ನ ಅನಾಮಧೇಯ ವ್ಯಕ್ತಿ, ಅಂದ್ರೆ ಈ ಸಾಕ್ಷಿ ದೂರುದಾರನಾಗಿರುವಂತಹ ವ್ಯಕ್ತಿ ಮುಸುಕುಧಾರಿಯಾಗಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ನ್ಯಾಯಾಧೀಶರ ಎದುರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಸೊ ಆ ಒಂದು ಹೇಳಿಕೆ ಕೊಟ್ಟಂತಹ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಬೇಕು, ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಫಾರ್ಮ್ ಮಾಡಬೇಕು ಅನ್ನುವಂಥದ್ದು ರಾಜ್ಯದಾದ್ಯಂತ ಕೇಳಿ ಬಂದಂತಹ ಒಂದು ಕೂಗಾಗಿತ್ತು. ಸೊ ಮೊದಲನೆಗೆ ಒಂದು ಹಂತದಲ್ಲಿ CM ಸಿದ್ದರಾಮಯ್ಯ ಅವರು ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಯನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ, ಜಿಲ್ಲಾ ಪೊಲೀಸರು ಮಾಡ್ತಾ ಇದ್ದಾರೆ. ಸೊ ಅವರ ರಿಪೋರ್ಟ್ ಬಂದ ಬಳಿಕ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ, ಬೇಕಿದ್ರೆ ಮಾಡೋಣ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಮರುದಿನ ಈ ಒಂದು SIT ಫಾರ್ಮೇಷನ್ನ ಬಗ್ಗೆ ಸಭೆಯನ್ನ ನಡೆಸಿದ್ರು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರ ಜೊತೆಗೆ. ಆ ಬಳಿಕ SIT ಅನ್ನ ರಚನೆ ಮಾಡಲಾಗ್ತಾ ಇದೆ, ಮಾಡಿದ್ದೇವೆ ಎನ್ನುವಂತಹ ಒಂದು ಪತ್ರಿಕಾ ಪ್ರಕಟಣೆಯನ್ನ ಕೂಡ ಹೊರಡಿಸಿದ್ರು. ಸೊ ಆ ಬಳಿಕ ಈ ಒಂದು ತನಿಖಾ ತಂಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಒಂದು ಪ್ರಕರಣದ ತನಿಖೆಗೆ ಮುಂದಾಗಿತ್ತು ಅನ್ನುವಂಥದ್ದು. ಜುಲೈ 28ರಂದು ಮೃತದೇಹಗಳನ್ನು ಹೂತು ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ದೂರುದಾರ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ 13 ಜಾಗಗಳನ್ನು SIT ಅಫಿಷಿಯಲ್ಸ್ಗೆ ತೋರಿಸಿರುವಂಥದ್ದು. ಅಂದರೆ ಆತನನ್ನು ಕರೆದುಕೊಂಡು ಮಹಜರು ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ 13 ಪಾಯಿಂಟ್ಗಳನ್ನು ತೋರಿಸಿರುವಂಥದ್ದು. ಈ ಜಾಗದ GPS ಗುರುತುಗಳನ್ನು ದಾಖಲು ಮಾಡಿಕೊಂಡಿದ್ರು ಅಧಿಕಾರಿಗಳು. ರಿಬ್ಬನನ್ನು ಕಟ್ಟಿ ಆ ಒಂದು ಪ್ರದೇಶವನ್ನು ನಿಷೇಧಿತ ಪ್ರದೇಶ ಎನ್ನುವಂತಹ ನೆಲೆಯಲ್ಲಿ ಮಾಡಿದ್ರು, ನಿರ್ಬಂಧಿತ ವಲಯ ಎನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಗುರುತು ಮಾಡಿ ಅದಕ್ಕೆ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ರು. ಕ್ರಮ ಸಂಖ್ಯೆಯ ಮೂಲಕ ಅದನ್ನು ಗುರುತು ಮಾಡುವಂತಹ ಕೆಲಸಗಳು ಕೂಡ ಆಗಿತ್ತು. ಇವರ SIT ಅಫಿಷಿಯಲ್ಸ್ ಜೊತೆಗೆ ಸೀನ್ ಆಫ್ ಕ್ರೈಮ್ನ ಸ್ಟಾಫ್ ಮತ್ತು ಭದ್ರತಾ ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯದಲ್ಲಿ ಆ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಸುಮಾರು 2 ಕಿಲೋಮೀಟರ್ ದೂರದ ಮುಂಡಾಜೆ ಮೀಸಲು ಅರಣ್ಯಕ್ಕೆ ಸೇರಿದಂತಹ ಕಾಡಿನಲ್ಲಿ ಅಲೆದು ಈ ಒಂದು ಸ್ಥಳಗಳನ್ನು ಗುರುತು ಮಾಡಿದ್ರು. ಜೊತೆಗೆ ಆತ ತೋರಿಸಿದಂತಹ ಜಾಗಗಳ ಒಂದು ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಲಾಗಿತ್ತು. ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ಪ್ರಕ್ರಿಯೆಗಳನ್ನು ಕೂಡ ಇಲ್ಲಿ ವಿಡಿಯೋ ಮಾಡಿಕೊಳ್ಳಲಾಗ್ತಾ ಇದೆ, ರೆಕಾರ್ಡಿಂಗ್ ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ ಸಂಪೂರ್ಣವಾಗಿ ಪಾರದರ್ಶಕವಾಗಿ ಈ ಒಂದು ಪ್ರಕರಣದ ತನಿಖೆ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಪೂರಕವಾಗಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಮೊದಲಿಗೆ ಒಂದು ಕ್ಯಾಮರಾ ಮೂಲಕ ರೆಕಾರ್ಡಿಂಗ್ ಮಾಡುವಂಥ ಕೆಲಸಗಳಾಗ್ತಾ ಇತ್ತು. ಸೊ ಇದೀಗ 2 ಕ್ಯಾಮರಾಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಇನ್ನು ಇದೇ ಸಂದರ್ಭದಲ್ಲಿ
ಆತ ಜಾಗ ಗುರುತಿಸುವಂತಹ ಪ್ರಕ್ರಿಯೆಯನ್ನು ಡ್ರೋನ್ ಕ್ಯಾಮರಾದಲ್ಲಿ ರೆಕಾರ್ಡಿಂಗ್ ಕೂಡ ಮಾಡಲಾಗಿದೆ. ಅದರ ಜೊತೆಗೆ GPS ಫೋಟೋಗಳನ್ನು, GPS ಲೊಕೇಶನ್ಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಸಂಗ್ರಹ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು. ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ಈ ಒಂದು ಪ್ರಕ್ರಿಯೆ ನಡೆದಿತ್ತು. ಪ್ರತಿಯೊಂದು ಹಂತದ ಚಿತ್ರೀಕರಣ, ದಾಖಲೀಕರಣ ಕೂಡ SIT ಮೂಲಕ ಈಗಾಗಲೇ ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಸಾಕ್ಷಿ ದೂರುದಾರ SIT ಚೀಫ್ ಅವರ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ಜುಲೈ 27ರಂದು SIT ಚೀಫ್ ಅವರೆದುರು ಸಾಕ್ಷಿ ದೂರುದಾರ ಹಾಜರಾಗಿ ಹೇಳಿಕೆಯನ್ನು ದಾಖಲು ಮಾಡಿದರು. ಓರ್ವ ಮಹಿಳಾ ನ್ಯಾಯವಾದಿ ಸಹಿತ 3 ವಕೀಲರ ಜೊತೆಗೆ ಮಂಗಳೂರಿನ ಕದ್ರಿ ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಪ್ರವಾಸಿ ಮಂದಿರದಲ್ಲಿ, ಅಂದರೆ ಪ್ರವಾಸಿ ಬಂಗಲೆಯಲ್ಲಿ SIT ಆಫೀಸನ್ನು ಈಗಾಗಲೇ ತೆರೆಯಲಾಗಿರುವಂಥದ್ದು. ಜೊತೆಗೆ ಸಹಾಯವಾಣಿಯನ್ನು ಕೂಡ ಈಗಾಗಲೇ SIT ತೆರೆದಿದೆ. ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಹಿತಿ, ದೂರು ಕೊಡುವುದಕ್ಕಿದ್ರೆ ಅದನ್ನು ಸಂಪರ್ಕ ಮಾಡಬಹುದು ಎನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಹಾಯವಾಣಿ ಸಂಖ್ಯೆ ಜೊತೆಗೆ ವಿಳಾಸವನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಆ ಒಂದು ಆಫೀಸ್ಗೆ, ಪ್ರವಾಸಿ ಬಂಗಲೆಗೆ 27ರಂದು ಬೆಳಿಗ್ಗೆ ಆಲ್ಮೋಸ್ಟ್ 10:15 ಸುಮಾರಿಗೆ ಆಗಮಿಸಿದಂತಹ ಸಾಕ್ಷಿ ದೂರುದಾರ ಸಂಜೆಯವರೆಗೂ ಕೂಡ, ಅಂದರೆ ಸಂಜೆ ಸುಮಾರು 6:26-6:30 ಗಂಟೆಯವರೆಗೂ ಕೂಡ ಅಲ್ಲೇ ಇದ್ದು ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ರು. SITಯ ಭಾಗ ಆಗಿರುವಂತಹ ನೇಮಕಾತಿ ವಿಭಾಗದ DIG MN ಅನುಚೇತ್ ಇರಬಹುದು, ಅದೇ ರೀತಿ ಆಂತರಿಕ ಭದ್ರತಾ ವಿಭಾಗದ SP ಜಿತೇಂದ್ರ ಕುಮಾರ್ ದಯಾಮ ಹಾಗೂ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಮಂಗಳೂರು ವಲಯದ ಪೊಲೀಸ್ ವರಿಷ್ಠಾಧಿಕಾರಿ CS ಸೈಮನ್ ಅವರು ಅವರ ಒಂದು ಉಪಸ್ಥಿತಿಯಲ್ಲಿ, ಅವರ ಸಮ್ಮುಖದಲ್ಲಿ ಈ ಒಂದು ಹೇಳಿಕೆಗಳನ್ನು ದಾಖಲೀಕರಣ ಮಾಡುವಂತಹ ಕೆಲಸಗಳಾಗಿತ್ತು. ಆ ಸಾಕ್ಷಿ ದೂರುದಾರ ಅವರೆಲ್ಲರೆದುರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದಕ್ಕೂ ಮೊದಲು ಅಂದರೆ ಜುಲೈ 26ರಂದು ಕೂಡ ಒಂದಷ್ಟು ವಿಚಾರಣೆ ನಡೆದಿದೆ ಎನ್ನುವಂತಹ ಒಂದು ಮಾಹಿತಿಗಳು ಕೂಡ ಇದೆ. ಆವತ್ತು ಬೆಳಗ್ಗೆ 11ರಿಂದ ರಾತ್ರಿ ಸುಮಾರು 7:30ವರೆಗೂ ಕೂಡ ಸುಮಾರು 8 ಗಂಟೆಗಳ ಕಾಲ ಆತನನ್ನು IPS ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಮುಖ್ಯವಾಗಿ ಅನುಚೇತ್ ಅವರು ಹಾಗೇನೆ ಜಿತೇಂದ್ರ ಕುಮಾರ್ ದಯಾಮ ಅವರು ಅವರ ಸಮ್ಮುಖದಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ಜುಲೈ 26ರಂದು ಎನ್ನುವಂಥ ಡೀಟೇಲ್ಸ್ ಇರುವಂಥದ್ದು. ಸೊ ಈ ಮೂಲಕ ಒಟ್ಟು 15:30 ಗಂಟೆ 2 ದಿನಗಳ ಕಾಲ, ಜುಲೈ 26 ಮತ್ತು 27 2 ದಿನಗಳ ಕಾಲ ಸುಮಾರು 15:30 ಗಂಟೆ ಸಾಕ್ಷಿ ದೂರುದಾರನನ್ನು ವಿಚಾರಣೆ ಮಾಡಲಾಗಿತ್ತು. 2 ದಿನಗಳ ಕಾಲ ಈ ಒಂದು SIT ಕಚೇರಿಗೆ ಹಾಜರಾಗಿ ಅಧಿಕಾರಿಗಳ ಮುಂದೆ ತನ್ನ ಹೇಳಿಕೆಯನ್ನು ದಾಖಲು ಮಾಡಿದ್ರು. ಆ ಬಳಿಕ ಜುಲೈ 28ರಂದು ಈ ಒಂದು ಮಹಜರು ಪ್ರಕ್ರಿಯೆಗೆ ಅಲ್ಲಿ ಅಧಿಕಾರಿಗಳು ಮುಂದಾಗಿದ್ರು. ಆ ಒಂದು ಮಹಜರು ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು. ಈ ನಡುವೆ SIT ಫಾರ್ಮ್ ಆಗ್ತಾ ಇದ್ದ ಹಾಗೆ SIT ತಂಡದ ಪ್ರಮುಖ ಅಧಿಕಾರಿ ಬಹುಶಃ ಈಗ ದಿನನಿತ್ಯ ಈ ಒಂದು ಸಾಕ್ಷಿ ದೂರುದಾರನನ್ನು ಕರೆತಂದು ಒಂದು ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ದಯಾಮ ಅವರು, ಜಿತೇಂದ್ರ ಕುಮಾರ್ ದಯಾಮ ಅವರು ಜುಲೈ 25ರಂದು ರಾತ್ರಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟಿದ್ರು ದಿಢೀರಾಗಿ. ಸೊ ಈ ಹಿಂದೆ ಅಂದರೆ SIT ರಚನೆ ಆಗುವುದಕ್ಕಿಂತ ಮುಂಚೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೇಮಕ ಆಗಿದ್ದಂಥ ತನಿಖಾಧಿಕಾರಿ ಧರ್ಮಸ್ಥಳ ಠಾಣಾ SI ಸಮರ್ಥಾರ್ ಗಾಣಿಗೇರ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿ ಈ ಕೇಸ್ಗೆ ಸಂಬಂಧಪಟ್ಟ ಫೈಲ್ಸ್ಗಳನ್ನು ಪಡೆದುಕೊಂಡಿದ್ದರು. 25ರಂದು ರಾತ್ರಿ ದಿಢೀರಾಗಿ ಭೇಟಿ ಕೊಟ್ಟಂಥ ದಯಾಮ ಅವರು ಇಲ್ಲಿನ ಇನ್ವೆಸ್ಟಿಗೇಟಿಂಗ್ ಆಫೀಸರಿಂದ ಈ ಒಂದು ಕೇಸ್ ಫೈಲ್ಗಳನ್ನು ಪಡೆದುಕೊಂಡು ಮಂಗಳೂರಿಗೆ ಹೋಗಿದ್ದರು. ಬಳಿಕ ಮಂಗಳೂರಿಗೆ ತೆರಳಿ ಸಮಾಲೋಚನೆಯನ್ನು ನಡೆಸಿದರು. ಬಳಿಕ ಜುಲೈ 26ರಂದು ಸಾಕ್ಷಿ ದೂರುದಾರ ನನ್ನ ಮೊದಲನೆಯದಾಗಿ ಜಿತೇಂದ್ರ ಕುಮಾರ್ ದಯಾಮ ಹಾಗೇನೆ MN ಅನುಚೇತ್ ಅವರ ಸಮ್ಮುಖದಲ್ಲಿ ಮೊದಲಿಗೆ ಇಂಟ್ರೋಗೇಷನ್ ಮಾಡಲಾಗಿತ್ತು, ವಿಚಾರಣೆ ನಡೆಸಲಾಯಿತು. ಆ ಬಳಿಕ 27ರಂದು SIT ಚೀಫ್
ಪ್ರಣವ್ ಮೊಹಂತಿ ಅವರೆದುರು ಹಾಜರಾದಂತಹ ದೂರುದಾರ ತನ್ನ ಹೇಳಿಕೆಯನ್ನು ದಾಖಲು ಮಾಡಿದರು. ಸೊ ಆ ಬಳಿಕ 28ರಿಂದ ಮಹಜರು ಪ್ರಕ್ರಿಯೆ ಆರಂಭ ಆಯಿತು. ಜುಲೈ 28ರಂದು ಬೆಳಗ್ಗೆ ಸಾಕ್ಷಿ ದೂರುದಾರನನ್ನು ಕರೆತಂದಂತಹ SIT ಆಫೀಷಿಯಲ್ಸ್ ಜೊತೆಗೆ ಭದ್ರತಾ ಸಿಬ್ಬಂದಿಗಳು ಆತ ತೋರಿಸಿದಂತಹ ಜಾಗಗಳಲ್ಲಿ ಮಹಜರು ಮಾಡಿದ್ರು. ತಾನು ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಅವುಗಳನ್ನು ಮಾರ್ಕಿಂಗ್ ಮಾಡುವಂತಹ ಕೆಲಸಗಳಾಗಿತ್ತು. ಆ ಬಳಿಕ ಜುಲೈ 29ರಿಂದ ಅಂದರೆ 28ರಂದು 13 ಸ್ಥಳಗಳನ್ನು ಗುರುತಿಸಿದರೆ ಇನ್ನೊಂದಷ್ಟು ಸ್ಥಳಗಳಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇತ್ತು. ಹೀಗಾಗಿ 29ರಂದು ಇನ್ನೊಂದಷ್ಟು ಸ್ಥಳಗಳನ್ನು ಸಾಕ್ಷಿ ದೂರುದಾರ ಗುರುತಿಸಬಹುದು ಎನ್ನುವಂಥ ಒಂದು ಲೆಕ್ಕಾಚಾರಗಳಿತ್ತು. ಆದರೆ ಆವತ್ತು ಉತ್ಖನನಕ್ಕೆ ಮುಂದಾಗಿದ್ದರು. ಸೊ ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದಂತಹ ಅಧಿಕಾರಿಗಳು ನೇರವಾಗಿ ಉತ್ಖನನದತ್ತ ಮುಂದಾದರು, ಎಕ್ಸ್ಹ್ಯೂಮೇಷನ್ ನಡೆಸೋದಕ್ಕೆ ಮುಂದಾದರು. ಆತ ಕೊಟ್ಟಂತಹ ದೂರಿಗೆ ಪೂರಕವಾದ ಸಾಕ್ಷ್ಯಾಧಾರಗಳು ಸಿಗುತ್ತಾ ಎನ್ನುವಂಥದ್ದನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಾದಂತಹ ಅಧಿಕಾರಿಗಳು, ಅಂದರೆ ಪ್ರಾಥಮಿಕ ಹಂತದ ತನಿಖೆಗೆ ಮುಂದಾದಂತಹ ಅಧಿಕಾರಿಗಳು ಅಂದಿನಿಂದ ಈ ಒಂದು ಉತ್ಖನನದ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಜುಲೈ 29ರಿಂದ ಆರಂಭಗೊಂಡಿರುವಂತಹ ಉತ್ಖನನ ಕಾರ್ಯ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಭಾನುವಾರದ ಒಂದು ದಿನವನ್ನು ಹೊರತುಪಡಿಸಿ ಆಗಸ್ಟ್ 3ರಂದು ಭಾನುವಾರದ ಒಂದು ವಿರಾಮವನ್ನು ಅಧಿಕಾರಿಗಳು ಪಡೆದುಕೊಂಡಿರುವಂಥದ್ದು. ಅದರ ಬಳಿಕ ನಿರಂತರವಾಗಿ ಸೋಮವಾರ ಅಂದರೆ ನಿನ್ನೆ ಮತ್ತು ಇವತ್ತು ಕಾರ್ಯಾಚರಣೆ ನಡೆದಿದೆ. ಈಗಾಗಲೇ ಪಾಯಿಂಟ್ ನಂಬರ್ 11ರವರೆಗೆ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಈ ನಡುವೆ ನಿನ್ನೆ ಹೊಸ ಜಾಗದಲ್ಲಿ ಅಸ್ಥಿಪಂಜರದ ಕಳೇಬರಗಳು ಅವಶೇಷಗಳು ಪತ್ತೆಯಾಗಿದೆ. ಸೊ ಅದನ್ನು ಕೂಡ ಈಗ ಪಾಯಿಂಟ್ ನಂಬರ್ 14 ಎನ್ನುವಂತಹ ರೀತಿಯಲ್ಲಿ ಗುರುತಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳಿರುವಂಥದ್ದು. ಸೊ ಆ ಬಗ್ಗೆ ಕೂಡ ಮಾಹಿತಿಯನ್ನು ನಾವು ಗಮನಿಸಿದ್ದೇವೆ. ಬಳಿಕ ಇವತ್ತು ಮತ್ತೆ ಈ ಹಿಂದಿನ ಹಾಗೆ ನಿಗದಿಯಾಗಿದ್ದಂತಹ ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಆರಂಭಗೊಂಡಿದೆ. ಇನ್ನೇನು ಪಾಯಿಂಟ್ ನಂಬರ್ 11ರ ಉತ್ಖನನವನ್ನು ಮುಗಿಸಿ ಊಟದ ವಿರಾಮವನ್ನು ಪಡೆದುಕೊಂಡಿರುವಂಥ ಅಧಿಕಾರಿಗಳು ಇನ್ನು ಪಾಯಿಂಟ್ ನಂಬರ್ 12ರಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಲಿದ್ದಾರೆ ಎನ್ನುವಂಥದ್ದು ಈಗಿರುವಂತಹ ಮಾಹಿತಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಾಯಿಂಟ್ ನಂಬರ್ 12ರ ಉತ್ಖನನ ಕಾರ್ಯ ಕೂಡ ಆರಂಭಗೊಳ್ಳುವುದಕ್ಕಿದೆ. ಸೊ ಆ ಬಗೆಗಿನ ಮಾಹಿತಿಗಳನ್ನು ಕೂಡ ನಿರಂತರವಾಗಿ ನಿಮಗೆ ಒದಗಿಸುವಂತಹ ಕೆಲಸವನ್ನು ಮಾಡ್ತೇವೆ.
ಊಟದ ವಿರಾಮವನ್ನು ಮುಗಿಸಿಕೊಂಡು ಮತ್ತೆ ಕಾರ್ಯಾಚರಣೆ ಆರಂಭಗೊಳ್ತಾ ಇದೆ ಎನ್ನುವಂಥದ್ದಕ್ಕೆ ಪೂರಕವಾಗಿ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಈಗಾಗಲೇ ಊಟದ ವಿರಾಮದ ಬಳಿಕ ಮತ್ತೆ ಕಾಡಿನತ್ತ ತೆರಳಿದ್ದಾರೆ ಕಾರ್ಯಾಚರಣೆಗೋಸ್ಕರ ಅಧಿಕಾರಿಗಳು. ಅಲ್ಲಿ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಊಟವನ್ನ ಮುಗಿಸಿದಂತಹ ಬಳಿಕ ಬಂದಂತಹ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಈಗಾಗಲೇ ಸಾಕ್ಷಿ ದೂರುದಾರನ ಜೊತೆಗೆ ಒಳಭಾಗಕ್ಕೆ ತೆರಳುತ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಆಗ ಯಾವ ದಾರಿಯ ಮೂಲಕ ಬಂದ್ರು ಅಥವಾ ಇವತ್ತು ಬೆಳಗ್ಗೆ ಪಾಯಿಂಟ್ ನಂಬರ್ 11ರ ಒಂದು ಕಾರ್ಯಾಚರಣೆಗೆ ಯಾವ ದಾರಿಯಲ್ಲಿ ತೆರಳಿದ್ರು ಅದೇ ದಾರಿಯ ಮೂಲಕ ಮತ್ತೆ ಒಳಗಡೆ ಹೋಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ದಾರಿಯ ಮೂಲಕ ಪಾಯಿಂಟ್ ನಂಬರ್ 11ರ ಕಾರ್ಯಾಚರಣೆಯನ್ನು ಮುಗಿಸಿಕೊಂಡು ಬಂದಿದ್ರು. ಇದೀಗ ಪಾಯಿಂಟ್ ನಂಬರ್ 12ರ ಉತ್ಖನನ ಕಾರ್ಯಕ್ಕೆ ಅದೇ ಒಂದು ದಾರಿಯ ಮೂಲಕ ಒಳಭಾಗಕ್ಕೆ ತೆರಳುತ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ದಾಮೋದರ್ ನಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಪಾಯಿಂಟ್ ನಂಬರ್ 11ರ ಪಕ್ಕವೇ ಇದೆ ಈ ಒಂದು ಪಾಯಿಂಟ್ ನಂಬರ್ 12 ಅಂದ್ರೆ ಮುಂದಿನ ಪಾಯಿಂಟ್ ಅನ್ನುವಂಥದ್ದು. ಸೊ ಈಗ ಕಾರ್ಮಿಕರು ಕೂಡ ತೆರಳುತ್ತಾ ಇದ್ದಾರೆ. ಆ ಒಂದು ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಒಳಭಾಗಕ್ಕೆ ತೆರಳುತ್ತಾ ಇರುವಂತದ್ದು ದೃಶ್ಯಗಳಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇರುವಂತಹ ಫೂಟೇಜ್ ಇದು. ನೇರ ಪ್ರಸಾರದಲ್ಲಿ ಅಲ್ಲಿನ ದೃಶ್ಯಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ನೂರಾರು ಹೆಣ್ಣುಗಳನ್ನ ಹೂತಿಟ್ಟಿದ್ದೇನೆ ಎನ್ನುವಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ಅನಾಮಿಕ ವ್ಯಕ್ತಿ, ಸಾಕ್ಷಿ ದೂರುದಾರ, ಮುಸುಕುಧಾರಿ ವ್ಯಕ್ತಿಯ ದೂರಿನ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ತನಿಖೆ, ವಿಶೇಷ ತನಿಖಾ ತಂಡ, ವಿಶೇಷ ತನಿಖಾ ದಳ ಈ ಒಂದು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಈಗ ಪ್ರಾಥಮಿಕ ಹಂತದ ತನಿಖೆ SIT ಮೂಲಕ ನಡೀತಾ ಇದೆ. ಹಲವಾರು ಆಯಾಮಗಳಲ್ಲಿ ಈ ಒಂದು ಪ್ರಕರಣದ ತನಿಖೆಯನ್ನ SIT ನಡೆಸ್ತಾ ಇದೆ. ಬೇರೆ ಬೇರೆ ತಂಡದ ಮೂಲಕ ಒಂದು ಕಾರ್ಯಾಚರಣೆಯನ್ನು ನಡೆಸಿ ಪೂರಕವಾದ ದಾಖಲೆಗಳು ಅಥವಾ ಪೂರಕವಾದ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸ ಕಾರ್ಯಗಳಲ್ಲಿ ನಿರತವಾಗಿದೆ. ಪ್ಯಾರಲಲ್ ಆಗಿ ಬೇರೆ ಬೇರೆ ಇನ್ವೆಸ್ಟಿಗೇಷನ್ಗಳು ನಡೀತಾ ಇದೆ. ಅದರ ಜೊತೆಗೆ ಈಗ ಒಂದು ತಂಡ ಇಲ್ಲಿ ಉತ್ಖನನವನ್ನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ನಿರತರಾಗಿದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ ಉತ್ಖನನದ ಒಂದು ಪ್ರಕ್ರಿಯೆ. ಪಾಯಿಂಟ್ ನಂಬರ್ 1ರಿಂದ ಪಾಯಿಂಟ್ ನಂಬರ್ 11ರವರೆಗೆ ಈಗಾಗಲೇ ಸಂಪೂರ್ಣಗೊಂಡಿದೆ. ಸೊ ಇದೀಗ ಪಾಯಿಂಟ್ ನಂಬರ್ 12ರಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಅಧಿಕಾರಿಗಳ ತಂಡ ಒಳಭಾಗಕ್ಕೆ ತೆರಳಿದೆ ಅನ್ನುವಂಥದ್ದು. ಸೊ ಪಾಯಿಂಟ್ ನಂಬರ್ 12ರಲ್ಲಿ ಏನಾಗಬಹುದು ಇರುವಂತಹ ಕುತೂಹಲ, ಏನಾದರೂ ಸಿಗಬಹುದಾ, ಸಿಗಲ್ವಾ ಅನ್ನುವಂಥದ್ದು. ಸೊ ಆ ಎಲ್ಲ ಕುತೂಹಲಗಳಿಗೆ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಗಂಟೆಗಳಲ್ಲಿ ಸೂಕ್ತವಾದ ಅಥವಾ ನಿಖರವಾದ ಉತ್ತರ ಲಭಿಸೋದಕ್ಕಿದೆ.
ನಂಬರ್ 12ರ ಉತ್ಖನನದತ್ತ ಅಧಿಕಾರಿಗಳ ತಂಡ ತೆರಳಿದ್ದಾರೆ. ಸೊ ಇದಕ್ಕಾಗಿ ಈಗ ಆ ಸ್ಥಳಕ್ಕೆ ತೆರಳಿರುವಂಥದ್ದು ಕೂಡ ನಾವು ಗಮನಿಸಿದ್ದೇವೆ. ಸೊ ಇದೀಗ ಪಾಯಿಂಟ್ ನಂಬರ್ 11ರ ಕಾರ್ಯಾಚರಣೆಯ ಅಂತಿಮ ಹಂತದಲ್ಲಿ ಬಳಕೆಯಾಗಿದ್ದಂತಹ ಎಕ್ಸ್ಕವೇಟರ್ ಅನ್ನ ಕೂಡ ಈಗ ಮತ್ತೆ ಒಳಭಾಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ನಾವು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಹಾಕಿದ್ದಂತಹ ಶೇಡ್ ನೆಟ್ ಅನ್ನ ಸರಿಸಿ ಈ ಒಂದು ವಾಹನ ಸಾಗೋದಕ್ಕೆ ದಾರಿಯನ್ನ ಮಾಡಿಕೊಟ್ಟಿದ್ದಾರೆ. ಸೊ ಈ ಮೂಲಕ ಈ ಒಂದು ವಾಹನ ಕೂಡ ಈಗ ಒಳಭಾಗಕ್ಕೆ ತೆರಳುತ್ತಾ ಇದೆ. ಸೊ ಹಾಗಾಗಿ ಈಗ ಪಾಯಿಂಟ್ ನಂಬರ್ 12ರ ಕಾರ್ಯಾಚರಣೆ ಈಗ ಆರಂಭಗೊಳ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ತೆರಳಿದ್ದಾರೆ. ಪಾಯಿಂಟ್ ನಂಬರ್ 11ರ ಪಕ್ಕದಲ್ಲೇ ಇದೆ ಈ ಪಾಯಿಂಟ್ ಎನ್ನುವಂತಹ ಒಂದು ಮಾಹಿತಿ. ಸೊ ಹಾಗಾಗಿ ಈ ಒಂದು ಪಾಯಿಂಟ್ ಅಂತ ಈಗ ತೆರಳಿರುವಂತದ್ದು. ಈಗ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಮಧ್ಯಾಹ್ನದ ಬಳಿಕದ ಈ ಒಂದು ಕಾರ್ಯಾಚರಣೆ ಒಟ್ಟು ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ದಾಮೋದರ್ ದುಂಡೋಲೆ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, ಈಗಾಗಲೇ ಗೌತಮ್ ಬೆಳಗಿನಿಂದ ನಿರಂತರವಾದಂತಹ ಕಾರ್ಯಾಚರಣೆಗಳು ಆಗ್ತಾ ಇರುವಂತದ್ದು. ಬೆಳಗ್ಗೆ 11ನೇ ಗುರುತಿನಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಯಾವುದೇ ಕಳೇಬರ ಪತ್ತೆಯಾಗಿಲ್ಲ ಅನ್ನುವಂತಹ ಅಪ್ಡೇಟಿನ ನಂತರ ಇದೀಗ 12ನೇ ಗುರುತಿನಲ್ಲಿ ಕಾರ್ಯಾಚರಣೆ ಆರಂಭಗೊಂಡಿರುವಂತದ್ದು. ಜೊತೆಗೆ 12ನೇ ಗುರುತಿನಲ್ಲಿ ಕಾರ್ಯಾಚರಣೆ ನಡೆಸುವಂತಹ ಆರಂಭಗೊಂಡಿದಷ್ಟೇ. ಅಂದ್ರೆ ಆರಂಭದಲ್ಲಿ ಒಂದು 10 ರಿಂದ 20 ನಿಮಿಷಗಳ ಕಾಲ ಅದರ ಸುತ್ತಮುತ್ತಲಿನ ಕೆಳಗಿಡ ಇರಬಹುದು ಅಥವಾ ಚಿಕ್ಕ ಚಿಕ್ಕ ಗಿಡಗಳನ್ನ ಕತ್ತರಿಸಿ ಅಗಿಯೋದಕ್ಕೆ ಸೂಕ್ತವಾದಂತಹ ಒಂದು ಪೂರ್ವಭಾವಿ ತಯಾರಿ ಏನಂತೆ ಅದಾಗತ್ತೆ. ಅದಾದ ನಂತರ ಅಗಿಯೋದಕ್ಕೆ ಆರಂಭಿಸಿದ್ದಾರೆ. ಇದೀಗ ಅವರು 12ನೇ ಗುರುತಿನ ಪಕ್ಕದಲ್ಲಿ ಇದ್ದಾರೆ. ಈ ಬಗ್ಗೆಯೇ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾರೆ. ಈಗ 12ನೇ ಗುರುತಿನ ನಂತರ ಇವತ್ತು ಕಾರ್ಯಾಚರಣೆ ಕೊನೆಗೊಳ್ಳುವಂತ ಸಾಧ್ಯತೆಗಳಿದಾವೆ. ಬಹಳ ಮುಖ್ಯವಾಗಿ ಆ ದೂರುದಾರ ಅಥವಾ ಮುಸುಕುದಾರಿ ಏನಿದಾನೆ ಆತಂದು ಬಹಳ ಒಂದು ನಂಬಿಕೆಯ ತಾಣ ಅಂತಿತ್ತು. ಅಂದ್ರೆ 9, 10, 11, 12 ಎಲ್ಲ. ಇವುಗಳಲ್ಲಿ 9, 10, 11 ಇಲ್ಲಿ ಯಾವುದೇ ರೀತಿಯಂತಹ ಒಂದು ಕಳೆಬರಗಳು ಪತ್ತೆ ಆಗಿಲ್ಲ. ಅದರ ಬದಲಾಗಿ ನಿನ್ನೆ ಮೇಲ್ಭಾಗಕ್ಕೆ ಹೋದಾಗ ಒಂದು ಅಸ್ಥಿ ಪಂಜರ ಕಂಡು ಬಂದಿದೆ. ಒಂದು ಕಲ್ಲಿನ ಅಡಿಯಲ್ಲಿ ಅಥವಾ ಕಲ್ಲಿನ ಸೆರೆಯಲ್ಲಿ ಕಂಡು ಬಂದಿದೆ ಅನ್ನೋಂತ ಮಾಹಿತಿಗಳು ಲಭ್ಯವಾಗಿದೆ. ಇದನ್ನ ಈಗಾಗಲೇ SIT ಅಧಿಕಾರಿಗಳು ಅದನ್ನ ಗಮನಿಸಿ ಅವುಗಳನ್ನ ಒಂದು FSL ನ ಪರೀಕ್ಷೆಗೆ ಒಳಪಡಿಸುವಂತಹ ಸಾಧ್ಯತೆಗಳಿದಾವೆ. ಆ FSL ನ ಪರೀಕ್ಷೆ ಅದನ್ನೆಲ್ಲ ಕಳುಹಿಸಿಕೊಟ್ಟಿದ್ದಾರೆ. ಇದನ್ನ 14ನೇ ಗುರುತು ಅಂತ ಈಗ ಅವ್ರು ನಮೂದಿಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಬಟ್ ಅದು 14ನೇ ಗುರುತೆ ಆಗಬೇಕಾಗ್ತದೆ. ಅದಾದ ನಂತರ ಇವತ್ತು ಮತ್ತೆ ಗುಡ್ಡದ ಮೇಲೆಯೇ ಹೋಗ್ತಾರೆ ಅನ್ನುವಂತ ನಿರೀಕ್ಷೆಗಳಿತ್ತು. ಅದರ ನಿರೀಕ್ಷೆ ಸುಳ್ಳಾಗಿದೆ. ಬದಲಾಗಿ ಇವತ್ತು ಮತ್ತೆ ಆ ವ್ಯಕ್ತಿ ಏನು ಗುರುತು ಹಾಕಿದ್ದಾನಲ್ವಾ, ಆ ಗುರುತು ಹಾಕಿರುವ ಸ್ಥಳದ ಒಂದು ಉತ್ಖನನ ಕಾರ್ಯ ಆರಂಭಗೊಂಡಿರುವಂತದ್ದು. ಬಹಳ ಮುಖ್ಯವಾಗಿ 11ನೇ ಗುರುತು. 11ನೇ ಗುರುತನ್ನ ಈಗಾಗಲೇ ಉತ್ಖನನ ಕಾರ್ಯ ಆರಂಭಿಸಿಕೊಂಡಿದ್ದು. 11ನೇ ಗುರುತಿನಲ್ಲಿ ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು ಕಂಪ್ಲೀಟ್ ಆಯ್ತು. ಇದೀಗ 12ನೇ ಗುರುತು ಮಧ್ಯಾಹ್ನದ ನಂತರ ಊಟದ ನಂತರ 12ನೇ ಗುರುತನ್ನ ಆರಂಭಿಸಿದ್ದಾರೆ. ಇವತ್ತು ಸಂಜೆ ಅಷ್ಟೊತ್ತಿಗೆ 12ನೇ ಗುರುತಿನ ಒಂದು ಉತ್ಖನನ ಕಾರ್ಯ ಕಂಪ್ಲೀಟ್ ಆಗುವಂತ ಸಾಧ್ಯತೆ ಇದೆ. ನಾಳೆ ಬೆಳಿಗ್ಗೆ 13ನೇ ಗುರುತನ್ನ ಉತ್ಖನನ ಮಾಡುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಇರಬಹುದು, ಒಂದಷ್ಟು ಬರಹಗಾರರು ಇರಬಹುದು, ಒಂದಷ್ಟು ಯೂಟ್ಯೂಬರ್ಸ್ ಇರಬಹುದು, ಬಹಳಷ್ಟು ವರದಿಗಳನ್ನ ಮಾಡಿದ್ರು. ಪ್ರಮುಖವಾಗಿ 9, 10, 11, 12, 13ನೇ ಗುರುತಿನ ಬಗ್ಗೆ. ಯಾಕೆಂತಂದ್ರೆ ಮೊದಲ 8 ಗುರುತಿನಲ್ಲಿ 1 ಗುರುತಿನಲ್ಲಿ ಮಾತ್ರ ಕಳೇಬರ ಪತ್ತೆಯಾದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಶ್ಲೇಷಣೆಗಳು ಬಂತು. ಬಹಳ ಮುಖ್ಯವಾಗಿ 9, 10, 11, 12 ಗುರುತನ್ನ ಅಗೆದಾಗ ಬಯಲಾಗ್ತದೆ ಅನ್ನುವಂಥದ್ದೆಲ್ಲ ಇತ್ತು. ಆ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ರು, ಏನೋ ಆಗ್ತದೆ ಇದ್ರಲ್ಲಿ ಅಂತ. ಆದ್ರೆ ಈಗ 9, 10, 11 ಈ 3ರಲ್ಲಿ ಏನು ಕೂಡ ಪತ್ತೆಯಾಗಿಲ್ಲ ಅನ್ನೋಂತ ಮಾಹಿತಿಯ ಜೊತೆಗೆ ಇದೀಗ 12ನೇ ಗುರುತು. ಇದಾದ ನಂತರ ಮತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗಿರುವಂತದ್ದು, ಬಹಳಷ್ಟು ದೊಡ್ಡ ಮಟ್ಟಿಗೆ ಸುದ್ದಿ ಆಗಿರುವಂತದ್ದು, 1 ಅಲ್ಲ 2 ಅಲ್ಲ 10ಕ್ಕೂ ಹೆಚ್ಚು ಅನ್ನುವಂಥದ್ದು. ಅದು 13ನೇ ಗುರುತಿನಲ್ಲಿ. ಅದು ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿರ್ತಕ್ಕಂತಹ
ಒಂದು ಅಣೆಕಟ್ಟಿನ ಗೋಡೆಯ ಸಮೀಪ ಇರುವಂತ ಸ್ಥಳ. ಅಜಿಕುರಿಯ ಮಾರ್ಗಕ್ಕೆ ಹೋಗುವಂತಹ ಸ್ಥಳದಲ್ಲಿ ಎಡಭಾಗದಲ್ಲಿರುವಂತದ್ದು. ಅಲ್ಲಿ ಏನಾದ್ರೂ ಕಂಡು ಬರುತ್ತಾ ಅನ್ನುವಂಥದ್ದು ನೋಡ್ಬೇಕು. ಈಗ 12ನೇ ಗುರುತಿನಲ್ಲಿ ಏನಾದ್ರೂ ಸಿಗುತ್ತಾ? 11ನೇ ಗುರುತಿನಲ್ಲಿ ಏನು ಲಭ್ಯವಾಗ್ಲಿಲ್ಲ. ಮತ್ತು ಕೆಲವೊಂದು ಬಾರಿ ಏನಾಗ್ತದೆ ಅಂತಂದ್ರೆ, ಈಗ ಗೌತಮ್, ನಾವು ಅಲ್ಲಿ ನೇರ ಇದ್ದುಕೊಂಡು ಅಲ್ಲಿಯ ಚಲನವಲನಗಳನ್ನ ಗಮನಿಸಿಕೊಂಡು ಸುದ್ದಿ ಕೊಡುವುದು. ಈಗ ಅದಕ್ಕೆ ಬೇರೆಯದೇ ಆದಂತಹ ರೆಕ್ಕೆ ಪುಕ್ಕಗಳು ಬರ್ತವೆ. ಏನಿಲ್ಲ, ಅಲ್ಲಿ 4 ಇತ್ತು 5 ಇತ್ತು ಅನ್ನುವಂಥದ್ದು ಹೊರಗಡೆಯ ಲೆಕ್ಕಾಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಒಂದು ಅಸ್ಥಿ ಪಂಜರ ಪತ್ತೆಯಾದಂತಹ ಸಂದರ್ಭದಲ್ಲಿ ಅಲ್ಲಿಯ ಚಲನವಲನಗಳು ಹೇಗಿತ್ತು ಅನ್ನುವಂಥದ್ದು ನೇರ ಪ್ರಸಾರದಲ್ಲಿ ತಾವು ನೋಡಿದ್ದೀರಿ, ನಾವು ಸಹ ನೋಡಿದ್ದೇವೆ. 6ನೇ ಒಂದು ಗುರುತಿನಲ್ಲಿ ಒಂದು ಅಸ್ಥಿಪಂಜರ ಪತ್ತೆಯಾದಾಗ ಅಲ್ಲಿ 2 ಮೂಟೆ ಉಪ್ಪಿನ ಗೋಣಿ ಹೊದ್ದು, ಆನಂತರ ಅವರು ಬಾಕ್ಸ್ ಗಳನ್ನ ಹಿಡ್ಕೊಂಡು ಹೋದ್ದು, ಅಲ್ಲಿ ಹೋಗಿ ಅದನ್ನ ಬಾಕ್ಸ್ ಗಳಿಗೆ ಸೀಲ್ ಮಾಡಿ ತೆಗೆದುಕೊಂಡು ಬಂದದ್ದು, ಇವೆಲ್ಲವನ್ನ ನಾವು ಗಮನಿಸಿದ್ದೇವೆ. ಇದೆಲ್ಲವನ್ನು ಗಮನಿಸಿದಾಗ ಒಂದಂತೂ ಸ್ಪಷ್ಟತೆ ಇರ್ತದೆ. ಆ ದೃಶ್ಯಾವಳಿಗಳನ್ನು ಕೂಡ ಜನರಿಗೆ ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಅಲ್ಲಿ ಒಂದು ಸ್ಪಷ್ಟ, ಅದನ್ನ ಸೀಲ್ ಮಾಡಿ ಅಲ್ಲಿ ತಂದಂತ ಸಂದರ್ಭದಲ್ಲಿ 100% ಅಲ್ಲಿ ಏನು ಇಲ್ಲ ಅನ್ನುವಂಥದ್ದು ಅಥವಾ ಏನಾದ್ರೂ ಇದೆ ಅನ್ನುವಂಥದ್ದು 2 ಕನ್ಫರ್ಮ್ ಆಗತ್ತೆ. ಎಷ್ಟಿದೆ ಅನ್ನೋದಕ್ಕಿಂತ, ಎಷ್ಟಿದೆ ಎಷ್ಟಿಲ್ಲ ಅನ್ನೋದಕ್ಕಿಂತ ಏನಾದ್ರೂ ಇದೆಯೋ ಇಲ್ವೋ ಅನ್ನುವಂಥದ್ದು ಅಂತಹ ಚಲನವಲನಗಳಿಂದ ಗೊತ್ತಾಗ್ತದೆ. ಆದರೆ 1, 2, 3, 4, 5 ಅನಂತರ 7, 8, 9, 10, 11 ಇದರಲ್ಲಿ ಇಂತಹ ಚಲನವಲನಗಳು ಅಂತ ಕಂಡು ಬಂದಿಲ್ಲ. ಮತ್ತು ಇವತ್ತಿನದ್ದು ನೇರ ನಮಗೆ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಇತ್ತು. ಅದಕ್ಕೆ ಒಂದು ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿದ್ರು, ಆಗ್ರೋ ನೆಟ್ ಅಂತ ಏನ್ ಕರಿತೀವಿ, ಅದನ್ನ ಒಂದು ಕಾಣದಂತ ರೀತಿಯಲ್ಲಿ ಮರೆ ಮಾಡಿದ್ರು ಕೂಡ ಒಂದಷ್ಟು ಅಲ್ಲಿಯ ಚಲನವಲನಗಳು ಗೊತ್ತಾಗ್ತವೆ. ಸೋಕೋದವ್ರು ಇರ್ಬೋದು, FSL ನವ್ರು ಇರ್ಬೋದು, ಮಣಿಪಾಲ್ನ ವೈದ್ಯರು ತಂಡ ಇರ್ಬೋದು, ಅವರೆಲ್ಲರ ಒಂದು ಚಲನವಲನ. ಆನಂತರ ಅವ್ರು ವಾಪಸ್ ಬರುವಾಗ ಅವರ ಕೈಯಲ್ಲಿ ಏನಾದ್ರು ಬಾಕ್ಸ್ ಗಳಿತ್ತ ಅಥವಾ ಅವ್ರು ಏನಾದ್ರು ತಂದ್ರ, ಇಂಥದ್ದೆಲ್ಲವನ್ನು ನಾವು ಗಮನಿಸ್ತಾ ಎಲ್ಲವನ್ನು ಕೂಡ ಅಲ್ಲಿಯ ಹತ್ತಿರದಿಂದ ಗಮನಿಸ್ತಾ ಇದ್ದೇವೆ. ಹೀಗಿರುವಾಗ ನಾವು ಆ ಎಲ್ಲ ಸುದ್ದಿಗಳನ್ನ ಅದರ ಆಧಾರದಲ್ಲಿ ಕೊಡ್ತಾ ಹೋಗ್ತೇವೆ. ಮತ್ತು ಸೋಷಿಯಲ್ ಮೀಡಿಯಾದ ಸುದ್ದಿ ಮತ್ತು ನಾವು ನಿತ್ಯ ಅಪ್ಡೇಟ್ ಮಾಡುವಂತ ಸುದ್ದಿಗೂ ಬಹಳ ಡಿಫರೆನ್ಸ್ ಬರ್ತಾ ಉಂಟು ಅನ್ನುವಂಥದ್ದು ಸ್ಪಷ್ಟ. ಹಾಗಂತ ಹೇಳಿ ಗಾಳಿ ಸುದ್ದಿಯನ್ನ ಕೊಡೋದಕ್ಕೂ ಕೂಡ ಆಗೋದಿಲ್ಲ, ಇದಂತೂ ಸ್ಪಷ್ಟ. ಈಗ ಏನಾಗ್ತಿದೆ ಅಂತಂದ್ರೆ 11ನೇ ಪಾಯಿಂಟಿನ ಉತ್ಖನನ ಮುಗ್ದಿದ್ದು 12ನೇ ಪಾಯಿಂಟ್ ನಲ್ಲಿ ಉತ್ಖನನ ಆರಂಭಗೊಂಡಿದೆ ಗೌತಮ್. ಅದರ ಜೊತೆಗೆ ನಿರೀಕ್ಷೆಗಳು ಕೂಡ ಇದೆ. ಬಹಳಷ್ಟು ಜನ ಸೇರ್ತಾ ಇದ್ದಾರೆ, ಬೇರೆ ಬೇರೆ ಊರಿನವರು, ಬೇರೆ ಬೇರೆ ಕಡೆಯವರು ಉತ್ಖನನ ಕಾರ್ಯವನ್ನ ಆರಂಭಿಸುವಂತಹ ಹಂತದಲ್ಲಿ ಅಲ್ಲಿ ಒಂದು ಆ ಸ್ಥಳದಲ್ಲಿದ್ದಾರೆ. ಆ ಸ್ಥಳಕ್ಕೆ JCB ಕೂಡ ಒಳಭಾಗಕ್ಕೆ ಪ್ರವೇಶವನ್ನ ಮಾಡಿದೆ. ಆ ದೃಶ್ಯವನ್ನು ಕೂಡ ತಾವು ನೋಡಿರ್ಬೋದು. ಒಳಭಾಗಕ್ಕೆ JCB ಕೂಡ ಪ್ರವೇಶ ಮಾಡಿದ್ದು, JCBಯಲ್ಲಿ ಉತ್ಖನನ ಅಂದ್ರೆ ವೇಗವಾಗಿ ಮಾಡೋದಕ್ಕೆ ಬೇಕಾದಂತಹ ಒಂದು ಸಾಧ್ಯತೆಗಳು ಇರೋದ್ರಿಂದ ಮತ್ತು ಮಳೆಯ ಕಾರಣದಿಂದಾಗಿ ಅಲ್ಲಿ ಕಾರ್ಮಿಕರಿಗೂ ಕೂಡ ಸ್ವಲ್ಪ ತೊಂದರೆ ಆಗುವಂತ ನಿಟ್ಟಿನಲ್ಲಿ ಇಮಿಡಿಯೇಟ್ಲಿ ಆ ಕೆಲಸವನ್ನ ಮುಗಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು JCBಯನ್ನ ಒಳಗೆ ಕರೆಸ್ಕೊಂಡಿದ್ದಾರೆ. ಆರಂಭಿಕ ಹಂತದ 1 ರಿಂದ 1.5 ಅಡಿಯಷ್ಟು JCBಯಲ್ಲಿ ಅಗೆದು ತದ ಬಳಿಕ 1.5 ಅಡಿಯನ್ನು ಕಾರ್ಮಿಕರಿಂದ ಅಗೆಸ್ತಾರೆ. ಯಾಕೆಂತಂದ್ರೆ ಒಂದು ವೇಳೆ ಕಳೆಬರ ಇರುವ ಒಂದು ಸಾಧ್ಯತೆಗಳಿದ್ರೆ 1.5 ಅಡಿ ತನಕ ಇರೋದಿಲ್ಲ ಅನ್ನುವಂತ ಲೆಕ್ಕಾಚಾರ. ನಮ್ಮ 6 ಅಡಿ 3 ಅಡಿ ಲೆಕ್ಕಾಚಾರ ಇಲ್ಲಿಗೆ ಪರಿಗಣನೆಗೆ ತೆಗೆದುಕೊಂಡು ಆ 1.5 ಅಡಿ ಅಗೆದ ನಂತರ ಮತ್ತೆ ಕಾರ್ಮಿಕರ ಹತ್ರ ಆಗಿಸ್ತಾರೆ. ಆ ನಂತರ ಒಂದು ಕಳೆಬರ ಏನಾದ್ರು ಪತ್ತೆ ಆಗತ್ತಾ ಅನ್ನುವಂಥದ್ದು ನೋಡ್ತಾರೆ. ಇಲ್ಲದಿದ್ರೆ ಮತ್ತೆ JCBಯಿಂದ ಅಗಲವಾಗಿ ಅಗೆಸ್ತಾರೆ. ಆ ನಂತರ ಕಾರ್ಮಿಕರಿಂದ ಆಳವಾಗಿ ಅಗೆಸ್ತಾರೆ. ಇಂಥದ್ದೊಂದು ಕೆಲಸವನ್ನ ಮಾಡಿಸ್ತಾರೆ. ಈಗ 11ನೇ ಉತ್ಖನನ ಕಾರ್ಯದಲ್ಲಿ JCBಯನ್ನ ಬಳಸಿಕೊಂಡದ್ದು ಕೇವಲ ಮುಚ್ಚುವುದಕ್ಕಾಗಿ ಮಾತ್ರ, ಸಂಪೂರ್ಣವಾಗಿ ಕಾರ್ಮಿಕರನ್ನೇ ಬಳಸಿಕೊಂಡಿದ್ರು. ಆಗ ಬಿಸಿಲಿನ ವಾತಾವರಣ ಇತ್ತು. ಈಗ ಸಂಪೂರ್ಣ ವಾತಾವರಣದಲ್ಲಿ ಬದಲಾವಣೆಗಳಾಗಿವೆ ಗೌತಮ್. ಮಳೆ ಬರ್ತಾ ಇದೆ. ಮಳೆ ಅಂತ ಹೇಳಿದ್ರೆ ಜಡಿ ಮಳೆ, ಯಾಕೆಂತಂದ್ರೆ ಒಂಥರ ನಿಲ್ಲುವ ಮಳೆ ಅಲ್ಲ, ನಿರಂತರವಾಗಿ ಮಳೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು
ಲೆಕ್ಕಾಚಾರಗಳು ಒಂದಷ್ಟು ಅಂದ್ರೆ ಅವರ ಕಾರ್ಯಾಚರಣೆಗೆ ಅಡ್ಡಿಯೂ ಕೂಡ ಆಗ್ತದೆ. ಈ ಕಾರ್ಯಾಚರಣೆಗೆ ಅಡ್ಡಿ ಆಗುವಂತಹ ಸಂದರ್ಭದಲ್ಲಿ ಅದನ್ನ ಸರಿದೂಗಿಸುವಂತ ನಿಟ್ಟಿನಲ್ಲಿ ಕೂಡಲೇ ಅವರು ಯಂತ್ರಗಳನ್ನ ಬಳಕೆ ಮಾಡುವಂತದ್ದು ಸರ್ವೇ ಸಾಮಾನ್ಯ. ಅದನ್ನ ಬಳಕೆ ಮಾಡುವಂತ ನಿಟ್ಟಿನಲ್ಲಿ ಇದೀಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಅಂತಹದೊಂದು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಬಹಳ ಒಂದು ನಿರಂತರವಾಗಿ ಉತ್ಖನನ ಕಾರ್ಯ ಸಾಗ್ತಾ ಇದೆ. ಮಹಾಜರ್ನಿಂದ ಇಲ್ಲಿಯ ತನಕ ನೇರ ಪ್ರಸಾರ ಮಾಡಿರುವಂತಹ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಸತತವಾಗಿ ನೇರ ಪ್ರಸಾರದ ಮೂಲಕ ಮಾಹಿತಿಯನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಇಲ್ಲಿಯ ಮಳೆ ಗಾಳಿ ಎಲ್ಲವನ್ನು ಲೆಕ್ಕಿಸದೆ ಮಾಧ್ಯಮದವರು ಕೂಡ, ಅಂದ್ರೆ ಒಂದಿಬ್ರಲ್ಲ, ರಾಜ್ಯದ ಎಲ್ಲಾ ಮಾಧ್ಯಮ ಸಂಸ್ಥೆಗಳವರು ಕೂಡ ಇಲ್ಲಿ ನೆರೆದಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಕ್ಯಾಮೆರಾ ಇಟ್ಟು ನೇರ ಪ್ರಸಾರದ ನೇರ ಪ್ರಸಾರ ಮಾಡೋದು, ನ್ಯೂಸ್ ಕೊಡೋದು, ಅಪ್ಡೇಟ್ ಕೊಡೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಜನ ಯೂಟ್ಯೂಬರ್ಸ್ ಕೂಡ ಇದ್ದಾರೆ. ಅದರ ಜೊತೆಗೆ ಬಹಳಷ್ಟು ಜನ ಸ್ಥಳೀಯರು, ಗ್ರಾಮಸ್ಥರು, ಆನಂತರ ಇಡೀ ಬೆಳ್ತಂಗಡಿ ತಾಲೂಕಿನ ವಿವಿಧ ಮೂಲೆಗಳಿಂದ ಬಂದಿರುವಂತಹ ಕುತೂಹಲಿಗರು ಎಲ್ಲರೂ ಕೂಡ ಜಮಾಯಿಸಿದ್ದಾರೆ. ಆದ್ರೆ ಒಂದಂತೂ ಸತ್ಯ, ಆರಂಭಿಕ ದಿನಗಳು ಅಂತ ಇತ್ತು. ಯಾವುದು ಮೊದಲ ಗುರುತುಗಳು, ಮತ್ತೆ 4 ಗುರುತುಗಳು, ಮತ್ತೆ 3 ಗುರುತುಗಳು. ಅವತ್ತು ಇದ್ದ ಜನ ಇವತ್ತಿಲ್ಲ. ಆಸಕ್ತಿ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಬಟ್ ಬಹಳಷ್ಟು ಒಂದು ಕುತೂಹಲಿಗರ ಸಂಖ್ಯೆ ಇದೆ ಇಲ್ಲಿ. ಒಟ್ಟಿನಲ್ಲಿ ಮಳೆಯ ನಡುವೆಯೂ ಕೂಡ ಒಂದು ಶೇಡ್ ನೆಟ್ ಅನ್ನೇ ನೋಡ್ಕೊಂಡು ನಿಲ್ತಾ ಇದ್ದಾರೆ. ಯಾಕೆಂತಂದ್ರೆ ಮಳೆ ಇಲ್ಲದೆ ಇದ್ದಾಗ ಸ್ವಲ್ಪ ಶೇಡ್ ನೆಟ್ಟಿನ ಒಳಭಾಗದಲ್ಲಿ ಕೆಲಸ ಕಾರ್ಯ ನಡೆಯುವಂತದ್ದು ಕಾಣ್ತದೆ. ಸ್ವಲ್ಪ ಬಿಸಿಲಿನ ಜಲಕ್ಕೆ ಅಲ್ಲಿ ಒಳಭಾಗದಲ್ಲಿ ಏನಾದ್ರೂ ಕೆಲಸ ಕಾರ್ಯಗಳು ನಡೀತಾ ಇದೆಯಾ ಅಂತ ಕಾಣ್ತದೆ. ಆದ್ರೆ ಮಳೆ ಬರ್ತಾ ಇದ್ರೆ ಕಾಣೋದಿಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ಮಳೆ ಬರ್ತಾ ಇದೆ. ಮಳೆಯ ನಡುವೆಯೂ ಕೂಡ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಆ ನಡೀತಾ ಇರುವಂತದ್ದು ನೇರ ಪ್ರಸಾರದ ಮೂಲಕ ತಾವು ಕೂಡ ವೀಕ್ಷಣೆ ಮಾಡ್ತಾ ಇದ್ರಿ. ಜನಗಳಿಗೆ ಕಟ್ಟಿಕೊಡುವಂತ ನಿರಂತರ ಕೆಲಸವನ್ನ ಮಾಡ್ತಾ ಇದ್ರಿ. ಮುಂದಿನ ಅಪ್ಡೇಟ್ ಬಂದ ಕೂಡಲೇ ಮತ್ತೆ ನಿಮಗೆ ತಿಳಿಸ್ತೇವೆ ಗೌತಮ್. ಎಸ್, ಅಂದ್ರೆ ಮಳೆಯ ವಿಚಾರಕ್ಕೆ ಬಂದ್ರೆ ಈಗ ಪಾಯಿಂಟ್ ನಂಬರ್ 10 ಉತ್ಖನನ ಅಂದ್ರೆ ಶನಿವಾರದ ಮಧ್ಯಾಹ್ನದ ಬಳಿಕದ ಪರಿಸ್ಥಿತಿ ಕೂಡ ಇದೇ ರೀತಿ ಇತ್ತು. ಬೆಳಗ್ಗೆ ಇಡೀ ಬಿಸಿಲಿತ್ತು. ಮಧ್ಯಾಹ್ನದ ಬಳಿಕ ಏಕಾಏಕಿ ಮಳೆ ಬರೋದಕ್ಕೆ ಆರಂಭ ಆಯಿತು. ಆವತ್ತು ಒಂದಷ್ಟು ಕಾಲ ಸ್ಥಗಿತಗೊಳಿಸಿದ್ರು ಎನ್ನುವಂತ ಒಂದು ಮಾಹಿತಿ. ಸೊ ಹಾಗಾಗಿ ಈಗ ಇಲ್ಲೇನಾದ್ರೂ ಬೇರೆ ಮಳೆಯಿಂದ ರಕ್ಷಣೆಗೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು, ಅವಕಾಶಗಳೇನಾದ್ರೂ ಇದೆಯಾ, ಕಾಣಿಸ್ತಾ ಇದೆಯಾ ಅಂತ ರಕ್ಷಣೆಗಳು? ಶನಿವಾರ ಮಧ್ಯಾಹ್ನ ನಂತರ ಸುರಿದಂತ ಮಳೆ ಏನಿದೆ ಅಷ್ಟರ ಮಟ್ಟಿಗೆ ಈಗ ಮಳೆ ಆಗ್ತಿಲ್ಲ. ಆದ್ರೆ ಶನಿವಾರ ಆ ಮಳೆಗೂ ಕೂಡ ತಾವು ಹಿಡಿದ ಕೆಲಸವನ್ನ ಮುಗಿಸಿ ಬಿಡ್ತೇವೆ ಅನ್ನುವಂತಹ ಧೋರಣೆಯಲ್ಲಿರುವಂತಹ ಅಧಿಕಾರಿಗಳು ಆ ಉತ್ಖನನ ಕಾರ್ಯವನ್ನ ಪೂರ್ಣಗೊಳಿಸಿದ್ರು. ಇದೀಗ ಇದನ್ನು ಕೂಡ ಉತ್ಖನನ ಕಾರ್ಯವನ್ನು ಪೂರ್ಣಗೊಳಿಸುವುದರಲ್ಲಿ ತಲ್ಲೀನರಾಗಿದ್ದಾರೆ. ನಿರಂತರವಾಗಿ ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. 12ನೇ ಪಾಯಿಂಟ್ ನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನೋಡ್ಬೇಕು ಗೌತಮ್. ಓಕೆ, ಎಸ್, ಮತ್ತೆ ಅಪ್ಡೇಟ್ಸ್ಗಳು ಸಿಕ್ಕಂತ ಸಂದರ್ಭದಲ್ಲಿ ಮತ್ತೆ ತಮ್ಮನ್ನ ಸಂಪರ್ಕಿಸ್ತೀವಿ. ಥ್ಯಾಂಕ್ ಯು ದಾಮೋದರ್. ಎಸ್, ಈಗಾಗಲೇ ಪಾಯಿಂಟ್ ನಂಬರ್ 12ರಲ್ಲಿ ಕಾರ್ಯಾಚರಣೆ ಆರಂಭಗೊಂಡಿದೆ ಎನ್ನುವಂತಹ ಮಾಹಿತಿಯನ್ನ ಈಗಾಗಲೇ ದಾಮೋದರ್ ಕೊಟ್ಟಿದ್ದಾರೆ. ಈಗ ಯಂತ್ರವನ್ನು ಕೂಡ ಒಳಭಾಗಕ್ಕೆ ಕರೆಸಿಕೊಂಡಿದ್ದಾರೆ. ಅಲ್ಲಿ ಯಂತ್ರವು ಕೂಡ ನಿಂತಿದೆ, ಅಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಂದ್ರೆ ಮಳೆ ಸುರಿತಾ ಇದೆ. ಸೊ ಹೀಗಾಗಿ ಇನ್ನಷ್ಟು ಮಳೆ ಬಂದು ಸಮಸ್ಯೆಗಳಾಗುವ ಹಿನ್ನೆಲೆಯಲ್ಲಿ ಈಗ ಈ ಒಂದು ಯಂತ್ರದ ಮೂಲಕ ಒಂದಷ್ಟು ಈ ಒಂದು ಪ್ರಕ್ರಿಯೆಗೆ ವೇಗವನ್ನು ಕೊಡೋದಿಕ್ಕೆ ಮುಂದಾಗಿದ್ದಾರೆ. ಸೊ ಹಾಗಾಗಿ ಈಗ ಯಂತ್ರದ ಮೂಲಕ ಒಂದಷ್ಟು ಅಗೆಸಿ ಅಥವಾ ಅಲ್ಲೊಂದು ಸಮತಟ್ಟು, ಅಲ್ಲಿನ ಒಂದು ಪೊದೆಗಳನ್ನ, ಗಿಡಗಂಟಿಗಳನ್ನ ತೆರವು ಮಾಡುವಂತಹ ಕೆಲಸಕ್ಕಾಗಿ ಈಗ ಈ ಒಂದು ಯಂತ್ರವನ್ನ ಬಳಕೆ ಮಾಡಿಕೊಂಡು ಒಂದಷ್ಟು ಸರಿಸುಮಾರು 1-1.5 ಅಡಿಗಳಷ್ಟು ಅಗೆಸಿ ಆ ಬಳಿಕ ಕಾರ್ಮಿಕರಿಂದ ಒಂದಷ್ಟು ಸೂಕ್ಷ್ಮವಾಗಿ ಅಗೆಸುವಂತಹ ಕೆಲಸಗಳಾಗಬಹುದು ಎನ್ನುವಂತಹ ಒಂದು ನಿರೀಕ್ಷೆ. ಅದರ ಬಳಿಕ ಮತ್ತೆ ಏನಾಗುತ್ತೆ ಅನ್ನುವಂಥದ್ರ ಮೇಲೆ ಏನಾದರೂ ಸಿಕ್ಕಿದ್ರೆ ಇನ್ನೊಂದಷ್ಟು ಸೂಕ್ಷ್ಮವಾಗಿ ಅಗೆಸಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲದಿದ್ದರೆ ಸಾಕ್ಷಿ ದೂರುದಾರ ಸಾಕು ಅಂತ ಹೇಳುವವರೆಗೂ ಕೂಡ ಒಂದಷ್ಟು ಆಳವನ್ನು ಅಗೆಸಿ ಅಲ್ಲಿ ಪರಿಶೋಧನೆಯನ್ನ ನಡೆಸಿ ಏನು ಸಿಗ್ಲಿಲ್ಲ ಅಂತ ಅಂದಾಗ ಮತ್ತೆ ಈ ಒಂದು ಯಂತ್ರದ ಮೂಲಕ ಒಂದು ಗುಂಡಿಯನ್ನು ಮುಚ್ಚಿ ಸೀಲ್ ಮಾಡುವಂತಹ ಪ್ರಕ್ರಿಯೆಗಳಾಗುತ್ತೆ ಸಾಮಾನ್ಯವಾಗಿ. ಸೊ ಈಗ ಅಲ್ಲಿ ಯಂತ್ರ ಕಾರ್ಯವನ್ನ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಗಿಡಗಂಟೆಗಳನ್ನ ಪಕ್ಕಕ್ಕೆ ಸರಿಸುವಂತಹ ಕೆಲಸಗಳೆಲ್ಲವೂ ಕೂಡ ನಡೀತಾ ಇದೆ. ಪಾಯಿಂಟ್ ನಂಬರ್ 12ರಲ್ಲಿ ಆರಂಭಗೊಂಡಿರುವಂತಹ ಕಾರ್ಯಾಚರಣೆ ಪಾಯಿಂಟ್ ನಂಬರ್ 11ರಲ್ಲಿ ಬೆಳಗ್ಗಿನ ವೇಳೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ರು. ಇದೀಗ ಪಾಯಿಂಟ್ ನಂಬರ್ 12ರಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಉತ್ಖನನ ಕಾರ್ಯ ಆರಂಭಗೊಂಡಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು
ಕಾರ್ಯಾಚರಣೆಯಲ್ಲಿ ಏನಾದರೂ ಸಿಗ್ತಾ ಇಲ್ವಾ ಎನ್ನುವಂಥ ಒಂದು ಮಾಹಿತಿಗಳು ಕೂಡ ಬಹಿರಂಗ ಆಗೋದಕ್ಕಿದೆ.
ನಡೀತಾ ಇರುವಂತಹ ಜಾಗದ ನೇರ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ದೇವೆ. ಎಸ್, ಸಾಕ್ಷಿ ದೂರುದಾರ ಮುಸುಕುಧಾರಿಯಾಗಿ ಅಲ್ಲಿ ನಿಂತಿರುವಂತಹ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನಿಮ್ಗೆ ನೇರ ಪ್ರಸಾರದಲ್ಲಿ ಕೊಡ್ತಾ ಇರುವಂತದ್ದು. ಅಲ್ಲಿ ಒಂದು ಕಡೆಯಿಂದ ಯಂತ್ರ ಅಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ, ಸಾಕ್ಷಿ ದೂರುದಾರ ಅಲ್ಲಿ ನಿಂತು ಜಾಗವನ್ನ ಗುರುತಿಸ್ತಾ ಇರುವಂತದ್ದು ಅಥವಾ ಈ ಒಂದು ಉತ್ಖನನದ ಪ್ರಕ್ರಿಯೆಯನ್ನ ಗಮನಿಸ್ತಾ ಇರುವಂತದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಅಧಿಕಾರಿಗಳ ಜೊತೆಗೆ SIT ಅಧಿಕಾರಿಗಳ ಜೊತೆಗೆ ಆ ಒಂದು ಸ್ಥಳದಲ್ಲಿ ನಿಂತು ಉತ್ಖನನದ ಒಂದು ಪ್ರಕ್ರಿಯೆಗಳನ್ನ ಗಮನಿಸ್ತಾ ಇರುವಂತದ್ದು, ಅಲ್ಲಿ ನಿಂತುಕೊಂಡು ನೋಡ್ತಾ ಇರುವಂತದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೇವೆ. ನೇರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಚಾನೆಲ್ನಲ್ಲಿ. ಸಾಕ್ಷಿ ದೂರುದಾರ ಈ ಒಂದು ಉತ್ಖನನ ನಡೀತಾ ಇರುವಂತಹ ಸ್ಥಳಕ್ಕೆ ಪ್ರತಿದಿನ ಆಗಮಿಸುವಂತದ್ದು. SIT ಅಧಿಕಾರಿಗಳ ಜೊತೆಗೆ ತನ್ನ ವಕೀಲರ ಜೊತೆಗೆ ಕಾರಿನಲ್ಲಿ ಬಂದು SIT ಕಚೇರಿಗೆ ಬಂದು ಆ SIT ಕಚೇರಿಯಿಂದ ಪೊಲೀಸರ ಜೊತೆಗೆ ಭದ್ರತಾ ಸಿಬ್ಬಂದಿಗಳ ಜೊತೆಗೆ ಅಧಿಕಾರಿಗಳ ಜೊತೆಗೆ ಅಲ್ಲಿಂದ ಬರುವಂತದ್ದು. ಸೊ ಇವತ್ತು ಕೂಡ ಎಂದಿನಂತೆ ಅಧಿಕಾರಿಗಳ ಜೊತೆಗೆ ಬಂದು ಉತ್ಖನನ ನಡೆಯುವಂತಹ ಜಾಗಕ್ಕೆ ತೆರಳಿರುವಂತದ್ದು. ಪಾಯಿಂಟ್ ನಂಬರ್ 11ರಲ್ಲಿ ಉತ್ಖನನ ಈಗಾಗಲೇ ನಡೆದಿದೆ. ಸೊ ಈಗ ಪಾಯಿಂಟ್ ನಂಬರ್ 12ರ ಉತ್ಖನನ ನಡೀತಾ ಇರುವಂತದ್ದು. ಸೊ ಅಲ್ಲಿ ಈ ಒಂದು ಸಾಕ್ಷಿ ದೂರುದಾರನ ಉಪಸ್ಥಿತಿಯನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಈ ಹಿಂದೆ ಕಾರ್ಯಾಚರಣೆ ನಡೆದಂತಹ ಜಾಗಗಳ ದೃಶ್ಯಗಳು ನಮಗೆ ಅಷ್ಟೊಂದು ಸ್ಪಷ್ಟವಾಗಿ ಕಂಡು ಬರ್ತಾ ಇರಲಿಲ್ಲ. ಆದ್ರೂ ಕೂಡ ಒಂದಷ್ಟು ದೃಶ್ಯಗಳನ್ನ ವೀಕ್ಷಕರಿಗೆ ತೋರಿಸುವಂತಹ ಒಂದು ಪ್ರಯತ್ನವನ್ನ ನೇರ ಪ್ರಸಾರದ ಮೂಲಕ ಸುದ್ದಿ ನ್ಯೂಸ್ ಮಾಡಿತ್ತು. ನಿರಂತರವಾಗಿ ಒಂದು ವಾರದಿಂದ ಈ ಒಂದು ನೇರ ಪ್ರಸಾರದ ಪ್ರಕ್ರಿಯೆ ನಡೆದುಕೊಂಡು ಬರ್ತಾ ಇದೆ. ಸೊ ಇವತ್ತು ಅಂದ್ರೆ ಈ ಒಂದು ರಸ್ತೆ ಬದಿಯಲ್ಲೇ ಇರುವಂತಹ ಪಾಯಿಂಟ್ಗಳು, ಇಲ್ಲಿನ ಒಂದಷ್ಟು ಚಲನವಲನಗಳು ಅಂದ್ರೆ ಅದನ್ನ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಬಹಳಷ್ಟು ಎತ್ತರದಲ್ಲಿ ನಮ್ಮ ಕ್ಯಾಮರಾ ಪರ್ಸನ್ಗಳು ಇಲ್ಲಿನ ಒಂದು ದೃಶ್ಯಗಳನ್ನ ಸೆರೆ ಹಿಡಿಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಆ ಮೂಲಕ ಈಗ ಒಂದಷ್ಟು ಚಿತ್ರಣಗಳನ್ನ ವೀಕ್ಷಕರಿಗೆ ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸಾಕ್ಷಿ ದೂರುದಾರ ಅಲ್ಲಿ ನಿಂತಿರುವಂಥದ್ದನ್ನ ನೀವು ಅತ್ಯಂತ ಸ್ಪಷ್ಟವಾಗಿ ಗಮನಿಸಬಹುದು. ನಾವು ಆರೋ ಮಾರ್ಕ್ನ ಮೂಲಕ ಒಂದಷ್ಟು ಏರಿಯಾವನ್ನ ಫೋಕಸ್ ಮಾಡಿ ತೋರಿಸ್ತಾ ಇದ್ದೇವೆ. ಆ ಒಂದು ಪ್ರದೇಶವನ್ನ ಗಮನಿಸಿದ್ರೆ ಇಲ್ಲಿನ ಒಂದಷ್ಟು ಬೆಳವಣಿಗೆಗಳನ್ನ, ಅಲ್ಲಿನ ಒಂದು ಕಾರ್ಯಚಟುವಟಿಕೆಗಳನ್ನ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಈಗ ದೃಶ್ಯಗಳಲ್ಲಿ ಅಲ್ಲಿ ಒಂದು ಎಕ್ಸ್ಹ್ಯೂಮೇಷನ್ ಪ್ರಕ್ರಿಯೆ ನಡೀತಾ ಇರುವಂಥದ್ದನ್ನ ನೋಡ್ತಾ ಇದ್ದೀರಿ.
ಪಾಯಿಂಟ್ ನಂಬರ್ 12ರಲ್ಲಿ ನಡೀತಾ ಇರುವಂತಹ ಉತ್ಖನನದ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಸಾಕ್ಷಿ ದೂರುದಾರ ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಏನು ಎತ್ತ ಅನ್ನುವಂಥದ್ದನ್ನ ನೋಡ್ತಾ ಇರುವಂಥದ್ದು. ಜೊತೆಗೆ ಅಧಿಕಾರಿಗಳ ಮೇಲುಸ್ತುವಾರಿಯಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದಿನ ಕಾರ್ಯಾಚರಣೆಗಳ ದೃಶ್ಯಗಳನ್ನ ಕಾಣುವುದು ನಮಗೆ ಸಾಧ್ಯ ಇರಲಿಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ಪಾಯಿಂಟ್ಗಳು ಅರಣ್ಯ ಭಾಗದ ಒಳಗಡೆ ಇದ್ರೆ ಹೊರಭಾಗಕ್ಕೆ ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ. ಆದ್ರೆ ಈ ಒಂದು ಪ್ರದೇಶ ಏನಿದೆ ಇದು ರಸ್ತೆಯ ಬದಿಯಲ್ಲೇ ಇರುವಂತಹ ಪ್ರದೇಶ. ಹೀಗಾಗಿ ನಮ್ಮ ಕ್ಯಾಮರಾಮನ್ಗಳು ಅದರ ಎದುರು ಭಾಗದ ಗುಡ್ಡದಲ್ಲಿ ಒಂದಷ್ಟು ಪ್ರದೇಶದಲ್ಲಿ ನಿಂತುಕೊಂಡು ಇಲ್ಲಿನ ಚಲನವಲನಗಳನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ನಿಂತುಕೊಂಡು ನೋಡ್ತಾ ಇರುವಂಥದ್ದು ನಾವು ಗಮನಿಸಬಹುದಾದಂತಹ ದೃಶ್ಯಗಳಿದು. ಭಾರಿ ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ. ಈಗಾಗಲೇ ಪಾಯಿಂಟ್ ನಂಬರ್ 11ರಲ್ಲಿ ಏನು ಕೂಡ ಸಿಕ್ಕಿರಲಿಲ್ಲ. ಪಾಯಿಂಟ್ ನಂಬರ್ 12ರಲ್ಲಿ ಏನಾಗಬಹುದು ಎನ್ನುವಂತಹ ನಿರೀಕ್ಷೆಗಳಿರುವಂಥದ್ದು. ಸೊ ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ದಾಮೋದರ್ ಮಾತನಾಡ್ತಾ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಆರಂಭದಲ್ಲಿ ಜನರು ಬಹಳಷ್ಟು ಕುತೂಹಲದಿಂದ ನೆರೀತಾ ಇದ್ರು. ಆ ನೆರೀತಾ ಇದ್ದಂಥವರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇತ್ತು ಅನ್ನುವಂಥದ್ದು. ಆದರೆ ಈಗ ಕಂಪೇರ್ ಮಾಡಿದರೆ ಆ ಮೊದಲ ದಿನಗಳಿಗೆ ಕಂಪೇರ್ ಮಾಡಿದರೆ ಈಗ ಆ ಒಂದು ಪ್ರಮಾಣ ಕಡಿಮೆಯಾಗಿದೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನರ ಸಂಖ್ಯೆ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು. ಬಹುಶಃ ಒಂದಷ್ಟು ಆಸಕ್ತಿ ಕಡಿಮೆಯಾಗಿರಬಹುದೋ ಏನೋ ಎನ್ನುವಂತಹ ಲೆಕ್ಕಾಚಾರಗಳು. ಯಾಕಂತ ಹೇಳಿದ್ರೆ ಮೊದಲ ದಿನವೇ ಏನೂ ಕೂಡ ಪತ್ತೆಯಾಗಿರಲಿಲ್ಲ. ಅಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ನೆರೆದಿದ್ರು. ಏನಾಗಬಹುದು, ಸಿಗಬಹುದಾ ಇತ್ಯಾದಿ ಲೆಕ್ಕಾಚಾರಗಳು ಇತ್ಯಾದಿ ಮಾತುಕತೆಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಮೊದಲ ದಿನ ನಡೆದಂತಹ ಶೋಧ ಕಾರ್ಯಾಚರಣೆಯಲ್ಲಿ ಜುಲೈ 29ರಂದು ನಡೆದಂತಹ ಶೋಧ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯ ಕಳೇಬರಗಳು, ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಲಿಲ್ಲ. ಹೀಗಾಗಿ ಜನರಲ್ಲಿ ಒಂದು ಹಂತಕ್ಕಿದ್ದಂತಹ ಒಂದಷ್ಟು ಕುತೂಹಲಗಳು ಕಡಿಮೆಯಾಯಿತು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಬಹುದು. ಆ ಬಳಿಕ ಜುಲೈ 30ರಂದು ಮತ್ತೆ ಮುಂದಿನ ದಿನದ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ರು. ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4 ಹಾಗೂ ಪಾಯಿಂಟ್ ನಂಬರ್ 5 ಒಟ್ಟು 4 ಪ್ರದೇಶಗಳು ಅಂದರೆ ಗುರುತಿಸಿದ್ದಂತಹ ಜಾಗಗಳಲ್ಲಿ ಉತ್ಖನನವನ್ನು ಮಾಡಿದ್ರು. ಸೊ ಆ ಸಂದರ್ಭದಲ್ಲೂ ಕೂಡ ಯಾವುದೇ ಕಳೆಬರದ ಅವಶೇಷಗಳು ಪತ್ತೆಯಾಗಲಿಲ್ಲ. ಅದೇ ರೀತಿ ಮತ್ತೆ ಪಾಯಿಂಟ್ ನಂಬರ್ 6 ಮುಂದಿನ ದಿನದ ಕಾರ್ಯಾಚರಣೆಯ ಒಂದು ಪ್ರದೇಶ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಉತ್ಖನನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮೂಳೆಯ ತುಂಡುಗಳು ಜೊತೆಗೆ ತಲೆ ಬುರುಡೆಯ ಒಂದಷ್ಟು ಭಾಗ ಪತ್ತೆಯಾಯಿತು ಎನ್ನುವಂತಹ ಮಾಹಿತಿ. ಸೊ ಅವುಗಳನ್ನು ಸಂಗ್ರಹ ಮಾಡಿಕೊಂಡು ಬಂದರು. ಸೊ ಇದು ಒಟ್ಟು 6 ಜಾಗಗಳನ್ನು ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಮೊದಲ ಒಂದು ಕುರುಹಾಗಿತ್ತು. ಅಂದರೆ ಮೊದಲ ಅವಶೇಷ ಆಗಿತ್ತು ಪಾಯಿಂಟ್ 6ರಲ್ಲಿ ಸಿಕ್ಕಿರುವಂಥದ್ದು. ಸೊ ಆ ಬಳಿಕದ ಉತ್ಖನನ ಪಾಯಿಂಟ್ ನಂಬರ್ 7, ಪಾಯಿಂಟ್ ನಂಬರ್ 8 2 ಪಾಯಿಂಟ್ನಲ್ಲಿ ಏನೂ ಕೂಡ ಸಿಗಲಿಲ್ಲ. ಮರುದಿನ ನಡೆದಂತಹ ಕಾರ್ಯಾಚರಣೆ ಪಾಯಿಂಟ್ ನಂಬರ್ 9 ಮತ್ತು ಪಾಯಿಂಟ್ ನಂಬರ್ 10 ಆ ಒಂದು ಪಾಯಿಂಟ್ಗಳಲ್ಲಿ ಕೂಡ ಯಾವುದೇ ರೀತಿಯ ಕಳೆಬರಗಳು ಪತ್ತೆಯಾಗಲಿಲ್ಲ ಅನ್ನುವಂಥದ್ದು. ಆ ಬಳಿಕ ಒಂದು ದಿನ ವಿರಾಮವನ್ನು ತೆಗೆದುಕೊಂಡಿದ್ರು. ಭಾನುವಾರದ ರಜೆಯನ್ನು ಮುಗಿಸಿ ಸೋಮವಾರ ಆಗಸ್ಟ್ 4ರಂದು ಮತ್ತೆ ಕಾರ್ಯಾಚರಣೆ ಆರಂಭ ಆಯಿತು. ಆ ಸಂದರ್ಭದಲ್ಲಿ ನಿಗದಿಯಾಗಿದ್ದಂತಹ ಪಾಯಿಂಟನ್ನು ಬಿಟ್ಟು ಬೇರೆಯದೇ ಒಂದು ಸ್ಥಳಕ್ಕೆ ಈ ಅನಾಮಿಕ ವ್ಯಕ್ತಿ, ಸಾಕ್ಷಿ ದೂರುದಾರ ಹಾಗೂ SIT ಅಧಿಕಾರಿಗಳು ತೆರಳಿದ್ದು, ಅಲ್ಲಿ ಆ ಸಂದರ್ಭದಲ್ಲಿ ಕಲ್ಲಿನ ನಡುವೆ ಕಲ್ಲುಗಳ ನಡುವಿನಲ್ಲಿ ಒಂದು ಕಳೇಬರ ಪತ್ತೆಯಾಯಿತು. ಅಸ್ಥಿಪಂಜರದ ಒಂದಷ್ಟು ಭಾಗಗಳು ಪತ್ತೆಯಾಗಿದ್ದು ಅವುಗಳನ್ನು ಸಂಜೆಯ ವೇಳೆಗೆ ಅಲ್ಲಿಂದ ಸಂಗ್ರಹ ಮಾಡಿಕೊಂಡು ತರಲಾಯಿತು ಅನ್ನುವಂಥದ್ದು. ಸೊ ಆ ಮೂಲಕ ಒಟ್ಟು 2 ಪಾಯಿಂಟ್ಗಳಲ್ಲಿ ಅಂದರೆ ಈಗ ನಿನ್ನೆ ಒಂದು ಅವಶೇಷಗಳು ಸಿಕ್ಕಂತಹ ಪಾಯಿಂಟನ್ನು ಪಾಯಿಂಟ್ ನಂಬರ್ 14 ಅನ್ನುವಂತಹ ಒಂದು ಗುರುತು ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಆ ವಿಚಾರವನ್ನು ಪರಿಗಣಿಸಿದರೆ ಒಟ್ಟು 14 ಪಾಯಿಂಟ್ಗಳಲ್ಲಿ 2 ಕಡೆಗಳಲ್ಲಿ ಒಂದಷ್ಟು ಅವಶೇಷಗಳು ಪತ್ತೆಯಾಯಿತು ಎನ್ನುವಂತಹ ಲೆಕ್ಕಾಚಾರಗಳಿರುವಂಥದ್ದು. ಸೊ ಅದಾದ ಬಳಿಕ ಇವತ್ತು ಪಾಯಿಂಟ್ ನಂಬರ್ 11 ಮೊದಲನೆಯದಾಗಿ
ಇವತ್ತು ಕಾರ್ಯಾಚರಣೆ ಆರಂಭಗೊಂಡಂತಹ ಒಂದು ಪ್ರದೇಶ. ಈ ಹಿಂದೆ ನಿನ್ನೆ ಉತ್ಖನನ ಆಗೋದಕ್ಕೆ ರೆಡಿಯಾಗಿದ್ದಂಥ ತಯಾರು ಮಾಡಿಕೊಂಡಿದ್ದಂತಹ ಪ್ರದೇಶ. ಸೊ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ರು, ಮಧ್ಯಾಹ್ನದವರೆಗೆ ಅಲ್ಲಿ ಏನು ಕೂಡ ಪತ್ತೆಯಾಗಲಿಲ್ಲ. ಸೊ ಹಾಗಾಗಿ ಊಟದ ವಿರಾಮಕ್ಕೆ ತೆರಳಿದ್ರು. ಅದಾದ ಬಳಿಕ ಪಾಯಿಂಟ್ ನಂಬರ್ 12ರಲ್ಲಿ ಈಗ ಉತ್ಖನನ ನಡೀತಾ ಇದೆ. ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಏನಾದರೂ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು. ಅದರ ನಡುವೆ ಈಗ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ನೇರ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಕೆಳಭಾಗದಲ್ಲಿ ಕಾರ್ಮಿಕರು ಮ್ಯಾನುವಲ್ ಆಗಿ ಅಂದರೆ ಮಾನವ ಶ್ರಮದ ಮೂಲಕ ಅಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ, ಸಾಕ್ಷಿ ದೂರುದಾರ ಮೇಲ್ಭಾಗದಲ್ಲಿ ನಿಂತು ಏನಾಗ್ತಾ ಇದೆ ಅನ್ನುವಂಥದ್ದಿಗೆ ಇಲ್ಲಿ ಹೇಗೆ ಅಗಿತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ. ಆತನ ಹಿಂಭಾಗದಲ್ಲಿ ಅಧಿಕಾರಿಗಳು, ಸಿಬ್ಬಂದಿಗಳು, ಅಲ್ಲಿ ತಂಡದ ಎಲ್ಲರೂ ಕೂಡ ಇಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯನ್ನ ಬಹಳಷ್ಟು ಗಂಭೀರವಾಗಿ ಗಮನಿಸ್ತಾ ಇದ್ದಾರೆ. ಪ್ರತಿಯೊಂದು ಚಲನವಲನಗಳನ್ನು ಕೂಡ, ಅಲ್ಲಿನ ಪ್ರತಿಯೊಂದು ಮೊಮೆಂಟ್ಗಳನ್ನು ಕೂಡ ಅತ್ಯಂತ ಜಾಗರೂಕತೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ.
ಎಸ್, ಆಲ್ಮೋಸ್ಟ್ ಈಗ ಸರಿಸುಮಾರು ಒಂದು ಕಾಲು ಗಂಟೆ ಆಗಿದೆ. ಪಾಯಿಂಟ್ ನಂಬರ್ 12ರಲ್ಲಿ ಒಂದು ಉತ್ಖನನ ಪ್ರಕ್ರಿಯೆ ಆರಂಭಗೊಂಡು ಸೊ ಏನಾದರೂ ಬೆಳವಣಿಗೆಗಳಿದೆಯಾ, ಏನಾದರೂ ಸಿಗುವ ಸಾಧ್ಯತೆಗಳಿದೆಯಾ, ಏನಾದರೂ ಲಕ್ಷಣಗಳು ಗೋಚರಿಸ್ತಾ ಇದೆಯಾ ಕೇಳೋಣ. ದಾಮೋದರ್ ದುಂಡರಿಯವರು ಮತ್ತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಹಲೋ ದಾಮೋದರ್, ಏನಾಗ್ತಾ ಇದೆ? ಗೌತಮ್, ಈಗಾಗಲೇ ನಾವು ನೇರ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. SIT ಅಧಿಕಾರಿಯಾಗಿರುವಂತಹ ಜಿತೇಂದ್ರ ದಯಾಮ ಮತ್ತು ಮುಸುಕುದಾರಿ ಪರಸ್ಪರ ಮಾತನಾಡ್ತಾ ಇರುವಂತದ್ದು. ಹೌದು. ಮುಸುಕುದಾರಿ ಆಗಾಗ ಮೇಲೆ ಮರವನ್ನ ಗುರುತಿಸ್ತಾ ಇರುವಂತದ್ದು, ಮರ ನೋಡ್ತಾ ಇರುವಂತದ್ದು, ಏನಾದ್ರು ಅಂದ್ರೆ ಆ ಮರದ ಅಡಿಯಲ್ಲಿ ಆತನ ಗುರುತು ಮಾಡ್ಕೊಂಡಿರುವಂತದ್ದು, ಇದೇ ಮರದ ಅಡಿಯಲ್ಲಿ ಅನ್ನುವಂತ ಲೆಕ್ಕಾಚಾರ ಇರಬೇಕು ಮೋಸ್ಟ್ಲಿ. ಆ ಹಿನ್ನೆಲೆಯಲ್ಲಿ ಮರದ ಮೇಲ್ಭಾಗವನ್ನು ನೋಡ್ತಾ ಆತ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರುವಂತದನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಾವೀಗ ನೋಡ್ತಾ ಇರುವಂತದ್ದು. ಮೊದಲನೇದಾಗಿ ಈಗ ಅಂದ್ರೆ ಉತ್ಖನನ ಕಾರ್ಯ ಸಂಪೂರ್ಣಗೊಂಡಿದ್ದು, ಉತ್ಖನನ ಕಾರ್ಯದ ಬಗ್ಗೆ ಅವರೀಗ ಸಮಾಲೋಚನೆ ನಡೆಸ್ತಾ ಇರುವಂತದ್ದು. ಅಲ್ಲಿ ಮುಸುಕುದಾರಿ ಮತ್ತು ದಯಾಮ, ಅನಂತರ AC ಸ್ಟೆಲ್ಲಾ ವರ್ಗೀಸ್ ಅವರೆಲ್ಲರೂ ಕೂಡ ಅಲ್ಲಿ ಇರುವಂತದ್ದು. ಜೊತೆಗೆ ಒಂದು ಕಾರ್ಮಿಕರು ಮತ್ತು JCBಯ ಒಂದು ಕಾರ್ಯದ ನಂತರ ಈಗಾಗಲೇ ಉತ್ಖನನ ಕಾರ್ಯದ ಬಗ್ಗೆ ಅಲ್ಲಿ ಮಾತನಾಡ್ತಾ ಇರುವಂತದನ್ನ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಆತ ಹೇಳುವಂತಹ ಮಾತುಗಳನ್ನ ಆಲಿಸಿದ ಅಧಿಕಾರಿಗಳು, ಆಲಿಸಿದ ನಂತರ ಆತ ಏನ್ ಹೇಳ್ತಾನೆ ಅನ್ನುವಂತಹದ್ದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಜೊತೆಗೆ ಆತ ಹೇಳುವ ರೀತಿಯಲ್ಲಿ ಅಲ್ಲಿ 11ನೇ ಗುರುತನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ನೋಡಿ, 12ನೇ ಗುರುತನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಇಲ್ಲಿಗೆ 12ನೇ ಗುರುತು ಅನ್ನುವಂತಹ ಗುರುತು ಏನ್ ಹಾಕಿದ್ರು ಅದನ್ನ ವಾಪಸ್ ತಗೊಂಡು ಹೋಗ್ತಾ ಇರುವಂತದ್ದು. ಜೊತೆಗೆ ಅಲ್ಲಿದ್ದಂತಹ ಆ ಒಂದು ಕ್ರೈಮ್ ಲೈನ್ ಟೇಪ್ ಏನಿದೆ ಅದನ್ನು ಕೂಡ ವಾಪಸ್ ತಗೊಂಡು ಹೋಗ್ತಾ ಇರುವಂತದನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಅಲ್ಲಿ 12ನೇ ಗುರುತು ಮತ್ತು ಕ್ರೈಮ್ ಲೈನ್ ಅನ್ನು ಕೂಡ ಗಮನಿಸ್ತಾ ಇದ್ರಿ. ಜೊತೆಗೆ ಅಲ್ಲಿ ಈಗಾಗಲೇ JCBಯಲ್ಲಿ ಹೊಂಡವನ್ನ ಮುಚ್ಚುವ ಕಾರ್ಯ ಮಾಡ್ತಾ ಇದ್ದಾರೆ. ಈಗ ನೋಡಿ, ಹೊಂಡವನ್ನ ಮುಚ್ಚುವ ಕಾರ್ಯ ಆರಂಭಿಸಿದಂತಿದೆ. ಈಗ ಹೊಂಡವನ್ನ ಮುಚ್ಚುವಂತಹ ಕಾರ್ಯ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೀಗ 12ನೇ ಒಂದು ಹೊಂಡದಲ್ಲೂ ಕೂಡ ಅಥವಾ 12ನೇ ಗುರುತಿನಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕಳೆಬರಗಳು ಕಂಡು ಬಂದಂತಹ ಸಾಧ್ಯತೆಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿರ್ತಕ್ಕಂತಹ ಹೊಂಡವನ್ನ ಮುಚ್ಚುವಂತಹ ಕೆಲಸವನ್ನು JCBಯಿಂದ ಮಾಡಿಸಲಾಗ್ತಾ ಇದೆ. ಈಗಾಗಲೇ ಬಹಳಷ್ಟು ಹೊತ್ತು ಸಮಾಲೋಚನೆ, ಮುಸುಕುದಾರಿ ಮತ್ತು SIT ಅಧಿಕಾರಿಗಳು ಸಮಾಲೋಚನೆ ನಡೆಸಿ ಆ ಬಳಿಕ ಇದೀಗ ಉತ್ಖನನ ಕಾರ್ಯವನ್ನ ಅಂತ್ಯಗೊಳಿಸುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇದೀಗಾಗಲೇ ಅಲ್ಲಿರ್ತಕ್ಕಂತಹ ಹೊಂಡವನ್ನ ಮುಚ್ಚುವಂತಹ ಕೆಲಸವನ್ನ JCB ಅವರು ಮಾಡ್ತಾ ಇರುವಂತೆ ಅನ್ನಿಸ್ತಾ ಇದೆ. ಜೊತೆಗೆ ಹೊಂಡವನ್ನ ಮುಚ್ತಾ ಇರುವಂತ ದೃಶ್ಯಾವಳಿಗಳನ್ನು ಕೂಡ ನಾವು ನೇರ ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ರಿ. ಆರಂಭದಲ್ಲಿ ಇಲ್ಲಿರ್ತಕ್ಕಂತಹ ಒಂದು ಹೊಂಡವನ್ನ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಒಂದಷ್ಟು ಸೋಷಿಯಲ್ ಮೀಡಿಯಾದ ಪೇಜ್ಗಳು 9, 10, 11, 12 ಇದರಲ್ಲಿ ಭಯಂಕರ ಇದೆ ಅಂತ ಹೇಳುವಂತ ಲೆಕ್ಕಾಚಾರದಲ್ಲಿ ಮಾತನಾಡಿದ್ವು. ಇದೀಗ 12ನೇ ಸಂಖ್ಯೆಯ ಒಂದು ಗುರುತೇನಿದೆ, ಈ ಗುರುತಿನಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಆ ಗುರುತಿನ ಮುಚ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಒಂದು ಉತ್ಖನನ ಕಾರ್ಯವನ್ನು ಕೊನೆಗೊಳಿಸುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ 13ನೇ ಗುರುತನ್ನು ಇವತ್ತು ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ. ಅದರ ಜೊತೆಗೆ ಇಲ್ಲಿಯ 12ನೇ ಗುರುತಿನ ಉತ್ಖನನ ಕಾರ್ಯವನ್ನು ಪೂರ್ಣಗೊಳಿಸ್ತಾ ಇರುವಂತಹ ಸಾಧ್ಯತೆಗಳನ್ನ ಕಂಡು ಬರ್ತದೆ. ಜೊತೆಗೆ ಆ ಒಂದು ದೃಶ್ಯಾವಳಿಗಳನ್ನ ಅಧಿಕಾರಿಗಳು ನೋಡ್ತಾ ಇರುವಂತದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಗೌತಮ್, ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ನೋಡಿ, ಅಲ್ಲಿ ಸಂಪೂರ್ಣವಾಗಿ ಆ ಒಂದು ಹೊಂಡವನ್ನ ಮುಚ್ಚುವಂತ ಕೆಲಸವನ್ನ ಒಂದು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಹೊಂಡವನ್ನ ಮುಚ್ಚುವ ನಂತರ ಅಲ್ಲಿಗೆ ಒಂದು ಸೀಲ್ ಹಾಕಲಾಗತ್ತೆ. ಈಗಾಗಲೇ 12 ನಂಬರ್ ಒಂದು ಬೋರ್ಡ್ ಅನ್ನು ಕೂಡ ಅಲ್ಲಿಂದ ತೆಗೆಯಲಾಗಿತ್ತು. ತದ ಬಳಿಕ ಆ ಒಂದು ಗುರುತನ್ನ ಮುಚ್ಚುವಂತ ಕೆಲಸವನ್ನ ಇವತ್ತಿನ ಆಲ್ಮೋಸ್ಟ್ ಮುಕ್ತಾಯ ಆದಂತೆ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಮೊದಲ ಗುರುತು ಅಂದ್ರೆ 11ನೇ ಗುರುತಿನಲ್ಲಿ ಯಾವುದೇ ರೀತಿಯಂತ ಕಳೆಬರಗಳು ಪತ್ತೆಯಾಗಿರ್ಲಿಲ್ಲ. ಇದೀಗ 12ನೇ ಗುರುತಿನಲ್ಲಿ ಉತ್ಖನನ ನಡೆದಿದ್ದು 12ನೇ ಗುರುತನ್ನು ಕೂಡ ಕ್ಲೋಸ್ ಮಾಡುವಂತಹ ಒಂದು ಸಾಧ್ಯತೆಗಳಿದಾವೆ. ಆ ಕ್ಲೋಸ್ ಅನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಇದ್ರ ನಡುವೆ ಆತ ತಾನು ತಿಳಿಸಿದ ಸ್ಥಳದ ಬಗ್ಗೆ ಒಂದಷ್ಟು ಮೇಲ್ಭಾಗಕ್ಕೆ ಮತ್ತು ಮೇಲಿನ ಮರಗಳನ್ನೆಲ್ಲ ನೋಡ್ಕೊಂಡು ಆತ ಒಂದು ಗುರುತನ್ನ ಹೇಳಿರುವಂತದ್ದು. ಅದನ್ನು ಮತ್ತೆ ಪರೀಕ್ಷಿಸಿ 3-4 ಸಲ ಮರವನ್ನ ನೋಡಿ ದಿಟ್ಟಿಸಿ ನೋಡಿದಂತಹ ದೃಶ್ಯಾವಳಿಗಳನ್ನು ಕೂಡ
ಸುದ್ದಿ ನ್ಯೂಸ್ ನೇರ ಪ್ರಸಾರದಲ್ಲಿ ತಾವು ನೋಡಿದಿರಿ. Yes. ಅದಾದ ನಂತರ SIT ಅಧಿಕಾರಿ ದಯಾಮ ಅವ್ರ ಜೊತೆಗೆ ಆತ ಒಂದು ರೀತಿಯಲ್ಲಿ ಮಾತನಾಡಿದ್ದು, ಸಮಾಲೋಚನೆ ನಡೆಸಿರುವಂತದ್ದು. ಇದೀಗ ಇವತ್ತಿನ ಈ ಒಂದು 12ನೇ ಗುರುತಿನ ಉತ್ಖನನ ಕಾರ್ಯ ಸಂಪೂರ್ಣ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ ಅಂತ ಅನ್ಸುತ್ತೆ. ಅಂತ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ರೆ ಕೆಳಭಾಗಕ್ಕೆ ಹಾಕಿದಂತಹ ಮಣ್ಣನ್ನು ತೆಗೆದು ಅದೇ ಹೊಂಡಕ್ಕೆ ಹಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀವಿ. ಓಕೆ, ಈಗ ನಿನ್ನೆ ಮೇಲ್ಭಾಗಕ್ಕೆ ತೆರಳಿದ್ರು 11ನೇ ಪಾಯಿಂಟ್ಗೆ ಅಂತ ಬಂದವರು. ಸೊ ಈಗ 13ನೇ ಪಾಯಿಂಟ್ನ ಉತ್ಖನನ ಇವತ್ತು ಆಗೋದಿಲ್ಲ ಅಂತ ಆದ್ರೆ ಮೇಲ್ಭಾಗದಲ್ಲಿ ಇನ್ನೊಂದಷ್ಟು ಶೋಧವನ್ನ ನಡೆಸುವಂತಹ ಸಾಧ್ಯತೆಗಳಿದೆಯಾ, ಅಥವಾ ಮತ್ತೆ ನಿನ್ನೆ ಹೋದ ಹಾಗೆ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಏನಾದ್ರೂ ಹುಡುಕಾಟವನ್ನ ನಡೆಸುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ ಅನ್ನುವಂಥದ್ದು? ಇಲ್ಲ, ಖಂಡಿತ ಇವತ್ತು ಮತ್ತೆ ಗುಡ್ಡದ ಮೇಲ್ಭಾಗಕ್ಕೆ ಹೋಗುವಂತಹ ಸಾಧ್ಯತೆಗಳು ಇಲ್ಲ ಗೌತಮ್. ಯಾಕಂತಂದ್ರೆ ಬಹಳಷ್ಟು ಹೊತ್ತು ಇಂತಹ ಇವತ್ತು ಅಂದ್ರೆ ನಿನ್ನೆಯೂ ಕೂಡ ಗುಡ್ಡದ ಮೇಲ್ಭಾಗಕ್ಕೆ ಹೋದ ನಂತರ ಇಡೀ ದಿನ ಬೇಕಾಗಿತ್ತು ಅವರಿಗೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಮೇಲ್ಭಾಗಕ್ಕೆ ಹೋಗುವಂತ ಸಾಧ್ಯತೆಗಳಿಲ್ಲ. ಈ ಉತ್ಖನನ ನಂತರ ಆಲ್ಮೋಸ್ಟ್ ಇದನ್ನ ಕೊನೆಗೊಳಿಸುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ ಗೌತಮ್. ನೋಡುವ, ಇನ್ನಷ್ಟು ಅಪ್ಡೇಟ್ ಗಳನ್ನ ನಿಮಗೆ ಮತ್ತೆ ಕೊಡ್ತೀವಿ. ಈಗ ನೇರ ದೃಶ್ಯಾವಳಿಗಳಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆಯ ನೇರ ಫೂಟೇಜ್ ಅಲ್ಲಿಂದ ಬರ್ತಾ ಇದೆ. ಈಗಾಗಲೇ ದಾಮೋದರ್ ಅವರು ಮಾತನಾಡ್ತಾ ಹೇಳಿದ್ರು, ಆಲ್ಮೋಸ್ಟ್ ಇದರ ಪಾಯಿಂಟ್ ನಂಬರ್ 12ರ ಉತ್ಖನನ ಮುಕ್ತಾಯಗೊಂಡಿರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಅನ್ನುವಂತಹ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೊಂಡವನ್ನ ಅಗೆದಂತಹ ಸಂದರ್ಭದಲ್ಲಿ, ಅಂದ್ರೆ ಈ ಒಂದು ಅವಶೇಷವನ್ನು ಹುಡುಗೋದಿಕ್ಕೆ ಅಗೆದಂತಹ ಮಣ್ಣನ್ನು ಈಗ ಈ ಒಂದು ಯಂತ್ರದ ಮೂಲಕ ವಾಪಸ್ ಹಾಕಲಾಗ್ತಾ ಇದೆ. ಆ ಮೂಲಕ ಅಗೆದಂತಹ ಹೊಂಡವನ್ನ ಮುಚ್ಚಲಾಗ್ತಾ ಇದೆ ಎನ್ನುವಂತಹ ಒಂದು ಡೀಟೇಲ್ಸ್ ಇಲ್ಲಿ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಆ ದೃಶ್ಯವನ್ನ ಗಮನಿಸಿದ್ರೆ ಆ ರೀತಿ ಕಾಣಿಸ್ತಾ ಇದೆ. ಅಲ್ಲಿ ಯಂತ್ರ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂತದ್ದು ಕೂಡ ನಮ್ಗೆ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು ಕಡೆಯಿಂದ ಅರ್ಧ ಭಾಗದಲ್ಲಿವರೆಗೆ ಶೇಡ್ ನೆಟ್ ಇದ್ರೆ ಅದರ ಮೇಲ್ಭಾಗದಲ್ಲಿ ಆ ಒಂದು ಯಂತ್ರ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ನೋಡಬಹುದು. ಆ ಮೆಷಿನ್ ಆರ್ಮನ್ನ ಕೂಡ ನಾವು ಅಲ್ಲಿ ನೋಡಬಹುದು. ಸೊ ಆಲ್ಮೋಸ್ಟ್ ಈಗ ಪಾಯಿಂಟ್ ನಂಬರ್ 12ರಲ್ಲಿ ಕೂಡ ಏನೂ ಕೂಡ ಅವಶೇಷಗಳು ಸಿಗದೆ ಈ ಒಂದು ಕಾರ್ಯಾಚರಣೆ ಇಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುವಂತಹ ಲಕ್ಷಣಗಳು ಅನ್ನುವಂಥದ್ದು. ಅಂದ್ರೆ ಈಗ ಸ್ಪಷ್ಟವಾಗಿ ಹೇಳೋದಿಕ್ಕೆ ಆಗೋದಿಲ್ಲ, ಆದರೆ ಅಲ್ಲಿನ ಒಂದಷ್ಟು ಚಲನವಲನಗಳನ್ನ ಗಮನಿಸಿದ್ರೆ ಅದೇ ರೀತಿ ಭಾಸ ಆಗುತ್ತೆ. ಅದರ ಜೊತೆಗೆ ಅಲ್ಲಿದ್ದಂತಹ ನಂಬರಿಂಗ್ ಮಾಡಿದಂತಹ ಆ ಒಂದು ಫಲಕಗಳು, ಆ ಫಲಕ ಇರ್ಬೋದು, ಅಲ್ಲಿ ಹಾಕಿದ್ದಂತಹ ರಿಬ್ಬನ್ ಟೇಪ್ಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ಈಗ ಅಲ್ಲಿಂದ ತೆಗೆದುಕೊಂಡು ಹೋಗುವಂತಹ ಒಂದು ಲಕ್ಷಣಗಳು ಅಥವಾ ಬೆಳವಣಿಗೆಗಳು ಅಲ್ಲಿ ನಡೆದಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಿದೆವು. ಅದರ ಜೊತೆಗೆ ಅದಕ್ಕಿಂತ ಸ್ವಲ್ಪ ಮುಂಚೆ ಸಾಕ್ಷಿ ದೂರುದಾರ ಅಲ್ಲಿ SIT ಅಧಿಕಾರಿಯಾಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ್ ಅವರ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನ ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದೆವು. ಜೊತೆಗೆ ಅಲ್ಲಿ ಒಂದಷ್ಟು ಮರದ ಗುರುತನ್ನ ಒಂದು ನೆನಪು ಮಾಡಿಕೊಂಡು ಏನನ್ನೋ ಹೇಳಿದ ವಿಚಾರಗಳನ್ನ ಕೂಡ ನಾವು ಅಲ್ಲಿ ಗಮನಿಸಿದೆವು. ಸೊ ಹಾಗಾಗಿ ಈ ದೃಶ್ಯಗಳನ್ನು ನಾವು ಗಮನಿಸಬಹುದು. ಅಲ್ಲಿ ಸಾಕ್ಷಿ ದೂರುದಾರ SIT ಅಧಿಕಾರಿ ದಯಾಮ್ ಅವರ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇರುವಂತದ್ದು, ಅಲ್ಲಿ ಅವರ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸಿದ್ದೇವೆ. ಅದರ ಜೊತೆಗೆ ಅಲ್ಲಿ ಸೋಕೋ ಅಫಿಷಿಯಲ್ಸ್ ಆಗಿರ್ಬೋದು, FSL ಅಫಿಷಿಯಲ್ಸ್ ಎಲ್ಲರೂ ಕೂಡ ಯಾರೆಲ್ಲ ಇದ್ದಾರೆ ಅವರು ಒಂದಷ್ಟು ಅಲ್ಲಿ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲಿದ್ದಂತಹ ಅಂದ್ರೆ ಸಂಖ್ಯೆಯ ಆಧಾರದಲ್ಲಿ ಆ ಜಾಗವನ್ನು ಗುರುತಿಸಿದಂತಹ ಫಲಕ ಏನಿದೆ, ಆ ಬೋರ್ಡ್ ಏನಿದೆ, ನಂಬರ್ನ ಬೋರ್ಡ್ ಏನಿದೆ, ಅದನ್ನ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ನಾವು ಗಮನಿಸಿದ್ವಿ. ಇನ್ನು ಅಲ್ಲಿ ದಯಾಮ್ ಅವರು ಈ ಒಂದು ಮುಂದಿನ ಹಂತದ ಕಾರ್ಯಾಚರಣೆಗೆ ಅಲ್ಲಿ ಒಂದು ಸನ್ನೆಯನ್ನು ಕೂಡ ಮಾಡಿರುವಂಥದ್ದನ್ನು ಕೂಡ ನಾವು ಅಲ್ಲಿ ಗಮನಿಸಿದ್ವಿ. ಸೊ ಈಗ ಈ ದೃಶ್ಯಗಳನ್ನ ಗಮನಿಸಿದ್ರೆ ಆಲ್ಮೋಸ್ಟ್ ಈಗ ಪಾಯಿಂಟ್ ನಂಬರ್ 12ರ ಒಂದು ಕಾರ್ಯಾಚರಣೆ ಮುಕ್ತಾಯಗೊಂಡಿರುವ ಹಾಗೆ ಕಾಣ್ತಾ ಇದೆ. ಆದರೆ ಸಮಯ ಇದೆ ಒಂದಷ್ಟು. ಹಾಗಂತ ಮುಂದಿನ ಪಾಯಿಂಟ್ನ ಎಕ್ಸ್ಪ್ರಿಮೇಷನ್ಗೆ ಇವತ್ತು ಮುಂದಾಗ್ತಾರ ಅನ್ನುವಂಥದ್ದನ್ನ ಕೇಳಿದ್ರೆ ಅದು ಕೂಡ ಡೌಟ್. ಯಾಕಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಸಮಯ ಇದೆ ಅಂತ ಹೇಳಿದ್ರು 4:45 ಆಗ್ತಾ ಬಂದಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕತ್ತಲು ಆವರಿಸುತ್ತೆ. ಈಗ ಈವರೆಗಿನ ಒಂದಷ್ಟು ಕಾರ್ಯಾಚರಣೆಗಳನ್ನು ನಾವು ಗಮನಿಸಿದ್ರೆ ಒಂದು ಪಾಯಿಂಟ್ನ ಕಾರ್ಯಾಚರಣೆಗೆ ಕನಿಷ್ಠ 4 ಗಂಟೆಗಳನ್ನು ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಬೆಳಗ್ಗೆ ಒಂದು 11:15 ಹೊತ್ತಿಗೆ ಆರಂಭ ಆಗಿದ್ರೆ ಆಲ್ಮೋಸ್ಟ್ 2 ಗಂಟೆಯವರೆಗೂ ಕೂಡ ಪಾಯಿಂಟ್ ನಂಬರ್ 11ರ ಒಂದು ಎಕ್ಸ್ಪ್ರಿಮೇಷನ್ ಆಗಿತ್ತು. ಅದು ಏನೂ ಸಿಗ್ಲಿಲ್ಲ ಅಂತ ಆದರೆ, ಆ ಪಾಯಿಂಟ್ನಲ್ಲಿ ಏನೂ ಕಳೆಬರ ಅವಶೇಷಗಳು ಸಿಗ್ಲಿಲ್ಲ ಅಂತ ಆದರೆ ಅಷ್ಟು ಹೊತ್ತು ಬೇಕಾಗುತ್ತೆ. ಹಾಗಿದ್ರೆ
ಇನ್ ಕೇಸ್ ಏನಾದರೂ ಸಿಕ್ಕರೆ ಇನ್ನೂ ಕೂಡ ಆಲ್ಮೋಸ್ಟ್ ಒಂದು ದಿನವೇ ಬೇಕಾಗುತ್ತೆ. ನಿನ್ನೆಯ ಒಂದು ಬೆಳವಣಿಗೆಯನ್ನು ಗಮನಿಸಿದರೆ ಬೆಳಗ್ಗೆ ಸಾರಿ ಹೋದ ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಒಂದು ಕೆಲವೇ ನಿಮಿಷಗಳಲ್ಲಿ ಅಲ್ಲೊಂದು ಕಳೇಬರ ಪತ್ತೆಯಾಗಿದೆ ಎನ್ನುವಂಥ ಮಾಹಿತಿ ಇತ್ತು. ಆ ಕಳೇಬರ ಸಿಕ್ಕ ಕೂಡಲೇ ಕೆಳಭಾಗದಿಂದ ಉಪ್ಪಿನ ಬ್ಯಾಗ್ಗಳನ್ನು ತರಿಸಿಕೊಂಡಿದ್ರು. ಬಳಿಕ ಅವರು ಕೆಳಗೆ ಇಳಿದಿರುವಂಥದ್ದು ಸಂಜೆ 6:30ಯ ಬಳಿಕ. ಅಷ್ಟು ಹೊತ್ತು ಆ ಒಂದು ಪ್ರಕ್ರಿಯೆಗಳನ್ನು ನಡೆಸೋದಕ್ಕೆ ಅವರಿಗೆ ಬೇಕಾಗಿತ್ತು, ಅಷ್ಟು ಸಮಯವನ್ನು ಆ ಪ್ರಕ್ರಿಯೆಗಳು ತೆಗೆದುಕೊಂಡಿತ್ತು ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿನ ಪ್ರಕ್ರಿಯೆಗಳು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಬೇಕಾಬಿಟ್ಟಿಯಾಗಿ ಯಾವುದನ್ನು ಕೂಡ ಮಾಡೋದಕ್ಕಾಗೋದಿಲ್ಲ, ಅಥವಾ ಅವಸರವಾಗಿ ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಜಾಗರೂಕತೆಯಿಂದ, ಅತ್ಯಂತ ಜತನದಿಂದ ಈ ಎಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಸೊ ಆ ನೆಲೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅತ್ಯಂತ ನಿಗಾ ವಹಿಸಿ ಈ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಿಕೊಂಡು ಬರಲಾಗ್ತಾ ಇರುವಂಥದ್ದು. ಸೊ ಈಗ ನಾವು ಗಮನಿಸಿದ್ರು ಕೂಡ ಈ ಒಂದು ಅಗೆಸುವಂತಹ ಕೆಲಸವನ್ನು ಕಾರ್ಮಿಕರ ಮೂಲಕವೇ ಮಾಡಿರುವಂಥದ್ದು. ಯಂತ್ರವನ್ನು ಇಲ್ಲಿ ಅಗಿಸೋದಕ್ಕೆ ಬಳಕೆ ಮಾಡಿಲ್ಲ, ಈಗ ಮಣ್ಣನ್ನು ಮುಚ್ಚೋದಕ್ಕೆ ಬಳಕೆ ಮಾಡ್ತಿರಬಹುದು ಎನ್ನುವಂಥ ಒಂದು ಅನುಮಾನ ಕಾಡ್ತಾ ಇರುವಂಥದ್ದು. ಸೊ ಏನಾಯಿತು, ಈ ಪಾಯಿಂಟ್ ನಂಬರ್ 12ರ ಉತ್ಖನನ ಕಂಪ್ಲೀಟ್ ಆಯ್ತಾ ಅಥವಾ ಅಲ್ಲಿನ ಒಂದು ಫಲಿತಾಂಶ ಏನು ಅನ್ನುವಂಥದ್ದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗೋದಕ್ಕಿದೆ.
ಈ ಒಂದು ಪಾಯಿಂಟ್ನ ಕಾರ್ಯಾಚರಣೆಯನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳು ಮುಗಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಆ ಕಾರ್ಯಾಚರಣೆಗೆ ತೆರಳಿದಂತಹ ಅಧಿಕಾರಿಗಳು ಜೊತೆಗೆ ಸಾಕ್ಷಿ ದೂರುದಾರ ವಾಪಸ್ ಆಗುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಅವರಿಗೋಸ್ಕರ ಕಾಯ್ತಾ ಇರುವಂತಹ ಒಂದಷ್ಟು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಈಗಲೇ ಬರ್ತಾರ ಅಥವಾ ಇನ್ನೊಂದಷ್ಟು ಸಮಾಲೋಚನೆಗಳ ಬಳಿಕ ಮುಂದಿನ ಕಾರ್ಯಯೋಜನೆಗಳು ಏನು ಎತ್ತ ಎನ್ನುವಂತಹ ಒಂದು ಸಮಾಲೋಚನೆ ನಡೆಸಿದ ಬಳಿಕ ಬರ್ತಾರ ಅನ್ನುವಂಥದ್ದು ಇರುವಂತಹ ಕುತೂಹಲ. ಆದರೆ ಅವರಿಗೋಸ್ಕರ ಕಾಯ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಈ ನಡುವೆ ಅವರನ್ನು ಕರೆದುಕೊಂಡು ಹೋಗುವಂತಹ ವಾಹನ ಬಹುಶಃ ಬಂದಿಲ್ಲ. ಆ ವಾಹನ ಬಂದಿದ್ರೆ ಅವರು ಕೆಳಗಿಳಿದು ಬರ್ತಾರೆ, ಇವತ್ತಿನ ಕಾರ್ಯಾಚರಣೆಯನ್ನು ಮುಗಿಸ್ತಾರೆ ಅನ್ನುವಂಥದ್ದನ್ನು ಹೇಳ್ಬೋದು. ಆದರೆ ಈಗ ಸದ್ಯಕ್ಕೆ ಅಂತಹ ಡೆವಲಪ್ಮೆಂಟ್ಗಳು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಅದರ ನಡುವೆ ಒಂದು ಭಾಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿರ್ಬೋದು ಅಥವಾ ಅಲ್ಲಿನ ಬಂದೋಬಸ್ತ್ ಅಥವಾ ಅಲ್ಲಿ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಗಳು ಕೂಡ ಅಲ್ಲಿ ಕಾಯ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಬೆಳಗ್ಗೆ ಪಾಯಿಂಟ್ ನಂಬರ್ 11ರಿಂದ ಅಧಿಕಾರಿಗಳ ಕಾರ್ಯಾಚರಣೆ ಆರಂಭಗೊಂಡಿರುವಂಥದ್ದು. ಆ ಬಳಿಕ ಮಧ್ಯಾಹ್ನದ ವಿರಾಮವನ್ನು ಪಡೆದುಕೊಂಡು ಮುಂದಿನ ಒಂದು ಪಾಯಿಂಟ್ನತ್ತ ತೆರಳಿರುವಂಥದ್ದು. ಪಾಯಿಂಟ್ ನಂಬರ್ 12ರ ಒಂದು ಉತ್ಖನನ ಪ್ರಕ್ರಿಯೆಯನ್ನು ಕೂಡ ಸರಿಸುಮಾರು 3:15-3:30 ಹೊತ್ತಿಗೆ ಆರಂಭ ಮಾಡಿದ್ದಾರೆ. ಸೊ ಈಗ ಸರಿಸುಮಾರು ಸಮಯ 5 ಗಂಟೆ ಹತ್ತಿರ ಆಗ್ತಾ ಬಂದಿದೆ. ಸೊ ಹೀಗಾಗಿ ಪಾಯಿಂಟ್ ನಂಬರ್ 12ರ ಕಾರ್ಯಾಚರಣೆ ಮುಕ್ತಾಯ ಆಗಿದೆಯೋ ಇಲ್ಲವೋ ಅನ್ನುವಂಥದ್ದು ಇರುವಂತಹ ಕುತೂಹಲ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕುತೂಹಲ ಕೂಡ ತಣಿಯೋದಕ್ಕಿದೆ. ಇದರ ಬಗ್ಗೆ ಕೂಡ ಒಂದು ಸೂಕ್ತವಾದ ಉತ್ತರ ಲಭಿಸೋದಕ್ಕಿದೆ ಅನ್ನುವಂಥದ್ದು. SIT ತನಿಖೆ ಹಲವು ಆಯಾಮಗಳಲ್ಲಿ ನಡೀತಾ ಇದೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ನಾನಾ ಬಗೆಯಲ್ಲಿ ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿಗ್ತಾ ಇರುವಂತಹ ಪ್ರತಿಯೊಂದು ಡೀಟೇಲ್ನ ಹಿಂದೆಯೂ ಕೂಡ ಒಂದು ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಮುಖ್ಯವಾಗಿ ಎಲ್ಲ ಪ್ರಕರಣಗಳು ಅಥವಾ ಈ ಒಂದು ಪ್ರಕರಣದ ತನಿಖೆಯನ್ನ SIT ಕೈಗೆತ್ತಿಕೊಂಡಿರುವಂಥದ್ದು ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಯಾದ ಮತ್ತು ಅತ್ಯಾಚಾರಕ್ಕೆ ಈಡಾಗಿ ಕೊಲೆಯಾದ ಹಲವಾರು ಮೃತದೇಹಗಳನ್ನು ನನಗೆ ನಿರಂತರವಾಗಿ ಬೆದರಿಸಿ ಹೂತು ಹಾಕಲಾಗಿದೆ ಹಾಗೂ ಬೆದರಿಸಿ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ. ಇದೀಗ ಪಾಪ ಪ್ರಜ್ಞೆಯಿಂದ ತಾನು ದೂರನ್ನು ಕೊಡ್ತಾ ಇದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂತಹ ಒಂದು ದೂರನ್ನು ಅನಾಮಧೇಯ ವ್ಯಕ್ತಿ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಂತಹ ಬಳಿಕ ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಇದೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಸೊ ಈ ಒಂದು ದೂರು ಮತ್ತು ನ್ಯಾಯಾಧೀಶರ ಮುಂದೆ ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ವಿಶೇಷ ತನಿಖಾ ತಂಡ ರಚನೆಯಾಗಬೇಕು ಎನ್ನುವಂಥ ನೆಲೆಯಲ್ಲಿ ಒಂದಷ್ಟು ನಿವೃತ್ತ ನ್ಯಾಯಮೂರ್ತಿಗಳು ಜೊತೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ CMಗೆ ಪತ್ರವನ್ನು ಬರೆದಿದ್ರು. CM ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ವಿಶೇಷ ತನಿಖಾ ದಳದ ಮೂಲಕ ಈ ಎಲ್ಲ
ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆಗಳಾಗಬೇಕು ಎನ್ನುವಂಥ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಸೊ ಹೀಗಾಗಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ SIT ರಚನೆಗೆ ಒಂದು ಆದೇಶವನ್ನು ಕೊಟ್ಟಿತ್ತು. ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಅಂದರೆ ಪ್ರೆಸ್ ರಿಲೀಸ್ನ ಮೂಲಕ SIT ರಚನೆಯಾಗಿರುವಂತಹ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಡುವಂಥ ಕೆಲಸ ಆಗಿತ್ತು. ಆ ಬಳಿಕ ಕರಾವಳಿಗೆ ಅಂದರೆ ಮಂಗಳೂರಿಗೆ ಆಗಮಿಸಿದಂಥ ಅಧಿಕಾರಿಗಳ ತಂಡ ಈ ಒಂದು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ನಡುವೆ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಸೂಕ್ತ ಕಾನೂನಾತ್ಮಕ ರಕ್ಷಣೆ ದೊರೆತ ಕೂಡಲೇ ಈ ಅಪರಾಧ ನಡೆಸಿದಂಥ ಅಥವಾ ನಡೆದಿರುವಂಥ ಜಾಗಗಳನ್ನು ತೋರಿಸ್ತೇನೆ, ಜೊತೆಗೆ ಈ ಕೃತ್ಯದಲ್ಲಿ ಭಾಗಿಯಾದವರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ಸಿದ್ಧನಿದ್ದೇನೆ ಎನ್ನುವಂಥ ಒಂದು ಮಾಹಿತಿಯನ್ನು ಅಥವಾ ಒಂದು ಹೇಳಿಕೆಯನ್ನು ಸಾಕ್ಷಿ ದೂರುದಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಹಾಗೂ ನ್ಯಾಯಾಧೀಶರ ಮುಂದೆ ಹೇಳಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಜುಲೈ 4ರಂದು ಮೊದಲನೇದಾಗಿ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಬಳಿಕ ಸರ್ಕಾರ ಜುಲೈ 20ರಂದು ಈ ಒಂದು ಪ್ರಕರಣದ ತನಿಖೆಗೆ SITಯನ್ನು ರಚನೆ ಮಾಡಿದಂತಹ ಬಳಿಕ SIT ಇದರ ತನಿಖೆಯನ್ನು ಕೈಗೆತ್ತಿಕೊಂಡಿರುವಂಥದ್ದು. ಜುಲೈ 25ರಂದು ಈ ಒಂದು ತಂಡದ ಪ್ರಮುಖ ಅಧಿಕಾರಿಯಾಗಿರುವಂತಹ ದಯಾಮ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭ, ಧರ್ಮಸ್ಥಳ ಠಾಣೆಗೆ ಭೇಟಿ ಕೊಟ್ಟಂತಹ ಸಂದರ್ಭ, ಅಲ್ಲಿಂದ ಕೇಸ್ ಫೈಲ್ಗಳನ್ನು ಪಡೆದುಕೊಂಡು ಮಂಗಳೂರಿಗೆ ಹೋಗಿ ಅಲ್ಲಿ ಅಧಿಕಾರಿಗಳ ಜೊತೆಗೆ ಇನ್ನೊಂದಷ್ಟು ಸಮಾಲೋಚನೆಯನ್ನು ನಡೆಸಿ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದ್ರು. 26ರಂದು ಸಾಕ್ಷಿ ದೂರುದಾರ ಈ ಒಂದು SIT ಅಧಿಕಾರಿಗಳ ಎದುರು ಹಾಜರಾಗಿ ಅವರಿಂದ ಹೇಳಿಕೆಯನ್ನು ಪಡೆಯುವಂತಹ ಕೆಲಸಗಳಾಗಿತ್ತು. ಮುಖ್ಯವಾಗಿ ಪ್ರಮುಖ ಅಧಿಕಾರಿಗಳಾದಂತಹ ಜಿತೇಂದ್ರ ಕುಮಾರ್ ದಯಾಮ್ ಅವರಿರ್ಬೋದು, ಅನುಚೇತ್ ಅವರು ಅವರ ಸಮ್ಮುಖದಲ್ಲಿ ಸಾಕ್ಷಿ ದೂರುದಾರನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ಹಲವು ಗಂಟೆಗಳ ಕಾಲ. ಆ ಬಳಿಕ ಜುಲೈ 27ರಂದು SIT ಚೀಫ್ ಅಂದರೆ ಈ ವಿಶೇಷ ತನಿಖಾ ದಳದ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರ ಎದುರು ಈ ಇನ್ನುಳಿದ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾಕ್ಷಿ ದೂರುದಾರ ತನ್ನ ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಕಲೆ ಹಾಕಿ ಸರಿಸುಮಾರು 15 ಗಂಟೆಗಳ ಕಾಲ ಸಾಕ್ಷಿ ದೂರುದಾರನಿಂದ ಮಾಹಿತಿಯನ್ನು ಕಲೆ ಹಾಕಿ ಆತನನ್ನು ವಿಚಾರಣೆ ನಡೆಸಿ ಆತ ಹೇಳಿದಂತಹ ವಿಚಾರಗಳನ್ನು ಎಲ್ಲವನ್ನು ಕೂಡ ಪರಿಗಣಿಸಿ ಆ ಬಳಿಕ ಮಹಜರಿಗೆ ಮುಂದಾಗಿರುವಂಥದ್ದು. ಸೊ ಜುಲೈ 28ರ ಸೋಮವಾರ ನೇತ್ರಾವತಿ ಸ್ನಾನ ಘಟ್ಟ ಆಸುಪಾಸಿನ ಸ್ಥಳಗಳಲ್ಲಿ ಸಾಕ್ಷಿ ದೂರುದಾರ ತಾನು ಹೂತಿಟ್ಟಿದ್ದೇನೆ ಮೃತದೇಹಗಳನ್ನು ಅಂತ ಹೇಳಿರುವಂತಹ ಜಾಗಗಳನ್ನು ಗುರುತಿಸಿ ಅವುಗಳನ್ನು ಗುರುತಿಸಿ ಅಲ್ಲಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಆರ್ಮ್ಡ್ ANF ಸಿಬ್ಬಂದಿಗಳನ್ನು ಅಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಿ ಆ ಬಳಿಕ ಮುಂದಿನ ದಿನ ಅಂದರೆ ಜುಲೈ 29ರಿಂದ ಈ ಒಂದು ಎಕ್ಸ್ಹ್ಯೂಮೇಷನ್ನ ಪ್ರಕ್ರಿಯೆಗಳನ್ನು ಆರಂಭ ಮಾಡಿದರು. ಜುಲೈ 29ರಂದು ನೇತ್ರಾವತಿ ಸ್ನಾನಘಟ್ಟ ಸಮೀಪದ ತೆಂಗಿನ ಮರಗಳ ಪಕ್ಕದ ಜಾಗದಲ್ಲಿ ಒಂದು ಅಗೆಯುವಂತಹ ಕೆಲಸವನ್ನು ಮಾಡಿದ್ರು. ಬೆಳಗ್ಗೆ ಸಾಕ್ಷಿ ದೂರುದಾರನನ್ನು ತಮ್ಮ ಜೊತೆಗೆ ಕರೆದುಕೊಂಡು ಬಂದಂತಹ ಅಧಿಕಾರಿಗಳು ಇನ್ನು ಸಮಕ್ಷಮ ಹಾಜರಿರಬೇಕಾದಂತಹ ಅಧಿಕಾರಿಗಳಾದಂತಹ AC ಅಂದರೆ ಉಪವಿಭಾಗದ ಸಹಾಯಕ ಆಯುಕ್ತರ ಸಮ್ಮುಖದಲ್ಲಿ ಜೊತೆಗೆ ತಹಶೀಲ್ದಾರ್, ಅದೇ ರೀತಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಲ್ಲರ ಒಂದು ಸಮ್ಮುಖದಲ್ಲಿ ಅಗೆಯುವಂತಹ ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಅವಶೇಷಗಳು ಅಂದರೆ ಮೃತದೇಹಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ದೇಹದ ಭಾಗಗಳಾಗಲಿ, ಕಳೆಬರ ಆಗಲಿ, ಅಸ್ಥಿಪಂಜರವಾಗಲಿ ಸಿಗಲಿಲ್ಲ. ಆದರೆ ಒಂದು ಪರ್ಸ್ ಸಿಕ್ಕಿತ್ತು. ಆ ಪರ್ಸ್ನಲ್ಲಿ ಒಂದು ಪ್ಯಾನ್ ಕಾರ್ಡ್ ಇತ್ತು, ಒಂದು ATM ಕಾರ್ಡ್ ಇತ್ತು, ಇನ್ನಿತರ ಒಂದಷ್ಟು ವಸ್ತುಗಳಿದ್ವು. ಅದರ ವಾರಸುದಾರರು ಯಾರು ಎನ್ನುವಂತಹ ನೆಲೆಯಲ್ಲಿ ವ್ಯಾಪಕವಾಗಿ ಚರ್ಚೆ ಆಯಿತು. ಜೊತೆಗೆ ಒಂದಷ್ಟು ಊಹಾಪೋಹಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಹರಿದಾಡ್ತು ಅನ್ನುವಂಥದ್ದು.
ಸೊ ಆ ಹಿನ್ನೆಲೆಯಲ್ಲಿ ಅದರ ವಾರಸುದಾರರು ಯಾರು, ಏನು, ಎತ್ತ ಎನ್ನುವಂತಹ ಒಂದು ಡೀಟೇಲ್ಸನ್ನು ಕಲೆ ಹಾಕುವಂತಹ ಕೆಲಸ SIT ಮೂಲಕ ಆಯಿತು. ಸೊ ಆ ಸಂದರ್ಭದಲ್ಲಿ ಅದು ಬೆಂಗಳೂರಿನ ನೆಲಮಂಗಲ ಮೂಲದ ದಾಬಸ್ಪೇಟೆಯ ಒಂದು ಕುಟುಂಬದ ವ್ಯಕ್ತಿಗೆ ಸೇರಿದ್ದು ಅನ್ನುವಂಥದ್ದು. ಮಾತ್ರ ಅಲ್ಲ, ಆತ 2025 ಮಾರ್ಚ್ನಲ್ಲಿ ಜಾಂಡಿಸ್ನಿಂದ ತನ್ನ ಊರಿನಲ್ಲಿ ಮೃತಪಟ್ಟಿದ್ರು ಎನ್ನುವಂತಹ ಮಾಹಿತಿ. ಇನ್ನು ಆ ಪ್ಯಾನ್ ಕಾರ್ಡ್ನ ಹೋಲ್ಡರ್ ಯಾರಿದ್ದಾರೆ, ಸುರೇಶ್ ಎನ್ನುವಂತಹ ವ್ಯಕ್ತಿ, ಅವರ ತಾಯಿಯ ATM ಕಾರ್ಡ್ ಕೂಡ ಇದೇ ಸಂದರ್ಭದಲ್ಲಿ ಪತ್ತೆಯಾಗಿದ್ದಂತಹ ಕಾರ್ಡ್ ಅನ್ನುವಂತಹ ಮಾಹಿತಿ ಹರಿದಾಯಿತು. ಸೊ ಆ ಮೂಲಕ ಅಲ್ಲಿ ಪತ್ತೆಯಾದಂತಹ ATM ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಇದೆರಡೂ ಕೂಡ ಒಂದೇ ಕುಟುಂಬಕ್ಕೆ, ಒಂದೇ ಮನೆಗೆ ಸೇರಿದಂತಹ ವಸ್ತುಗಳು ಎನ್ನುವಂಥದ್ದು ವಿಚಾರ ಬಹಿರಂಗಗೊಂಡಿರುವಂಥದ್ದು. ಈಗ ನೇರ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇರುವಂತಹ ದೃಶ್ಯ ಏನಿದೆ, ಇದು ಅಲ್ಲಿ ಕೆಲಸವನ್ನು ನಿರ್ವಹಿಸಿದಂತಹ ಎಸ್ಕವೇಟರ್ ಮತ್ತೆ ಅಂದರೆ ತನ್ನ ಕೆಲಸವನ್ನು ಮುಗಿಸಿ ಮತ್ತೆ ವಾಪಸ್ ಆಗಿರುವಂಥದ್ದು. ಯಾವ ದಾರಿಯಿಂದ ಅದನ್ನು ಒಳಭಾಗಕ್ಕೆ ತೆಗೆದುಕೊಂಡು ಹೋಗಲಾಗಿತ್ತು ಅದೇ ದಾರಿಯಿಂದ ಅದು ವಾಪಸ್ ಹೊರಭಾಗಕ್ಕೆ ಬಂದಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬಹುಶಃ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ಇವತ್ತಿನ ಕಾರ್ಯಾಚರಣೆಯನ್ನು ಆಲ್ಮೋಸ್ಟ್ ಮುಕ್ತಾಯಗೊಳಿಸಿದ್ದಾರೇನೋ ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ಈ ಬಗೆಗಿನ ಸ್ಪಷ್ಟವಾದ ಮಾಹಿತಿಯನ್ನು ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸುದ್ದಿಯ ತಂಡ ಅಲ್ಲಿ ಕಾರ್ಯೋನ್ಮುಖವಾಗಿದೆ. ಈಗಾಗಲೇ ಸುದ್ದಿಯ ಕ್ಯಾಮರಾ ಪರ್ಸನ್ಸ್ ಆದಿತ್ಯ ಶೆಟ್ಟಿ, ಅದೇ ರೀತಿ ವನೀಶ್ ಬಂಗೇರ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಸುದ್ದಿ ಚಾನಲ್ನ ಮುಖ್ಯಸ್ಥ, ಸುದ್ದಿ ಬೆಳ್ತಂಗಡಿ ಚಾನಲ್ನ ಮುಖ್ಯಸ್ಥ ದಾಮೋದರ್ ದೊಂಡೋಲೆಯವರು ನಿರಂತರವಾಗಿ ಅಲ್ಲಿನ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ನಮಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಗೌತಮ್, ಮಾಹಿತಿ ಬರ್ತಾ ಇದೆ. ಪಾಯಿಂಟ್ ನಂಬರ್ 12ರಲ್ಲಿ ನಡೆದಂತಹ ಉತ್ಖನನ ಕಾರ್ಯ ಕಂಪ್ಲೀಟ್ ಆಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಈ ಒಂದು ಪಾಯಿಂಟ್ ನಲ್ಲಿ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗಲಿಲ್ಲ ಎನ್ನುವಂತಹ ಒಂದು ಮಾಹಿತಿ ಬರ್ತಾ ಇರುವಂತದ್ದು. 100 ಹೆಣಗಳನ್ನ ಹೂತಿಟ್ಟಿದ್ದೇನೆ ಅಂತ ಸಾಕ್ಷಿ ದೂರುದಾರ ಕೊಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 8ನೇ ದಿನದ ಉತ್ಖನನ ಕಾರ್ಯವನ್ನ ಇವತ್ತು SIT ಮಾಡಿರುವಂತದ್ದು. ಸಾಕ್ಷಿ ದೂರುದಾರ ತೋರಿಸಿರುವಂತಹ 11 ಹಾಗೂ 12 ಪಾಯಿಂಟ್ ನಲ್ಲಿ ಇವತ್ತು ಉತ್ಖನನ ಕಾರ್ಯ ನಡೆಯಿತು. ಈ ಪೈಕಿ ಈಗ ಪಾಯಿಂಟ್ 12ರಲ್ಲಿ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗಲಿಲ್ಲ ಎನ್ನುವಂತಹ ಅಪ್ಡೇಟ್ಸ್ ಈಗ ಲಭಿಸ್ತಾ ಇದೆ. ಸೊ ಈ ಮೂಲಕ ಇವತ್ತಿನ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿರುವಂತಹ ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು. ಸೊ ಈಗ ಒಟ್ಟು ಮಾಹಿತಿ ಕೊಡೋದಿಕ್ಕೆ ಮತ್ತೆ ದಾಮೋದರ್ ದೊಂಡೋಲೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ಏನು ಪಾಯಿಂಟ್ ನಂಬರ್ 12ರ ರಿಸಲ್ಟ್ ಅಂತ? ಗೌತಮ್, ಇವತ್ತು ಬಹಳ ಕುತೂಹಲ ಭರಿತವಾದಂತಹ 11 ಮತ್ತು 12ನೇ ಪಾಯಿಂಟ್ ನಂಬರ್ ಅಲ್ಲಿ ಉತ್ಖನನ ನಡೆಸಲಾಗಿತ್ತು. ಅದರಲ್ಲೂ ಕೂಡ 12ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆಸಲಾಗಿ 12ನೇ ಪಾಯಿಂಟ್ ನಲ್ಲಿ ಯಾವುದೇ ಕಳೆಬರಗಳು ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿಗಳು ದೊರೆತಿರುವಂತದ್ದು. ಅದಲ್ಲದೆ 12ನೇ ಪಾಯಿಂಟ್ ನಲ್ಲಿ ಇದ್ದಂತಹ ಒಂದು ಕಳೆಬರ ಏನಿದೆ ಅವುಗಳನ್ನ
12ನೇ ಪಾಯಿಂಟ್ ಅಲ್ಲಿ ಯಾವುದೇ ಕಳೇಬರ ಕಂಡು ಬರದೇ ಇರುವಂತ ಹಿನ್ನೆಲೆಯಲ್ಲಿ 13ನೇ ಪಾಯಿಂಟ್ ನಲ್ಲಿ ಉತ್ಖನನವನ್ನ ನಾಳೆಗೆ ಮುಂದೂಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ ಈಗಾಗ್ಲೇ ಆತನನ್ನ ಕರೆದುಕೊಂಡು ಹೋಗುವಂತಹ ಕಾರ್ಯ ಆಗ್ತಾ ಇದೆ. ಬಹಳ ಮುಖ್ಯವಾಗಿ 2 ರಸ್ತೆಯಲ್ಲಿ ಬೆಳಗ್ಗೆ ಆ ಗುಡ್ಡದ ಒಳಭಾಗಕ್ಕೆ ಹೋದ ರಸ್ತೆಗೆ ಬರ್ತಾರೋ ಅಥವಾ ಈಗ ಉತ್ಖನನ ಮಾಡಿದಂತಹ ಸ್ಥಳದ ಸಮೀಪವೇ ಒಂದು ರಸ್ತೆಯನ್ನಾಗಿ ಮಾಡಿಕೊಂಡು ಅಲ್ಲಿಗೆ ಬರ್ತಾರೋ ಅನ್ನುವಂತ ಅನುಮಾನಗಳಿವೆ. ಮೀಡಿಯಾಗಳೆಲ್ಲ ಅಲ್ಲಿಗೆ ಹೋಗಿ ನಿಂತಿದ್ದಾರೆ. ನಮ್ಮ ಕ್ಯಾಮರಾವು ಕೂಡ ಅತ್ತ ಕಡೆ ಹೋಗ್ತಾ ಇರುವಂತ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗಾಗಲೇ 2 ಕಡೆಗಳಲ್ಲಿಯೂ ಕೂಡ ಅಂದ್ರೆ 2 ರಸ್ತೆಗಳಾಗಿ ಈಗ ಮಾರ್ಪಾಡು ಮಾಡಿದ್ದಾರೆ. ಆ 2 ರಸ್ತೆಗಳಲ್ಲಿಯೂ ಕೂಡ ಅಧಿಕಾರಿಗಳು ಹೊರ ಬರಬಹುದು ಅನ್ನುವಂತ ಸೂಚನೆಗಳಿದಾವೆ. ಅದರ ಜೊತೆಗೆ ಆತನನ್ನ ಕರೆದುಕೊಂಡು ಹೋಗುವ ವಾಹನ ಈಗಾಗಲೇ ಧರ್ಮಸ್ಥಳ ಕಡೆಯಿಂದ ಬಂದಿದೆ, ಆದ್ರೆ ಸ್ಥಳಕ್ಕೆ ಇನ್ನೂ ಆಗಮಿಸಲಿಲ್ಲ ಅನ್ನುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ವಾಹನ ಸ್ಥಳಕ್ಕೆ ಆಗಮಿಸಿದ ಕೂಡಲೇ ಮುಸುಕುದಾರಿಯನ್ನ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳಿದಾವೆ. ಬಹಳ ಪ್ರಮುಖವಾಗಿ ಇವತ್ತು ನಿನ್ನೆ 2 ದಿನದ ಕಾರ್ಯಾಚರಣೆಯ ಬಗ್ಗೆ ಬಹಳಷ್ಟು ಒಂದು ನಿರೀಕ್ಷೆಗಳು, ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಬರವಣಿಗೆಗಳಿತ್ತು. ಈ ಹಿನ್ನೆಲೆಯಲ್ಲಿ ನಿರೀಕ್ಷೆಗಳು ಕೂಡ ಹೆಚ್ಚಿತ್ತು. 11, 9, 10 ಮೊನ್ನೆದ್ದು 11, 12 ಇದರಲ್ಲಿ ಸಿಗ್ತವೆ ಅನ್ನುವಂತಹ ಸೂಚನೆಗಳು ಮತ್ತು ಸಿಗ್ತವೆ ಅನ್ನುವಂತಹ ಆತ್ಮವಿಶ್ವಾಸದ ನುಡಿಗಳೆಲ್ಲವಿತ್ತು. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲವನ್ನು ಈ ಪಾಯಿಂಟ್ಗಳು ಕೆರಳಿಸಿದ್ದವು. ಆದರೆ ಈ ಕುತೂಹಲ ಇದ್ದಂತಹ ಪಾಯಿಂಟ್ ನಲ್ಲಿ ಏನು ಕೂಡ ಇನ್ನು ಪತ್ತೆಯಾಗದೇ ಇರುವಂತದ್ದು ಮತ್ತು ಈಗಾಗಲೇ 9, 10, 11, 12 ಈ 4 ಪಾಯಿಂಟ್ಗಳನ್ನ ಮೊನ್ನೆ ಮತ್ತು ಇವತ್ತು ಉತ್ಖನನ ಮಾಡಲಾಗಿದೆ. ಇವತ್ತು 11 ಮತ್ತು 12ನೇ ಪಾಯಿಂಟ್ ಅನ್ನ ಈಗಾಗಲೇ ಉತ್ಖನನ ಮಾಡಲಾಗಿತ್ತು. ಉತ್ಖನನ ಮಾಡಿದ ನಂತರ ಯಾವುದೇ ಕಳೇಬರ ಪತ್ತೆಯಾಗಿಲ್ಲ ಅನ್ನುವಂತ ಕಾರಣಕ್ಕಾಗಿ ಆ ಒಂದು ಗುರುತುಗಳನ್ನು ಕೂಡ ಸೀಲ್ ಮಾಡಿ ಈಗಾಗಲೇ ಅಧಿಕಾರಿಗಳು ಹೊರ ಬರುವಂತಹ ಪ್ರಯತ್ನದಲ್ಲಿದ್ದಾರೆ. ಪೊಲೀಸ್ ಫೋರ್ಸ್ ಗಾಡಿ ಏನಿದೆ, ಫೋರ್ಸ್ ವಾಹನ ಏನಿದೆ, ಆ ಮುಸುಕುದಾರಿಯನ್ನ ಮತ್ತು ಅಧಿಕಾರಿಗಳನ್ನ ಕರೆದುಕೊಂಡು ಹೋಗುವಂತಹ ಫೋರ್ಸ್ ವಾಹನ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಅವರನ್ನ ಕರೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಅದು ಆಗಮಿಸಿದೆ. ಯಾಕೆಂತಂದ್ರೆ ಈಗಾಗಲೇ ಅದರ ಚಾಲಕರು ಅಲ್ಲಿ ತಂದು ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಸುಕುದಾರಿ ಹೊರಗೆ ಬಂದು ಆ ಒಂದು ವಾಹನದ ಮೂಲಕ ಮತ್ತೆ ಬೆಳ್ತಂಗಡಿಯ ಕಡೆಗೆ ತೆರಳುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ 13ನೇ ಪಾಯಿಂಟ್ ನತ್ತ ಏನಾದ್ರೂ ಹೋಗಿ ಸಮಾಲೋಚನೆ ನಡೆಸ್ತಾರ ಅನ್ನುವಂಥದ್ದು ಕಾದು ನೋಡ್ಬೇಕು. ಯಾಕಂತಂದ್ರೆ ನಿನ್ನೆಯ ಮತ್ತು ಇವತ್ತಿನ ಕಾರ್ಯಾಚರಣೆಯ ಪ್ರಕಾರ ಇನ್ನೂ 1 ಗಂಟೆ ಸಮಯಾವಕಾಶ ಇದೆ. ಏನಾದ್ರೂ 13ನೇ ಪಾಯಿಂಟ್ ನಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲೇನಾದ್ರೂ ಕಾರ್ಯಾಚರಿಸುವಂತದ್ದು ಅಥವಾ ಅಲ್ಲೇನಾದ್ರೂ ಸಮಾಲೋಚನೆ ನಡೆಸುವಂತಹ ನಿಟ್ಟಿನಲ್ಲಿ ಏನಾದ್ರೂ ಕಾರ್ಯೋನ್ಮುಖರಾಗ್ತಾರ ಅನ್ನುವಂತಹದ್ದು ಕುತೂಹಲಕ್ಕೆ ಕಾರಣ ಆಗಿರುವಂತಹದ್ದು. ತಾವೀಗ ನೋಡ್ತಾ ಇದ್ದೀರಿ ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ಗೌತಮ್. ಎಸ್ ಆ ನೇರ ಪ್ರಸಾರ ದೃಶ್ಯಾವಳಿಗಳಲ್ಲಿ ತಾವೀಗ ನೋಡ್ತಾ ಇದ್ರಿ ಎಲ್ಲ ಅಧಿಕಾರಿಗಳು ಕೂಡ ವಾಹನದ ಒಳಭಾಗಕ್ಕೆ ಬರ್ತಾ ಇರುವಂತದ್ದು, ಮುಸುಕುದಾರಿಯೂ ಕೂಡ ಒಳಭಾಗಕ್ಕೆ ಬರ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ರಿ. ಇವತ್ತಿನ ಕಾರ್ಯಾಚರಣೆ ಬಹುತೇಕ ಅಂತ್ಯಗೊಂಡಂತೆ ಅಂತ ಹೇಳ್ಬೋದು. ಆದರೆ ಇಲ್ಲಿಂದ 12ನೇ ಗುರುತಿನಿಂದ 13ನೇ ಗುರುತಿಗೆ ಹೋಗೋದಕ್ಕೆ ಸುಮಾರು 230 ಮೀಟರ್ ದೂರ ಇದೆ. ಸುಮಾರು 230 ಮೀಟರ್ನಷ್ಟು ದೂರ ಇರೋದ್ರಿಂದ ಇಲ್ಲಿಂದ ಆ ಒಂದು ಗುರುತಿಗೆ ಹೋಗ್ತಾರ ಅನ್ನೋದು ಬಹುತೇಕ ಇವತ್ತು ಹೋಗೋದು ಡೌಟು. ಯಾಕಂತಂದ್ರೆ ಬಹಳಷ್ಟು ಅಧಿಕಾರಿಗಳು ಸುಸ್ತಾಗಿರುವಂತದ್ದು. ಯಾಕಂತಂದ್ರೆ ನಿನ್ನೆಯೂ ಕೂಡ ಊಟ ಇಲ್ಲದೆ ಕಾರ್ಯಾಚರಣೆಯನ್ನ ಕೈಗೊಂಡಿದ್ರು. ಇವತ್ತು ಮಧ್ಯಾಹ್ನದ ಒಂದು ಏನು ಸಮಾಧಿ ಶೋಧ ಅಂತ ಏನ್ ಕರೀತೀವಿ, ಅದರ ಒಂದು ಗುರುತಿನ ಉತ್ಖನನವನ್ನ ನಡೆಸಿದ ನಂತರ ಊಟಕ್ಕೆ ತೆರಳಿದ್ರು. ಇದೀಗ 2ನೇ ಗುರುತನ್ನು ಕೂಡ ಉತ್ಖನನ ನಡೆಸಿ ಅದರಲ್ಲೂ ಕೂಡ ಏನು ಕಂಡು ಬಂದಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಇದೀಗ ಇವತ್ತಿನ ಕಾರ್ಯಾಚರಣೆಗೆ ಒಂದು ಪೂರ್ಣ ವಿರಾಮ ಹಾಕುವಂತಹ ಸಾಧ್ಯತೆಗಳಿದಾವೆ. ಇವತ್ತಿನ ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸಿ ಅವರು ಈ ಸ್ಥಳದಿಂದ ಮತ್ತೆ ಬೆಳ್ತಂಗಡಿಯ SIT ಕಚೇರಿಗೆ ತೆರಳುವಂತಹ ಸಾಧ್ಯತೆಗಳಿದಾವೆ. ಗೌತಮ್, ಎಂದಿನಂತೆ ಇವತ್ತು ಕೂಡ 2 ಗುರುತಿನ ಉತ್ಖನನ ನಡೆದಿದೆ. ಬಹಳಷ್ಟು ಮೀಡಿಯಾಗಳನ್ನ ಅವಾಯ್ಡ್ ಮಾಡಿಕೊಂಡು ಬಹಳಷ್ಟು ಮೀಡಿಯಾಗಳಿಗೆ ಕಾಣದಂತಹ ರೀತಿಯಲ್ಲಿ ಗ್ರೀನ್ ಶೇಡ್ ನೆಟ್ ಅನ್ನ ಅಳವಡಿಸಿ ಉತ್ಖನನ ಮಾಡಿದರೂ ಕೂಡ ಮಳೆಯ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಒಳಭಾಗದಲ್ಲಿ ಆತ ಅಂದ್ರೆ ಮುಸುಕುದಾರಿ ಮತ್ತು ಆ ಒಂದು SIT ಅಧಿಕಾರಿಗಳು ಒಟ್ಟಾಗಿ ನಿಂತ್ಕೊಂಡು ಮಾತುಕತೆ ನಡೆಸ್ತಾ ಇದ್ದಂತ ದೃಶ್ಯಗಳು ಎಕ್ಸ್ಕ್ಲೂಸಿವ್ ಆಗಿ ಮಾಧ್ಯಮಗಳಿಗೆ ಲಭ್ಯವಾಗಿವೆ.
ಬಹಳಷ್ಟು ಮಾಧ್ಯಮಗಳು ಈ ಒಂದು ದೃಶ್ಯಾವಳಿಗಳನ್ನ ಜನರಿಗೆ ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿವೆ. ಅದರಲ್ಲೂ ಪ್ರಮುಖವಾಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯು ಕೂಡ ಸಂಪೂರ್ಣವಾದಂತಹ ನೇರ ದೃಶ್ಯಾವಳಿಗಳ ಮೂಲಕ ಅದನ್ನ ಕಟ್ಟಿಕೊಡುವಂತಹ ಕೆಲಸವನ್ನ ಮಾಡಿದೆ. ಈಗಲೂ ಕೂಡ ಅವರು ಈ ಒಂದು ಕಾರ್ಯಾಚರಣೆಯ ಸ್ಥಳದಿಂದ ಹೊರ ಹೋಗ್ತಾ ಇರುವಂತದ್ದು, ಕಾರ್ಯಾಚರಣೆಯನ್ನ ಮುಗಿಸಿ ಇಲ್ಲಿಂದ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ ಗೌತಮ್. ಎಸ್ ದಾಮೋದರ್, ಮತ್ತೆ ಓವರ್ ಆಲ್ ಆಗಿ ಏನೇನಾಯ್ತು ಅನ್ನುವಂತಹ ಡೆವಲಪ್ಮೆಂಟ್ ನ ಬಗ್ಗೆ ತಮ್ಮನ್ನ ಸಂಪರ್ಕ ಮಾಡ್ತೇವೆ, ಇನ್ನೊಂದಷ್ಟು ಮಾಹಿತಿಯನ್ನ ಮತ್ತೆ ಪಡಿತೀವಿ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಗಾಗಿ.
ದೃಶ್ಯಗಳನ್ನು ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇರುವಂಥದ್ದು ಪಾಯಿಂಟ್ ನಂಬರ್ 11ರ ಸಮೀಪ ಏನು ಗ್ರೀನ್ ಶೇಡ್ ನೆಟ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಬಹುಶಃ ಅಲ್ಲೊಂದು ದಾರಿ ನಿರ್ಮಾಣ ಆಗಿದೆ. ಸೊ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಅಧಿಕಾರಿಗಳು ಅದೇ ದಾರಿಯ ಮೂಲಕ ವಾಹನವನ್ನ ಹತ್ತೋದಿಕ್ಕೆ ಬರ್ತಾರೆ ಎನ್ನುವಂತಹ ನಿರೀಕ್ಷೆಗಳಿರುವಂಥದ್ದು. ಅಲ್ಲಿ ಒಳಭಾಗದಲ್ಲಿ ಕೆಲಸ ನಿರ್ವಹಿಸಿದಂತಹ ಒಂದಷ್ಟು ಮಂದಿ ಕಾರ್ಮಿಕರು ಕೂಡ ಹೊರಭಾಗದಲ್ಲಿ ಬಂದು ನಿಂತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಈಗಾಗಲೇ ಒಂದಿಬ್ಬರು ಅಧಿಕಾರಿಗಳು ಬಂದು ವಾಹನವನ್ನ ಹತ್ತಿದ್ದಾರೆ. ಅವರನ್ನ ಕರೆದುಕೊಂಡು ಹೋಗುವಂತಹ ವಾಹನ ಕೂಡ ಇದೇ ಒಂದು ಜಾಗದಲ್ಲಿ ಬಂದು ನಿಂತಿದೆ ಎನ್ನುವಂತಹ ಒಂದು ಮಾಹಿತಿ ಇರುವಂಥದ್ದು. ಅದರ ಜೊತೆಗೆ ಭದ್ರತಾ ಸಿಬ್ಬಂದಿಗಳು ಅಲ್ಲಿ ಭದ್ರತೆಯನ್ನು ಒದಗಿಸ್ತಾ ಇರುವಂಥವರೆಲ್ಲರೂ ಕೂಡ ಬಂದು ಅಲ್ಲಿ ಒಂದು ನಿಂತಿರುವಂಥದ್ದು, ಕಾಯ್ತಾ ಇರುವಂಥದ್ದು. ಮೇಲ್ಭಾಗದಿಂದ ಆದರೆ ಕಾರ್ಯಾಚರಣೆಗೆ ತೆರಳಿದಂತಹ ಅಧಿಕಾರಿಗಳು ಬರೋದನ್ನ ಕಾಯ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಮೂಲಕ ಇಲ್ಲಿನ ಒಂದು ಕಾರ್ಯಾಚರಣೆ ಕೂಡ ಮುಕ್ತಾಯಗೊಳ್ಳುತ್ತೆ ಅನ್ನುವಂತಹ ಒಂದು ಮಾತುಗಳು. ಯಾಕೆ ಅಂತ ಹೇಳಿದ್ರೆ ಮುಂದಿನ ಪಾಯಿಂಟ್ ನಂಬರ್ 13 ಈಗಾಗಲೇ ಸಮಯ ಆಲ್ಮೋಸ್ಟ್ 5:15 ದಾಟಿದೆ, 5:15 ಆಗ್ತಾ ಬಂದಿದೆ. ಹಾಗಾಗಿ ಮುಂದಿನ ಪಾಯಿಂಟ್ನನ್ನ ಉತ್ಖನನ ಮಾಡೋದು ಅಥವಾ ಆ ಒಂದು ಜಾಗಕ್ಕೆ ಇವತ್ತು ತೆರಳೋದು ಡೌಟ್ ಅನ್ನುವಂಥದ್ದು. ಈಗಾಗಲೇ ನಾನು ಹೇಳಿದ ಹಾಗೆ ಒಂದು ಪಾಯಿಂಟಲ್ಲಿ ಮಿನಿಮಮ್ ಅಂದರೆ ಏನು ಸಿಗದಿದ್ರೂ ಕೂಡ 3 ರಿಂದ 4 ಗಂಟೆಗಳಷ್ಟು ಕಾಲಾವಕಾಶ ಬೇಕಾಗುತ್ತೆ ಒಂದು ಪಾಯಿಂಟ್ನ ಕಾರ್ಯಾಚರಣೆಗೆ ಅಥವಾ ಆ ಒಂದು ಪಾಯಿಂಟ್ನಲ್ಲಿ ಶೋಧವನ್ನು ಮಾಡೋದಕ್ಕೆ. ಹಾಗಾಗಿ ಇನ್ನೂ ಅಷ್ಟು ಸಮಯ ಇಲ್ಲ, 5:15 ಆದರೆ ಮತ್ತೆ ಇನ್ನೇನು ಕೆಲವೇ ಆಲ್ಮೋಸ್ಟ್ 1 ಗಂಟೆಯಲ್ಲಿ ಸಂಪೂರ್ಣ ಕತ್ತಲು ಆವರಿಸುತ್ತೆ. ಹಾಗಾಗಿ ರಾತ್ರಿಯ ವೇಳೆ ಯಾವುದೇ ಕಾರ್ಯಾಚರಣೆಗಳು ನಡೆದಿಲ್ಲ. ಆಲ್ಮೋಸ್ಟ್ ಅಂದರೆ ಏನಾದರೂ ಸಿಕ್ಕಂಥ ಸಂದರ್ಭದಲ್ಲಿ ಆ ಒಂದು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವಂಥ ಹಿನ್ನೆಲೆಯಲ್ಲಿ ವಿಳಂಬ ಆಗಿದೆ ಅನ್ನೋದನ್ನು ಬಿಟ್ಟರೆ ಆಲ್ಮೋಸ್ಟ್ 5:30, 6 ಗಂಟೆಗೆ ಕಾರ್ಯಾಚರಣೆಯನ್ನು ಮುಕ್ತಾಯಗೊಳಿಸಿ ವಾಪಸ್ ಬಂದಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಮುಂದಿನ ಪಾಯಿಂಟ್ಗೆ ಇವತ್ತು ತೆರಳೋದು ಆಲ್ಮೋಸ್ಟ್ ಡೌಟ್ ಅನ್ನುವಂಥದ್ದು. ಹಾಗಾಗಿ ನಾಳೆ ಪಾಯಿಂಟ್ ನಂಬರ್ 13ರಲ್ಲಿ ಉತ್ಖನನ ಆಗಬಹುದು ಎನ್ನುವಂತಹ ಲೆಕ್ಕಾಚಾರಗಳು. ಅದು ಹಾಗೆ ಆಗುತ್ತಾ ಅಥವಾ ನಿನ್ನೆ ಹೋದ ಹಾಗೆ ಹೊಸ ಜಾಗವನ್ನು ತೋರಿಸ್ತೇನೆ ಎನ್ನುವಂಥ ಹಿನ್ನೆಲೆಯಲ್ಲಿ ಆ ಜಾಗಕ್ಕೆ ಅಧಿಕಾರಿಗಳು ಅಥವಾ ತಂಡ ತೆರಳುತ್ತಾ ಅನ್ನುವಂಥದ್ದು ಒಂದು ಇರುವಂತಹ ಆ ಪ್ರಶ್ನೆಗೆ ಉತ್ತರ ನಾಳಿನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ನಾಳಿನ ಬೆಳಗ್ಗಿನ ಅವಧಿಯಲ್ಲಿ ನಮಗೆ ಸಿಗೋದಕ್ಕಿದೆ. ಸೊ ಈಗ ಎಲ್ಲರೂ ಕೂಡ ಅವರು ಆ ಒಂದು ಕಾರ್ಯಾಚರಣೆಯನ್ನು ಮುಗಿಸಿ ವಾಪಸ್ಸಾಗುವಂತಹ ನೆಲೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಕಳೆದ ಮಂಗಳವಾರ ಆರಂಭಗೊಂಡಿರುವಂತಹ ಶೋಧ ಕಾರ್ಯಾಚರಣೆ ಅಂದರೆ ಎಕ್ಸ್ಹ್ಯೂಮೇಷನ್ ಏನಿದೆ ಅದು ಆರಂಭ ಆಗಿರುವಂಥದ್ದು ಜುಲೈ 29 ಮಂಗಳವಾರದಿಂದ 28 ಸೋಮವಾರದಂದು ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದು ಈ ಒಂದು ಮುಂಡಾಜೆ ಮೀಸಲು ಅರಣ್ಯ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಆತ ತೋರಿಸಿದಂತಹ ಜಾಗ, ಜೊತೆಗೆ ನೇತ್ರಾವತಿ ಸ್ನಾನಘಟ್ಟ ಸಮೀಪದ ಆಸುಪಾಸಿನಲ್ಲಿ ಆತ ತೋರಿಸಿರುವಂತಹ ಜಾಗಗಳನ್ನು ಮಾರ್ಕಿಂಗ್ ಮಾಡಿರುವಂಥದ್ದು. ಅದನ್ನು ಗುರುತಿಸಿ ಆ ಬಳಿಕ 29ರಿಂದ ಎಕ್ಸ್ಹ್ಯೂಮೇಷನ್ ಪ್ರಕ್ರಿಯೆಗಳು ಆರಂಭಗೊಂಡಿರುವಂಥದ್ದು, ಅಗೆಯುವಂತಹ ಪ್ರಕ್ರಿಯೆಗಳು ಆರಂಭ ಆಗಿರುವಂಥದ್ದು. ಸೊ ಮೊದಲ ದಿನ ಪಾಯಿಂಟ್ ನಂಬರ್ 1ರಲ್ಲಿ ಅಗೆಯುವಂತಹ ಕೆಲಸಗಳಾಯಿತು. ಮೊದಲಿಗೆ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡು ಅಗೆಯುವಂತಹ ಕೆಲಸವನ್ನು ಮಾಡಿದ್ರು. ಆ ಬಳಿಕ ಅಲ್ಲಿಗೆ ಸ್ಥಳಕ್ಕೆ ದಿಢೀರಾಗಿ DIG ಅನುಚೇತ್ ಅವರು ಭೇಟಿಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತು, ಏನಾದರೂ ಸಿಕ್ಕಿತು, ಅದಕ್ಕೋಸ್ಕರನೇ ಬಂದಿರುವಂಥದ್ದು. ಅದೇ ಸಂದರ್ಭದಲ್ಲಿ ಶ್ವಾನದಳವನ್ನು ಕೂಡ ಕರೆಸಿಕೊಂಡ್ರು, ಅದು ಈ ಒಂದು ಊಹಾಪೋಹಗಳಿಗೆ ಮತ್ತಷ್ಟು ಒಂದು ಪುಷ್ಟಿಯನ್ನು ಕೂಡ ಒದಗಿಸಿತು ಅನ್ನುವಂಥದ್ದು. ಆದರೆ ಸಂಜೆಯ ಬೆಳಗ್ಗೆ ಏನೂ ಸಿಗಲಿಲ್ಲ ಎನ್ನುವಂಥ ಒಂದು ಆಲ್ಮೋಸ್ಟ್ ನಿಖರವಾದ ಮಾಹಿತಿ ಹೊರಗಡೆ ಬಂತು. ಆ ಬಳಿಕ ಅಂದಿನ ಕಾರ್ಯಾಚರಣೆ ಸ್ಥಗಿತಗೊಂಡು ಆವತ್ತಿನ ಒಂದು ಕಾರ್ಯಾಚರಣೆಯನ್ನು ಗಮನಿಸಿದರೆ 15 ಅಡಿ ಅಗಲ ಮತ್ತು 8 ಅಡಿ ಆಳದವರೆಗೂ ಕೂಡ ಅಗೆಯುವಂಥ ಕೆಲಸವನ್ನು ಮಾಡಿದ್ರು. ಸಾಕ್ಷಿ ದೂರುದಾರ ಇಲ್ಲಿ ಇದೆ, ಬಾಡಿಗಳನ್ನು ನಾನು ಹೂತಿದ್ದೇನೆ ಅನ್ನುವಂಥದ್ದನ್ನು ಬಹಳಷ್ಟು ಕಾನ್ಫಿಡೆನ್ಸ್ನಿಂದ ಹೇಳಿದಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಆಳಕ್ಕೆ ಅಗೆಯುವಂಥ ಕೆಲಸ ಮಾಡಿದ್ರು. 15 ಅಡಿ ಆಳ, 8 ಅಡಿ ಆಳ, 15 ಅಡಿ ಅಗಲದವರೆಗೆ ಒಂದು ಆ ಪ್ರದೇಶವನ್ನು ಅಗೆಯುವಂತಹ ಕೆಲಸವನ್ನು ಮಾಡಿದರೂ ಕೂಡ ಯಾವುದೇ ರೀತಿಯ ಕಳೆಬರಗಳು ಅಲ್ಲಿ ಪತ್ತೆಯಾಗಲಿಲ್ಲ. ಸೊ ಹಾಗಾಗಿ ಆ ಒಂದು ಕಾರ್ಯಾಚರಣೆಯನ್ನು ಅಲ್ಲಿಗೆ ಮುಗಿಸಿ ಸಂಜೆ ಆಗ್ತಾ ಇದ್ದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಅಂದರೆ ಆ ಪಾಯಿಂಟನ್ನು ಸೀಲ್ ಮಾಡಿ ಕಾರ್ಯಾಚರಣೆಯನ್ನು ಮುಗಿಸಿ ಮತ್ತೆ ಮುಂದಿನ ಪಾಯಿಂಟ್ ಅಂತ ಮರುದಿನ ಕಾರ್ಯಾಚರಣೆಗೆ ಮುಂದಾದರು. ಜುಲೈ 30ರಂದು ಪಾಯಿಂಟ್ ನಂಬರ್ 2 ಮೊದಲಿಗೆ ಉತ್ಖನನ ಮಾಡೋದಕ್ಕೆ ತೆರಳಿದ್ರು. ಆ ಬಳಿಕ ಏನಾಗ್ತಾ ಇದೆ ಅನ್ನುವಂಥದ್ದು ಹೊರಗಡೆಗೆ ಕಾಣಿಸ್ತಾ ಇರಲಿಲ್ಲ. ಸಂಪೂರ್ಣವಾಗಿ ಒಳಭಾಗದಲ್ಲಿ ಇದ್ದಂಥ ಅಂದರೆ ಅರಣ್ಯ ಭಾಗದಲ್ಲಿದ್ದಂಥ ಪ್ರದೇಶ. ಸೊ ನೇತ್ರಾವತಿ ಸ್ನಾನಘಟ್ಟ ಸಮೀಪ ನಿಂತವರಿಗೆ ಒಳಗಡೆ ಏನಾಗ್ತಾ ಇದೆ ಅನ್ನುವಂಥದ್ದು
ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಅವತ್ತು ಕೂಡ ಒಂದೇ ಪಾಯಿಂಟ್ನ ಉತ್ಕರ್ಣ ಆಗಬಹುದು ಎನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಅವತ್ತು ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4 ಮತ್ತು ಪಾಯಿಂಟ್ ನಂಬರ್ 5 ಈ 4 ಪಾಯಿಂಟ್ಗಳಲ್ಲೂ ಕೂಡ ಒಂದು ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ರು, ಪರಿಶೋಧನೆಯನ್ನು ನಡೆಸಿದ್ರು. ಸೊ ಆ ಒಂದು 4 ಪಾಯಿಂಟ್ಗಳಲ್ಲಿ ಕೂಡ ಯಾವುದೇ ಒಂದು ಅವಶೇಷಗಳು ಕೂಡ ಪತ್ತೆಯಾಗಿರಲಿಲ್ಲ. ಸೊ ಅದೇ ದಿನ ಈ ಒಂದು ಕಾರ್ಯಾಚರಣೆ ನಡೀತಾ ಇದ್ದಂತಹ ಪ್ರದೇಶಕ್ಕೆ SITಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು, ಅದೇ ರೀತಿ DIG ಅನುಚೇತ್ ಅವರು ಕೂಡ ಭೇಟಿಯನ್ನು ಕೊಟ್ಟು ಅಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿದುಕೊಂಡ್ರು. ಆ ಬಳಿಕ ಅಲ್ಲಿಂದ ಇಮಿಡಿಯೇಟ್ ಆಗಿ ವಾಪಸ್ಸಾಗಿದ್ರು. ಬಹಳಷ್ಟು ಕಠಿಣವಾದ ಹಾದಿಯ ಮೂಲಕ, ದುರ್ಗಮವಾದ ಹಾದಿಯ ಮೂಲಕ ಆ ಒಂದು ಕಾರ್ಯಾಚರಣೆ ನಡೆಯುವಂತಹ ಪ್ರದೇಶಕ್ಕೆ ತೆರಳಿರುವಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಈ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ನಿರಂತರವಾಗಿ ಕಳೆದ 1 ವಾರದಿಂದ ಕಳೆದ ಸೋಮವಾರ ಏನೆಲ್ಲ ಡೆವಲಪ್ಮೆಂಟ್ಗಳಾಯಿತು ಅದೆಲ್ಲವನ್ನು ಕೂಡ ನಿರಂತರವಾಗಿ ವೀಕ್ಷಕರ ಮುಂದೆ ಇಡುವಂತಹ ಕೆಲಸವನ್ನು, ನೇರ ಪ್ರಸಾರದಲ್ಲಿ ವೀಕ್ಷಕರ ಮುಂದೆ ಇಡುವಂತಹ ಕೆಲಸವನ್ನು ಸುದ್ದಿ ನ್ಯೂಸ್ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಅನ್ನುವಂಥದ್ದು. ಆ ಬಳಿಕ ಜುಲೈ 31ರಂದು ಗಮನಿಸಿದರೆ, ಜುಲೈ 31ರಂದು 6ನೇ ಪಾಯಿಂಟ್ಗೆ ಈ ಒಂದು ಉತ್ಖನನ ಮಾಡೋದಕ್ಕೆ ತೆರಳಿದ್ರು. ಆದರೆ 6ನೇ ಪಾಯಿಂಟ್ನಲ್ಲಿ ಒಂದಷ್ಟು ಅವಶೇಷಗಳು ಪತ್ತೆಯಾಯಿತು. ಒಂದಷ್ಟು ಮೂಳೆಯ ತುಂಡುಗಳು, ಜೊತೆಗೆ ತಲೆಬುರುಡೆಯ ಒಂದಷ್ಟು ಭಾಗ, ಅಂದರೆ ಇಡೀ ತಲೆಬುರುಡೆ ಅಲ್ಲ, ಒಂದಷ್ಟು ಭಾಗ ಅದರಲ್ಲಿ ಪತ್ತೆಯಾಗಿತ್ತು. ಸೊ ಅವುಗಳೆಲ್ಲವನ್ನು ಕೂಡ ಸಂಗ್ರಹ ಮಾಡಿಕೊಂಡು FSL ಇರ್ಬೋದು, ಸೋಕೋ ಇರ್ಬೋದು, ಎಲ್ಲ ಅಫಿಷಿಯಲ್ಸ್ ಅದನ್ನು, ಅಥವಾ ಫೋರೆನ್ಸಿಕ್ ತಜ್ಞರು ಯಾರೆಲ್ಲ ಅಲ್ಲಿ ಉಪಸ್ಥಿತರಿದ್ರೋ ಇವರೆಲ್ಲರೂ ಕೂಡ ಅದನ್ನು ಒಂದು ಸಂಗ್ರಹ ಮಾಡುವಂತಹ ಕೆಲಸವನ್ನು ಮಾಡಿದರು. ಈ ಒಂದು ಪ್ರಕ್ರಿಯೆ ಒಂದಷ್ಟು ಸಮಯವನ್ನು ತೆಗೆದುಕೊಂಡಂಥ ಹಿನ್ನೆಲೆಯಲ್ಲಿ ನಾವಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ತೆರಳಿದ್ದಂಥವರು ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳು ನಮಗೆ ಕಾಣಿಸ್ತಾ ಇದೆ. ಒಳಭಾಗಕ್ಕೆ ಕಾರ್ಯಾಚರಣೆಗೆ ತೆರಳಿದ್ದಂಥವರು ಅಲ್ಲಿನ ಒಂದು ದಾರಿ ಏನು ನಿರ್ಮಾಣ ಆಗಿದೆ, ಈಗ ಮುಖ್ಯವಾಗಿ ಮಿನಿ ಅರ್ತ್ ಮೂವರನ್ನು ಬಳಕೆ ಮಾಡಿಕೊಂಡು ಅಲ್ಲಿ ಏನು ಅಗೆಯುವಂತಹ ಕೆಲಸವನ್ನು ಮಾಡಿದ್ರು. ಸೊ ಈ ಸಂದರ್ಭದಲ್ಲಿ ಅಲ್ಲೊಂದು ದಾರಿ ನಿರ್ಮಾಣ ಆಗಿದೆ. ಸೊ ಆ ದಾರಿಯ ಮೂಲಕ ಒಳಭಾಗಕ್ಕೆ ಹೋಗಿದ್ದವರು ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ. ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ರೈನ್ಕೋಟ್ ಅನ್ನು ಧರಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಅಲ್ಲಿಗೆ ಹೋಗಿದ್ದಂತಹ ಅಫಿಷಿಯಲ್ಸ್ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಜೊತೆಗೆ ಕಾರ್ಮಿಕರು ಕೂಡ ಹೊರಗಡೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದೃಶ್ಯಗಳಲ್ಲಿ ಕಂಡು ಬರ್ತಾ ಇದೆ ನಮಗೆ. ಕಾರ್ಯಾಚರಣೆಯನ್ನು ಮುಗಿಸಿಕೊಂಡು ಅಧಿಕಾರಿಗಳು ಇತ್ತ ಆಗಮಿಸ್ತಾ ಇರುವಂಥದ್ದು. SIT ಆಫೀಸರ್ಸ್ ಆಗಿರ್ಬೋದು, ಮುಖ್ಯವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅದೇ ರೀತಿ ಸೋಕೋ, FSL, ಅದೇ ರೀತಿ ANF, ಗರುಡ ಪಡೆ, ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಕಾರ್ಮಿಕರು, ಬಹಳಷ್ಟು ಮಂದಿಯನ್ನು ಹೊಂದಿರುವಂತಹ ತಂಡ. ಎಲ್ಲರ ಒಂದು ಸಮಕ್ಷಮದಲ್ಲಿ ನಡೆಯಬೇಕಾಗಿರುವಂತಹ ಕಾರ್ಯ ಇದು. ಸೊ ಈ ಒಂದು ಕಾರ್ಯಕ್ಕೆ ನಿಯೋಜನೆಯಾಗಿರುವಂತಹ ತಂಡದಲ್ಲಿ ಯಾರೆಲ್ಲ ಇದ್ದಾರೋ ಎಲ್ಲರೂ ಕೂಡ ಈಗ ಕಾರ್ಯಾಚರಣೆಯನ್ನು ಮುಗಿಸಿಕೊಂಡು ಬರ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ. ಸೊ ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಮುಸುಕುದಾರಿ ಮತ್ತು ಅಂದರೆ ಸಾಕ್ಷಿ ದೂರುದಾರ ಮತ್ತು SIT ಪ್ರಮುಖ ಅಧಿಕಾರಿಗಳು ಕೂಡ ಆಗಮಿಸ್ತಾರೆ. ಸೊ ಅವರು ಬಂದ ಕೂಡಲೇ ಅವರನ್ನು ಕರೆದುಕೊಂಡು ವಾಹನ ಇಲ್ಲಿಂದ ತೆರಳುತ್ತೆ ಅನ್ನುವಂಥದ್ದು. ಬೆಳ್ತಂಗಡಿ SIT ಕಚೇರಿಗೆ ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಬಂದು ಮತ್ತೆ ತೆರಳುವಂಥದ್ದು. ಸೊ ಸಾಕ್ಷಿ ದೂರುದಾರ ತನ್ನ ವಕೀಲರ ಜೊತೆಗೆ SIT ಕಚೇರಿಗೆ ಬರುವಂಥದ್ದು, ಅಲ್ಲಿಂದ ಈ ಒಂದು ವಾಹನದಲ್ಲಿ ಈ ಸ್ಥಳಕ್ಕೆ ಬರುವಂಥದ್ದು, ಅಲ್ಲಿಂದ ಮತ್ತೆ SIT ಕಚೇರಿಗೆ ಹೋಗಿ, ಅಂದರೆ ಸಂಜೆ ತೆರಳುವಂಥ ಸಂದರ್ಭದಲ್ಲಿ SIT ಕಚೇರಿಗೆ ಹೋಗಿ ಅಲ್ಲಿಂದ ಮತ್ತೆ ತಮ್ಮ ವಕೀಲರ ವಾಹನದಲ್ಲಿ ತೆರಳುತ್ತಾರೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಸೊ ಹಾಗಾಗಿ ಈಗ ಒಳಭಾಗಕ್ಕೆ ತೆರಳಿದಂಥವರು ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಾ ಇರುವಂತಹ ದೃಶ್ಯಗಳು. ಒಳಭಾಗಕ್ಕೆ ತೆರಳಿದಂಥವರು ಹೊರಗಡೆ ಬರ್ತಾ ಇರುವಂಥದ್ದು ನಾವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ.
ಎಸ್, ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದು ವಾಹನದಲ್ಲಿ ಕುಳಿತುಕೊಂಡ್ರು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬಹುಶಃ ಸಾಕ್ಷಿ ದೂರುದಾರನ ಒಂದು ಚಿತ್ರಣವನ್ನು ಸೆರೆ ಹಿಡಿಯೋದಕ್ಕೆ ನಮ್ಮ ಕ್ಯಾಮರಾ ಪರ್ಸನ್ಸ್ ಅಲ್ಲಿ ಒಂದಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ. ಸಾಕ್ಷಿ ದೂರುದಾರ ಕೂಡ ಈಗಾಗಲೇ ಬಂದು ವಾಹನದಲ್ಲಿ ಕುಳಿತುಕೊಂಡಿರುವಂಥದ್ದು. ಸೊ ಆ ಸಾಕ್ಷಿ ದೂರುದಾರನನ್ನು ತೋರಿಸುವಂತಹ ಪ್ರಯತ್ನವನ್ನು ಇಲ್ಲಿ ನಮ್ಮ ಕ್ಯಾಮರಾ ಪರ್ಸನ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸಬಹುದು. ಅದೇ ರೀತಿ ವಾಹನ ಕೂಡ ಈಗ ಸ್ಥಳದಿಂದ ತೆರಳುತ್ತಾ ಇದೆ. ಸೊ ಈ ಮೂಲಕ ಅವರು ಈ ಒಂದು ಕಾರ್ಯಾಚರಣೆಯನ್ನು ಮುಗಿಸಿ ಮುಂದುವರಿತಾ ಇದ್ದಾರೆ ಅನ್ನುವಂಥದ್ದು. ಎಸ್, AC ಅವರ ವಾಹನ ಸ್ಥಳದಿಂದ ತೆರಳುತ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿ ಈಗ ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಅಥವಾ SIT ಅಫಿಷಿಯಲ್ಸ್ ಇರುವಂತಹ ವಾಹನ ಕೂಡ ಸ್ಥಳದಿಂದ ತೆರಳುತ್ತಾ ಇದೆ ಅನ್ನುವಂತಹ ದೃಶ್ಯಗಳು ನಮಗೆ ಕಂಡು ಬರ್ತಾ ಇದೆ. ಎಸ್, ಫೈನಲ್ ಆಗಿ ಈಗ ಏನೇನಾಯಿತು, ಒಟ್ಟು ಇವತ್ತಿನ ಬೆಳವಣಿಗೆಗಳು ಏನು, ಎಲ್ಲ ಒಂದು ಮಾಹಿತಿಯನ್ನು ಕೊಡೋದಿಕ್ಕೆ ಚಾನಲ್ ಮುಖ್ಯಸ್ಥ ದಾಮೋದರ ದಂಡೋಲಿ ಅವರು ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, ಏನೇನಾಯಿತು ಇವತ್ತು ಬೆಳಗ್ಗಿನಿಂದ, ಏನೇನು ಡೆವಲಪ್ಮೆಂಟ್ಸ್ ಆಯಿತು, ಮತ್ತೆ ಏನು ಇವತ್ತಿನ ಒಂದು ಫೈನಲ್ ಕನ್ಕ್ಲೂಷನ್ ಅನ್ನುವಂಥದ್ದು? ಗೌತಮ್, ಇವತ್ತು ಉತ್ಖನನದ ಇವತ್ತಿನ ದಿನ 11 ಮತ್ತು 12ನೇ ಗುರುತಿನಲ್ಲಿ ಉತ್ಖನನ ನಡೆಸಲಾಯಿತು. 11 ಮತ್ತು 12ನೇ ಗುರುತಿನಲ್ಲಿಯೂ ಕೂಡ ಯಾವುದೇ ಅಸ್ಥಿ ಪಂಜರ ಆಗ್ಲಿ ಅಥವಾ ಕಳೇಬರ ಆಗ್ಲಿ ಪತ್ತೆ ಆಗದಂತ ಹಿನ್ನೆಲೆಯಲ್ಲಿ ಆ ಎರಡೂ ಗುರುತುಗಳನ್ನು ಕೂಡ ಸೀಲ್ ಮಾಡಿ ಇದೀಗ SIT ಅಧಿಕಾರಿಗಳು ಮುಸುಕುದಾರಿಯನ್ನ ಕರೆದುಕೊಂಡು ವಾಪಸ್ ಆಗ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವು ನೋಡ್ತಾ ಇದ್ದೀರಿ. ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಾಚರಣೆ ಇಲ್ಲಿಗೆ ಮುಕ್ತಾಯಗೊಂಡಿರುವಂತಹದ್ದು. ಒಂದು ಮುಖ್ಯ ರಸ್ತೆಯ ಬದಿಯಲ್ಲೇ ನಡೆದಂತಹ 4 ಗುರುತಿನ ಕಾರ್ಯಾಚರಣೆ, ಅದರ ಜೊತೆಗೆ ಬಹಳ ಕುತೂಹಲ ಮೂಡಿಸಿದ್ದಂತಹ ಒಂದು ಗುರುತುಗಳು 9, 10, 11, 12. 9, 10, 11, 12ನೇ ಗುರುತಿನಲ್ಲಿ ಈ 4 ಗುರುತಿನ ಬಗ್ಗೆ ಬಹಳಷ್ಟು ಒಂದು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಅಲ್ಲದೆ ಅದೊಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಂತಹ ಸುದ್ದಿಗಳು ಕೂಡ ಹಾರಿದಾಡಿತ್ತು. ಈ ಹಿನ್ನೆಲೆಯಲ್ಲಿ ಆ 4 ಗುರುತಿನ ಬಗ್ಗೆ ಬಹಳಷ್ಟು ಒಂದಷ್ಟು ಕಾಮೆಂಟ್ಗಳಿರ್ಬೋದು, ಒಂದಷ್ಟು ಬರವಣಿಗೆಗಳೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಅದರಲ್ಲಿ 2 ಮೊನ್ನೆ 2 ದಿನ ಉತ್ಖನನ ಮಾಡಲಾಗಿತ್ತು. ಇವತ್ತು 11 ಮತ್ತು 12ನೇ ಗುರುತನ್ನ ಉತ್ಖನನ ಮಾಡಲಾಗಿದೆ. 11 ಮತ್ತು 12ನೇ ಗುರುತನ್ನ ಉತ್ಖನನ ಮಾಡುವಂತಹ ವೇಳೆ ಯಾವುದೇ ರೀತಿಯಂತ ಕಳೆಯ ಬರ ಪತ್ತೆ ಆಗಿಲ್ಲ ಅನ್ನುವಂತಹ ಸುದ್ದಿ ಹೊರಬಿದ್ದಿರುವಂತದ್ದು. ಈ ಮೂಲಕ ಇವತ್ತಿನ ಕಾರ್ಯಾಚರಣೆಯನ್ನ ಕೊನೆಗೊಳಿಸಿ ಅವರು ವಾಪಸ್ SIT ಕಚೇರಿಗೆ ತೆರಳಿದ್ದಾರೆ ಗೌತಮ್. ಓಕೆ, ಸೊ ಆ ಮೂಲಕ ಇವತ್ತಿನ ಕಾರ್ಯಾಚರಣೆ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಮತ್ತೆ ಮುಂದಿನ ಕಾರ್ಯಾಚರಣೆಯನ್ನ ನಾಳೆ ಆರಂಭ ಮಾಡ್ತಾರೆ. ಸೊ ಮುಂದಿನ ಪಾಯಿಂಟ್ 13ರಲ್ಲಿ ಆರಂಭ ಆಗುತ್ತಾ ಅಥವಾ ಮತ್ತೇನಾದ್ರೂ ಚೇಂಜಸ್ ಆಗುವಂತ ಚಾನ್ಸಸ್ ಏನಾದ್ರೂ ಇದೆಯಾ? ಈ ಬಗ್ಗೆ ಏನಾದ್ರೂ ಅಲ್ಲಿ ಬೆಳವಣಿಗೆಗಳು ಕಂಡು ಬರ್ತಾ ಇದೆಯಾ ಅನ್ನುವಂಥದ್ದು? ಇಲ್ಲ, ಈಗ ಸದ್ಯಕ್ಕೆ ಯಾವುದೇ ಅಂತಹ ಸಾಧ್ಯತೆಗಳು ಇಲ್ಲ. ಅಂದ್ರೆ ಅಲ್ಲಿ ಚೇಂಜಸ್ ಆಗುವಂತಹ ಸಾಧ್ಯತೆಗಳು ಕಂಡು ಬಂದಿಲ್ಲ. ಈಗಾಗಲೇ 11ನೇ ಪಾಯಿಂಟ್ ಮತ್ತು 12ನೇ ಪಾಯಿಂಟ್ ಉತ್ಖನನ ನಂತರ ಯಾವುದೇ ರೀತಿಯಂತ ಚೇಂಜಸ್ಗಳು ಆಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಗೌತಮ್. ಓಕೆ, ಅದರ ಜೊತೆಗೆ ಒಂದಷ್ಟು ಮಾತುಗಳು ಬಹುಶಃ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಒಂದಷ್ಟು ಮಾತುಗಳು, ಬಹುಶಃ ಆ ವಿಚಾರಗಳನ್ನ ತಾವು ಕೂಡ ಈ ಹಿಂದೆ ಉಲ್ಲೇಖ ಮಾಡಿದ್ದೀರಿ. ಅಂದ್ರೆ ಒಂದು ಮಾತು ಏನು ಅಂತ ಹೇಳಿದ್ರೆ, ಈ 13 ಸ್ಥಳಗಳನ್ನ ಹೊರತುಪಡಿಸಿ ಇನ್ನೊಂದಷ್ಟು ಸ್ಥಳಗಳನ್ನ ಗುರುತಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಸಾಕ್ಷಿ ದೂರುದಾರ ಇನ್ನೊಂದಷ್ಟು ಜಾಗಗಳನ್ನ ಗುರುತಿಸ್ತಾರೆ ಎನ್ನುವಂತ ಒಂದು ಮಾತುಗಳು ಕೂಡ ಹರಿದಾಡ್ತಾ ಇರುವಂತದ್ದು. ಸೊ ಈ ಬಗ್ಗೆ ಏನಿದೆ ಈಗ ಈವರೆಗಿನ ಮಾಹಿತಿ ಅಂತ? ಈಗಾಗಲೇ 13 ಗುರುತುಗಳ ಉತ್ಖನನ ಕಾರ್ಯದ ನಂತರ ಈ ಬಗ್ಗೆ ಒಂದು ನಿರ್ಧಾರ ಆಗಬಹುದು. ಓಕೆ, ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನಷ್ಟು ಗುರುತುಗಳನ್ನ ಗುರುತಿಸ್ತಾನೋ ಅಥವಾ ಇಲ್ವೋ, ಅಥವಾ ಇನ್ನಷ್ಟು ಗುರುತುಗಳನ್ನ ಗುರುತಿಸುವಂತ ನಿಟ್ಟಿನಲ್ಲಿ ಯಾವ್ದಾದ್ರು ಕ್ರಮಗಳನ್ನ ಕೈಗೊಳ್ಳುತ್ತಾನೋ ಅನ್ನುವಂಥದ್ದು. ಆ ಎಲ್ಲ ಒಂದು ಸಾಧ್ಯತೆಗಳ ಬಗ್ಗೆ ಮುಂದಿನ ನಾಳೆ ಒಂದಷ್ಟು ಅಪ್ಡೇಟ್ಗಳು ಸಿಗ್ಬೋದು. ಈಗಿನ ಅಪ್ಡೇಟ್ಗಳ ಪ್ರಕಾರ ಅಂತ ಯಾವುದೇ ಸಾಧ್ಯತೆಗಳನ್ನ ಊಹೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಟ್ ಅಧಿಕಾರಿಗಳು ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟತೆಯನ್ನ ನೀಡಿಲ್ಲ. ಮೊದಲು 13 ಗುರುತಿನ ಉತ್ಖನನ, ಈಗ ಅದು 14 ಆಗಿದೆ. ಯಾಕಂದ್ರೆ ನಿನ್ನೆ ಒಂದು ಅಸ್ಥಿಪಂಜರ ಸಿಕ್ಕಂತಹ ಜಾಗವನ್ನು 14ನೇ ಗುರುತಾಗಿ ಗುರುತಿಸಿರೋದ್ರಿಂದ ಒಟ್ಟು 14 ಗುರುತುಗಳು. ಅದರಲ್ಲಿ ಈಗಾಗಲೇ 13 ಆಗಿವೆ. ಅಂದ್ರೆ 12ನೇ ಗುರುತು ಇವತ್ತಾಗಿದೆ. ನಾಳೆ 13ನೇ ಗುರುತು ನಾಳೆ ಆಗ್ಲಿಕ್ಕೆ ಇದೆ. ಅದಾದ ನಂತರವೇ ಅವರ ಮುಂದಿನ ತೀರ್ಮಾನ ಕೈಗೊಳ್ಬಹುದು ಗೌತಮ್. ಎಸ್, ಸೊ ಹಾಗಿದ್ರೆ ಈಗ ಇನ್ನು ಉಳಿದಿರುವಂತದ್ದು ಒಂದೇ ಪಾಯಿಂಟ್ ನಂಬರ್ 13 ಮಾತ್ರ ನಾಳೆಗೆ. ಎಸ್, ಪಾಯಿಂಟ್ ನಂಬರ್ 13 ಮಾತ್ರ. ಎಸ್.
ಥ್ಯಾಂಕ್ ಯು ದಾಮೋದರ್. ಬೆಳಗ್ಗಿನಿಂದ ಬಹುಶಃ ಆ ಒಂದು ಮಳೆಯ ನಡುವೆಯೂ ಕೂಡ ನಿರಂತರವಾಗಿ ನಮಗೆ ಅಪ್ಡೇಟ್ಗಳನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದೀರಿ. ತಮಗೆ ಹಾಗೂ ತಮ್ಮ ಕ್ಯಾಮರಾ ಪರ್ಸನ್ಸ್ ಇಬ್ಬರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಇವತ್ತಿನ ಒಂದು ಕಾರ್ಯಾಚರಣೆ ಹೇಗಾಯ್ತು ಅಥವಾ ಇವತ್ತಿನ ಒಂದು ಉತ್ಖನನ ಪ್ರಕ್ರಿಯೆಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಕಂಡು ಬಂತು ಅನ್ನುವಂಥದ್ರ ಬಗ್ಗೆ ಚಾನಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲಿ ಅವರು ಕೊಟ್ಟಿರುವಂತಹ ಮಾಹಿತಿ. ಅಂದ್ರೆ ಮುಂದಿನ ಒಂದಷ್ಟು ನಿರೀಕ್ಷೆಗಳಿತ್ತು, ಒಂದಷ್ಟು ಸಮಯಾವಕಾಶ ಇದೆ. ಮುಂದಿನ ಹಂತಕ್ಕೆ ಅಂದ್ರೆ ಮುಂದಿನ ಪಾಯಿಂಟ್ಗೆ ಹೋಗಿ ಏನಾದರೂ ಕಾರ್ಯಾಚರಣೆ ನಡೆಯಬಹುದಾ ಅನ್ನುವಂಥದ್ದು ಇಲ್ಲ. ಅಂದ್ರೆ ಇವತ್ತಿನ ಕಾರ್ಯಾಚರಣೆಯನ್ನು ಇವತ್ತಿಗೆ ಮುಗಿಸಿದ್ದಾರೆ. ಸಮಯ ಆಲ್ಮೋಸ್ಟ್ 5:30 ಗಂಟೆ ಕಳೆದಿದೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿ ಪಾಯಿಂಟ್ ನಂಬರ್ 11 ಮತ್ತು 12ರಲ್ಲಿ ನಡೆದಿರುವಂತಹ ಒಂದು ಶೋಧ ಕಾರ್ಯಾಚರಣೆ ಬೆಳಗ್ಗೆ ಸಾಕ್ಷಿ ದೂರುದಾರನನ್ನ ಎಂದಿನ ಹಾಗೆ ಕರೆದುಕೊಂಡು ಬಂದಂತಹ ಅಧಿಕಾರಿಗಳು ನೇರವಾಗಿ ಆ ಒಂದು ನಿಗದಿಪಡಿಸಿದಂತಹ ಪಾಯಿಂಟ್ಗೆ ತೆರಳಿದ್ದಾರೆ. ಸೊ ಕೂಡಲೇ ಅಲ್ಲಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು, ಹುಡುಕುವಂತಹ ಕೆಲಸವನ್ನ ಮಾಡಿದ್ರು. ಪಾಯಿಂಟ್ ನಂಬರ್ 11ರಲ್ಲಿ ಮಧ್ಯಾಹ್ನದವರೆಗೂ ಕೂಡ ಶೋಧವನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಒಂದು ಕುರುಹುಗಳಾಗ್ಲಿ ಕಳೆ ಬರವಾಗ್ಲಿ ಕಂಡು ಬರಲಿಲ್ಲ. ಸೊ ಹೀಗಾಗಿ ಆ ಒಂದು ಪಾಯಿಂಟ್ ಅನ್ನ ಮತ್ತೆ ಸೀಲ್ ಮಾಡಿ ಅಲ್ಲಿಂದ ಹೊರಗಡೆ ಬಂದು ಊಟಕ್ಕಾಗಿ ತೆರಳಿದ್ರು. ಸರಿಸುಮಾರು 1 ಗಂಟೆಗಳ ಒಂದು ಊಟದ ವಿರಾಮವನ್ನು ತೆಗೆದುಕೊಂಡು ಆ ಬಳಿಕ ಮತ್ತೆ ಪಾಯಿಂಟ್ ನಂಬರ್ 12ರ ಉತ್ಖನನಕ್ಕೆ ಮುಂದಾದ್ರು. ಪಾಯಿಂಟ್ ನಂಬರ್ 12ರಲ್ಲೂ ಕೂಡ ಸರಿಸುಮಾರು 3:15 ಆರಂಭಗೊಂಡಿರುವಂತಹ ಒಂದು ಶೋಧ ಕಾರ್ಯಾಚರಣೆ ಉತ್ಖನನ ಕಾರ್ಯ ಬಹಳಷ್ಟು ಹುಡುಕಾಟ ನಡೆಸಿದ್ರು ಕೂಡ ಯಾವುದೇ ರೀತಿಯ ಅವಶೇಷಗಳು ಕಳೆ ಬರಗಳು ಅಲ್ಲೂ ಕೂಡ ಕಂಡು ಬಂದಿಲ್ಲ. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ಅನ್ನು ಕೂಡ ಮತ್ತೆ ಮುಚ್ಚಿ ಸೀಲ್ ಮಾಡಿ ಅಲ್ಲಿಂದ ಹೊರಗಡೆ ಬಂದಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಸಾಕ್ಷಿ ದೂರುದಾರನ ಒಂದಷ್ಟು ಚಲನವಲನಗಳನ್ನು ಕೂಡ ನಮಗೆ ಗಮನಿಸೋದಕ್ಕೆ ಸಾಧ್ಯ ಆಯಿತು ನೇರ ಪ್ರಸಾರದಲ್ಲಿ. ಆತ SIT ಅಧಿಕಾರಿಯವರ ಜೊತೆಗೆ ದಯಾಮ ಅವರ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನ ಮಾತುಕತೆಯನ್ನ ಮಾಡ್ತಾ ಇದ್ದಂತಹ ಒಂದು ಬೆಳವಣಿಗೆಯನ್ನ ಕೂಡ ನಾವು ಗಮನಿಸಿದ್ವಿ. ಅಲ್ಲಿ ಒಂದು ಮರವನ್ನ ತೋರಿಸಿ ಏನನ್ನು ಹೇಳ್ತಾ ಇದ್ದಂತಹ ಒಂದು ದೃಶ್ಯಗಳನ್ನ ಕೂಡ ನಾವು ನೇರ ಪ್ರಸಾರದಲ್ಲಿ ಗಮನಿಸಿದ್ದೀವಿ. ಸೊ ಅದಾದ ಬಳಿಕ ಆ ಒಂದು ಪಾಯಿಂಟ್ ನ ಒಂದು ಉತ್ಖನನವನ್ನ ಕೂಡ ನಿಲ್ಲಿಸಿ, ಅಂದ್ರೆ ಏನು ಕೂಡ ಸಿಗ್ಲಿಲ್ಲ ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಆ ಪಾಯಿಂಟ್ ಅನ್ನ ಮಣ್ಣು ಹಾಕಿ ಮುಚ್ಚಿ ಆ ಒಂದು ತೋಡಿದಂತಹ ಗುಂಡಿಯನ್ನ ಮುಚ್ಚಿ ಸೀಲ್ ಮಾಡಿ ಅಲ್ಲಿಂದ ಈಗ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ. ಮಾತ್ರವಲ್ಲ, ತಮ್ಮ ವಾಹನದ ಮೂಲಕ ತಮ್ಮ ವಾಹನಗಳಲ್ಲಿ ವಾಪಸ್ ಈಗ ಬೆಳ್ತಂಗಡಿ SIT ಕಚೇರಿಯತ್ತ ತೆರಳುತ್ತಾ ಇದ್ದಾರೆ ಎನ್ನುವಂತಹ ಒಂದು ವಿಚಾರವನ್ನ ನಾವು ನೇರ ಪ್ರಸಾರದಲ್ಲಿ ಗಮನಿಸಿದ್ದೇವೆ. ಸೊ ಇವತ್ತಿನ ಓವರ್ ಆಲ್ ಡೆವಲಪ್ಮೆಂಟ್ಸ್ ಅನ್ನು ಕೂಡ ಕ್ಷಣದ ಮಾಹಿತಿಯ ಜೊತೆಗೆ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡಿದೆ. ಅದೇ ರೀತಿ ನಾಳೆ ಪಾಯಿಂಟ್ ನಂಬರ್ 13ರ ಉತ್ಖನನ ನಡೆಯುತ್ತೆ ಎನ್ನುವಂತಹ ಮಾಹಿತಿಗಳು. ಸೊ ನಾಳೆ ಏನಾಗುತ್ತೆ, ಬೆಳಗ್ಗಿನಿಂದ ಏನೇನಾಗುತ್ತೆ ಅನ್ನುವಂಥದ್ದನ್ನ, ಅದರ ಜೊತೆಗೆ ಪಾಯಿಂಟ್ ನಂಬರ್ 13ಕ್ಕೆ ಈ ಒಂದು ಉತ್ಖನನ ಕಾರ್ಯ ನಿಲ್ಲುತ್ತಾ ಅಥವಾ ಮುಂದೆ ಇನ್ನಷ್ಟು ಜಾಗಗಳ ಮಹಜರಾಗುತ್ತಾ, ಇದು ಈಗ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಸೊ ಆ ಪ್ರಶ್ನೆಗೆ ಕೂಡ ಮುಂದಿನ ಹಂತಗಳಲ್ಲಿ ಅಂದ್ರೆ ನಾಳೆ ಒಂದು ಉತ್ತರವನ್ನ ಕೊಡುವಂತಹ ಪ್ರಯತ್ನ ನೇರ ಪ್ರಸಾರದ ಮೂಲಕ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಿಂದ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇವತ್ತಿನ ಈ ಒಂದು ನೇರ ಪ್ರಸಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಮಸ್ಕಾರ.